ಪ್ರವೇಶ ದ್ವಾರದ ಬಳಿಗೆ ಬರುವಂತೆ ಕೋರಿಕೆ. ಪ್ರಾರ್ಥನೆ ಹಾಡುವ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಹತ್ತಿರ ಬರುವಂತೆ ಕೋರಿಕೆ.
दादी बतंडा बतंडा ರಾಜೇಂದ್ರ ಕೆವಿ ಐಎಎಸ್ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದಲ್ಲಿ ನನ್ನ ಉಪಸ್ಥಿತಿ. ಋಷಿಕೇಶ್ ಭಗವಾನ್ ಸುನಾವಣೆ ಐಪಿಎಸ್ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮಂಗಳೂರು ವಿಭಾಗ ಶ್ರೀಯುತ ಕೃಷ್ಣಮೂರ್ತಿ, ಅಪರ ಜಿಲ್ಲಾಧಿಕಾರಿಗಳು ದಕ್ಷಿಣ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿದೆ. ಅಲ್ಲ ಇಲ್ಲಿ ಬೇಕು, ಆ ಕಡೆ ಬೇಕು, ಆ ಕಡೆ ಬೇಕು. ಕಟ್ ಮಾಡ್ಲಿಕ್ಕೆ ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ. ಪಡವನ್ನೂರು ಗ್ರಾಮದ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೀಗ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿರುವ ಡಾಕ್ಟರ್ ರಾಜೇಂದ್ರ ಕೆಬಿ ಐಎಎಸ್ ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ. ಈ ಸಮಾರಂಭದ ಉದ್ಘಾಟಕರು ಶ್ರೀಯುತ ಸಂಜೀವ ಮಠಂದೂರು, ಸನ್ಮಾನ್ಯ ಶಾಸಕರು ಪುತ್ತೂರು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮಂಗಳೂರು ವಿಭಾಗ, ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಉದ್ಘಾಟನಾ ಸಮಾರಂಭ ಪ್ರಸ್ತುತಿಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವ ಗ್ರಾಮಸ್ಥರು, ಪ್ರೇಕ್ಷಕ ಬಂಧುಗಳು ಸ್ಟಾಲ್ಗಳ ಉದ್ಘಾಟನೆಯ ಬಳಿಕ ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಳ್ಳಬೇಕು.
ನರ್ಸರಿಯಲ್ಲಿ ನಾವು ನರ್ಸರಿ ಬೆಳೆಸಿದ್ದೀವಿ ಸರ್. ರೈತರಿಗೆ ಒಂದು 50,000 ಪ್ಲಾಂಟ್ಸ್ ಡಿಸ್ಟ್ರಿಬ್ಯೂಷನ್ಗೆ ರೆಡಿ ಇದೆ ಸರ್. ಎಲ್ಲಾದ್ರೂ ನಡೆಸ್ತಾ ಇದ್ದೀರಾ ಇದೆ ನಿಮಗೆ ಸರ್. ಥ್ಯಾಂಕ್ ಯು. ಶ್ರೀಗಂಧ ಸರ್ ಇದು ಎಲ್ಲ ಇಲ್ಲಿ ನಡೋ ಏನು ಹೀಗೆ ಸರ್ ಮಳೆಯಲ್ಲಿ ಆಗ್ತದೆ ಸರ್. ತೋಟಗಾರಿಕೆ ಎಷ್ಟು ಜನ ವಿಸಿಟ್ ಮಾಡಿ ಹೇಳಿದಿರಾ ಇದು? ಇಲ್ಲಿ ತೋಟಗಾರಿಕಾ ಬೆಳೆಯಲ್ಲಿ ಏನೇನು ಕೊಳೆ ರೋಗ ಎಲ್ಲ ಕಂಡಕ್ಟ್ ಮಾಡ್ತೀವಿ. ಏನೇನು ಮೇಜರ್ ಸ್ಕೀಮ್ಸ್ ಇಂಪ್ಲಿಮೆಂಟ್ ಮಾಡ್ತಾರೆ. ನರ್ಸರಿಗಳಲ್ಲಿ ಅವೈಲೇಬಲ್ ಪ್ಲಾಂಟ್ಸ್ ಬಾಳೆ ಎಲ್ಲ ಇದೆಯಾ ಇಲ್ಲಿ? ಬಾಳೆ ಮಾಡ್ತಾರೆ. ಹೆಚ್ಚಾಗಿ ನೇಂದ್ರ ಬಾಳೆ ಬೆಳೆದು ಇಲ್ಲೇ ಇದಕ್ಕೆ ಚಿಕ್ಕದಿಗೆ ಹೋಗುತ್ತಾ? ಈಗ ಎಷ್ಟು ಜಾನುವಾರು ಇದೆ ಇಲ್ಲಿ? 25,000 ಜನ. 25,000. ಇದು ಫುಟ್ಬೋಲ್ ಡಿಸೀಸು ಅದರದೆಲ್ಲ ವ್ಯಾಕ್ಸಿನ್ಸು ಮತ್ತೆ ಇದರದೆಲ್ಲ ಮಾಸ್ ವ್ಯಾಕ್ಸಿನೇಷನ್ ಮಾಡಿದ್ದೀರಾ? ಮಾಡಿದ್ವಿ. ಮತ್ತೆ ಇನ್ಸೂರೆನ್ಸು ಇದರದೆಲ್ಲ ಇನ್ಶೂರೆನ್ಸ್ ನಮಗೆ ಈಗ ಬಂದಿದೆ. NLM ನ್ಯಾಷನಲ್ ರಿಜಿಸ್ಟರ್ ಕಮಿಷನ್ ನಡೆಯೋದು ನಮಗೆ ಇನ್ಶೂರೆನ್ಸ್ ಎಷ್ಟು ಜನ ಎಷ್ಟು ಕ್ಯಾಟಲ್ಸ್ ಇದೆ? ಎಷ್ಟು ಜನಕ್ಕೆ ನಾವು ಇನ್ಶೂರ್ ಮಾಡಿದ್ದೀವಿ? 2 ಲಕ್ಷದಷ್ಟು ಟಾರ್ಗೆಟ್. ಈಗ ಯಾರು ಹೂಳೋದಕ್ಕೆ ಎತ್ತಿಟ್ಕೊಳ್ಳೋದು ಬಹಳ ಕಡಿಮೆ ಅಲ್ವಾ? ಇಲ್ಲಂತೂ ಇರ್ಲಿಕ್ಕೆ ಇಲ್ಲ. ಎಲ್ಲ ಕಮರ್ಷಿಯಲ್ ಕ್ರಾಪ್ಸ್. ಯಜಮಾನ್ರೆ ಇದೆಯಾ ಮನೇಲಿ? ನಮ್ಮವರು ಹೌದಾ? ಅಲ್ಲ, ಇದು ಎಂಟೈರ್ ಸ್ಟೇಟ್ ಸಮಸ್ಯೆನಾ ಅಥವಾ ನಮ್ಮಲ್ಲಿ ಮಾತ್ರ? ಫಸ್ಟ್ ಸೆಕೆಂಡ್ ಬೇಕು ಅಂದ್ರೆ ಇಲ್ಲಿ ಮಧ್ಯೆ ಸುಮಾರು ತಿಳ್ಕೊಳಕ್ಕೆ ಬಂದಿದ್ರು. ಆರೋಗ್ಯ ಮೇಲದ ಉದ್ಘಾಟನೆ ಸರ್. ಈಗಲೇ 22 ಕಿಲೋಮೀಟರ್ ತಾಲೂಕಲ್ಲಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ. ಎಲ್ಲ ತಾಲೂಕಲ್ಲಿ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಫಸ್ಟ್ 45% ಎಲಿಜಿಬಲ್ ಕಪಲ್ಸ್ಗೆ ವರ್ಕ್ ಕಂಟ್ರೋಲ್ ಮೆಷರ್ಸ್ ಒಂದು ಸ್ವಲ್ಪ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಲ್ಲಿ ಸ್ವಲ್ಪ ಓಪನ್ ಆಗಿ ಡಿಸ್ಕಷನ್ ಆಗಬೇಕು. ಇದರದೆಲ್ಲ ಬಳಕೆ ಬಗ್ಗೆ ಎಲ್ಲ ಇಟ್ ಶುಡ್ ನಾಟ್ ಬಿ ಓನ್ಲಿ ಅನ್ನು ಮೆಟ್ರೋಪೊಲಿಸ್ಟಾನ್ ಇದರದೊಳಗಡೆ ಸ್ಪೇಸಿಂಗ್ ಬಗ್ಗೆ ಸ್ವಸಹಾಯ ಸಂಘಗಳನ್ನು ಇಟ್ಕೊಂಡು ಹೆಲ್ತ್ ಮತ್ತು ಆಶಾ ಮತ್ತು ಅಂಗನವಾಡಿಯವರಿಗೆ ಮುಕ್ತವಾಗಿ ಅದನ್ನು ಇದು ಮಾಡ್ತಾರೆ. ಒಂದು ಸೆಲ್ಫ್ ರೆಸ್ಟ್ ಎಕ್ಸಾಮಿನೇಷನ್ ಮತ್ತು ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಮತ್ತು ಎಲಿಜಿಬಲ್ ಕಪಲ್ಸ್ಗಳಿಗೆ ಆದಷ್ಟು ಮದುವೆ ಆದ ತಕ್ಷಣ ಇದರೊಳಗಡೆ ಆದ ಸ್ಪೇಸಿಂಗ್, ಒಂದು ಮಗುವಿನ ನಂತರ ಇನ್ನೊಂದು ಮಗುವಿಗೆ ಸ್ಪೇಸಿಂಗ್ ಇರೋದು ಸ್ವಲ್ಪ ಅವನ್ನ ಓಪನ್ ಆಗಿ ಡಿಸ್ಕಷನ್ ಆಗ್ತಾರೆ. ಓಕೆ, ಆಮೇಲೆ ಆದಷ್ಟು ಕಾಲೇಜ್ಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ನಮ್ದು ಯಾವುದೇ ಸ್ಕೂಲ್ ಇದೆ ಅಲ್ಲೆಲ್ಲ ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಒಂದೊಂದು ಇದರೊಳಗಡೆ ಆಮೇಲೆ ರಾದರ್ ದ್ಯಾನ್ ಈಗೆಲ್ಲ ಏನಾಗಿದೆ ಟಿವಿ ಮಾಧ್ಯಮ ಅವನ್ನೆಲ್ಲ ನೋಡಿ ಬೇರೆ ರೀತಿ ಆರ್ಟಿಫಿಷಿಯಲ್ ನ್ಯಾಪ್ಕಿನ್ಸ್ ಅವೆಲ್ಲ ಭಾಳ ಪ್ರಮೋಟ್ ಆಗ್ತದೆ. ಅದನ್ನು ಡಿಸ್ಪೋಸ್ ಮಾಡೋದು ಚಾಲೆಂಜ್ ಗ್ರಾಮ ಪಂಚಾಯತ್. ಆದಷ್ಟು ಹೈಜಿನಿಕ್ ಆಗಿ ಮೆನ್ಸ್ಟ್ರಲ್ ಕಪ್ಸ್ ಅಂತ ಹೇಳಿದೆ ಮತ್ತೆ ಕ್ಲಾತ್ ಅನ್ನ ನೀ ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ ದಟ್ಸ್ ದ ಬೆಸ್ಟ್ ವೇ. ಅದು ನಾವೆಲ್ಲ ಇದ್ರೊಳಗಡೆ ಅದನ್ನ ಹೇಗೆ ನಾವು ಸೈಂಟಿಫಿಕ್ ಆಗಿ ಬಳಕೆ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ಬೇಕು. ಆ ಪಾಯಿಂಟ್ ಒಳಗಡೆ ಸ್ವಲ್ಪ ಓಪನ್ ಆಗಿ
ಡಿಪಾರ್ಟ್ಮೆಂಟ್ ಇಂಟಿಗ್ರೇಟೆಡ್ ಆಗಿ ವರ್ಕ್ ಮಾಡಿದ್ರೆ ಬಹಳಷ್ಟು ಜನ ಮಹಿಳೆಯರನ್ನ ನಾವು ಬೇರೆ ಮುಜುಗರದಿಂದ ಇರ್ತೀವಿ. ಯೂಶಲಿ ನಿಮಗೆ ಗೊತ್ತಿರೋ ಹಾಗೆ ಸ್ಕೂಲ್ ಟೈಮ್ ಒಳಗಡೆ ಬಹಳಷ್ಟು ಹೆಣ್ಮಕ್ಳು ಸ್ಕೂಲ್ ಮಿಸ್ ಮಾಡ್ತಾರೆ. ಸ್ಕೂಲ್ ಅವ್ರಿಗೆ ಯಾಕಂದ್ರೆ ಅದು ಚೇಂಜಿಂಗ್ ರೂಮ್ಸ್ ಇರಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಭಯ. ಆಮೇಲೆ ಗಂಡ್ಮಕ್ಳಲ್ಲೂ ಕೂಡ ಅದನ್ನ ಎಷ್ಟು ಸೆನ್ಸಿಟಿವ್ ಆಗಿರ್ಬೇಕು ಅನ್ನೋದು ಹೇಳ್ಕೊಡ್ಬೇಕು. ನಾವೇನು ಮಾಡ್ತೀವಿ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಫೋಕಸ್ ಮಾಡ್ತೀವಿ. ಗಂಡ್ಮಕ್ಳಿಗೂ ಕೂಡ ಮೆನ್ಸ್ಟ್ರಲ್ ಹೈಜೀನ್ ಅದ್ರ ಬಗ್ಗೆ ಏನು, ಅದ್ರ ಬಗ್ಗೆ ನಾವು ಸ್ವಲ್ಪ ಹೇಳಿ ಹೇಗೆ ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡಬೇಕು. ಅದನ್ನು ಕೇಳಿದ ತಕ್ಷಣ ನಗು ಹಾಗೆ ಇರುತ್ತೆ. ಅವರು ಕೂಡ ಒಂದು ತಿಳುವಳಿಕೆ ಇರುವಂಥ ಬೆಳವಣಿಗೆ ಆಗಬೇಕು ಅಂದ್ರೆ ಅವ್ರಿಗೂ ಕೂಡ ಅದನ್ನು ಮಾಹಿತಿ ಕೊಡುವಾಗೆ ಒಂದೊಂದು ಇಂಟ್ರಾಕ್ಷನ್ ಪ್ರೋಗ್ರಾಮ್ಸ್ ಮಾಡಿ. ಯಾವುದು PHCಗೆ ಬರುತ್ತೆ ಅಲ್ಲ, ಇದು ನಿಮಗೆ ಬರುತ್ತಾ, ಸ್ವಲ್ಪ ಅದನ್ನ ಫ್ರೀಯಾಗಿ ಇಂಟ್ರಾಕ್ಟ್ ಮಾಡಬೇಕು. ಹೋಗಿ ಅವರಿಗೆ ಸ್ಟಿಗ್ಮಾ ಅನ್ನಿಸ್ಬಾರ್ದು. ಈ ಥರ ಮಾತಾಡೋದು ಅಂತ ಹೇಳಿದ್ರೆ ಏನೋ ಒಂದು ಒಳಗಡೆ ಅನ್ನೋ ಟೈಪಲ್ಲಿ ಬರೋದು. ವ್ಯಾಕ್ಸಿನೇಷನ್ ಪ್ರೋಗ್ರಾಮು 12+ ಇರೋದು ಮತ್ತೆ ರಿಪೀಟ್ ಆಗಿದ್ರೊಳಗಡೆ ಇರೋಂಥದ್ದು ಅದು ಕಂಪಲ್ಸರಿ ಆಗಿ ಕಂಪಲ್ಸರಿಯಾಗಿ ಯೋಗ ಅವನ್ನೆಲ್ಲವೂ ಕೂಡ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ವೆರಿ ಗುಡ್. ಅದನ್ನು ಹೇಳಿದ್ದೀನಿ, ಅದನ್ನ ಕೆಲವೊಂದು ಹೀಗಾಗಿದ್ರೆ ಕೃಷಿ ಅಭಿಯಾನ ಇಲ್ಲಿ ಎಷ್ಟು ಹಾರ್ಟಿಕಲ್ಚರ್ ಕ್ರಾಪ್ ಇಟ್ಟು ಅಗ್ರಿಕಲ್ಚರ್ ಎಷ್ಟು ಏನು ಕಿಸಾನಲ್ಲಿ ಬಿಟ್ಟೋಗಿರೋದು ಮನೆ ಮನೆ ಸರ್ವೆ ಮಾಡಿದ್ದೀರಾ. ಭಾಳಷ್ಟು ಜನ ಈಗ RTC ಇರುತ್ತೆ, ಆದರೆ ಅವ್ರದ್ದು PM ಕಿಸಾನಲ್ಲಿ ಅವರಿಗೆ ಬೆನಿಫಿಟ್ ಬರ್ತಾರೆ. ಆ ಥರದ್ದು ಲಿಸ್ಟ್ ಮಾಡಿಕೊಂಡು ಎಲ್ಲ ಮನೆಗೂ ರೀಚ್ ಆಗುವಾಗೆ ಆಗ್ತದೆ. 10,000 ಈ ಭಾಗದೊಳಗಡೆ ಓಕೆ, ಮೇ ಬಿ ಐ ಥಿಂಕ್ ಇಲ್ಲೆಲ್ಲ ಒಂದು ಸ್ವಲ್ಪ ಇದರೊಳಗಡೆ ಇರೋರೆ ಅದು 10,000, 6,000 ಸೆಂಟ್ರಲ್ ಗೌರ್ಮೆಂಟ್, 4,000 ಸ್ಟೇಟ್ ಗೌರ್ಮೆಂಟ್. 100% ಆಗಿದೆ ಅನ್ನೋದ್ರ ಪ್ರಕಾರ ನೋಡ್ಬೇಕು. ಪ್ಯಾಡಿ ಅಂತೂ ಇಲ್ಲೇ ಇಲ್ಲ. ಎಷ್ಟು ಜನ ಬೆಳಿಬೋದು? ಸಾಲ್ ಕನ್ಸರ್ವೇಷನ್ ಬಗ್ಗೆ ನೋಡಿ. ಹೋಪ್ ಯು ನಾಟ್ ನಿಮ್ದು ಇದ್ರದ್ದು. ಓಕೆ, ಗುಡ್ ಗುಡ್, ನೈಸ್. ಎಷ್ಟು ಜನ ಬಳಕೆ ಮಾಡಿಲ್ಲ ಮಾಡ್ತಾರೆ. ಅದರ ಚೀಪರ್ ಶೂಟ್ ಇನ್ನೂ ಅವಾಗಿನ ಮೈಂಡ್ ಸೆಟ್ 100ಗೆ 112ಗೆ ಮುಖ್ಯ ಅತಿಥಿಗಳು ಶ್ರೀಯುತ ಸದಾಶಿವ ಶೆಣೈ, ಅಧ್ಯಕ್ಷರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಬೆಂಗಳೂರು. ಶ್ರೀ ಶಿವಾನಂದ ತಗಡೂರು, ಅಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು. ಶ್ರೀ ಲೋಕೇಶ್, ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು. ಶ್ರೀ ಮದನ್ ಗೌಡ, ಸಂಚಾಲಕರು ಏಷ್ಯನ್ ಪತ್ರಕರ್ತರ ಒಕ್ಕೂಟ. ಶ್ರೀ ರವಿಕುಮಾರ್ ಟೆಲೆಕ್ಸ್, ಕರ್ನಾಟಕ ನಿರತ ಪತ್ರಕರ್ತರ ಸಂಘದ ಮಾಜಿ ಕಾರ್ಯಕಾರಿ ಸಮಿತಿಯ ಸದಸ್ಯರು. ಶ್ರೀ ಜಗನ್ನಾಥ ಶೆಟ್ಟಿ ಬಾಳ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರು. ಶ್ರೀ ಬದ್ರುದ್ದೀನ್ ಮಾಣಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರು. ಶ್ರೀ ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ಉಪಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಶ್ರೀ ಶ್ರೀನಿವಾಸ್ ನಾಯಕ್ ಇಂದಾಜೆ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ. ಶ್ರೀ ಶ್ರವಣ್ ಕುಮಾರ್ ನಾಳ, ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘ ಪುತ್ತೂರು ತಾಲೂಕು. ಶ್ರೀಮತಿ ಕೆ, ಅಧ್ಯಕ್ಷರು ಬಡಗನ್ನೂರು ಗ್ರಾಮ ಪಂಚಾಯತ್. ಶ್ರೀ HD ಶಿವರಾಮ, ಅಧ್ಯಕ್ಷರು ಸರ್ವೋದಯ ವಿದ್ಯಾವರ್ಧಕ ಸಂಘ ಸುಳ್ಯಪದವು. ಶ್ರೀ ಸಂತೋಷ್ ಆಳ್ವ, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬಡಗನ್ನೂರು. ಈ ತುಂಬು ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಇದೀಗ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿದೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ದಕ್ಷಿಣ ಕನ್ನಡ ಜಿಲ್ಲಾ
ಕಾರ್ಯನಿರತ ಪತ್ರಕರ್ತರ ಸಂಘ ಪುತ್ತೂರು, ತಾಲೂಕು ಪತ್ರಕರ್ತರ ಸಂಘ ಬಡಗನ್ನೂರು, ಗ್ರಾಮ ಪಂಚಾಯತ್ ಸರ್ವೋದಯ ವಿದ್ಯಾಸಂಸ್ಥೆಗಳು ಸುಳ್ಯ ಪದವು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಪಡಬನ್ನೂರು ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು, ಶಾಸಕರು ಪುತ್ತೂರು. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಡಾಕ್ಟರ್ ರಾಜೇಂದ್ರ ಕೆವಿ IAS, ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಇವರಿಂದ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಪುತ್ತೂರು ತಾಲೂಕು ಪತ್ರಕರ್ತರ ಸಂಘ, ಬಡಗನ್ನೂರು ಗ್ರಾಮ ಪಂಚಾಯತ್ ಸರ್ವೋದಯ ವಿದ್ಯಾಸಂಸ್ಥೆಗಳು ಸುಳ್ಯ ಪದವು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಪಡಬನ್ನೂರು ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆ. ಈ ಒಂದು ಸಮಾರಂಭದ ಉದ್ಘಾಟನೆ ಶ್ರೀಯುತ ಸಂಜೀವ ಮಠಂದೂರು, ಶಾಸಕರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಆಗಮಿಸುವವರಿದ್ದಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಡಾಕ್ಟರ್ ರಾಜೇಂದ್ರ ಕೆವಿ IAS, ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ವಿವಿಧ ವರಿಷ್ಠ ಅಧಿಕಾರಿಗಳ ನೇತೃತ್ವದಲ್ಲಿ. ಇದೀಗ ನಾಡ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ವಿದಿಶಾ, ದೀಕ್ಷಿತ, ಸಾನ್ವಿಕ, ಪ್ರಣತಿ ಮತ್ತು ಸಾರಿಕ ಸರ್ವೋದಯ ವಿದ್ಯಾಸಂಸ್ಥೆ ಸುಳ್ಯ ಪದವು ಇಲ್ಲಿನ ವಿದ್ಯಾರ್ಥಿನಿಗಳಿಂದ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, जय हे कर्नाटक माते, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈನಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಬಾಗಿಲಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಶ್ರೀಯುತ ನವೀನ್ ಭಂಡಾರಿ, ಕಾರ್ಯನಿರ್ವಹಣಾ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಪುತ್ತೂರು ಇವರು. ಎಲ್ಲರಿಗೂ ಶುಭ ಮುಂಜಾನೆಗಳು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಕರ್ತರ ಪತ್ರಕರ್ತರ ಸಂಘ, ಪುತ್ತೂರು ತಾಲೂಕು ಪತ್ರಕರ್ತರ ಸಂಘ, ಬಡಗನ್ನೂರು ಗ್ರಾಮ ಪಂಚಾಯತ್ ಸರ್ವೋದಯ ವಿದ್ಯಾಸಂಸ್ಥೆಗಳು ಸುಳ್ಯ ಪದವು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ
ಈ ಒಂದು ಜಿಲ್ಲಾಧಿಕಾರಿ ಗ್ರಾಮ ವಾಸ್ತವ್ಯದ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ KV ರಾಜೇಂದ್ರ ಕುಮಾರ್ ವಹಿಸಿಕೊಳ್ಬೇಕಂತ ಅವರನ್ನು ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾದ ಗಿರೀಶ್ ನಂದನ್ ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ಪುತ್ತೂರು ಉಪವಿಭಾಗದ ASP ಆದ ಗಾನಾ P. ಕುಮಾರ್ ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ತಹಸೀಲ್ದಾರದ ರಮೇಶ್ ಬಾಬು ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಬಡಗನ್ನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಕೆ ಇವರನ್ನು ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರಾದ ಜಗನ್ನಾಥ್ ಶೆಟ್ಟಿ ಬಾಳ ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಓಕೆ. ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಕರ್ತರ ಪತ್ರಕರ್ತರ ಸಂಘ ಶ್ರೀನಿವಾಸ ನಾಯಕ್ ಇಂದಾಜೆ ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸಂತೋಷ್ ಅವಳು ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ DDLR ಆದ ನಿರಂಜನ್ ಇದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ACF ಕಾರ್ಯಪ್ಪ ಇದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿರುವ ಎಲ್ಲ ಅಧಿಕಾರಿಗಳನ್ನು, ಮುಂಭಾಗದಲ್ಲಿರುವ ಎಲ್ಲ ಇಲಾಖಾ ಅಧಿಕಾರಿಗಳು, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ, ಗ್ರಾಮ ಮಟ್ಟದ ಅಧಿಕಾರಿಗಳು ಮತ್ತು ಸಾರ್ವಜನಿಕರನ್ನು ಹಾಗೂ ಗ್ರಾಮ ಮಟ್ಟದ ಎಲ್ಲ ಗ್ರಾಮಸ್ಥರನ್ನು ಹಾಗೂ ಬಂದಿರುವಂಥ ಎಲ್ಲ ಪತ್ರಕರ್ತರನ್ನು ಸ್ವಾಗತಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಕಾರ್ಯಕ್ರಮದ ಘನ ಉದ್ದೇಶವನ್ನು ಪ್ರಸ್ತುತಪಡಿಸುವ ಪ್ರಾಸ್ತಾವಿಕ ಮಾತುಗಳಲ್ಲಿ ಶ್ರೀಯುತ ಗಿರೀಶ್ ನಂದನ್, ಮಾನ್ಯ ಸಹಾಯಕ ಆಯುಕ್ತರು, ಪುತ್ತೂರು ಉಪವಿಭಾಗ ಇವರು. ಎಲ್ರಿಗೂ ನಮಸ್ಕಾರ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗೆ ಕಡೆ ಮಾನ್ಯ ಜಿಲ್ಲಾಧಿಕಾರಿಗಳ ಗ್ರಾಮಾವಾಸ್ತವ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾನ್ಯ ಜಿಲ್ಲಾಧಿಕಾರಿಗಳೇ, ವೇದಿಕೆ ಮೇಲಿರುವ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ತಾಲೂಕು ಮಟ್ಟದ ಅಧಿಕಾರಿಗಳೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಮತ್ತು ನೆರೆದಿರುವ ಎಲ್ಲ ಗ್ರಾಮಸ್ಥರೇ, ಮಾಧ್ಯಮ ಮಿತ್ರರೇ, ಇವತ್ತಿನ ಸ್ಟೇಜ್ ಕಾರ್ಯಕ್ರಮ ಏನಿದೆ ಭಾಳ ಸಂಕ್ಷಿಪ್ತವಾಗಿರುತ್ತೆ, ಅದರಿಂದ ನಾವು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಜಿಲ್ಲಾಡಳಿತವನ್ನು ಒಂದು ಹಳ್ಳಿಗೆ ತಂದು ಆ ಹಳ್ಳಿಯ ಎಲ್ಲ ಸಮಸ್ಯೆಗಳ ಬಗ್ಗೆ ತಮ್ಮಿಂದ ಅಹವಾಲು ಸ್ವೀಕರಣೆ ಮಾಡಿ ಇಲ್ಲೇ ಬಗೆಹರಿಸಬಹುದಾದಂಥ ಸಮಸ್ಯೆಗಳನ್ನ ಇಲ್ಲೇ ಬಗೆಹರಿಸುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸದುಪಯೋಗನ ಎಲ್ಲರೂ ಉಪಯೋಗಿಸ್ಕೋಬೇಕು. ನಾವು ಬಲಗಡೆ ಎಲ್ಲ ಇಲಾಖೆಯ ಒಂದು ಕೌಂಟರ್ ಮಾಡಿದ್ದೇವೆ. ಅದರಲ್ಲಿ ತಮ್ಮ ಏನು ಸಮಸ್ಯೆಗಳಿದೆ ಅಹವಾಲುಗಳನ್ನ ಲಿಖಿತ ರೂಪದಲ್ಲಿ ಕೊಟ್ಟರೆ ಬಹಳ ಒಳ್ಳೆಯದು. ಆ ಎಲ್ಲ ಅಹವಾಲುಗಳನ್ನ ನಾವು ನಮ್ಮ ಸ್ಟೇಜ್ನಲ್ಲಿ ತಂದು ಅವರ ಹೆಸರನ್ನ ಓದಿ ಹೇಳ್ತೇವೆ. ಆವಾಗ ಅವರು ಮುಂದೆ ಬಂದು ಅವ್ರ ಸಮಸ್ಯೆನ ಹೇಳ್ಬೋದು. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿ ನೆರೆದಿರುವಂಥ ಅಧಿಕಾರಿಗಳು ಅದರ ಬಗ್ಗೆ ಸೂಕ್ತ ಅವರಿಗೆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಈ ಭಾಳಷ್ಟು ನಾನು ಲಿಖಿತವಾಗಿ ಅರ್ಜಿಗಳು ಬಂದರೆ ನಮಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ನಾವು ಅದನ್ನು ರೆಕಾರ್ಡ್ ಮಾಡಿ ರಿಜಿಸ್ಟರ್ ಮಾಡ್ತೇವೆ. ಆ ಸಮಸ್ಯೆ ಒಂದು ವೇಳೆ ಇವತ್ತು ಬಗೆಹರಿಲ್ಲ ಅಂದರೆ ಬಗೆಹರೋವರೆಗೂ ಫಾಲೋಅಪ್ ಮಾಡಿ ಅದನ್ನು ನಾವು ಕ್ಲೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೇವೆ. ಆದ್ದರಿಂದ ತಮ್ಮೆಲ್ಲ ಅಹವಾಲುಗಳು ಲಿಖಿತ ರೂಪದಲ್ಲಿ ಬಂದರೆ ನಮಗೆ ಅನುಕೂಲ ಆಗುತ್ತೆ. ಅದಲ್ಲದೆ ನಾವು ಕೆಲವೊಂದು ಮೈಕ್ಗಳನ್ನ ತಮ್ಮ ಪಕ್ಕದಲ್ಲಿ ಕೊಡ್ತೇವೆ. ತಾವು ಮೌಖಿಕವಾಗಿಯೂ ಕೂಡ ಅಹವಾಲುಗಳನ್ನ ನಮಗೆ ತಿಳಿಸ್ಬೋದು. ಆ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳೋದಾದರೆ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ತಮ್ಮ ಅಹವಾಲುಗಳನ್ನ ಸ್ವೀಕರಣೆ ಮಾಡೋಂಥದ್ದು. ತಮ್ಮ ಸಮಸ್ಯೆಗಳನ್ನ ನಾವು ಮುಕ್ತವಾಗಿ ತಾವು ಇಲ್ಲಿ ಹೇಳ್ಕೋಬೋದು. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಇಲ್ಲಿ ಇಡೀ ದಿನ ಇದ್ದು ತಮ್ಮ ಅಹವಾಲುಗಳನ್ನ ಸ್ವೀಕರಣೆ ಮಾಡ್ತಾರೆ. ಈ ಕಾರ್ಯಕ್ರಮ ಮುಂದುವರೆದಂತೆ ಈಗ ಉದ್ಘಾಟನೆ ಆಗುತ್ತೆ.
ನಂತರ ಅಹವಾಲು ಸ್ವೀಕರಣೆ ಪ್ರಾರಂಭ ಆಗುತ್ತೆ. ಸೊ ಈ ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಅವಕಾಶ ಕೊಟ್ಟು ನನಗೆ ಮಾತನಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತೆರದಿ, ಮಂಗಳಮಯವಿರಲಿ, ಹರುಷದ ಹೊನ್ನಲಿರಲಿ ಎನ್ನುವ ಆಶಯದೊಂದಿಗೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಪಡವನ್ನೂರು ಗ್ರಾಮದ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯದ ಉದ್ಘಾಟನೆ ದೀಪ ಪ್ರಜ್ವಲನೆಯೊಂದಿಗೆ ಡಾಕ್ಟರ್ ರಾಜೇಂದ್ರ ಕೆಬಿ IAS ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಇವರಿಂದ. ಆದರಣೀಯರೇ, ಇದೀಗ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಂದ. ಕಾರ್ಯಕ್ರಮವನ್ನು ಮುಂದುವರಿಸಿದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮನ್ನುದ್ದೇಶಿಸಿ ಮಾತನಾಡುವಂತೆ ಕೋರಿಕೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯ ಅಧಿಕಾರಿಗಳೇ, ಪಡವನ್ನೂರು ಗ್ರಾಮ, ಬಡಗನ್ನೂರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳೇ, ಜನಪ್ರತಿನಿಧಿಗಳೇ, ಸಾರ್ವಜನಿಕ ಬಂಧುಗಳೇ, ಅಧಿಕಾರಿ ಮಿತ್ರರೇ, ಮಾಧ್ಯಮದವರೇ, ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆಗೆ ಅನ್ನುವಂಥದ್ದು ಕಳೆದ 6-7 ತಿಂಗಳುಗಳಿಂದ ಕೊರೋನಾದಲ್ಲಿ ಕೆಲವೊಂದು ತಿಂಗಳುಗಳ ಬ್ರೇಕನ್ನು ಬಿಟ್ಟು ಗ್ರಾಮಕ್ಕೆ ಭೇಟಿ ಕೊಟ್ಟು ಎಲ್ಲ ಕಂದಾಯ ಇಲಾಖೆ ಇವತ್ತಿನ ದಿವಸ ನಮ್ಮಲ್ಲಿರುವಂಥ ಎಲ್ಲ 9 ತಾಲೂಕುಗಳಲ್ಲೂ ಕೂಡ ಆಯಾ ತಹಶೀಲ್ದಾರ್ಸ್ ACSಗಳು ಗ್ರಾಮ ವಾಸ್ತವ್ಯ ಪ್ರೋಗ್ರಾಮನ್ನು ಎಂಟೈರ್ ಜಿಲ್ಲೆಯಲ್ಲಿ, ಎಂಟೈರ್ ರಾಜ್ಯದಲ್ಲಿ ನಾವು ಅದನ್ನು ಮಾಡ್ತಾಯಿದ್ದೀವಿ. ಈ ಒಂದು ಗ್ರಾಮ ನಾವು ಈಗ ಏನು ಗ್ರಾಮ ವಾಸ್ತವ್ಯಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ರಲ್ಲಿ ಅದರದ್ದೇ ಆದಂತಹ ಸಮಸ್ಯೆಗಳು ಇರುವಂಥದ್ದು. ಈ ಭಾಗದಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಜನಸಂಖ್ಯೆ ವೈಸಲ್ಲಿ ನಾವು ನೋಡಿದ್ರೆ 3000 ಜನ ಎಲೆಕ್ಟೋರ್ಸ್ಗಳಿರುವಂಥದ್ದು. ಅದರಲ್ಲಿ ನಮಗೆ ಜಾಸ್ತಿ ಜನ ಬಂದ್ರೂ ಕಷ್ಟ, ಜನ ಬರದೇ ಇದ್ರೂ ಕಷ್ಟ ಅನ್ನೋ ಟೈಪಲ್ಲಿ. ಓಕೆ, ಒಂದು ಜನಸಂಖ್ಯೆ ವೈಸ್ ಒಳಗಡೆ ಕಡಿಮೆ ಜನ ಇರೋ ಸಮಯದಲ್ಲೂ ಕೂಡ ಜಾಸ್ತಿ ಜನ ಬರ್ತಾರೆ ಅಂದರೆ ಜಾಸ್ತಿ ಸಮಸ್ಯೆಗಳು ಇರುತ್ತೆ ಅನ್ನುವಂಥ ಒಂದು ಪಾಯಿಂಟಲ್ಲಿ. ಹಾಗಾಗಿ ಆದರೂ ಭಾಳಷ್ಟು ಜನಕ್ಕೆ ನಮಗೀಗ ಸರ್ಕಾರದ ವತಿಯಿಂದ AC ಕಾರುಗಳನ್ನು ಕೊಟ್ಟು ಮಂಗಳೂರಿಂದ ಇಲ್ಲಿಗೆ ಬನ್ನಿ ಅಂದರೆ ನಮಗೆ ಆದಂಥ ದೂರದ ಸಮಸ್ಯೆನ ನಾವು ನೋಡಿದ್ರೆ ಒಬ್ಬೊಬ್ಬ ಜನಕ್ಕೂ ಕೂಡ ತಾಲೂಕು ಕಚೇರಿಗೆ ಹೋಗಬೇಕು, AC ಅವರ ಕಚೇರಿಗೆ ಹೋಗಬೇಕು, ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಬೇಕು ಅನ್ನೋದಿದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕಾಗಲ್ಲ. ಹಾಗಾಗಿ ಆ ವಿಚಾರದಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಪ್ರಕಾರ ಜಿಲ್ಲಾಧಿಕಾರಿಗಳೇ ಜನರ ಮನೆ ಬಾಗಿಲಿಗೆ ಹೋಗಬೇಕು, ಅವರ ಸಮಸ್ಯೆಯನ್ನು ಆಯಾ ಗ್ರಾಮದೊಳಗಡೆ ಕೇಳಿ ಪರಿಹರಿಸಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಈ ಪಾಯಿಂಟ್ ಒಳಗಡೆ ನನಗೆ ಭಾಳ ಒಂದು 2-3 ಪಾಯಿಂಟ್ಸ್ಗಳಲ್ಲಿ ಖುಷಿಯಾಗೋದೇನು ಅಂದರೆ,
ನಾನು AC ಪುತ್ತೂರಾಗಿದ್ದಾಗ ಈ ಪಡುಮಲೆ ಗ್ರಾಮಕ್ಕೆ ನಾನು 2-3 ಸಲ ನಾನು ಭೇಟಿ ಕೊಟ್ಟಿದ್ದೀನಿ. ಬಡಗನೂರು ಗ್ರಾಮ ಪಂಚಾಯತಿಲಿ ಕೂಡ ಮೀಟಿಂಗ್ ಮಾಡಿರೋದು ನನಗೆ ಭಾಳ ಕ್ಲಿಯರ್ ಕಟ್ಟಾಗಿ ನನಗೆ ನೆನಪಿದೆ. ಕೋಟಿ ಚೆನ್ನಯ್ಯ ಅವರ ಒಂದು ಮೂಲ ಸ್ಥಾನ ಏನಿದೆ, ದೇಯಿ ಬೈದತಿ ವನ ಆಗಿರ್ಬೋದು, ಗೆಜ್ಜೆಗಿರಿ ನಂದನ ಟೆಂಪಲ್ಸ್ ಜಾಗದೊಳಗಡೆ ಪ್ರತಿಯೊಂದು ಜಾಗಗಳಲ್ಲೂ ಕೂಡ ಅದ್ರ ಸುತ್ತಮುತ್ತ ಕಾಲ್ನಡಿಗೆಯಲ್ಲೇ ಓಡಾಡಿರುವಂತಹ ನೆನಪು ನನಗಿನ್ನೂ ಕೂಡ ಫ್ರೆಶ್ ಆಗಿದೆ. ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಏನು ಗಡಿನಾಡಿನಲ್ಲಿ ಬರುವಂತಹ ಒಂದು ಕುಗ್ರಾಮ ಟೈಪ್ ಒಳಗಡೆ ಇದೆ, ಅದರ ಒಂದು ಬೇಸಿಕ್ ಇನ್ಫಾರ್ಮೇಷನ್ಸ್ ನನ್ನ ಹತ್ರ ಇದರೊಳಗಡೆ ಇದೆ. ಈ ಒಂದು ಜಿಲ್ಲಾಧಿಕಾರಿಗಳ ನಡೆ ಗ್ರಾಮಗಳ ಕಡೆಗೆ ಮೂಲ ಉದ್ದೇಶ, ಯಾವುದಾದ್ರೂ ಒಂದು ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟಾಗ ಅಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನಾನು ಹೇಳೋವಂಥದ್ದು, ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮುಂಚೆನೂ ಹೇಳಿ ಪ್ರಿಪ್ರೇಷನ್ ಮೀಟಿಂಗನ್ನು ಕೂಡ ಅದರೊಳಗಡೆ ಮಾಡಿರೋದ್ರಲ್ಲಿ, ಪ್ರತಿಯೊಬ್ಬ ಬೆನಿಫಿಷರಿಗೂ ಕೂಡ ಸರ್ಕಾರದ ಯಾವುದಾದ್ರೂ ಯೋಜನೆಗಳಿದ್ರೆ ಅವರಿಂದ ನಾವು ಅಪ್ಲಿಕೇಶನ್ಸ್ಗಳನ್ನು ನಿರೀಕ್ಷೆ ಮಾಡದೆ ಅವರ ಮನೆಗೇ ಭೇಟಿ ಕೊಟ್ಟು ಯಾವುದ್ಯಾವುದಕ್ಕೆ ನಾವು ಎಲಿಜಿಬಿಲಿಟಿ ಇದ್ದಾವೆ ಆ ಒಂದು ಅಂಶಗಳಿಗೆ ನಾವೇ ಖುದ್ದಾಗಿ ಅರ್ಜಿಗಳನ್ನು ತಗೊಂಡು ಆ ಫಲಾನುಭವವನ್ನು ಅವರ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ರೆ ನಿಜವಾಗ್ಲೂ ಗ್ರಾಮ ವಾಸ್ತವ್ಯದ ಕಲ್ಪನೆ ಮತ್ತು ಉದ್ದೇಶ ಸಾಕಾರ ಆದಾಗುತ್ತೆ. 60 ವರ್ಷ ಮೇಲ್ಪಟ್ಟಿರೋರು ಇರ್ತಾರೆ, ಕೆಲವೊಂದು ಅಂತ್ಯೋದಯ 65 ವರ್ಷ ಮೇಲ್ಪಟ್ಟಿರೋರು ಇರ್ತಾರೆ, ಕೆಲವೊಬ್ಬರು ಫಿಸಿಕಲಿ ಚಾಲೆಂಜ್ಡ್ ಇರ್ತಾರೆ, ವಿಧವಾ ವೇತನ ಇರೋದು, ಮನಸ್ವಿನಿ ಯೋಜನೆ ಆಗಿರ್ಬೋದು, ಮೈತ್ರಿ ಇದರೊಳಗಡೆ ಆಗಿರ್ಬೋದು, ಮತ್ತು ನಮ್ಮ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಅಕ್ರಮ ಸಕ್ರಮ ಯೋಜನೆದಾಗಿರ್ಬೋದು, ಅಥವಾ ಬೇರೆ ಯಾರ್ದೋ ಒಂದು RTC ಒಳಗಡೆ ಹೆಸರಿನ ತಿದ್ದುಪಡಿ ಆಗಿರ್ಬೋದು, ಪಾವತಿ ಖಾತೆ ಆಗಿರ್ಬೋದು, ಅವರ ತಂದೆ ಅಜ್ಜಂದಿರ ಕಾಲದೊಳಗಡೆ ಅವರ ಹೆಸರು ಇರುತ್ತೆ, ಅವರ ಮಕ್ಕಳುಗಳು ಯಾರು ಉಳುಮೆ ಮಾಡ್ತಾ ಇರ್ತಾರೆ ಅವರ ಹೆಸರಿಗೆ ಬದಲಾವಣೆ ಆಗಿರಲ್ಲ, ಕೋರ್ಟ್ ಕಚೇರಿಗಳನ್ನು ಕೋರ್ಟ್ ಕೇಸಸ್ಗಳನ್ನು ಒಂದನ್ನು ಬಿಟ್ಟು ಮತ್ತು ಭೂಮಿಯನ್ನು ಗ್ರ್ಯಾಂಟ್ ಮಾಡುವಂಥ 2 ಪಾಯಿಂಟ್ಸ್ಗಳನ್ನು ಬಿಟ್ಟು ಉಳಿದಿರುವಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹಾರ ಮಾಡೋದಕ್ಕೆ ನಮಗೆ ಅವಕಾಶ ಇರುತ್ತೆ. ಅಥವಾ ಸ್ಥಳದಲ್ಲೇ ನಾವು ಇಮಿಡಿಯೇಟಾಗಿ ಮಾಡೋಕ್ಕಾಗದೇ ಇದ್ರೂ ಕೂಡ ಏನು ಮಾಡ್ತೀವಿ, ಏನು ಮಾಡ್ಬೋದು ಅನ್ನುವಂಥ ಒಂದು ಮಾಹಿತಿಯನ್ನು ಯಾರು ತೊಂದರೆಗೊಳಪಟ್ಟಿದ್ದಾರೆ ಅವರಿಗೆ ನಾವು ಕೊಡೋದಕ್ಕೆ ನಮಗೆ ಕೂಡ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಇವತ್ತು ನಾನು ನಮ್ಮ ವಿಲೇಜ್ ಅಕೌಂಟೆಂಟಿಂದ ಹಿಡಿದು RI ಅವರು, ತಹಶೀಲ್ದಾರ್ ಅವರು, AC ಅವರು ಮತ್ತು ನನ್ನ ಕಚೇರಿಯ ಎಲ್ಲರಿಗೂ ಕೂಡ ನಾನು ಹೇಳೋದಿಷ್ಟೇ, ಅರ್ಜಿಗಳನ್ನು ಯಾವುದೇ ಒಂದು ಗ್ರಾಮ ವಾಸ್ತವ್ಯದ ಅರ್ಜಿಗಳನ್ನು ನಾವು ಇವತ್ತೇ ನಾವು ಯಾವುದ್ಯಾವುದನ್ನು ಬಗೆಹರಿಸೋಕ್ಕಾಗುತ್ತೆ ಅದನ್ನು ಫೈಲ್ನ ಪುಟಪ್ ಮಾಡಿದ್ರೆ ಇವತ್ತೇ ನಾವು ಸೈನ್ ಮಾಡಿ ಹೋಗ್ತೇವೆ. ಇಲ್ಲ ಅಂತೇಳಂದರೆ ಯಾವಾಗ ಏನಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡೋದಕ್ಕೆ. ಕಳೆದ ವಾರದಲ್ಲೂ ಕೂಡ ನಾವೀಗ ಕಳೆದ ಇದರಲ್ಲಿ ಬಾಳೆಪುಣಿಯಲ್ಲಿ ಆಗಿರ್ಬೋದು, ಪಾಲ್ತಾಡಿಯಲ್ಲಿ ಆಗಿರ್ಬೋದು, ಅಥವಾ ಹಳೆ ಇದರೊಳಗಡೆ ನಾವು ಶಿಶಿಲ ಗ್ರಾಮದಲ್ಲಿ ಮಾಡಿರೋದಾಗಿರ್ಬೋದು, ಕುಟ್ರುಪಾಡಿ ಇದರೊಳಗಡೆ ಮಾಡಿರೋದಾಗಿರ್ಬೋದು, ವಿಟ್ಲಪಡ್ನೂರು, ಇವೆಲ್ಲವೂ ಕೂಡ ಅಸಿಸ್ಟೆಂಟ್ ಕಮಿಷನರ್ ಅವರು ಮತ್ತು ನಮ್ಮ ಅಪರ ಜಿಲ್ಲಾಧಿಕಾರಿಗಳು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ ಪ್ರತಿಯೊಂದು ಗ್ರಾಮ ವಾಸ್ತವ್ಯದ ಫೈಲ್ಸ್ಗಳು ಲಾಜಿಕಲ್ ಕನ್ಕ್ಲೂಷನ್ಗೆ, ಈಗ ಕೇಳ್ಕೊಂಡಿರುವಂಥ ಎಲ್ಲ ಸಮಸ್ಯೆಗಳಿಗೆ ನಾವು ಪಾಸಿಟಿವ್ ಆಗಿಯೇ ಅವರು ಕೇಳ್ಕೊಂಡಿರೋ ಹಾಗೇ ನಾವು ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಕೆಲವೊಂದನ್ನು ಮಾಡೋಕ್ಕಾಗಲ್ಲ ಅಂತೇಳಂದರೆ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಉತ್ತರ ಹಿಂಬರವನ್ನು ಕೊಡೋದ್ರ ಜೊತೆಗೆ ಏನು ಮಾಡಿದ್ರೆ ಆಗ್ಬೋದು ಅನ್ನುವಂತಹ ಒಂದು ಸೊಲ್ಯೂಷನನ್ನು ಕೂಡ ಕೊಡೋದ್ರ ಮುಖಾಂತರ ಜನಗಳಿಗೆ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಸಕಾಲದಲ್ಲಿ ಕೊಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡೋದಕ್ಕೆ ನಾವು ಎಲ್ಲ ಕ್ರಮವನ್ನು ನಾವು ತೊಗೊತಾ ಇದ್ದೀವಿ. ಇವತ್ತಿನ ಅರ್ಜಿಗಳಲ್ಲೂ ಕೂಡ ಇವತ್ತು ಸ್ಪೆಷಾಲಿಟಿ ಅಂದರೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಕೂಡ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆಗೆ ಅವರು ಕೂಡ ಕೈ ಜೋಡಿಸಿರುವಂಥದ್ದು. ಫಸ್ಟ್ ಆಫ್ ಆಲ್ ಈ ವಿಷಯಕ್ಕೋಸ್ಕರ ಎಲ್ಲ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಎಲ್ಲ ಮಾಧ್ಯಮದವರಿಗೂ ಕೂಡ ಜಿಲ್ಲಾಡಳಿತದ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದ ಮತ್ತು ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಶ್ರೀನಿವಾಸ್ ಇಂದಾಜೆ ಅವರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಅವರೆಲ್ಲ ಪದಾಧಿಕಾರಿಗಳು, ಎಲ್ಲ ಮೆಂಬರ್ಸ್ಗಳು ಕಂದಾಯ ಇಲಾಖೆಗಿಂತಲೂ ಜಾಸ್ತಿ ಉತ್ಸುಕತೆ ಒಳಗಡೆ ಅವರು ಕೂಡ ಈ ಪ್ರೋಗ್ರಾಮಲ್ಲಿ ಜಾಯ್ನ್ ಆಗ್ತೀವಿ ಸರ್. ಈ ಸಲ ನಾವು ಉಳಿಯೋಣ, ಯಾಕೆಂದರೆ ನಾನು ಬರ್ತಾ ಇದ್ದಾಗೆ ನೋಡಿದೆ ಜನ ಕಡಿಮೆ ಇದ್ದಾರೆ, ಕರೆಕ್ಟಾಗಿ ಕೂತ್ಕೊಂಡು ಆಲಿಸಿದ್ರೆ ಮಧ್ಯಾಹ್ನ 2 ಗಂಟೆ ನಂತರ ಯಾರೂ ಜನನೂ ಸಿಗಲ್ಲ. ನಾನು ಭಾಳ ಕಡೆಗಳಲ್ಲಿ ಶಿಶಿಲಕ್ಕೆ ಹೋದಾಗ, ಪಾಲ್ತಾಡಿಗೆ ಹೋದಾಗ ನಾನೇ ಉಳಿತೀನಿ ಅಂತ ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ಸರ್ ಏನು ಸಮಸ್ಯೆನೇ ಇಲ್ಲ ಸರ್, ಏನು ಮಾಡೋದು ನೀವು. ಮತ್ತು ಕೆಲವೊಂದು ಕಡೆಗಳಲ್ಲಿ ಸುಮ್ಮನೆ ಉಳಿಬೇಕು ಅಂತ ಉಳಿದು ಎಂಟರ್ಟೈನ್ಮೆಂಟ್ಗೆ ಉಳಿಯೋದು ಅನ್ನೋದು ಇದರೊಳಗಡೆ ಆಗಬಾರ್ದು. ಆದರೂ ಆಯಾ ಭಾಗದ ಜನರ ಜೀವನ ಶೈಲಿಯನ್ನು ಅರ್ಥ ಮಾಡ್ಕೊಳೋದಕ್ಕೆ, ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳೋದಕ್ಕೆ ಬರೀ ನಾವು ಕೇಳಿದ್ರೆ ಸಾಕಾಗಲ್ಲ, ಕೆಲವೊಂದು ಸಾಂಕೇತಿಕವಾಗಿ ನಾವು ಉಳಿಯೋ ಕೆಲಸವನ್ನು ನಾವು ಮಾಡಬೇಕಾಗಿರುತ್ತೆ. ಹಾಗಾಗಿ ಇವತ್ತು ಅವರ ತಂಡನೂ ಕೂಡ ಸೇರ್ಕೊಳೋದ್ರಿಂದ ಇವತ್ತು ಈ ಗ್ರಾಮದಲ್ಲೇ ಉಳಿಯುವಂತಹ ಒಂದು ನಿರ್ಧಾರವನ್ನು ಮಾಡಿಕೊಂಡು ಪೂರ್ವ ತಯಾರಿ ಮಾಡಿಕೊಂಡೇ ನಾವು ಬಂದಿದ್ದೀವಿ. ಹಾಗಾಗಿ ನನಗಂತೂ ಒತ್ತಡ ಇಲ್ಲ, ಹೋಗಬೇಕು ಇದರೊಳಗಡೆ ಮಾಡಬೇಕು ಅನ್ನೋಂಥ ಯಾವ ಒತ್ತಡವೂ ನನಗಿಲ್ಲ.
ನೀವು ಎಷ್ಟು ಸಮಯ ಇಲ್ಲಿದ್ದು. ಭಾಳ ಗ್ರಾಮಗಳಲ್ಲಿ ಕೆಲವೊಂದು ಸಲ ನಾನು 6 ಗಂಟೆ 7 ಗಂಟೆ ಮೇಲೆ ಇದ್ದರೆ ಜಿಲ್ಲಾಧಿಕಾರಿಗಳು ಇದರೊಳಗಡೆ ಆದರೆ ಸಾಕು, ಜನನೇ ಇಲ್ಲ, ಎಷ್ಟು ಹೊತ್ತು ಇವ್ರನ್ನ ಎಂಟರ್ಟೈನ್ ಮಾಡೋದು ಅನ್ನೋ ಟೈಪ್ ಒಳಗಡೆ ಇರುತ್ತೆ. ಅದಕ್ಕೆ ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕೆಲವೊಂದು ಸಲ 6 ಗಂಟೆ ಆದ್ರ ಮೇಲೆ ಹೋಗ್ತಾರೆ ಅನ್ನುವಂಥ ಅಪನಂಬಿಕೆ ಯಾರಿಗೂ ಬೇಡ. ಇವತ್ತು ರಾತ್ರಿ ಇಲ್ಲೇ ಉಳಿಯುವಂಥ ಒಂದು ಯೋಜನೆಯನ್ನೇ ಮಾಡಿಕೊಂಡು ಇದರೊಳಗಡೆ ಬಂದಿದ್ದೀವಿ. ಹಾಗಾಗಿ ಮುಕ್ತವಾದಂಥ ಸಮಯ ಇದೆ. ವೈಯಕ್ತಿಕ ವಿಚಾರಗಳು ನಾವು ಈ ಒಂದು ಮಾನ್ಯ ಶಾಸಕರು ಕೂಡ ಜಾಯ್ನ್ ಆಗಿದ್ದಾರೆ ಇದರೊಳಗಡೆ, ಅವರಿಗೂ ಕೂಡ ಇದರೊಳಗಡೆ ಹೇಳ್ತಾ, ಇಲ್ಲಿ ಬರುವಂಥ ಸಮಸ್ಯೆಗಳಲ್ಲಿ ನಾವು 2 ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಡಿವೈಡ್ ಮಾಡ್ಕೋಬೋದು. ಒಂದು ಸಮುದಾಯ ಆಧಾರಿತ ಸಮಸ್ಯೆಗಳು, ಅದನ್ನು ಮಾನ್ಯ ಶಾಸಕರು ನಾವು ಮತ್ತು ಸರ್ಕಾರದ ಹಂತದೊಳಗಡೆ ಯಾವ ರೀತಿಯಾಗಿ ನಾವು ವಿಷಯಗಳನ್ನು ಫಾಲೋ ಅಪ್ ಮಾಡಿಕೊಂಡು ಸಮುದಾಯಕ್ಕೆ ಸಂಬಂಧಪಟ್ಟ ಇಶ್ಯೂಸ್ಗಳು, ಒಂದು ಶಾಲೆಯ ಅಭಿವೃದ್ಧಿ ಆಗಿರ್ಬೋದು, ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, ಮತ್ತು ಬೇರೆ ರೀತಿಯಾದಂಥ ಪಾಲಿಸಿ ಲೆವೆಲ್ ಡಿಸಿಷನ್ಸ್ಗಳನ್ನು ನಾವು ನೋಡುವಂಥ ಇದರೊಳಗಡೆ ನಾವು ನೋಡ್ಬೋದು. ಮತ್ತು ವೈಯಕ್ತಿಕವಾದಂಥ ಕೆಲವೊಂದು ಇಶ್ಯೂಸ್ಗಳಿರುತ್ತೆ. ಅವ್ರಿಗೆ ಪಿಂಚಣಿ ಒಳಗಡೆ ಏನೋ ಒಂದು ಸಮಸ್ಯೆ ಇರ್ಬೋದು, ನಮ್ಮಲ್ಲಿ BPL ಕಾರ್ಡ್ಸ್ಗಳಲ್ಲಿರ್ಬೋದು, ರೇಷನ್ ಕಾರ್ಡಲ್ಲಿರ್ಬೋದು, ಗ್ರಾಮ ಪಂಚಾಯಿತಿಯಲ್ಲಿ ಇರ್ಬೋದು, ಅಥವಾ ಅವರ ಮನೆಯ ದಾರಿಯ ಸಮಸ್ಯೆ ಇರ್ಬೋದು, ಬೇರೆ ಯಾವುದೇ ಒಂದು ಫಲಾನುಭವವನ್ನು ತೊಗೊಳೋದ್ರೊಳಗಡೆ ಆಗ್ತಾ ಇರುವಂಥ ತೊಂದರೆಗಳಿರ್ಬೋದು. ಈ ವಿಷಯವನ್ನು ನಾವು ಇವತ್ತು ವೈಯಕ್ತಿಕ ವಿಷಯ ಮತ್ತು ಸಾಮುದಾಯಿಕ ಬೇಸ್ಡ್ ಪ್ರಾಬ್ಲಮ್ಸ್ಗಳನ್ನು ನಾವು ಮುಕ್ತವಾಗಿ ಚರ್ಚೆ ಮಾಡಿಕೊಂಡು ಯಾವುದ್ಯಾವುದಕ್ಕೆ ನಾವು ಇವತ್ತು ಸೊಲ್ಯೂಷನನ್ನು ನಾವು ಕಂಡುಹಿಡಿಯೋಕ್ಕಾಗುತ್ತೆ ಅದನ್ನು ನಾವು ನೋಡೋಣ. ಮತ್ತು ಕಂದಾಯ ಇಲಾಖೆ ಒಳಗಡೆ ನಾವೇನು ಪೆನ್ಷನ್ಸನ್ನು ಕೊಡ್ತಾ ಇರ್ತೀವಿ, ಅದರೊಳಗಡೆ ಓವರ್ ದ ಕೌಂಟ್ರಲ್ಲಿ ನಮ್ಮ ಹತ್ರ ಈಗ PM ಕಿಸಾನ್, ಈಗ ನಾನು ಭಾಳಷ್ಟು ಕೌಂಟರ್ಸ್ಗಳನ್ನು ನಾವು ನೋಡಿದ್ದೀವಿ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ವಿಶೇಷ ಮುತುವರ್ಜಿಯನ್ನು ವಹಿಸಿ ಮಾಹಿತಿಯನ್ನು ಕೊಡೋದಕ್ಕೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಮತ್ತು ನಮ್ಮ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್, ಇನ್ಕ್ಲೂಡಿಂಗ್ ಈ ಸಲದ ಗ್ರಾಮ ವಾಸ್ತವ್ಯದಲ್ಲಿ ಪೊಲೀಸ್ ಇಲಾಖೆಯಿಂದನೂ ಕೂಡ ಕೌಂಟರ್ಗಳನ್ನು ಕೊಟ್ಟು ಮಾಹಿತಿಯನ್ನು ಕೊಡುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಈ ಪಾಯಿಂಟಲ್ಲಿ ಹೇಳೋದಿಷ್ಟೇ, ಇನ್ಫಾರ್ಮೇಷನ್ ಈಸ್ ವೆಲ್ತ್ ಅಂತ. ಯಾವುದೇ ಒಂದು ಮಾಹಿತಿ ಅದು ದೊಡ್ಡದಾದಂತಹ ಒಂದು ನಮಗೆ ಮೆಟ್ಟಿಲುಗಳಾಗಿ, ವೈದ್ಯನಾಗಿ ಕೂಡ ಕೆಲವೊಂದು ಮಾತು, ಐ ಕಾಂಟ್ ಸಿ ವಾಟ್ ಮೈಂಡ್ ಡಸಂಟ್ ನೋ ಅಂತ. ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ನಮಗೆ ಕಣ್ಣಿಗೆ ಕಾಣಲ್ಲ ಅಂತ. ಹಾಗಾಗಿ ನಿಮಗೆ ಆದಷ್ಟು ಮಾಹಿತಿಗಳನ್ನು ಕೊಟ್ಟು ಸಾರ್ವಜನಿಕವಾಗಿ ಸರ್ಕಾರದಲ್ಲಿ ಸಿಗುವಂಥ ಎಲ್ಲ ಸ್ಕೀಮ್ಸ್ಗಳಲ್ಲಿ ನಿಮಗೆ ಜಾಗೃತಿಯನ್ನು ಮೂಡಿಸಿ, ನಾವು ನಿಮಗೆ ಯಾವುದನ್ನು ಸೇವೆ, ಸಮಾಜ ಸೇವೆಯಾಗಿ ಅಲ್ಲ, ಇದು ನಮ್ಮ ಕರ್ತವ್ಯ. ಸರ್ಕಾರದ ಅಧಿಕಾರಿಗಳಾಗಿ ನಾವು ಸಂಬಳವನ್ನು ತೊಗೊಳೋದು ಪ್ರತಿಯೊಂದು ಸ್ಕೀಮ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋದಕ್ಕೋಸ್ಕರ ನಾವು ಸರ್ಕಾರಕ್ಕೆ ನಮಗೆ ಸಂಬಳವನ್ನು ಕೊಡ್ತಾ ಇದೆ. ನಾವೇನೋ ಮಾಡೋದ್ರಿಂದ ನಾವು ಸಮಾಜ ಸೇವೆ ಮಾಡೋ ಟೈಪ್ ಒಳಗಡೆ ಅಲ್ಲ. ಆ ಪಾಯಿಂಟನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ, ನಿಮಗೆ ಯಾವುದ್ಯಾವುದಕ್ಕೆ ಅರ್ಹತೆ ಇದೆ, ವಿಧವಾ ವೇತನ, ಮತ್ತು ನಮ್ಮ ಎಂಡೋಸಲ್ಫಾನ್ ಪೀಡಿತರು ಯಾರಾದರೂ ಇದ್ದರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ವಿಕಲಚೇತನರಿಗೆ ಆಗಿರ್ಬೋದು, ಮತ್ತು 40 ವರ್ಷಗಳ ನಂತರನೂ ಕೂಡ ಮದುವೆ ಆಗದೆ ಇರುವಂತಹ ಇದರೊಳಗಡೆ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಸ್ಕೀಮ್ಸ್ಗಳಲ್ಲೂ ಕೂಡ. ಮತ್ತು ನಮ್ಮಲ್ಲಿ BPL ಕಾರ್ಡ್ಸ್ಗಳು, ಭಾಳಷ್ಟು ಜನರ ಹತ್ರ ಈಗಲೂ ಕೂಡ BPL ಕಾರ್ಡ್ ಇರಲ್ಲ. ಆಧಾರ್ಗೆ ಅದರದೇ ಆದಂಥ ಸಮಸ್ಯೆಗಳೇನಾದರೂ ಇದ್ದರೆ ನೀವು ನನಗೆ ಇವತ್ತು ಮುಕ್ತವಾಗಿ ಚರ್ಚೆ ಮಾಡಿದ್ರೆ ನಾವು ಅದನ್ನು ಲಾಜಿಕಲ್ ಕನ್ಕ್ಲೂಷನ್ಗೆ ತೊಗೊಂಡೋಗೋದಕ್ಕೆ ನಾವು ಸಹಾಯ ಮಾಡ್ಬೋದು. ಈ ಪಾಯಿಂಟ್ಗಳನ್ನು ನಾನು ನಿಮಗೆ ಹೇಳ್ತಾ, ಇಲ್ಲಿ ಇದಕ್ಕೆ ಏನು ಸ್ಮಶಾನಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಸಾರ್ವಜನಿಕ ಸ್ಮಶಾನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಿರ್ಬೋದು, ಅದರೊಳಗಡೆ ಯಾವುದಾದ್ರೂ ಇಂಪ್ರೂವ್ಮೆಂಟ್ ಆಗೋದಿದ್ದರೆ ಸರ್ಕಾರದ ಆಸ್ತಿಗಳನ್ನು ಯಾರಾದರೂ ಬೇರೆಯವರಾದರೂ ಒತ್ತುವರಿ ಮಾಡ್ಕೋತಾ ಇದ್ದರೆ ಅದನ್ನು ಸಾರ್ವಜನಿಕ ಪರ್ಪಸ್ಗೆ ರಿಸರ್ವೇಷನ್ ಮಾಡೋದಾಗಿರ್ಬೋದು, ಬೇರೆ ಯಾರಿಗಾದರೂ ಮತದಾರರ ಚೀಟಿ ಒಳಗಡೆ ಇರುವಂಥ ಸಮಸ್ಯೆಗಳಾಗಿರ್ಬೋದು, ಮತ್ತು ಶಾಲೆ ಕಾಲೇಜುಗಳಿಗೆ ಈಗಲೇ ಮುಂದೆ ಏನಾದರೂ ಊರು ಡೆವಲಪ್ಮೆಂಟ್ ಆದರೆ ಬೇಕಾಗಿರುವಂಥ ನೆಕ್ಸ್ಟು 30 ರಿಂದ 50 ವರ್ಷಗಳ ಕಾಲದಲ್ಲಿ ನಾವು ಯಾವ ರೀತಿಯಾದಂತಹ ಜಾಗಗಳನ್ನು ನಾವು ಈಗಲೇ ರಿಸರ್ವ್ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ, ಮತ್ತು ಎಲ್ಲ ಸಮುದಾಯದವರಿಗೂ ಬೇಕಾಗಿರುವಂತಹ ಮುಂದೆ ಎಲ್ಲ ಸಮುದಾಯಗಳು ಸಹಬಾಳ್ವೆಯನ್ನಾಗಿ ಮಾಡೋ ಹಾಗೆ, ಸಾಮಾಜಿಕ ಒಂದು ಸಹೋದರತೆಗೆ ಪೂರಕವಾಗುವ ಹಾಗೆ ಬೇಕಾಗಿರುವಂತಹ ಪ್ಲ್ಯಾನಿಂಗನ್ನು ಕೂಡ ಮಾಡ್ಕೊಳೋದ್ರ ಬಗ್ಗೆ ನಾವು ಮುಕ್ತವಾಗಿ ನಾವು ಚರ್ಚೆಯನ್ನು ನಾವು ಮಾಡ್ಬೋದು. ಮತ್ತು ಭಾಳ ಇಂಪಾರ್ಟೆಂಟ್ ಆಗಿ ಮಾನ್ಯ ಕಂದಾಯ ಸಚಿವರು ಎಲ್ಲ ಒಂದು ಪ್ರೋಗ್ರಾಮ್ಸ್ಗಳಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಯಾವುದಾದ್ರೂ ಒಂದು ಜಾಗದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನಾಂಗದವರಿದ್ದರೆ ಅಂಥವರ ಮನೆಯನ್ನು ನಾವು ಕಡ್ಡಾಯವಾಗಿ ನಾನು ವಿಸಿಟ್ ಮಾಡೋದಕ್ಕೆ ನಾನು ಇದು ನೋಡ್ತೇನೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಅಥವಾ ಯಾವುದಾದ್ರೂ DC ಮನ್ನಾ ಜಾಗದ್ದು ಸಮಸ್ಯೆಗಳೇನಾರಿದ್ದರೆ ಅದನ್ನು ಕೂಡ ನಾವು ಸ್ಪಷ್ಟವಾಗಿ ನಾವು ಚರ್ಚೆಯನ್ನು ನಾವು ಮಾಡ್ಬೋದು. ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಭಾಳಷ್ಟು ಏನು ಇದಿರುತ್ತೆ, ಏನು ನಿವೇಶನ ರಹಿತರಿಗೆ ಜಾಗವನ್ನು ಕೊಡೋದಕ್ಕೆ, ಯಾರಾದರೂ ಒಬ್ಬರು ಅವರಿಗೆ ಸ್ವಂತ ಜಾಗ ಇಲ್ಲ, ಅವರಿಗೆ ನಿವೇಶನ ರಹಿತರಿಗೆ ನಿವೇಶನವನ್ನು ಕೊಡುವಂಥ ಕೆಲಸ ಆಗಿರ್ಬೋದು, ಅಥವಾ
ಯಾವುದಾದ್ರೂ ಮನೆಗಳಲ್ಲಿ ನಿವೇಶನ ಅಥವಾ ಮನೆಗಳನ್ನು ಸ್ಯಾಂಕ್ಷನ್ ಮಾಡೋದು ಗ್ರಾಮ ಪಂಚಾಯತಿ ಅಧಿಕಾರ ಇರುತ್ತೆ. ಆದರೆ ಸಂಬಂಧಪಟ್ಟಾಗೆ ನಿವೇಶನ ಕೊಡೋದ್ರ ಬಗ್ಗೆ ಸರ್ಕಾರಿ ಆಸ್ತಿಗಳನ್ನು ನಾವು ರಿಸರ್ವೇಷನ್ ಮಾಡೋದಿದ್ರೆ ಘನತ್ಯಾಜ್ಯ ಘಟಕಗಳನ್ನು ಮಾಡೋದಕ್ಕೆ ಭಾಳಷ್ಟು ಇಲ್ಲಿ ಆ ಥರ ಸಮಸ್ಯೆಗಳಿರಲ್ಲ. ಆದರೂ ಅವ್ರದ್ದೇ ಆದಂಥ ಒಂದು ತಿಪ್ಪೆಗುಂಡಿ ಅದರದ್ದೇ ಆದಂಥ ವ್ಯವಸ್ಥೆ ಇರುತ್ತೆ. ಆದರೂ ಕೂಡ ಒಂದು ಗ್ರಾಮ ಬೆಳೆದ ನಂತರ ಘನತ್ಯಾಜ್ಯ ಘಟಕವನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟಕರವಾಗಿರುವಂಥ ಒಂದು ಪಾಯಿಂಟು. ಇಲ್ಲಿ ನನಗೆ ಭಾಳ ಖುಷಿಯಾಗಿರೋದು ಒಂದು ಬ್ಯಾಕ್ ಡ್ರಾಪಲ್ಲಿ ನೋಡಿದ್ರೆ ಪಡುಮಲೆ, ಬೀರ್ಮಲೆ ಬೆಟ್ಟ, ಇವೆಲ್ಲ ಯಾವುದು ಬೆಟ್ಟ ಇದು, ಏನಾರು ಹೆಸರಿದೆಯಾ? ಭಾಳ ಗ್ರೀನ್ ಆಗಿರುವಂಥ ಬ್ಯಾಕ್ ಡ್ರಾಪ್. ಓಕೆ, ಶಂಕಪಾಲ ಬೆಟ್ಟ ಎಷ್ಟು ಹಚ್ಚ ಹಸಿರಲ್ಲಿ ಕಾಣ್ತಾ ಇರುವಂಥ ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಆಗಿರ್ಬೋದು, ತ್ಯಾಜ್ಯ ಆಗಿರ್ಬೋದು, ಎಲ್ಲೆಂದರಲ್ಲಿ ಹಾಕೋ ಮುಖಾಂತರ ಈಗ ಎಲ್ಲ ನಗರಗಳು ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದು ಕಟ್ಟ ಕಡೆಯ ಪಶ್ಚಿಮ ಘಟ್ಟಗಳ ನಡುವೆ ಇರುವಂತಹ ತೊಟ್ಟಿಲಲ್ಲಿರುವಂಥ ಕೆಲವು ಗ್ರಾಮಗಳು ಕೂಡ ನಾವು ಘನತ್ಯಾಜ್ಯಗಳಿಂದಾಗಿ ಕಲುಷಿತ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂಥ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇದೆ. ಅದರ ಜೊತೆಗೆ ನ್ಯಾಯಬೆಲೆ ಅಂಗಡಿ, ಅಂಗನವಾಡಿಗಳಲ್ಲಿ ಏನಾದರೂ ಸಮಸ್ಯೆಗಳಿದೆ ಅವನ್ನು ಕೂಡ ನಾವು ಗ್ರಾಮ ಪಂಚಾಯತಿಯಿಂದ ನಾವು ಮುಕ್ತವಾಗಿ ಚರ್ಚೆಯನ್ನು ನಾವು ಮಾಡ್ಕೊಳ್ಳೋಣ. ಬೇರೆ ಒಂದು ನಮ್ಮಲ್ಲಿ ನಮೂನೆ 50 ಫಾರ್ಮ್ 50, 53, 57 ಸಂಬಂಧಪಟ್ಟ ಅರ್ಜಿಗಳನ್ನು ಸಂಬಂಧಪಟ್ಟ VA RI ಅವರು ಕಡತವನ್ನು ಬಿಲ್ಡಪ್ ಮಾಡಿ ಏನು ಕಮಿಟಿ ಇರುತ್ತೆ, ಬಗೆಹರಿಕುಂ ಸಮಿತಿಗಳಿರುತ್ತೆ, ಅದರ ಮುಂದೆ ಮಂಡನೆ ಮಾಡೋದಕ್ಕೆ ಏನೇನು ಕ್ರಮ ತಗೋಬೇಕೋ ಅದನ್ನು ಮಾಡೋಣ. SC STಗೆ ಸಂಬಂಧಪಟ್ಟ ಹಾಗೆ ಬೇರೆ ಎಲ್ಲ ಏನೇನು ಬೆನಿಫಿಟ್ಗಳಿದೆ, SCP TSP ಗ್ರ್ಯಾಂಟ್ಗಳ ಸದ್ಬಳಕೆ ಹೇಗೆ ಆಗ್ತಾ ಇದೆ, ಮತ್ತು ವಿಕಲಚೇತನರಿಗೆ ಸಂಬಂಧಪಟ್ಟ ಏನಾದರೂ ಇಶ್ಯೂಸ್ಗಳಿದ್ದರೆ ನಾವು ಇವತ್ತು ಚರ್ಚೆ ಮಾಡೋಣ. ಹಾಗಾಗಿ ಯಾಕೆ ನಾನು ಒಂದು ಸ್ವಲ್ಪ ಓಪನ್ ಆಗಿ ಭಾಳಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ತಾ ಇದ್ದೀವಿ ಅಂದರೆ ನನ್ನ ಕಡೆಯಿಂದ ಯಾವುದೇ ರೀತಿಯಾದಂಥ ಅರ್ಜೆನ್ಸಿ ಇರಲ್ಲ. ಓಕೆ, ಮತ್ತು ವಿಷಯಾಧಾರಿತ ಚರ್ಚೆಗಳನ್ನು ಮಾಡೋಣ. ಬೇರೆ ಎಲ್ಲ ಇದರೊಳಗಡೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಇವತ್ತು ಪ್ರತಿಯೊಂದು ಪಾಯಿಂಟನ್ನು ಕೂಡ ಭಾಳ ಡಿಟೇಲ್ ಆಗಿ ನಾವು ತೊಗೊಳೋದಕ್ಕೆ ನಮಗೆ ಇವತ್ತು ಸಮಯಾವಕಾಶ ಮತ್ತು ಎಲ್ಲ ಇರೋದರಿಂದ ಈ ಒಂದು ಪ್ರೋಗ್ರಾಮ್ನ ಸದ್ಬಳಕೆಯನ್ನು ನೀವೆಲ್ಲರೂ ಮಾಡ್ಕೋಬೇಕು ಅನ್ನುವಂಥ ಪಾಯಿಂಟನ್ನು ಹೇಳ್ತಾ ಮತ್ತು ಕಾಲಕಾಲಕ್ಕೆ ನಾವು ಇಂಟ್ರ್ಯಾಕ್ಟ್ ಮಾಡ್ತಾ ಇದನ್ನು ಹೋಗೋಣ. ಈ ಒಂದು ಅವಕಾಶ ಏನು ಪಡವನ್ನೂರು ಗ್ರಾಮದಲ್ಲಿ, ಬಡಗನ್ನೂರು ಗ್ರಾಮ ಪಂಚಾಯತಿಲಿ ಗ್ರಾಮ ವಾಸ್ತವ್ಯ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು ಭಾಳ ನನಗೆ ಖುಷಿ ಕೊಟ್ಟಿರುವಂಥ ವಿಷಯ. ಈ ಒಂದು ಪ್ರೋಗ್ರಾಮ್ ಎಲ್ಲರಿಗೂ ಸದ್ಬಳಕೆ ಆಗಲಿ ಅಂತ ಆಶಿಸ್ತೀನಿ. ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ನಮ್ಮ ಜೊತೆ ಪುತ್ತೂರು ತಾಲೂಕಿನ ಸನ್ಮಾನ್ಯ ಶಾಸಕರಾಗಿರುವ ಶ್ರೀಯುತ ಸಂಜೀವ ಮಠಂದೂರು ಉಪಸ್ಥಿತರಿದ್ದಾರೆ. ಸಮಸ್ತ ಗ್ರಾಮಸ್ಥರ ಪರವಾಗಿ ಅತ್ಯಂತ ಗೌರವದಿಂದ ತಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ದಿನೇಶ್ ಕುಮಾರ್ ವೈಕೆ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಮಂಗಳೂರು ವಿಭಾಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸಮಸ್ತ ಗ್ರಾಮಸ್ಥರ ಪರವಾಗಿ ಗೌರವ ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಇದೀಗ ಈ ಕಾರ್ಯಕ್ರಮದ ಜೊತೆಯಲ್ಲಿ AJ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ವತಿಯಿಂದ ವಿವಿಧ ವಿಭಾಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಜೊತೆಯಾಗಿ ಭಾರತೀಯ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ರಕ್ತದಾನ ಶಿಬಿರ ಕೂಡ ನಡೀತಾ ಇದೆ. ದಯವಿಟ್ಟು ಸದ್ಬಳಕೆ ಮಾಡಿಕೊಳ್ಳಿ ಅನ್ನುವ ಕೋರಿಕೆಯೊಂದಿಗೆ ಸನ್ಮಾನ್ಯ ಶಾಸಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕನ್ನಡದಲ್ಲಿ ಮಾತಾಡ್ತೇನೆ, ಆಗದ? ತುಂಬ ಅಧಿಕಾರಿಗಳಿಗೆ ತುಳು ಬರಲಿಕ್ಕಿಲ್ಲ. ಪುತ್ತೂರು ತಾಲೂಕಿನ ಬಡಗನೂರು ಗ್ರಾಮ ಪಂಚಾಯಿತಿನ ಪಡುವನೂರು ಗ್ರಾಮದ ಈ ಸುಳ್ಯ ಪದವಿನ ಸರ್ವೋದಯ ಪ್ರೌಢಶಾಲೆಯಲ್ಲಿ ನಡೆಯುತ್ತಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆಗೆ ಎನ್ನುವಂಥ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಉದ್ದೇಶಿಸಿ ಮಾತಾಡಿದಂಥ ನಮ್ಮ
ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂತ ಕೆ ವಿ ರಾಜೇಂದ್ರ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಸಹಾಯಕ ಆಯುಕ್ತರೇ, ನಮ್ಮ ಪೊಲೀಸ್ ಅಧೀಕ್ಷಕರೇ, ನಮ್ಮ ಅರಣ್ಯ ಇಲಾಖೆಯ DF ಅವರೇ, ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳೇ, ಸೇರಿರುವಂಥ ಎಲ್ಲ ನಾಗರಿಕ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ ಶ್ರೀನಿವಾಸ್ ಇಂದಾಜಿ ಅವರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಅವರನ್ನು ಉಲ್ಲೇಖ ಮಾಡದಿದ್ದರೆ ಅಪೂರ್ಣ ಆಗ್ಬೋದು. ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ. ಜಿಲ್ಲಾ ಮಟ್ಟದಿಂದ ಹಿಡಿದು ಗ್ರಾಮ ಮಟ್ಟದವರೆಗಿನ ಅಧಿಕಾರಿಗಳು ಒಂದು ಹಳ್ಳಿಗೆ ಹೋಗಿ ಹಳ್ಳಿಯಲ್ಲಿ ಆ ಹಳ್ಳಿಯ ಬದುಕನ್ನು ತಿಳ್ಕೊಳ್ಳುವ ಜೊತೆಯಲ್ಲಿ ಹಳ್ಳಿಯ ಜನರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದೇ ಇವತ್ತಿನ ಈ ಒಂದು ಕಾರ್ಯಕ್ರಮ. ಇವತ್ತು ಕರ್ನಾಟಕ ಸರ್ಕಾರ, ಅದರಲ್ಲಿಯೂ ಕಂದಾಯ ಇಲಾಖೆ, ನಮ್ಮ ಆರ್ ಅಶೋಕ್ ಆ ಕಂದಾಯ ಸಚಿವರಾಗಿ ಇವತ್ತು ಕಂದಾಯ ಇಲಾಖೆಯನ್ನು ಜನರ ಮನೆ ಬಾಗಿಲಿಗೆ ಕೊಂಡೋಗಬೇಕು ಎನ್ನುವ ದೃಷ್ಟಿಯಿಂದ ಈ ಒಂದು ವಿನೂತನ ಕಾರ್ಯಕ್ರಮ ಇವತ್ತು ಈ ಒಂದು ಸುಳ್ಯ ಪದವಲ್ಲಿ ನಡೀತಾ ಇದೆ. ನಾನು ಕಂಡುಕೊಂಡಾಗೆ ಇವತ್ತು ಗ್ರಾಮೀಣ ಭಾಗದ ಜನರಿಗೆ, ಅದರಲ್ಲಿಯೂ ಪುತ್ತೂರು ತಾಲೂಕಲ್ಲಿ ಜನರಿಗೆ ಭಾರಿ ಹತ್ತಿರ ಇರುವಂಥ ಇಲಾಖೆ ಒಂದು ಕಂದಾಯ ಇಲಾಖೆ. ಅದು ಬಿಟ್ಟರೆ ನಮ್ಮ ಪಂಚಾಯತ್, ಗ್ರಾಮ ಪಂಚಾಯತ್, ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯತಲ್ಲಿ ಸಮಸ್ಯೆಗಳು 100ಕ್ಕೆ 100 ಪರಿಹಾರ ಆದರೆ ಜನ ನೆಮ್ಮದಿ ಸಮೃದ್ಧಿಯ ಬದುಕನ್ನು ಆ ಹಳ್ಳಿಯಲ್ಲಿ ಕಾಣ್ತಾರೆ ಎನ್ನುವಂಥದ್ದು ನನ್ನ ಭಾವನೆ. ಆ ದಿಸೆಯಿಂದ ಇವತ್ತು ಸರ್ಕಾರ ಕೂಡ ಆ ಜನರಿಗೆ ಕಂದಾಯ ಇಲಾಖೆಯಿಂದ ಏನೇನು ಅನುಕೂಲತೆಗಳನ್ನು ಒದಗಿಸಬೇಕೋ, ಏನೇನು ಅನಾನುಕೂಲತೆಗಳು ಇದೆಯೋ ಇದನ್ನು ಆನ್ ಸ್ಪಾಟ್ ಸ್ಥಳದಲ್ಲಿ ಅದಕ್ಕೆ ನಾವು ಇತ್ಯರ್ಥವನ್ನು ಮಾಡಬೇಕು ಅಂತೇಳಿ ನಮ್ಮ ಸಚಿವರಂತ ಆರ್ ಅಶೋಕ್ ಅವರು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರು ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂಥ ಒಂದು ಗ್ರಾಮ ವಾಸ್ತವ್ಯವನ್ನು ಮಾಡ್ತಾ ಇದ್ದಾರೆ. ಈ ಗ್ರಾಮ ವಾಸ್ತವ್ಯ ಮಾಡಬೇಕಿದ್ರೆ ಇದರ ಫಲಿತಾಂಶ ಆ ಗ್ರಾಮದ ಜನರಿಗೆ ಸಿಗಬೇಕು. ಆ ಗ್ರಾಮದ ಜನರಿಗೆ ಸಿಗಬೇಕಿದ್ರೆ ಇಡೀ ಗ್ರಾಮದ ಜನ ಈ ಕಾರ್ಯಕ್ರಮದಲ್ಲಿ ಪೂರ್ತಿ ಇದ್ದು ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಉಲ್ಲೇಖ ಮಾಡಿ ಆ ಸಮಸ್ಯೆಗಳಿಗೂ ಒಂದಷ್ಟು ಪರಿಹಾರವನ್ನು ಕಂಡುಕೊಳ್ಬೇಕು. ಒಂದಷ್ಟು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ, ಒಂದಷ್ಟು ಬೇರೆ ಬೇರೆ ಇಲಾಖೆಗಳ ಮಟ್ಟದಲ್ಲಿ, ಇನ್ನೊಂದಷ್ಟು ಸರ್ಕಾರದ ಮಟ್ಟದಲ್ಲಿ, ಮತ್ತು ಜನಪ್ರತಿನಿಧಿಗಳ ಮಟ್ಟದಲ್ಲಿ ನಾವು ಆ ಪರಿಹಾರವನ್ನು ಕಂಡುಕೊಳ್ಳುವ ಮುಖಾಂತರ ಒಂದು ಮಹಾತ್ಮ ಗಾಂಧೀಜಿಯವರು ಕಂಡಂಥ ಗ್ರಾಮ ಸ್ವರಾಜ್ಯದ ರಾಮರಾಜ್ಯ ಆಗಬೇಕಿದ್ರೆ ಇವತ್ತು ಇಂಥ ಕಾರ್ಯಕ್ರಮಗಳಾದಾಗ ಮಾತ್ರ ಸಾಧ್ಯ. ನಾವು ಬರುವಾಗ ಭಾಳಷ್ಟು ಬ್ಯಾನರ್ಗಳನ್ನು ನೋಡಿದೆವು. ಆ ಬ್ಯಾನರ್ಗಳಿಗೆ ಇತಿಶ್ರೀ ಹಾಕಬೇಕು ನಾವು ಮುಂದಿನ ದಿನಗಳ ಜಿಲ್ಲಾಧಿಕಾರಿಗಳಿಗೆ. ಆ ಬ್ಯಾನರ್ಗಳು ಎಲ್ಲಿಯೂ ಬೀಳಬಾರ್ದು. ಅದರ ಬಗ್ಗೆ ಒಂದಷ್ಟು ಯೋಚನೆಯನ್ನು ಮಾಡಬೇಕು ನಾವು. ಈ ಸಮಾಜ, ಈ ಸರ್ಕಾರ, ಈ ಅಧಿಕಾರಿಗಳು, ಈ ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎಷ್ಟು ವಿಲೇವಾರಿ ಇರ್ಬೋದು, ನಿವೇಶನ ಇರ್ಬೋದು, ಇಂಥ ಬೇರೆ ಬೇರೆ ವೈಯಕ್ತಿಕವಾಗಿರ್ಬೋದು, ಸಾಮೂಹಿಕವಾಗಿರ್ಬೋದು, ಇದರ ಬಗ್ಗೆ ಒಂದಷ್ಟು ಇಲ್ಲಿ ನಾವು ಅದರ ಬಗ್ಗೆ ಮಾತಾಡಿದಾಗ, ಅದರ ಬಗ್ಗೆ ಬೆಳಕು ಚೆಲ್ಲಿದಾಗ ಒಂದಷ್ಟು ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು ಅಂತೇಳಿ. ಅದೇ ರೀತಿಯಲ್ಲಿ ಈ ಒಂದು ಗ್ರಾಮ ಕೇರಳ ಗಡಿ ಭಾಗದಲ್ಲಿರುವಂಥ ಗ್ರಾಮ, ಜಿಲ್ಲಾಧಿಕಾರಿಗಳೇ, ಬಾಕಿ ಗ್ರಾಮಕ್ಕಿಂತ ವಿಭಿನ್ನವಾಗಿರುವಂಥ ಗ್ರಾಮ. ಹೇಳಿದರು, ಇಲ್ಲಿರುವಷ್ಟು ಗಿರಿಗಳು, ಗಿರಿ ಶ್ರೇಣಿಗಳು ಎಲ್ಲಿಯೂ ಇಲ್ಲ. ಹನುಮಗಿರಿ, ಅಮರಗಿರಿ, ಗೆಜ್ಜೆಗಿರಿ, ಬಿಲ್ವಗಿರಿ, ಇನ್ನಷ್ಟು ಗಿರಿಗಳು ಇಲ್ಲಿ ಇದೆ. ಎಲ್ಲ ಗಿರಿ ಸಾಲುಗಳು, ಪ್ರೇಕ್ಷಣೀಯ ಜಾಗಗಳು, ಆ ಒಂದು ಹಚ್ಚ ಹಸಿರಾದಂಥ ಪರಿಸರ, ಇತಿಹಾಸ ಪುರುಷರ ಆ ನಾಡು, ಶ್ರದ್ಧಾ ಕೇಂದ್ರಗಳ ಬೀಡು, ಈ ಒಂದು ನಮ್ಮ ಪಡುಮಲೆಯ
ಈ ಒಂದು ಸುಳ್ಯ ಪದವು ಅಂತ ಹೇಳ್ಬೋದು. ಇಲ್ಲಿರುವಂಥ ಪ್ರಕೃತಿಯನ್ನು ಕೂಡ ಉಳಿಸುವ ದೃಷ್ಟಿಯಿಂದ, ಪ್ರಕೃತಿಯ ಮಧ್ಯೆ ಜೀವನ ಮಾಡುತ್ತಿರುವಂಥ ಆ ಕೃಷಿಕನ ಬದುಕು ಕೂಡ ಹಸನಾಗುವ ದೃಷ್ಟಿಯಿಂದ ಯೋಚನೆಗಳಾಗಬೇಕು. ಗಡಿಯಲ್ಲಿರುವಂಥ ಒಂದಷ್ಟು ಸಮಸ್ಯೆಗಳು, ಗಡಿಯ ರಸ್ತೆಗಳಿರ್ಬೋದು. ಇವತ್ತು ಏನಾಗಿದೆ ಅಂದರೆ, ಕರ್ನಾಟಕದಿಂದ ಕೇರಳಕ್ಕೆ ಹೋಗಿ ಕೇರಳದಿಂದ ಮತ್ತೆ ಕರ್ನಾಟಕಕ್ಕೆ ಬರುವಂಥ ರಸ್ತೆಗಳಿದೆ. ಒಂದು ರೆಕಾರ್ಡ್ ತನ್ನ RTC ಕೇರಳದಲ್ಲಿದ್ದು ಕುಮ್ಕಿ ಕರ್ನಾಟಕದಲ್ಲಿರುವಂಥ ಜಾಗವಿದೆ, ಸರಿಯಲ್ಲ? ಇಲ್ಲಿ ಪರಿಶಿಷ್ಟ ಪಂಗಡದ ಮರಾಠಿ ಸಮುದಾಯವರು ಪರಿಶಿಷ್ಟ ಪಂಗಡಕ್ಕೆ ಸೇರ್ತಾರೆ. ಕೇರಳದಿಂದ ಮದುವೆಯಾಗಿ ಬಂದಾಗ ಅವರು ಜನರಲ್ ಕ್ಯಾಟಗರಿಗೋ ಹಿಂದುಳಿದ ವರ್ಗಕ್ಕೋ ಬರ್ತಾರೆ. ಗಂಡ ಒಂದು ಏನು ಕೆಟಗರಿಗೆ ಬರ್ತಾನೆ, ಹೆಂಡತಿ ಮತ್ತೊಂದು ಕೆಟಗರಿಗೆ ಬರ್ತಾನೆ, BC ಅವರು. ಇಂತಹ ಕ್ಲಿಷ್ಟಕರವಾದಂಥ ಸಮಸ್ಯೆಗಳು ಕೂಡ ಇದೆ. ಅರಣ್ಯ ಇಲಾಖೆಯವರು ಕೂತಿದ್ದಾರೆ. ಬಹುಶಃ ಇಲ್ಲಿ ಜೀವನ ಮಾಡುವುದೇ ಕಷ್ಟ. ಒಬ್ಬ ಸತ್ತೋದ್ರೆ ಅವನನ್ನು ಚಟ್ಟದಲ್ಲಿ ಹೊತ್ತುಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಈ ಪರಿಸರದಲ್ಲಿ ಇದೆ. ಅರಣ್ಯ ಇಲಾಖೆಯವರು ಅದಕ್ಕೆ ಏನು ಪರಿಹಾರವನ್ನು ಕಂಡುಕೊಳ್ತಾರೆ ಅಂತ ನೋಡಬೇಕು. ಇನ್ನೊಂದು 10 ವರ್ಷ ಇದೇ ರೀತಿ ವರ್ಷದಲ್ಲಿ 8 ತಿಂಗಳು 10 ತಿಂಗಳು ಮಳೆ ಬಂದರೆ ಇಡೀ ಮಳೆ ಬೆಳೆಯುತ್ತದೆ. ನಾವು ಕಾಡನ್ನು ಮಳೆ ಬೆಳೆಯುವುದು ಅಂತ ಹೇಳ್ತೇವೆ ತುಳುವಿನಲ್ಲಿ. ಕಾಡು ತನ್ನಷ್ಟಕ್ಕೆ ಆಗ್ತದೆ, ಅರಣ್ಯ ಇಲಾಖೆಯವರು ಬೆಳೆಸಬೇಕಾಗಿಲ್ಲ. ಎಲ್ಲ ಜಾಗ ನಮ್ಮದೇ ಅಂತೇಳಿ ಇನ್ನು ಅರಣ್ಯ ಇಲಾಖೆಯವರು ಹೇಳ್ತಾರೆ. ಆ ಪರಿಸ್ಥಿತಿಯು ಬರ್ತದೆ ಮುಂದಿನ ದಿನಗಳಲ್ಲಿ. ಹೀಗೆ ಕಾಣೆ ಬಾಣೆ ಕುಮ್ಕಿದ್ದು ಸಮಸ್ಯೆ ಇದೆ. ಫಾರ್ಮರ್ 50, 53, 57 ಇದ್ದು ಸಮಸ್ಯೆಗಳಿದೆ. 911 ಇರ್ಬೋದು, 11 ಇರ್ಬೋದು. ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಇಂಥ ಬೇರೆ ಬೇರೆ ಆ ವೇತನಗಳ ಸಮಸ್ಯೆಗಳಿರ್ಬೋದು. ಪಂಚಾಯಿತಿಯಿಂದ ಉಲ್ಲೇಖ ಮಾಡಿದೆ, ಬೇರೆ ಬೇರೆ ಪಂಚಾಯಿತಿನ ರಿಸರ್ವೇಷನ್ ಬಗ್ಗೆ ಸಮಸ್ಯೆಗಳಿರ್ಬೋದು. ಹೀಗೆ 16 ಸಮಸ್ಯೆಗಳಿಗೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಅಭಿವೃದ್ಧಿ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಏನೇನು ಪರಿಹಾರವನ್ನು ಕಂಡುಕೊಳ್ಬೋದು, ಆ ಪರಿಹಾರವನ್ನು ಕಂಡುಕೊಳ್ಳುವ ಮುಖಾಂತರ ಒಂದಷ್ಟು ಇಡೀ ಸಮುದಾಯಕ್ಕೂ ಇಡೀ ಊರಿಗೂ ಮತ್ತು ತನಗೂ ಹೇಗೆ ಒಳಿತನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಪಡ್ಕೊಳ್ಬೋದು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಬಹುಶಃ ನಾನು ಕಂಡುಕೊಂಡಾಗೆ ಭಾಳಷ್ಟು ನಾಗರಿಕರು, ಜನಪ್ರತಿನಿಧಿಗಳು ಇಲ್ಲಿ ಬಂದು ಭಾಗವಹಿಸಿದ್ದೀರಾ. ಭಾಗವಹಿಸಿ ತಾವು ತಮ್ಮ ಆ ಮನವಿಗಳನ್ನು ಲಿಖಿತ ರೂಪದಲ್ಲಿ ಈಗಾಗಲೇ ಒಂದಷ್ಟು ಜನ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಕೂಡ ಸಲ್ಲಿಸಿದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮ್ಯಾನ್ಯುವಲಲ್ಲಿ ಕೂಡ ಕೊಟ್ಟಿದ್ದಾರೆ. ಇನ್ನು ಮೌಖಿಕವಾಗಿ ಕೂಡ ಕೇಳುವವರಿಗೆ ಅವಕಾಶಗಳಿದೆ. ಜಿಲ್ಲಾಧಿಕಾರಿಗಳು ಹೇಳಿದರು, ನಾನು ರಾತ್ರಿ ವಾಸ್ತವ್ಯಕ್ಕೂ ಬದ್ಧನಾಗಿದ್ದೇನೆ ಅಂತೇಳಿ, ಅವಶ್ಯಕತೆ ಬಿದ್ದರೆ ಅಂತೇಳಿ. ಸರಿಯಲ್ಲ? ನೀವು ರೆಡಿಯಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ಅವರು ಇಲ್ಲಿ ವಾಸ್ತವ್ಯ ಮಾಡಿದರೆ ಆತಿಥ್ಯ ಕೊಡಲಿಕ್ಕೂ ನಮ್ಮ ಶ್ರೀನಿವಾಸ್ ಇಂದಾಜೆ ಅವರ ನೇತೃತ್ವದಲ್ಲಿ ಬಹುಶಃ ರೆಡಿಯಾಗಿದ್ದಾರೆ. ಸರಿಯಲ್ಲ? ಉಳಿತಾ ಇದ್ದಾರೆ. ಹಾಗೆ ಒಟ್ಟು ಈ ಪಡುವಣ್ಣೂರು ಗ್ರಾಮ, ಈ ಒಂದು ಸುಳ್ಯ ಪದವು ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲದಂಥ ಸಮಸ್ಯಾ ಮುಕ್ತ ಗ್ರಾಮ ಆಗಬೇಕು. ಅದೇ ರೀತಿಯಲ್ಲಿ ಕಂದಾಯ ಸಮಸ್ಯೆಗಳಿಂದ ಮುಕ್ತ ಹೇಗಾಗ್ತದೋ ಎಲ್ಲ ಅಭಿವೃದ್ಧಿ ಪರ ಕಾರ್ಯಕ್ರಮಗಳಿಂದ ಮುಕ್ತ ಆಗಬೇಕು. 3800 ನಾನು ಅಂಕಿ ಸಂಖ್ಯೆ ನೋಡುವಾಗ 1000 ಇದ್ದಾರೆ. 25% ಹೆಚ್ಚು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿದ್ದಾರೆ. ಆ ಬಂಧುಗಳ ಬಗ್ಗೆ ಕೂಡ ನಾವು ಯೋಚನೆಯನ್ನು ಮಾಡಬೇಕು. ಅವರ ಆರ್ಥಿಕ ಸ್ಥಿತಿಗತಿಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಏನು ಮಾಡ್ಬೋದು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರನ್ನು ಇತರರಾಗಿ ಮುಂದುವರಿಯುವಾಗಿ ಏನು ಯೋಜನೆಗಳನ್ನು ಹಾಕಬೇಕು ಅಂತೇಳಿ ಅದನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಅದರ ಬಗ್ಗೆ ಕೂಡ ಒಂದಷ್ಟು ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಸಂತೋಷಪೂರ್ವಕವಾಗಿ ಭಾಗವಹಿಸ್ತಾ ಇದ್ದೇನೆ. ಒಬ್ಬ ಸರ್ಕಾರದ ಆಡಳಿತ ಪಾರ್ಟಿಯ ಜನಪ್ರತಿನಿಧಿಯಾಗಿ ಈ ಭಾಗದ ಜನರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ನಾನು ಕೂಡ ಬದ್ಧನಾಗಿದ್ದೇನೆ ಅಂತ ಹೇಳ್ತಾ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸನ್ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ AJ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ವತಿಯಿಂದ ಹಮ್ಮಿಕೊಂಡಿರುವ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರದ ಉದ್ಘಾಟನೆ ಮತ್ತು ಭಾರತೀಯ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ರಕ್ತದಾನ ಶಿಬಿರ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ನಂತರ ಮತ್ತೆ ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ ಸನ್ಮಾನ್ಯ ಶಾಸಕರು ಹಾಗೂ ಎಲ್ಲ ಇಲಾಖಾ
ಜಿಲ್ಲಾಧಿಕಾರಿಗಳು ಮತ್ತು ಇಲಾಖಾ ಅಧಿಕಾರಿಗಳು ದಯವಿಟ್ಟು ಉಚಿತ ವೈದ್ಯಕೀಯ ತಪಾಸಣದ ಉದ್ಘಾಟನೆಗಾಗಿ ಬರುವಂತೆ ಕೋರಿಕೆ. ಸೊ ಎಲ್ಲ ಪ್ರೇಕ್ಷಕ ಬಂಧುಗಳ ಗಮನಕ್ಕೆ, ಸನ್ಮಾನ್ಯ ಶಾಸಕರು, ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳು ಮತ್ತೆ ವೇದಿಕೆಗೆ ಆಗಮಿಸುತ್ತಾರೆ. ವಿವಿಧ ಸವಲತ್ತುಗಳ ವಿತರಣಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಆ ಬಳಿಕ ಜಿಲ್ಲಾಧಿಕಾರಿಗಳಿಂದ ಅಹವಾಲು ಸ್ವೀಕಾರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದೀಗ ಎಜೆ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮಂಗಳೂರು ಇದರ ವತಿಯಿಂದ ವೈದ್ಯಕೀಯ ತಪಾಸಣಾ ಶಿಬಿರದ ಉದ್ಘಾಟನೆ. ಈ ಶಿಬಿರದ ವಿಶೇಷತೆ ವೈದ್ಯಕೀಯ ತಪಾಸಣೆ ಸಾಮಾನ್ಯ, ಮಕ್ಕಳ ಚಿಕಿತ್ಸಾ ವಿಭಾಗ, ಮಹಿಳೆಯರ ಚಿಕಿತ್ಸಾ ವಿಭಾಗ, ಕಣ್ಣಿನ ಚಿಕಿತ್ಸಾ ವಿಭಾಗ, ಚರ್ಮ ರೋಗ ಚಿಕಿತ್ಸಾ ವಿಭಾಗ, ಕಿವಿ, ಮೂಗು, ಗಂಟಲು ಹಾಗೂ ವಿಭಾಗಗಳ ವತಿಯಿಂದ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ನಡೆಯಲಿಕ್ಕಿದೆ. ಅದರ ಜೊತೆಯಾಗಿ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಸವಲತ್ತುಗಳ ವಿತರಣೆಯನ್ನ ನೆರವೇರಿಸುವರೆ ಸಂಬಂಧಪಟ್ಟಂತಹ ಗ್ರಾಮ ಕರ್ಣಿಕರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಭೂಮಾಪನ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಸೊ ದಯವಿಟ್ಟು ಮುಂದಿನ ಹಂತಗಳಲ್ಲಿ ಸವಲತ್ತುಗಳ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅಗತ್ಯ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಕೋರಿಕೆ. ಆದರಣೀಯರೇ, ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಇದೀಗ ಎಜೆ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮಂಗಳೂರು ಇದರ ವತಿಯಿಂದ ಉಚಿತ ವೈದ್ಯಕೀಯ ತಪಾಸಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರ ಉದ್ಘಾಟನೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರ ನೇತೃತ್ವದಲ್ಲಿ ಇದೀಗ ಅಧಿಕೃತವಾಗಿ ನೆರವೇರುತ್ತಿದೆ. ಸಂಬಂಧಪಟ್ಟ ಎಲ್ಲ ಗ್ರಾಮಸ್ಥರು ವೈದ್ಯಕೀಯ ತಪಾಸಣೆ, ಮಕ್ಕಳ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ, ಮಹಿಳೆಯರ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ, ಕಣ್ಣಿನ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ, ಚರ್ಮ ರೋಗ, ಕಿವಿ, ಮೂಗು, ಗಂಟಲು ಈ ವಿಭಾಗದಲ್ಲಿ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ನೆರವೇರುವುದಕ್ಕಿದೆ. ಸೊ ದಯವಿಟ್ಟು ಈ ಉದ್ಘಾಟನೆಯ ಬಳಿಕ ಸಂಬಂಧಪಟ್ಟ ಸರ್ವ ನಾಗರಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ರಕ್ತದಾನ ಶಿಬಿರ, ರಕ್ತದಾನವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ವಿಶೇಷ ಅವಕಾಶ ಇದ್ದು, ಭಾರತೀಯ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಮೊನ್ನೆ ಚೆಕ್ ಮಾಡಿಸಿದಾಗ ಅವರಿಗೆ 16 ವರ್ಷಗಳಿಂದ ಇರುತ್ತೆ, ಚೆಕ್ ಮಾಡಿಸ್ಕೊಂಡೇ ಶುಗರ್ ಇರೋದು, ಕಣ್ಣಿಗೆ ಏನಾದ್ರು ಸಮಸ್ಯೆ ಇದೆ ಅದೆಲ್ಲ ಚೆಕ್ ಮಾಡಿ ದಯವಿಟ್ಟು ಸಜ್ಜನ ನಾಗರಿಕ ಬಂಧುಗಳು ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅನ್ನುವ ಕೋರಿಕೆ. ಎಲ್ಲ ಗ್ರಾಮಸ್ಥರಿಗೆ ತಮ್ಮ ತಮ್ಮ ಅಹವಾಲುಗಳನ್ನು ವಿವಿಧ ಇಲಾಖೆಗಳಿಗೆ ಈಗಾಗಲೇ ಕೊಟ್ಟಿದ್ದೀರಿ. ಮೌಖಿಕ ಆದೇಶ ಪ್ರಶ್ನೆಗಳಿಗೂ ಕೂಡ ಅವಕಾಶ ಇದೆ. ದಯವಿಟ್ಟು ಸದುಪಯೋಗ ಪಡಿಸಿಕೊಳ್ಳಿ ಅನ್ನುವ ಮಾತುಗಳನ್ನು ಹೇಳುತ್ತಾ ಇದೀಗ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸುದ್ದಿ ಸಮೂಹ ಸಂಸ್ಥೆ ಆದರಣೀಯರೇ, ಇದೀಗ ವಿವಿಧ ಸವಲತ್ತುಗಳ ವಿತರಣೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಪ್ರಸ್ತುತಗೊಳ್ಳಲಿದೆ. ಇದರ ನೇತೃತ್ವವನ್ನು ಕಂದಾಯ ಇಲಾಖಾ ಅಧಿಕಾರಿಗಳು ವಹಿಸಿಕೊಳ್ಳುವಂತೆ ಕೋರಿಕೆ. ದಯವಿಟ್ಟು ಜಿಲ್ಲಾಧಿಕಾರಿಗಳ ವಿಶೇಷ ಆಶಯ
ಕಣ್ಣಿನ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ತಪಾಸಣೆ ಇದೆ. ಬಂದಿರುವ ಸರ್ವರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವ ವಿಶೇಷ ಆಶಯ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ದಯವಿಟ್ಟು ಸದುಪಯೋಗ ಪಡಿಸಿಕೊಳ್ಳಿ ಅನ್ನುವ ಕೋರಿಕೆಯೊಂದಿಗೆ ಇದೀಗ ಕಂದಾಯ ಇಲಾಖಾ ವತಿಯಿಂದ ವಿವಿಧ ಸವಲತ್ತುಗಳ ವಿತರಣೆ. ಸರೋಜಿನಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ಸರೋಜಿನಿ ಮತ್ತೆ ಎರಡನೇ ಪುಷ್ಪಾವತಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ಸದಾನಂದ ರೈ ಬಿನ್ ಪದ್ಮನಾಭ ರೈ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ದೇವಪ್ಪ ನಾಯಕ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ಲಲಿತಾ ಕೊಂ ಕೃಷ್ಣಪ್ಪ ನಾಯಕ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ಚಂದ್ರಾವತಿ ಪುಷ್ಪಾವತಿ ಲಲಿತಾ ಬರಲಿಲ್ಲ ಸಾಗುಳ ಸಿಟಿ ಫಸ್ಟ್ ಒಂದು 90%. ಫಸ್ಟ್ ಇದು 90% ಒಂದು ಹೇಳಿ ಪಡವನ್ನೂರು ಗ್ರಾಮದ 94C ಹಕ್ಕುಪತ್ರವನ್ನು ವಿತರಣೆ. ವಸಂತಿ ಕೆಪಿ ಸಾಗುವಳಿ ಚೀಟಿ ವಿತರಣೆ. ಲೀಲಾವತಿ ಕೊಂ ವಿಶ್ವನಾಥ ರೈ ನಿಮ್ಮದೇ ಅದನ್ನ ವಸಂತಿ ಸರ್. ಲೀಲಾವತಿ ಮರಿಯಮ್ಮ ಬಿನ್ ಇಬ್ರಾಹಿಂ ಬೇಬಿ ಕೊಂ ಕೊರಗಪ್ಪ ಗೌಡ, ಕೊರಗಪ್ಪ ಮುಗೇರ ಬಿನ್ ಐತಾ ಕೊರಗಪ್ಪ ಗಾಯತ್ರಿ ಕೊಂ ಬಾಲಕೃಷ್ಣ, ಬಿ ಉಮೇಶ್ ರೈ ಬಿ ನೈತಪ್ಪ ರೈ, ಉಮೇಶ್ ರೈ ರತ್ನಾವತಿ ಕೊಂ ಆನಂದ್ ಪೂಜಾರಿ, ಸೀತಾ ಕೊಂ ಉಕ್ರಪ್ಪ ನಾಯ್ಕ್ ಒಂದೇ ಗ್ರಾಮ ನೆಟ್ಟಾಣಿಗೆ ಮುಂಡೂರು ಇದೆ. ವಿಶ್ವನಾಥ ಬಿನ್ ಚೆನಿಯಾ ಯಾವುದು ಆನಂದ ಪೂಜಾರಿ, ರತ್ನಾವತಿ ಆನಂದ, ಅದು ಸೀತಾ ಅಲ್ಲ ಅದು ಆನಂದ. ವಿಶ್ವನಾಥ ಅಲ್ಲ, ಬಾಬು ಬಿನ್ ಬಟ್ಟೆ, ಶಶೀಂದ್ರ ಕೆ ಬಿನ್ ಪುಟ್ಟನಾಯಕ, ಸುಚಿತ್ರಾ ಕೊಂ ಕರಿಯಪ್ಪ ನಾಯಕ, ನಮ್ದೇ. ಚಂದ್ರಶೇಖರ ಬಿನ್ ದಿವಂಗತ ಐತ,
ಜಯಂತಿ ಕುಂ ಗೋವಿಂದ. ಯಾವುದು? ಜಯಂತಿ ಇಲ್ಲಿದೆ. ಜಯಂತಿ ಗೋವಿಂದ. ಎನ್ ಕಮಲ ಕೊಂ ರಾಮಣ್ಣ ರೈ. ಕಮಲ ರಾಮಣ್ಣ ರೈ. ಬಿ ರಾಮಕ್ಕ ಕೊಂ ಕೊರಗಪ್ಪ ರೈ. ರಾಮಕ್ಕ ಬಂದಿಲ್ಲಲ್ಲ. ರಾಮಕ್ಕ. ಲೀಲಾವತಿ. ಮೂರು ಜನ ಬರಲಿಲ್ಲ. ಆಯ್ತು. ಎಸ್. ಮುಂದಕ್ಕೆ ಭೂಮಾಪನ ಇಲಾಖಾ ವತಿಯಿಂದ ಪೋಡಿ ಮುಕ್ತಿ ಅಭಿಯಾನದ ಅಡಿಯಲ್ಲಿ ವಿತರಿಸುವಂತಹ ನಕ್ಷೆ ಮತ್ತು ಆಕರ ಬಂದು ಇದನ್ನು ಪಡೆದುಕೊಳ್ಳುವಂತೆ ಕೋರಿಕೆ. ಗುಡ್ಡಪ್ಪ ರೈ ಬಿನ್ ಜತ್ತಪ್ಪ ರೈ. ಗುಡ್ಡಪ್ಪ ರೈ ಬಿನ್ ಜತ್ತಪ್ಪ ರೈ. ಅಜಿತ್ ಕುಮಾರ್ ಬಿನ್ ಶಿವಣ್ಣ ಗೌಡ. ಅಜಿತ್ ಕುಮಾರ್ ಬಿನ್ ಶಿವಣ್ಣ ಗೌಡ. ವಾಸ್ತವ ಭಟ್. ಜಗದೀಶ್ ರೈ ಬಿನ್ ಕೊರಗಪ್ಪ ರೈ. ಕೆಎಂ ನಾಗರಾಜ. ಭೂಮಾಪನ ಇಲಾಖೆ ವತಿಯಿಂದ ಪೋಡಿ ಮುಕ್ತ ಅಭಿಯಾನದ ಅಡಿಯಲ್ಲಿ ನಕ್ಷೆ ಮತ್ತು ಆಕರ ಬಂದು ವಿತರಣೆ. ಗುಡ್ಡಪ್ಪ ರೈ ಬಿನ್ ಜತ್ತಪ್ಪ ರೈ. ಅಜಿತ್ ಕುಮಾರ್ ಬಿನ್ ಶಿವಣ್ಣ ಗೌಡ. ವಾಸ್ತವ ಭಟ್. ವತಿಯಿಂದ UDID ಕಾರ್ಡ್ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರಲ್ಲಿ ಚಿದಾನಂದ ರೈ ಪೇರಾಲು ವೇದಿಕೆಗೆ ಬರಬೇಕು. UDID ಕಾರ್ಡ್ ಅನ್ನು ಪಡ್ಕೊಳ್ಬೇಕು ಅನ್ನುವ ಕೋರಿಕೆ. ಚಿದಾನಂದ ರೈ ಪೇರಾಲು. ಹಸೈನಾರ್ ಸರುಳಿ ಮೂಲೆ ಮೀನಾವು. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಳ್ಳುವವರು ದಯವಿಟ್ಟು ಈ ಸಂದರ್ಭದಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ ಅನ್ನುವ ಕೋರಿಕೆ. ಚಿದಾನಂದ ರೈ ಪೇರಾಲು, ಹಸೈನಾರ್ ಸರುಳಿ ಮೂಲೆ ಮೀನಾವು, ಅಶ್ಮಿತಾ ಬಾಣಪದವು, ಹೊನ್ನಮ್ಮ ಆಲಂತಡ್ಕ. ಹಸ್ಮಿತಾ ಬಾಣಪದವು, ಹೊನ್ನಮ್ಮ ಆಲಂತಡ್ಕ. ಮುಂದಕ್ಕೆ ಕರ್ನಾಟಕ ಸರ್ಕಾರದ ಬೆಳಕು ಯೋಜನೆಯ 2ನೇ ಹಂತದ ಫಲಾನುಭವಿಗಳಿಗೆ ಸಂಬಂಧಪಟ್ಟ ಸೌಲಭ್ಯದ ವಿತರಣೆ. ವೇದಿಕೆಗೆ ಬರುವಂತ ಕೋರಿಕೆ. ತಾರನಾಥ ಕೆ ಸನ್ ಆಫ್ ಸುಬ್ರಾಯ ಗೌಡ. ಕರ್ನಾಟಕ ಸರ್ಕಾರದ ಬೆಳಕು ಯೋಜನೆಯ ಕಾರ್ಯಕ್ರಮದ ಅಡಿಯಲ್ಲಿ 2ನೇ ಹಂತದ ಫಲಾನುಭವಿಗಳಿಗೆ ಸಂಬಂಧಪಟ್ಟ ಸವಲತ್ತು ವಿತರಣೆ. ತಾರನಾಥ ಕೆ ಸುಬ್ರಾಯ ಗೌಡ. ತಾರನಾಥಕ್ಕೆ ಸನ್ ಆಫ್ ಸುಬ್ರಾಯ. ಕೃತಜ್ಞತೆಗಳು. ಮುಂದಕ್ಕೆ ಬೆಳಕು ಯೋಜನೆಯ ಅಡಿಯಲ್ಲಿ ಪ್ರಸ್ತುತಪಡಿಸುವ 2ನೇ ಹಂತದ ಫಲಾನುಭವಿಗಳಿಗೆ ನೀಡುವ ಸವಲತ್ತು ವಿತರಣೆ. ತಾರನಾಥಕ್ಕೆ ಸನ್ ಆಫ್ ಸುಬ್ರಾಯ ಗೌಡ. ಸರಸ್ವತಿ ವೈಫ್ ಆಫ್ ದಾದು ನಾಯ್ಕ. ಸರಸ್ವತಿ ವೈಫ್ ಆಫ್ ದಾದು ನಾಯಕ. ತಾಹಿರಾ ಕ್ಯಾರ್ ಆಫ್ ಮುಸ್ತಫಾ. ತಾಹಿರಾ ಕ್ಯಾರ್ ಆಫ್ ಮುಸ್ತಫಾ. ಆಜಿರಾ ಕ್ಯಾರ್ ಆಫ್ ಮೂಸೆ ಕುಂಜಿ. ಗೀತಾ ವೈಫ್ ಆಫ್ ಕೃಷ್ಣಪ್ಪ ಗೌಡ. ಹರಿಣಾಕ್ಷಿ ವೈಫ್ ಆಫ್ ಶ್ರೀಧರ ಗೌಡ. ದಯವಿಟ್ಟು ಉಪಸ್ಥಿತರಿದ್ದವರು ವೇದಿಕೆಗೆ ತ್ವರಿತವಾಗಿ ಬರುವಂತೆ ಕೋರಿಕೆ. ತಾರನಾಥಕ್ಕೆ ಸುಬ್ರಾಯ ಗೌಡ. ಸರಸ್ವತಿ
ವೈಫ್ ಆಫ್ ದಾದು ನಾಯಕ, ತಾಹಿರಾ, ಹಾಜಿರಾ, ಮುದರು, ಗೀತಾ, ಹರಿಣಾಕ್ಷಿ. ಕರ್ನಾಟಕ ಸರ್ಕಾರದ ಬೆಳಕು ಯೋಜನೆಯ 2ನೇ ಹಂತದ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ. ತಾರನಾಥಕ್ಕೆ ಸರಸ್ವತಿ, ತಾಹಿರಾ, ಹಾಜಿರಾ, ಗೀತಾ, ಹರಿಣಾಕ್ಷಿ. ಇದೀಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣಾಭಿವೃದ್ಧಿ ಉದ್ಯೋಗ ಆದರಣೀಯರೇ, ಸವಲತ್ತು ವಿತರಣಾ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಇದೀಗ ಸುದ್ದಿ ಜನಾಂದೋಲನ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ. ಡಾಕ್ಟರ್ UP ಶಿವಾನಂದರವರ ನೇತೃತ್ವದಲ್ಲಿ ಒಂದು ಲಂಚ ಮತ್ತು ಭ್ರಷ್ಟಾಚಾರ ಮುಕ್ತ ಪುತ್ತೂರು ದಕ್ಷಿಣ ಕನ್ನಡ ಹಿನ್ನೆಲೆಯಲ್ಲಿ ಒಂದು ಅತ್ಯದ್ಭುತ ಕಾರ್ಯಕ್ರಮ ಕಳೆದ ಹಲವಾರು ದಿನಗಳಿಂದ ಪ್ರಸ್ತುತಿಗೊಳ್ಳುತ್ತಾ ಇದೆ. ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇದರ ಬ್ಯಾನರ್ ಅನಾವರಣ ಕಾರ್ಯಕ್ರಮ ನಡೆಯುತ್ತದೆ. ಸೇರಿರುವ ಸರ್ವರು ಕೂಡ ಈ ಒಂದು ಅಭಿಯಾನದಲ್ಲಿ ನಮ್ಮ ಜೊತೆ ಸೇರಬೇಕು ಅನ್ನುವ ಕೋರಿಕೆಯೊಂದಿಗೆ ಲಂಚ ಭ್ರಷ್ಟಾಚಾರ ಮುಕ್ತ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ ಕನಸಿನ ಸಾಕಾರ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಇದೀಗ ಭ್ರಷ್ಟಾಚಾರ ಮುಕ್ತ ಪುತ್ತೂರು, ಭ್ರಷ್ಟಾಚಾರ ಮುಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಅನಾವರಣಕ್ಕೆ ಒಂದು ಮುಖ್ಯ ವೇದಿಕೆ. ಸರ್ವರೂ ಕೂಡ ಈ ಒಂದು ಪ್ರತಿಜ್ಞೆಯನ್ನ ಸ್ವೀಕರಿಸಬೇಕು ಅನ್ನುವಂತಹ ಕೋರಿಕೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತುಕೊಂಡು ಈ ಒಂದು ಅಭಿಯಾನದಲ್ಲಿ ನಮ್ಮ ಜೊತೆ ಸೇರಬೇಕು ಅನ್ನುವಂಥ ಕೋರಿಕೆ. ನಾವು ಇದನ್ನ ಪ್ರಸ್ತುತಪಡಿಸ್ತೇವೆ, ನೀವೆಲ್ಲರೂ ಕೂಡ ಇದನ್ನ ಮತ್ತೆ ಪುನರುಚ್ಚಾರ ಮಾಡಬೇಕು ಅನ್ನುವಂಥ ಕೋರಿಕೆ. ದಯವಿಟ್ಟು ಎಲ್ಲ ಸಜ್ಜನ ನಾಗರಿಕ ಬಂಧುಗಳು 1 ನಿಮಿಷ ಎದ್ದು ನಿಂತು ನಿಮ್ಮ ಬಲಗೈಯನ್ನ ಮುಂದಕ್ಕೆ ಚಾಚಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಲಂಚ ಭ್ರಷ್ಟಾಚಾರ ಮುಕ್ತ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಗಾಗಿ ನಮ್ಮ ಪುಟ್ಟ ಪ್ರಯತ್ನ ಸುದ್ದಿ ಕಡೆಯಿಂದ. ಆದರಣೀಯರೇ, ಲಂಚ ಭ್ರಷ್ಟಾಚಾರ ನಿರ್ಮೂಲನೆಯೇ ದೊಡ್ಡ ಜನಸೇವೆ ಮತ್ತು ದೇಶ ಸೇವೆ. ಉತ್ತಮ ಸೇವೆಗೆ ಪುರಸ್ಕಾರ, ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ. ಲಂಚ ಎಂದರೆ ದರೋಡೆ, ಭ್ರಷ್ಟಾಚಾರ ಎಂದರೆ ದೇಶದ್ರೋಹ. ಲಂಚ ಭ್ರಷ್ಟಾಚಾರ ಮುಕ್ತ ಊರು, ತಾಲೂಕು, ಜಿಲ್ಲೆ ನಮ್ಮದಾಗಲಿ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಸುದ್ದಿ ಯೂಟ್ಯೂಬ್ ವತಿಯಿಂದ ಈ ಕಾರ್ಯಕ್ರಮ ಲೈವ್ ಕೂಡ ನಡೀತಾ ಇದೆ. ಮತ್ತೆ ಸವಲತ್ತುಗಳ ವಿತರಣೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಬಡಗಣ್ಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಸವಲತ್ತುಗಳ ವಿತರಣೆಯನ್ನ ಮತ್ತೆ ಮುಂದುವರಿಸ್ತೇವೆ ಅಂತ ಹೇಳ್ತಾ ಇದೀಗ ಅರ್ಜಿಗಳ ಸ್ವೀಕಾರ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಅರ್ಜಿಯನ್ನ ಓದಿ ಹೇಳಬೇಕು. ಸಂಬಂಧಪಟ್ಟಂತ ಪರಿಹಾರವನ್ನ ಜಿಲ್ಲಾಧಿಕಾರಿಗಳು ತಕ್ಷಣ ಸೂಚಿಸುತ್ತಾರೆ. ಇದೀಗ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಂದ. ಇವ್ರದ್ದು ಅರ್ಜಿಯ ಇದು ಅಕ್ರಮ ಸಕ್ರಮದಲ್ಲಿ ಅರ್ಜಿಯ ಕಾಪಿ ಫಾರ್ಮ್ 57 ಕೊಟ್ಟಿದ್ದಾರೆ. ಕಡತ ಬಿಲ್ಡಪ್ ಆಗಿದೆಯಾ? ಅವರ ಹೆಸರೊಳಗಡೆ ಅವರ ಕುಟುಂಬದಲ್ಲೂ ಕೂಡ ಯಾರ ಹೆಸರಲ್ಲೂ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಸರ್ವೆ ನಂಬರ್ 134, 130, 129, 128 ಯಾವುದಾದ್ರೂ ಕುಮ್ಕಿ ಇದೆಯಾ, ಡೀಮ್ಡ್ ಫಾರೆಸ್ಟ್ ಇದೆಯಾ ಅಥವಾ ಅರಣ್ಯ ಇದೆಯಾ ಅನ್ನೋದನ್ನ ಒಪಿನಿಯನ್ ತಗೊಂಡು ಇಮಿಡಿಯೇಟ್ಲಿ ಕಡತ ಬಿಲ್ಡಪ್ ಮಾಡಿ ನೆಕ್ಸ್ಟ್ ಸಭೆ ಒಳಗಡೆ ಅದನ್ನು ನೀವು ಇದರೊಳಗಡೆ ಇಡಬೇಕು. ಅದನ್ನು ಇದು ಮುಂದಿನ ತಿಂಗಳ ಒಳಗಡೆ ಕ್ರಮ ಆಗಬೇಕು. ಅಟ್ಲೀಸ್ಟ್ ಕಡತ ನಾವು ಅಧಿಕಾರಿಗಳಿಂದ ನಾವು ಮಾಡುವಂಥದ್ದು ಇದರೊಳಗಡೆ ಕಡತ ಬಿಲ್ಡಪ್ಪನ್ನು ನೆಕ್ಸ್ಟ್ 1 ವಾರದಲ್ಲಿ ನೀವು ಮಾಡೋ ಹಾಗೆ ಕ್ರಮ ವಹಿಸಬೇಕು. ಅದು ಮಧುಸೂದನ್ ಎಂ ಅವ್ರದ್ದು ಕೂಡ ಅಷ್ಟೇ 134/1ರಲ್ಲಿ ಮನೆ ಕಟ್ಟಿಕೊಂಡು ವಾಸವಾಗಿದ್ದೀವಿ ಅಂತ ಹೇಳ್ತಾರೆ. ಈಗ ನೋಡಿ 94C ಮತ್ತು ಫಾರ್ಮ್ 57 ಒಳಗಡೆ ಈಗಿನ್ನೂ ನಾವು ಒಂದು ಸುದ್ದಿ ಅಭಿಯಾನದೊಳಗಡೆ ಇದನ್ನು ನೋಡಿದ್ದೀವಿ. ನಿಯಮಾನುಸಾರ ಯಾರು ಅರ್ಹ ಫಲಾನುಭವಿಗಳಿರ್ತಾರೆ ಅವರು ನಿಜವಾಗ್ಲೂ
ಅವರ ಹೆಸರಲ್ಲಿ ಬೇರೆ ಯಾವುದೂ ಜಮೀನಿಲ್ಲ, ಅವ್ರದ್ದು ನಿಜವಾಗ್ಲೂ ಭಾಳ ವರ್ಷಗಳ ಹಿಂದಿನ ಒತ್ತುವರಿಯಾಗಿದೆ, ಅದು ಅರಣ್ಯ ಜಾಗ ಅಲ್ಲ, ಡೀಮ್ಡ್ ಫಾರೆಸ್ಟ್ ಅಲ್ಲ, ಬಫರ್ ಝೋನಲ್ಲಿ ಬರಲ್ಲ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಇಮಿಡಿಯೇಟ್ಲಿ ಇಷ್ಟೊತ್ತಿಗೆ ಇದರೊಳಗಡೆ ಆಗಿರಬೇಕು. ನೆಕ್ಸ್ಟು 1 ವಾರದಲ್ಲಿ ಎಲ್ಲ ಕಡತಗಳು ಕೂಡ ರೆಡಿ ಆಗಬೇಕು. ಅವ್ರು ಹೇಳ್ತಾರೆ 2018ರಲ್ಲಿ ಅರ್ಜಿ ಸಲ್ಲಿಸಿದ್ರು ಕೂಡ ನನಗೆ ಹಕ್ಕುಪತ್ರ ಮಂಜೂರಾಗಿಲ್ಲ ಅಂತ. ನಾವು ಅದನ್ನು ಕಮಿಟಿ ಒಳಗಡೆ ನೀವು ಅದನ್ನ ಇಡಿ, ಆದರೆ ಸ್ಕೆಚ್ಚನ್ನು ಮಾಡಿ ನೀವು ಕಡತವನ್ನು ಬಿಲ್ಡಪ್ ಮಾಡಿ ಇಡೋ ಒಳಗಡೆ ಎಷ್ಟು ಅರ್ಜಿ ಇದೆ ನಿಮ್ಮ ಹತ್ರ? ಫಾರ್ಮ್ 57 ಇಷ್ಟೊತ್ತಿಗೆ ಆಗಿರ್ಬೇಕಿತ್ತಲ್ಲ, ಏನು ಕೆಲಸ ಇದೆ? ಎಷ್ಟು ವಿಲೇಜ್ ಚಾರ್ಜ್ ಇದೆ ನಿಮಗೆ? ಅಷ್ಟೇ ಅಲ್ವಾ? 2 ವಿಲೇಜ್ ಒಳಗಡೆ ಇದರೊಳಗಡೆ ಇರೋದನ್ನ ಇಷ್ಟೊತ್ತಿಗೆ ನೀವು ಕಡತವನ್ನು ರೆಡಿ ಮಾಡಿ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅನ್ನೋದು ನಿಮ್ಮ ಹತ್ರ ರೆಡಿ ಇರಬೇಕು. ಅದು ಬರೀ ಬಂದವ್ರನ್ನಷ್ಟೇ ಇದರೊಳಗಡೆ ಮಾಡುವಂಥದ್ದಲ್ಲ. VA ಅವರು 1 ವಾರದಲ್ಲಿ ಎಲ್ಲ ಕಡತಗಳ ಬಿಲ್ಡಪ್ ಆಗಬೇಕು. ಅವ್ರಿಗೆ ಸಿಗುತ್ತೋ ಇಲ್ಲೋ ಅನ್ನೋದನ್ನ ಫೋಟೋ, ಸ್ಥಳ ತನಿಖೆ, ಮತ್ತು ಇದನ್ನು ಗ್ರಾಮ ಪಂಚಾಯತಿಯವರು ಕೂಡ ನೋಡಿ. ಕೆಲವೊಂದು ಸಲ ಏನಾಗಿರುತ್ತೆ, ಏನು ಒತ್ತುವರಿ ಇರಲ್ಲ, ಆ ಊರಲ್ಲೇ ಇರಲ್ಲ, ಬೇರೆ ಯಾರ್ಯಾರೋ ಇದರೊಳಗಡೆ ಮಾಡ್ತಾ ಇರ್ತಾರೆ. ಒಂದು ಗ್ರಾಮ ಪಂಚಾಯತಿ ಅಭಿಪ್ರಾಯವನ್ನು ಕೂಡ ತಗೊಂಡು ನಾವೇನು ಹಕ್ಕುಪತ್ರಗಳನ್ನು ಕೊಟ್ಟ ನಂತರ ಅವುಗಳ ಕಾಪಿಯನ್ನು ಗ್ರಾಮ ಪಂಚಾಯತ್ಗೆ ಕಳಿಸ್ಕೊಟ್ಟು ಆಟೋಮೆಟಿಕ್ಲಿ ಮಾಡಿ ಅವರು ಮತ್ತೆ ಅಲ್ಲಿ ಹೋಗಿ ಕೊಟ್ಟಿದ್ದೀವೋ ಇಲ್ಲೋ ಅನ್ನೋದನ್ನು ಅಲಿಯೋ ಹಾಗೆ ಆಗಬಾರ್ದು. ಅದೊಂದು ಇಂಟಿಗ್ರೇಟೆಡ್ ಆಗಿ ನಾವು ಅದನ್ನು ಸರ್ವಿಸ್ ಡೆಲಿವರಿಯನ್ನು ನೀವು ಮಾಡಬೇಕು. ನಬೀಸಾ ಅವರು ಕೊಟ್ಟು ಹೋಗಿದ್ದಾರೆ ಇದಾರ. ಪಡವನ್ನೂರು ಗ್ರಾಮದಲ್ಲಿ ಕೃಷಿ ಜಾಗ ಇರುತ್ತೆ, 10 ಫೀಟ್ ಅಗಲದ ರಸ್ತೆ ಇರುತ್ತೆ, ಸದರಿ ರಸ್ತೆ ಅಲ್ಲದೆ ನಮಗೆ ಇತನ ವಾಸದ ಮನೆ ಇರುತ್ತದೆ. ಅಸೌಖ್ಯ ಹಾದು ಹೋಗೋ ರಸ್ತೆಯನ್ನು ಸ್ಥಳೀಯ ಶೀನಪ್ಪ ಪಡವನ್ನೂರು ಗ್ರಾಮದ ಸಜಂಕಾಡಿ ಎಂಬಲ್ಲಿ ಅಕ್ರಮವಾಗಿ ಮುಚ್ಚಿರುತ್ತಾರೆ ಅಂತ. ಗೊತ್ತಾ ಇದು? ಏನು ವಿಷಯ? ಅದು ಪಟ್ಟ ಅಲ್ಲ, ಅದು ಸರ್ಕಾರಿ ಜಾಗ ಅಂತ ಹೇಳ್ತಾರೆ. ಅಲ್ಲಪ್ಪ, ಈಗ ಒಂದೇ ಪಾಯಿಂಟು, ನಿಮಗೆ ಮಂಜೂರಾಗಿರೋ ನಿಮ್ಮ ಪಟ್ಟಾ ಜಾಗನ ಅದು? ಪಟ್ಟಾ ಜಾಗ, ಅದಕ್ಕೆ ಹೋಗಿರೋಕ್ಕೆ ಒಂದೇ ರೀತಿ ರಸ್ತೆ ಇದೆಯಾ, ಬೇರೆ ರಸ್ತೆನೂ ಇದೆಯಾ? ಕೇಳಿಸ್ಕೊಳ್ಳಿ, ನಾನು ಕೇಳೋ ಕ್ವಶನಿಗೆ ಉತ್ತರ ಹೇಳಿ. ಹೋಗುವಂಥ ಜಾಗ ಪಟ್ಟಾ ಜಾಗದಲ್ಲಿದೆಯಾ, ಸರ್ಕಾರಿ ಜಾಗದಲ್ಲಿದೆಯಾ? ಅಲ್ಲಲ್ಲ, ಪಂಚಾಯತ್ ಅವರಲ್ಲಪ್ಪ, ಅದು ಸರ್ಕಾರಿ ಜಾಗನ. ಇದ್ರೊಳಗಡೆ ಒಂದು PDO ಅವರು VA ನೋಡಿ, 2 ಸಪ್ರೇಟಾಗಿ ಹೋದ್ರೆ ಆಗಲ್ಲ. ಈ ಥರ ಜಾಗಕ್ಕೆ VA ಅವರು ಹೋಗಿ ಅದು ಸರ್ಕಾರಿ ಜಾಗನ ಪಟ್ಟಾ ಜಾಗನ ಅನ್ನೋದನ್ನ ನೀವು ಹೇಳಬೇಕು. ಸರ್ಕಾರಿ ಜಾಗ ಆದರೆ ರಸ್ತೆ ಮಾಡಿಕೊಡುವಂಥ ರೆಸ್ಪಾನ್ಸಿಬಿಲಿಟಿ ಗ್ರಾಮ ಪಂಚಾಯತಿ ಅವರು. ಅದರೊಳಗಡೆ ನೀವು ಅದನ್ನು ಯಾವ್ಯಾವ ನಿಮ್ಮ ಅನುದಾನದ ರಿಕ್ವೈರ್ಮೆಂಟು, ಅಲ್ಲಿರುವಂಥ ಮನೆ ಈಗ ಆಯಿತು ಹತ್ರ ಬಂದ ನಂತರ 1 ವಾರದ ಗಡುವನ್ನು ಹೇಳ್ತಾ ಇದ್ದೀವಿ. ಅದು ಏನಾಗಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ನಾವು ಗಮನ ಹರಿಸ್ತೀವಿ. ಇದನ್ನ ಹಂಗೆ ಬರ್ದಿಟ್ಟು ಅಧ್ಯಕ್ಷರು ಹೇಳಿ ಏನು? ಇಲ್ಲಿ ಮುಂದೆ ಬನ್ನಿ. ಸರ್, ನಮ್ಮ ಶಾಲೆ ಆರಂಭವಾಗಿ 65 ವರ್ಷ ಆಯಿತು ಸರ್. 2 ಸಲ 3 ಸಲ ಅಪ್ಲಿಕೇಶನ್ ಆಗಿದ್ದೇವೆ. ಒಂದು ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಬಫರ್ ಅಂತ ಹೇಳಿಕೊಂಡು ಆಬ್ಜೆಕ್ಷನ್ ಬಂತು. DC ಕಚೇರಿಯವರೆಗೆ ಹೋಗಿ ಪುನಃ ಕಾಪಿ ಹಿಂದೆ ಬರ್ತಾ ಉಂಟು. ಹಾಗೆ ಅದು ಇಷ್ಟರವರೆಗೆ ನಮಗೆ ಅದು ಸ್ಯಾಂಕ್ಷನ್ ಆಗಲಿಲ್ಲ ಸರ್. ಇದೇ ಜಾಗ. ಹೌದು, ದಿನೇಶ್, ಇದು ನೋಡಿ 2 ಮತ್ತೇನಿದೆ, ಒಂದು ಫಾರೆಸ್ಟಿನ ಬಫರ್ ಝೋನ್ ಬರುತ್ತೆ ಅಂತ. ನೆಕ್ಸ್ಟ್ ಮತ್ತೆ ಬೇರೆ ಪ್ರಾಬ್ಲಮ್ ಏನಿಲ್ಲ. ಶಾಸಕರು ಕೂಡ ಇದನ್ನ ಹೇಳ್ತಾ ಇದ್ರು, ನಾವು ಒಂದ್ ವೇಳೆ ಸಂಘ ಸಂಸ್ಥೆಗೆ ಕೊಡೋದಾದ್ರೆ ಕಮರ್ಷಿಯಲ್ ಕನ್ವರ್ಟೆಡ್ ಪ್ರೈಸ್ ಹಾಕ್ತಿವಿ ಅಂತ. ಹೌದು ಅಲ್ವಾ? ಈಗ ಇದಕ್ಕೆ ದಿನೇಶ್ ಇದು ನೋಡಿ, ಆಲ್ರೆಡಿ ಬಳಕೆ ಆಗ್ತಿರುವಂಥ ಜಾಗ. ಆಮೇಲೆ ಯಾವುದಾದ್ರೂ ನಾವು ಬೇರೆ ರೀತಿ ಇದಕ್ಕೆ ಪರ್ಪಸ್ಗೆ ಇದು ಮಾಡೋದಾದ್ರೆ, ಆದರೆ ಬಫರ್ ಝೋನ್ಸ್ ಒಳಗಡೆ ಎಷ್ಟು ದೂರ ಆಗುತ್ತೆ? RFIR ಇದಾರೆ ಸರ್, ಗೊತ್ತಿದೆಯಾ? ನಮ್ಮ ಇದರಿಂದ ಆ ಕಡೆಗೆ ಎಲ್ಲ ದರಖಾಸ್ತಾಗಿ ಕೊಟ್ಟು ಎಷ್ಟೋ ವರ್ಷಗಳಾಯ್ತು ಸರ್. ನಮ್ದು ಇನ್ನೂ ಒಳಗಡೆ ಇದೆ. ಅದು ಹೆಂಗೆ ಅಪ್ಪ? ಸುಮ್ಮನೆ ಏನೋ ಒಂದು ಹೇಳ್ತೀರಾ? ನನಗೆ ಆ ಡೀಮ್ಡ್ ಫಾರೆಸ್ಟ್ ಪಟ್ಟಿ ಲಿಸ್ಟ್ ಅನ್ನಾದರೂ ತೋರಿಸಿ ಅದನ್ನ. ಇದು ಡೀಮ್ಡ್ ಫಾರೆಸ್ಟಲ್ಲಿ ಸುಮ್ಮನೆ ಏನೋ ಹೇಳಿದ್ರು ಇದ್ರೊಳಗಡೆ. ಅಲ್ಲ ರೀ, ಒಂದು ಪೂರ್ವ ಸಿದ್ಧತೆ ಇದನ್ನು ನೋಡ್ಕೊಳ್ಳಿ. ನಾವು ಇವತ್ತು ಏನು ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ. ಸರ್ಕಾರಿ ಜಾಗವನ್ನು ಗ್ರ್ಯಾಂಟ್ ಮಾಡುವಂಥ ಅಧಿಕಾರ ನಮಗಿದೆ.
ಈಗ ಒಂದು ಕೆಲಸ ಮಾಡಿ, ನಿಮ್ಮ ಹೆಸರಿಗೆ ಒಂದು 2 ರೀತಿಯಾದಂಥ ಗ್ರಾಂಟ್ ಇರುತ್ತೆ. ಒಂದು ಶಾಲೆಗೆ ನಾವು ರಿಸರ್ವ್ ಮಾಡೋದಿದ್ರೆ, ನೀವು ಈಗ ಹೇಗೂ ನೀವು ಶಾಲೆಯಲ್ಲಿ ಮೈದಾನ ಅಂತೇಳಿ ಮಾತ್ರ ಬಳಕೆ ಮಾಡೋದು, ಓನರ್ಶಿಪ್ ಯಾಕೆ ಬೇಕು ನಿಮಗೆ? ಓನರ್ಶಿಪ್ ಬೇಡ ಅಂದ್ರೆ ನಾವು ಶಾಲೆಗೆ ನಾವು ರಿಸರ್ವ್ ಮಾಡಿ ಕೊಡ್ತೇವೆ, ಅದನ್ನ ಬಳಕೆ ಮಾಡ್ಕೊಂಡು ಹೋಗ್ತಾರೆ ಸರ್. ಸರ್ ನಮ್ಮ ಮುಂದಿನ ಯಾವುದೇ ಇದಕ್ಕೂ ಸರ್ಕಾರಕ್ಕೆ ನಾವು AC ಅವರು 1 ಡೇ ಮ್ಯೂಟೇಷನ್ ಅಲ್ಲಿ ನಾವು ಮಾಡ್ಬೋದು. ಶಾಲೆಯ ಸರ್ಕಾರಿ ಮೈದಾನ ಇವ್ರು ಬಳಕೆ ಮಾಡೋದಕ್ಕೆ ಅಂತ ನಾವು ಕಾಲಮ್ ನಂಬರ್ 11 ಅಲ್ಲಿ ಓನರ್ಶಿಪ್ ಕೊಡಲ್ಲ, ಸಾಕು. ಅಲ್ಲ, ನಮ್ಮ ಇಂಪ್ರೂವ್ಮೆಂಟ್ ಇದಕ್ಕೆ ಎಲ್ಲದಕ್ಕೂ ಇಲಾಖೆಯಿಂದ ನೀವು RTC ಕೊಡಿ ಅಂತ ಕೇಳ್ತಾರೆ. ಕಾಲಮ್ ನಂಬರ್ 11 ಅಲ್ಲಿ ನಿಮಗೆ ಓನರ್ಶಿಪ್ ಸರ್ಕಾರ ಅಂತಾನೆ ಇರುತ್ತೆ. ಸರಿ. ಕಾಲಮ್ ನಂಬರ್ 11 ಅಲ್ಲಿ ನಾವು ಬೇಕಿದ್ರೆ ಸರ್ವೋದಯ ಇದ್ರೊಳಗಡೆ ಅನುದಾನಿತ ಶಾಲೆಯ ಬಳಕೆಗೆ ಶಾಲೆ ಮೈದಾನಕ್ಕೆ ರಿಸರ್ವ್ ಮಾಡಿದೀವಿ ಅಂತಾನೆ ಹೆಸರು ಹಾಕಿ ಡೀಟೇಲ್ ಆಗಿ ಕೊಡ್ತೀವಿ ನಾವು. ಸರಿ ಸರ್. ಓನರ್ಶಿಪ್ ಅಲ್ಲ, ಕಾಲಮ್ ನಂಬರ್ 9 ರಲ್ಲಿ ಇಟ್ಟು ಸರ್ವೆ ನಂಬರ್ ಹಕ್ಕನ್ನು ಕೊಟ್ಟಾಗ ನಾವು ಮಾಡ್ಬೋದು ಸರ್. ಆಟದ ಮೈದಾನಕ್ಕೆ ಮೀಸಲು ಅಂತ ಅವತ್ತೇ 50 ವರ್ಷಕ್ಕೆ ಹಿಂದೆ ಕೊಟ್ಟಿದ್ರು ಸರ್. ಆದ್ರೆ RTC ಅಲ್ಲಿ ಬಂದಿತ್ತಾ? ಹೌದು, RTC ಅಲ್ಲಿ ಶಾಲಾ ಮೈದಾನಕ್ಕೆ ಮೀಸಲು ಅಂತ ಅಷ್ಟೇ ಬಂದಿರೋದು. ಅದನ್ನ ಅದು ಆಗಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ಈ ಸಲ ಬೇಕಿದ್ರೆ ನಾವು ಇಲಾಖೆಗೆ ಕೊಟ್ಟಾಗ, ಶೈಕ್ಷಣಿಕ ಇಲಾಖೆಗೆ ಕೊಟ್ಟಾಗ ನಮ್ಮ ಇಂಪ್ರೂವ್ಮೆಂಟ್ಸ್ ಕೆಲಸಗಳಿಗೆ ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ ಸರ್ ಅವರು. ನೋಡಿ, ನಾನು ಅದನ್ನು ಕೂಡ ಹೇಳ್ತೀವಿ. ಅದನ್ನ ಯಾವುದೇ ಒಂದು ಶಿಕ್ಷಣ ಇಲಾಖೆಗೆ ಇದ್ರ ಬಗ್ಗೆ ರೆಕಮೆಂಡೇಶನ್ ಮಾಡದೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ, ಸರಿ, ಮತ್ತೆ ಶಾಸಕರ ಅಭಿವೃದ್ಧಿ ಮತ್ತೆ ಯಾವ MLC MP ಅವರ ಇದ್ರೊಳಗಡೆ ಮಾಡೋಕ್ಕಾದ್ರೂ ಕೂಡ ಈಗ AC ಅವರ ಆಫೀಸ್ ಡೀಲ್ ಮಾಡದಿದ್ರು ನಮ್ಮ ಆಫೀಸೇ ನೋಡಲ್ ಆಫೀಸ್. ಸರಿ, ನಾನು ಅದರೊಳಗಡೆ ಸ್ಪಷ್ಟವಾಗಿ ಹೇಳ್ತೀನಿ, ಈ ಸಲ ಬೇಕಿದ್ರೆ ಶಾಲೆಯ ಮೈದಾನ ಅಂತ ಜನರಲ್ ಆಗಿರೋ ವರ್ಡ್ ಬದಲಾಗಿ ಕಾಲಮ್ ನಂಬರ್ 10ರಲ್ಲಿ ಅನುದಾನಿತ ಶಾಲೆ ಸರ್ವೋದಯ ಟ್ರಸ್ಟ್ ಇದ್ರೊಳಗಡೆ ಅವರ ಶಾಲೆಗೆ ಇದ್ರೊಳಗಡೆ ಶಾಲೆ ಮೈದಾನ ಅನ್ನೋದು ಮಾಡಿ ಇಮಿಡಿಯೇಟ್ಲಿ ಆರ್ಡರ್ ಪಾಸ್ ಮಾಡಿ. ಸೊ ದಟ್ ನಿಮ್ದು ಹೆಸರು ಕಾಲಮ್ ನಂಬರ್ 11 ಅಲ್ಲಿ ಬಂದ್ರೆ ಹಕ್ಕಾಗಿ ಇರುತ್ತೆ. ನೀವೀಗ ಓನರ್ಶಿಪ್ ತಗೊಳೋದಾದ್ರೆ ನಾನು ರೂಲ್ಸ್ ಫಾಲೋ ಅಪ್ ಮಾಡಲೇಬೇಕು. ನೀವು ಸಂಘ ಸಂಸ್ಥೆಗೆ ಅಂತ ಹೇಳಿದ್ರೆ ನಾವು ಈವನ್ ಸಾಮಾಜಿಕ ಕಾರ್ಯಗಳಿಗೆ ಬಳಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಕೂಡ ನಾನು 50% ಆದರೂ ಕಮರ್ಷಿಯಲ್ ಕನ್ವರ್ಟೆಡ್ ಪ್ರೈಸ್ ಅಲ್ಲಿ ಕೊಡಬೇಕಾಗುತ್ತೆ. ಎಷ್ಟು ಎಕರೆ ಜಾಗ ಕೇಳ್ತಾ ಇರೋದು? ಇದರಲ್ಲಿ ಒಂದು 5 acres ಉಂಟು ಸರ್ ನಮ್ಮ ಅನುಭವದಲ್ಲಿ. ನಾನು ನಿಮ್ಗೆ ಹೇಳೋ ಹಾಗೆ ಹಾಗೆ ಮಾಡಿ ನಿಮ್ಮ ಹೆಸರನ್ನು ಹಾಕಿ ಕಾಲಮ್ ನಂಬರ್ 11 ಅಲ್ಲಿ ಒಂದೇ ದಿವಸದಲ್ಲಿ AC ಅವರು ಮಾಡ್ಬೋದು. ಸರಿ. ಆವಾಗ ಫಾರೆಸ್ಟ್ ಬೇರೆ ಏನೇ ಮಿಸ್ಟೇಕ್ಸ್ಗಳಾಗಿದ್ರು ಕೂಡ ಅದು ನಮ್ಮ ಇದ್ರೊಳಗಡೆ ಇರುತ್ತೆ. ಓನರ್ಶಿಪ್ ಸರ್ಕಾರ ಇರೋದ್ರಿಂದ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸರಿ ಸರ್. ಸರಿ. ಈಗ ಎಷ್ಟುಂಟು ಜಾಗ ನಿಮ್ಮ ಹತ್ರ ರೆಕಾರ್ಡ್ ಆದದ್ದು ನಮ್ಮ ಹತ್ರ ಇಲ್ವೇ ಇಲ್ಲ. ನಮಗೆ ಒಬ್ರು ಒಂದು ಈಗ 2 ಪಾಯಿಂಟ್ ಬರುತ್ತೆ. ಮಾತ್ರ ಇರೋದು. ಈಗ ಅರ್ಥ ಆಯ್ತು ಸರ್. ಈಗ 2 ರೀತಿ ಸಮಸ್ಯೆ. ಒಂದು ಶಾಲೆ ಮೈದಾನ ಮತ್ತೆ ಶಾಲೆಯ ಜಾಗ. ಹೌದು. ಬೇಕಿದ್ರೆ ನೀವು ಶಾಲೆಯ ಜಾಗವನ್ನ ಅದನ್ನ ಸರ್ಕಾರದಿಂದ 50% ಇದ್ರೊಳಗಡೆನೋ ಏನೋ ಇದ್ರೊಳಗೆ ಪರ್ಚೇಸ್ ಮಾಡೋದ್ರ ಬಗ್ಗೆ ನೋಡಿ. ಆದ್ರೆ ಮೈದಾನವನ್ನ ಸರ್ಕಾರಿ ಇದ್ರೊಳಗಡೆ ಇಟ್ಕೊಳ್ಳಿ. 2 ರೀತಿ. ಅವಾಗ ನೀವು ಶಾಲೆಯ ಜಾಗವನ್ನ ಅಟ್ಲೀಸ್ಟ್ ಏನು ಇದ್ರೊಳಗಡೆ ಇದೆ ಆ ಜಾಗವನ್ನ ಮಂಜೂರು ಮಾಡ್ಕೊಳಕ್ಕೆ ನೋಡಿ. ಅವಾಗ ಅಮೌಂಟ್ ಕಡಿಮೆ ಆಗುತ್ತೆ. ಶಾಲೆಗೆ 53 ವರ್ಷ ಹೈಸ್ಕೂಲ್ಗೆ, 65 ವರ್ಷ ಪ್ರೈಮರಿಗೆ. ಇವತ್ತು ಹೇಗೂ ನಾವು ಇಲ್ಲೇ ಇರೋದ್ರಿಂದ ಬಹಳಷ್ಟು ಸಮಯಾವಕಾಶ ಸಿಗುತ್ತೆ. ಈ ಕೆಲಸವನ್ನ ನಾವು ನಾಳೆ ಬೆಳಿಗ್ಗೆ ಒಳಗಡೆ ಮಾಡಿ ನಾವು ಮುಂದೆ ಹೋಗೋಣ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಗೂ ಒಂದು ಅವಕಾಶ ಸರ್ ಇದನ್ನು ಸರಿ ಮಾಡೋದಕ್ಕೆ. ಬಡಗನೂರು ಗ್ರಾಮ ಪಂಚಾಯತಿ ಹೊತ್ತೆ ಕಜೆಮೂಲೆ ಊರವರು ನೆಂಬಲ್ಲಿ ಮೋರಿ ರಚನೆ ಬಗ್ಗೆ ಯಾರು ಇದನ್ನು ಕಂಪ್ಲೇಂಟ್ ಕೊಟ್ಟಿದ್ದು? ಸದಾಶಿವ ಅವರು, ರೋಹಿಣಿ ಕಜೆಮೂಲೆ. ಮನೆಗಷ್ಟೇ ಹೋಗುವಂಥ ಪ್ರಾಬ್ಲಮಾ? ಇದನ್ನ ಅವ್ರು ಹೇಳ್ತಾ ಇದ್ದಾರೆ, ರಸ್ತೆ ಬದಿ ದೊಡ್ಡ ಕಣಿ ತೋಡಿಸಿದ್ದು ಆ ಜಾಗದ ಮುಂದಕ್ಕೆ ನಡೆದುಕೊಂಡು ಹೋಗಲು ವಾಹನ ಸಂಚಾರ ಮಾಡಲು ತುಂಬ ಕಷ್ಟಕರ ಆಗಿದೆ ಅಂತ ಗ್ರಾಮ ಪಂಚಾಯತಿಯಿಂದ ಚೆಕ್ ಮಾಡಿ ಅಲ್ಲಿ ಅವ್ರಿಗೆ ಏನಾದರೂ ಒಂದು ಪೈಪ್ ಹಾಕಿ ಮೇಲೆ ಹೋಗೋದಕ್ಕೆ ಫಾರೆಸ್ಟ್ ಅವ್ರದ್ದು ಏನಾದರೂ ಅಬ್ಜೆಕ್ಷನ್ ಇರುತ್ತಾ ಅದನ್ನು ಚೆಕ್ ಮಾಡಿ. ಟ್ರೆಂಚ್ ಓಡಿಸಿದ್ದೀರಾ? ನಿಮ್ಮ RFO ಎಲ್ಲಿದ್ದಾರೆ ಹೇಳಿ. ಅರಣ್ಯ ಪ್ರದೇಶಕ್ಕೆ ಅಂತ ಹೇಳಿ ಗಂಡಿ ತೆಗೆದಿಟ್ಟಿದ್ದಾರೆ. ಅಂದ್ರೆ ಅರಣ್ಯ ಪ್ರದೇಶ ಬೇರೆ, ಊರಿನವರ ಇದು ಬೇರೆ. ಅದು ಆ ಏರಿಯಾದಲ್ಲಿ ಬಿಟ್ಟಿದ್ದಾರೆ. ಅಂದ್ರೆ ರಸ್ತೆ ಇತ್ತು, ಅದನ್ನು ಕಟ್ ಮಾಡದೆ ಬಿಟ್ಟಿದ್ದಾರೆ. ನೀರು ಕಾಡಲಿಂದ ಬರುವ ನೀರೆಲ್ಲ ಅಲ್ಲಿ ಬಂದು ನಿಲ್ತದೆ. ರಸ್ತೆ ಸಂಚಾರ ಮಾರ್ಗ ಇಲ್ಲ. ಪೈಪ್ ಹಾಕಿ ನೀರು ಹೋಗುವಾಗೆ ಮಾಡಿದ್ರೆ ಸಾಕು. ಎಷ್ಟು ದಿವಸದಲ್ಲಿ ಮಾಡ್ತೀರಾ? 2 ವೀಕ್ಸ್ ಒಳಗಡೆ ಮಾಡ್ತಾರೆ. ಮಾಡದೇ ಇದ್ರೆ AC ಅವರಿಗೆ ನೀವು ಕಂಪ್ಲೇಂಟ್ ಕೊಡಿ. ಕಜೆಮೂಲೆ ಮೈಕುಳಿ ಪರಿಸರದ ಇದರಲ್ಲಿ ಡಾಮರೀಕರಣ ಮಾಡಿಸ್ಕೊಡ್ಬೇಕು ಅಂತ
ಇದು ಯಾರು ನೀವೇ ಕೊಟ್ಟಿರೋದು? ಹಾಂ ಹೇಳಿ, ಅದು ಏನಿದೆ? ಪದಡ್ಕ, ಕಜಮೂಲೆ ಮತ್ತು ಮೈಕುಲಿ. ಆ ಹಿಂದ್ಗಡೆ ನೀವು ಗುಡ್ಡ ಅಂತ ಹೇಳಿದ್ರು, ಈಗ ಗ್ರೀನ್ ಎಲ್ಲ ಇದೆ. ಅಲ್ಲಿ ಹೋಗೋ ಪದಡ್ಕದಿಂದ ಕಜಮೂಲೆ ಹೋಗಿ ಅಲ್ಲಿಂದ ಮೈಕುಲಿ ಹೋಗೋ ದಾರಿ ಕಚ್ಚಾ ರಸ್ತೆ ಇದೆ. ಅದೊಂದು 2.8 ಕಿಲೋಮೀಟರ್ ಅಪ್ರಾಕ್ಸಿಮೇಟ್, 3 ಕಿಲೋಮೀಟರ್ನ ಒಳಗಡೆ ಇದೆ. ಅಲ್ಲಿ ಒಂದು 40 ಮನೆ ಇರ್ಬೋದು. ಪರಿಶಿಷ್ಟ ಜಾತಿ ಪಂಗಡದವರು ಒಂದು 10-12 ಮನೆ ಇದೆ ಅಲ್ಲಿ. ಆಮೇಲೆ ಫಸ್ಟ್ಗೆ ಇಲ್ಲಿ ಬರ್ತದೆ ನಮಗೆ ರಿಸರ್ವ್ಡ್ ಫಾರೆಸ್ಟ್. ಅದರ ಮಧ್ಯದಲ್ಲಿ ಆಲ್ರೆಡಿ ಮಾರ್ಗ ಇದೆ, ಅದು ಆಗಿ ಒಂದು 30-40 ವರ್ಷ ಆಗಿರ್ಬೋದು. ಕಚ್ಚಾ ರಸ್ತೆ, ಅದರಲ್ಲಿ ವಾಹನ ಓಡಿಸೋದು ತುಂಬ ಕಷ್ಟ ಆಗ್ತದೆ ಊರಿನವ್ರಿಗೆ. ಮತ್ತು ಏನಾದರೂ ಆರೋಗ್ಯ ಇಶ್ಯೂ ಆಯಿತು ಅಂತ ಅಂದ್ಕೊಳ್ಳಿ, ನಾವು ಜೀಪ್ನವ್ರಿಗೆ ಫೋನ್ ಮಾಡಿದ್ರು ಅವ್ರಿಗೆ ಕೂಡ ಬರ್ಲಿಕ್ಕೆ ಅಷ್ಟು. AEE PRED ಯಾರಿದ್ದಾರೆ? PRED AEE ಹಾಕಿದ್ದಾರೆ ಹೇಳ್ಬಿಡಿ ಸರ್. ಅಲ್ಲ ಈಗಾಗಲೇ ಕಜಮೂಲೆ ಮೈಕುಳಿ ರಸ್ತೆ ಬಗ್ಗೆ ತಾವು ಹೇಳಿದ್ದೀರ. ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ಈ ಗ್ರಾಮೀಣ ಭಾಗದ ಎಲ್ಲ ರಸ್ತೆಗಳನ್ನು ಕಾಂಕ್ರೀಟೀಕರಣ ಮಾಡ್ತಾ ಇದ್ದೇವೆ, ಎಲ್ಲಿಯೂ ಟಾರ್ ಆಗ್ತಾ ಇಲ್ಲ. ಈಗ ಪ್ರತಿ ನಮ್ಮ ವಾರ್ಡಿಗೆ ಜಿಲ್ಲಾಧಿಕಾರಿಗಳೇ 30 ಲಕ್ಷ ಕೊಟ್ಟಿದ್ದೇನೆ ನಾನು, ಅವಶ್ಯಕತೆಗೆ ಅನುಗುಣವಾಗಿ ಅಲ್ಲಿ ಮಾಡಿ ಅಂತೇಳಿ. ವಾರ್ಡಿಗೆ 30, ಮೇನ್ ರೋಡ್ ಅಲ್ಲ, ಬೂತಿಗೆ 30 ಲಕ್ಷ ಕೊಟ್ಟಿದ್ದೇವೆ. ಹಾಗೆ ಇಲ್ಲಿ ಅವಶ್ಯಕತೆ ಉಂಟು ಅಲ್ಲಿ ಮಾಡುವಂಥದ್ದನ್ನು ಅಣ್ಣ ನಿಮಗೆ ಅಲ್ಲಿ ಈಗ ನಮ್ಮ ಇದರಿಂದ ವಿಶೇಷ ಅನುದಾನದಲ್ಲಿ ಕೊಡುವಂಥ ಸಂಗತಿ ಮಾಡಿದ್ದೇನೆ. ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಸುಮಾರು 2 ಕೋಟಿ ರೂಪಾಯಿ ಬೇಕು. 2 ಕೋಟಿ ರೂಪಾಯಿ ಬೇಕು ಹತ್ತಿರ ಒಂದು ರಸ್ತೆಗೆ. ಅದರಿಂದ ಹಂತವಾಗಿ ಮಾಡುವಂಥ ಸಂಗತಿಯನ್ನು ಮಾಡ್ತೇವೆ. ಎಲ್ಲಿ ಅವಶ್ಯಕತೆ ಉಂಟು ಅಲ್ಲಿಗೆ ಅದನ್ನು ಈಗ ಮಾಡುವ, ಬರುವ ವರ್ಷಕ್ಕೆ ಪುನಃ ಅದನ್ನು ಮುಂದುವರಿಸುವಂಥ ಸಂಗತಿಯನ್ನು ಮಾಡುವ. ಈಗ AEE ಅವರು ಅದನ್ನು ನೋಡಿ, ಮಾನ್ಯ ಶಾಸಕರು ಹೇಳಿದಿರೋ ಹಾಗೆ ಎಲ್ಲ ಕಡೆಗೂ ಅನುದಾನದ ರಿಕ್ವೈರ್ಮೆಂಟ್ ಇರುತ್ತೆ. ನಾವು ಇಲ್ಲಿ ಮೀಟಿಂಗ್ ಮಾಡ್ತೀವಿ ಅಂದ ತಕ್ಷಣ ಅದನ್ನು ಎಲ್ಲವನ್ನೂ ಕೂಡ ಒಂದೇ ದಿವಸದಲ್ಲಿ ಪರಿಹರಿಸೋಕ್ಕಾಗಲ್ಲ. ಈಗ ಮಾನ್ಯ ಶಾಸಕರು ಆ ಜಾಗಕ್ಕೆ 10 ಲಕ್ಷವನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾನೆ. ಆ ಜಾಗದೊಳಗಡೆ ಎಲ್ಲಿ ಭಾಳ ಡ್ಯಾಮೇಜ್ ಆಗಿದೆ ಅದನ್ನು ನೀವು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ನೀವು ಅದನ್ನು, ಯಾಕೆಂದರೆ ಇಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ BT ರೋಡ್ ಮಾಡಿದ್ರೆ ಒಂದೇ ವರ್ಷದಲ್ಲಿ ಕಿತ್ಕೊಂಡು ಹೋಗುತ್ತೆ. ಓಕೆ, ಆ ವಿಷಯದೊಳಗಡೆ ಎಷ್ಟೇ ಮಳೆ ಬಂದರೂ ಕೂಡ ಅದು ಇದು ಮಾಡೋದಕ್ಕಾಗಲ್ಲ. CC ರೋಡನ್ನು ಮಾಡಬೇಕಾದಾಗ ಯಾವ್ಯಾವ ಊರಿನವ್ರನ್ನ ಕನ್ಸಲ್ಟ್ ಮಾಡಿ ಯಾವ್ಯಾವ ಸ್ಟ್ರೆಚ್ಚಲ್ಲಿ ಕೆಲವೊಂದು ಅಪ್ಪಿರುತ್ತೆ, ಕೆಲವೊಂದು ನೀರು ಹರಿದೋಗುವಂಥದ್ದು ಇರುತ್ತೆ, ಅಂಥ ಜಾಗಗಳನ್ನು ಸೆಗ್ಮೆಂಟ್ ವೈಸಲ್ಲಿ ನೀವು ಅದನ್ನು ರೆಕಮೆಂಡ್ ಮಾಡಿ ಕಳಿಸಿ. ಇಲ್ಲ ಫಾರೆಸ್ಟ್ನವ್ರದ್ದು ಅಬ್ಜೆಕ್ಷನ್ ಏನಾರು ಇದೆಯಾ? ಏನು ಕಾರ್ಯಪ್ಪ ಅವರೇ, ಇದು ಇರುವಂಥ ಎಕ್ಸಿಸ್ಟಿಂಗ್ ರೋಡ್, ಹೊಸ ರೋಡಲ್ಲ. ಈ ಎಕ್ಸಿಸ್ಟಿಂಗ್ ಇರುವಂಥ ರೋಡಲ್ಲಿ ನಿಮ್ಮಿಂದ ಯಾವುದೇ ರೀತಿ, ದಿನೇಶ್ ಅವರು ನಿಮ್ಮ ಟೀಮಿಂದ ಯಾವುದೇ ರೀತಿ ಆಕ್ಷೇಪಣೆ ಇದೆ. ಯಾಕೆಂದರೆ ಇರೋ ರೋಡನ್ನು ಡೆವಲಪ್ ಮಾಡ್ತಾ ಇರೋದು. ನೀವೀಗ ಹೊಸ ರೋಡ್ ಮಾಡಿ ನಾವು ಹೊಸದಾಗಿ ಜನವಸತಿ ಮಾಡ್ತಾ ಇದ್ದೀವಿ ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಅದನ್ನು ಡೆಫಿನೆಟ್ಲಿ ನೀವು ನಿಮ್ಮ ಡಿಪಾರ್ಟ್ಮೆಂಟಿನ ಕೆಲಸ. ಆದರೆ ಈಗ ಜನ ಓಡಾಡ್ತಾ ಇರೋದು ಹೌದು, ರಸ್ತೆ ಇರೋದು ಹೌದು, ಅದನ್ನು ನಾವು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಇದರೊಳಗಡೆ ನಿಮ್ಮ ಯಾವುದೇ ಆಕ್ಷೇಪಣೆಗಳಿರಬಾರ್ದು. ಆ ವಿಷಯದಲ್ಲಿ ನೀವು ಅಬ್ಜೆಕ್ಟ್ ಮಾಡೋದಕ್ಕೆ ನೀವು ಜೆನ್ಯೂನ್ ಆಗಿ ಮಾಡಿದ್ರೆ ಜನ ನಿಮ್ಮ ಜೊತೆಗಿರ್ತಾರೆ. ಇಲ್ಲ ಅಂತೇಳಂದರೆ ನಿಮ್ಮನ್ನು ವಿರೋಧಿಗಳ ಟೈಪಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಮಾಡೋದು ಬೇಡ. ಅವೈಲೇಬಲ್ ರೋಡು, ಎಕ್ಸಿಸ್ಟಿಂಗ್ ರೋಡು, ಮೈನರ್ ಇಂಪ್ರೂವ್ಮೆಂಟ್ಸ್ ಇದ್ದರೆ ಅದಕ್ಕೆ ಆಕ್ಷೇಪಣೆ ಹಾಕೋದು ಬೇಡ. ಅದನ್ನು ನೋಡ್ಕೊ, ಚೆಕ್ ಮಾಡಿ ಸರ್. ನಾವಾಗಿ ಊರಿನವರೇ ಸೇರಿ ಅದು JCB ಇಂದ ರೋಡ್ ಸರಿ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ, DCF ಅವರು ಇಲ್ಲೇ ಇದ್ದಾರೆ. ಅವಶ್ಯಕತೆ ಇದ್ದರೆ ನಾನು ಅದನ್ನೇ ಹೇಳಿದ್ದೀನಿ, ಅದನ್ನು ಚೆಕ್ ಮಾಡಿ. ಕೆಲವೊಂದನ್ನು ನಾವು ಎಷ್ಟೇ ಇಲ್ಲಿಂದ ನಾವು ಮಾನವೀಯತೆ ಅಂತ ಹೇಳಿದ್ರು ಕೂಡ ಅವರು ಕೂಡ ಅಧಿಕಾರಿಗಳಿರ್ತಾರೆ. ಅರಣ್ಯದೊಳಗಡೆ ರಸ್ತೆ ಮಾಡೋದಕ್ಕೆ ಬಿಟ್ಟರು ಅಂದ ತಕ್ಷಣ ಅವರ ಡಿಪಾರ್ಟ್ಮೆಂಟಿನ ಕೆಲಸನೇ ಟೈಪಲ್ಲಿ ಹೋಗುತ್ತೆ. ಓಕೆ, ಆ ವಿಷಯದೊಳಗಡೆ ಕೆಲವೊಂದು ವಿಷಯಗಳನ್ನು ನಾವು ಭಾಳ ತೆರೆದು ಓಪನ್ ಆಗಿ ಮಾತಾಡೋದಕ್ಕೂ ಆಗಲ್ಲ. ಈಗ ನಾನು ನಿಮ್ಮ ಹತ್ರ ಒಳ್ಳೆಯವನಾಗಕ್ಕೆ ಆ ಡಿಪಾರ್ಟ್ಮೆಂಟ್ ಒಳಗಡೆ ಇದನ್ನು ಕೆಟ್ಟದನ್ನು ಅಡ್ವೈಸು ಮಾಡೋಕ್ಕಾಗಲ್ಲ. ವಾಯಾ ಮೀಡಿಯಾ ಮಿಡಲ್ ಗ್ರೌಂಡಲ್ಲಿ ಏನು ಇದು ಮಾಡೋಕ್ಕಾಗುತ್ತೆ, ರೂಲ್ಸನ್ನು ಬ್ರೇಕ್ ಆಗದೆ ಇರೋ ಹಾಗೆ ಮಾಡೋದಕ್ಕೆ AEE PRED RF ಅವರು ಸೇರಿ ಪ್ಲ್ಯಾನ್ ಮಾಡಿಸ್ತಾರೆ. ಶಾಸಕರು ಅನುದಾನ ಹಾಕಿದ್ದಾರೆ, ಅವರಿಗೆ ಧನ್ಯವಾದ ಹೇಳಿಬಿಡಿ ಸಾಕು. ಥ್ಯಾಂಕ್ ಯು. ಉಪಯುಕ್ತ ಕಿಂಡಿ ಅಣೆಕಟ್ಟು ತೆರವುಗೊಳಿಸುವ ಬಗ್ಗೆ ಬಡಗನೂರು ಪಟ್ಟೆ ಮುಂಡೋಳಿ ಸಂಪರ್ಕ ರಸ್ತೆ ಮಧ್ಯೆ ಪಟ್ಟೆ ಎಂಬಲ್ಲಿ ಕಿಂಡಿ ಅಣೆಕಟ್ಟಿನಲ್ಲಿ ಕಸ ನಿಂತು ಮಳೆಗಾಲದಲ್ಲಿ ನೀರು ತುಂಬಿ ರಸ್ತೆ ಇದು ನೋಡಿ, ಎಲ್ಲೆಲ್ಲಿ ವೆಂಟೆಡ್ ಡ್ಯಾಮ್ಸ್ಗಳಿದ್ದಾವೆ. AEE ಮೈನರ್ ಇರಿಗೇಷನ್ PRED ಅವರು ಯಾರು ನೋಡಿ ಮೈನರ್ ಇರಿಗೇಷನ್ ಇದ್ದಾರಾ? ಜಡ್ಪಿಯಿಂದನೇ ಮಾಡಿರೋದ? ಈಗ ನೋಡಿ, ಈ ಪಾಯಿಂಟಲ್ಲಿ PRED AEE ಅವರು ಮತ್ತು ಗ್ರಾಮ ಪಂಚಾಯತಿಯವರು ಮಳೆಗಾಲ ಬರೋದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಕಿಂಡಿ ಅಣೆಕಟ್ಟುಗಳಿದ್ದಾವೆ ಅದರದ್ದು ಗೇಟ್ಗಳು ಹಲಗೆ ಆಗಿರ್ಬೋದು, ಮತ್ತು ಅಲ್ಲೇನಾದರೂ ಕಸ ನಿಂತು ಇದರೊಳಗಡೆ ಇದೆಯಾ, ಮತ್ತು ಕೆಲವೊಂದು ಸಲ ಏನಾಗುತ್ತೆ ಮೇಲಿನ ಇದರೊಳಗಡೆ ಮರದ ದಿಮ್ಮಿಗಳು ಬಂದು
ಬ್ಲಾಕ್ ಮಾಡಿ ಸುತ್ತಮುತ್ತ ಎಲ್ಲ ಡ್ಯಾಮೇಜ್ ಆಗ್ತಿರುತ್ತೆ. ಅಂಥದ್ದಕ್ಕೆ ಈಗಲೇ ನೀವು ಒಂದು ಕ್ರಿಯೋಜನೆ ಮಾಡಿಕೊಂಡು ಯಾರಾದರೂ JCB ಆ ಥರ ಇದ್ರೊಳಗಡೆ ಹೇಳಿ ಅದನ್ನು ತೆರವು ಮಾಡೋದಕ್ಕೆ ಏನೇನು ಕ್ರಮ ಮಾಡೋಕ್ಕಾಗುತ್ತೆ ಪಂಚಾಯತಲ್ಲಿ ನೀವು ನಿಮ್ಮ ಓನ್ ರಿಸೋರ್ಸಲ್ಲಿ ಅನುದಾನ ಇಟ್ಕೊಳ್ಳಿ. AWPRD ಅವರು ಎಷ್ಟು ಕಡೆ ವೆಂಟೆಡ್ ಡ್ಯಾಮ್ ಮಾಡಿದ್ದೀರಾ, ಅದರ ನಿರ್ವಹಣೆ ಹೇಗಾಗಿದೆ, ನಿಮ್ಮ ಅನುದಾನದಲ್ಲಿ ಮಾಡೋಕ್ಕಾದ್ರೆ ನಿಮ್ಮದ್ರಲ್ಲಿ, ಇಲ್ಲಾಂದರೆ ಗ್ರಾಮ ಪಂಚಾಯತ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅವರಿಂದ ನಿರ್ವಹಣೆ ಮಾಡಿಸ್ಬೇಕು ನೀವು. ಯಾಕೆ ಏನಾಗಿದೆ? ಅಲ್ಲ ಬಳಕೆ ಆಗ್ತಾ ಇಲ್ಲ ಈಗ ಹಂಗೆ. ಇದು ಎಷ್ಟು ವರ್ಷ ಆಯಿತು ಮಾಡಿ? ನೋಡಿ ಅಧ್ಯಕ್ಷರೇ, ನಿಮಗೆ ನಿಜವಾಗ್ಲೂ ಆ ವೆಂಟೆಡ್ ಡ್ಯಾಮ್ನಿಂದ ಸಮಸ್ಯೆ ಆಗ್ತಿದೆ ಅಂದರೆ ಈಗ ಬೇರೆ ಏನು ಸರ್ಕಾರ ಎಲ್ಲ ಇದರಿಂದ ಹಣ ಬರಲ್ಲ. ಒಂದು ನೀವು ಗ್ರಾಮ ಪಂಚಾಯತಿ ಅನುದಾನನೇ ಇಟ್ಟು ನೀವು ಅದನ್ನು ಡೆಮಾಲಿಷನ್ ಮಾಡಿಸ್ಬೇಕು. ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಲ್ಲಿ ಹಿಂದೆ ಜಿಲ್ಲಾ ಪರಿಷತ್ ಇರುವಾಗ, ಆಮೇಲೆ ಜಿಲ್ಲಾ ಪಂಚಾಯತಿ ಕೆಲವು ಕಿಂಡಿ ಅಣೆಕಟ್ಟುಗಳನ್ನು ಮಾಡಿದೆ 20-25 ವರ್ಷ ಹಿಂದೆ. ಅದಕ್ಕೆ ಮೇಂಟೆನೆನ್ಸ್ ಗ್ರ್ಯಾಂಟ್ ಅವರು ಕೊಡ್ತಾ ಇಲ್ಲ, ಹಲಗೆ ಹಾಕಲಿಕ್ಕಿಲ್ಲ, ಹಲಗೆ ಕೆಟ್ಟೋದ್ರು ಅದಕ್ಕೆ ಮತ್ತೆ ಹಲಗೆ ಹಾಕುವಂಥ ಪರಿಸ್ಥಿತಿ ಆ ಇಲಾಖೆಯಲ್ಲಿ ಅದಕ್ಕೆ ಅವಕಾಶ ಇಡಲಿಲ್ಲ. ಅದರ ಪರಿಣಾಮ ಇವತ್ತು ಈ ಎಲ್ಲ ಕಿಂಡಿ ಅಣೆಕಟ್ಟುಗಳು ಕೆಟ್ಟು ಹೋಗಿ ಅಲ್ಲಿ ಏನು ಕಸ ನಿಂತು ಮರ ನಿಂತು ಅದು ಬ್ಲಾಕ್ ಆಗಿ ಅಲ್ಲಿ ಒಂದಷ್ಟು ಡ್ಯಾಮೇಜ್ ಆಗಿದೆ. ಬಹುಶಃ ಅಂಥದ್ದನ್ನು ವಿಶೇಷವಾಗಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅನುದಾನದಲ್ಲಿ ಏನಾದರೂ ಏನು ತೆರವುಗೊಳಿಸಿ ನೀರು ಸರಾಗವಾಗಿ ಹೋಗುವಾಗೆ ಒಂದು ವ್ಯವಸ್ಥೆ ಮಾಡುವಂಥದ್ದು, ಮತ್ತೆ ಅಲ್ಲಿ ಮತ್ತೆ ತಡೆಗೋಡೆ ನಿರ್ಮಾಣ ಮಾಡುವಂಥದ್ದು. ಇವತ್ತು ಏನು ಮಾಡ್ತೇವೆ ಅಂದರೆ ಎಲ್ಲವನ್ನು ಸಣ್ಣ ನೀರಾವರಿ ಇಲಾಖೆಯಿಂದ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಅವಕಾಶ ಉಂಟು ಅಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ, ಸಣ್ಣ ನೀರಾವರಿ ಇಲಾಖೆ ಎಲ್ಲ ಮೇಂಟೆನೆನ್ಸನ್ನು ಮಾಡ್ತದೆ. ಇಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಆ ಪರಿಹಾರ ಸಣ್ಣ ನೀರಾವರಿ ಇಲಾಖೆಯಲ್ಲಿದೆ. ಇತ್ತೀಚಿನ ಒಂದು 10 ವರ್ಷದ ಹಿಂದಿಂದಕ್ಕೆ ನಾವೇ ಪರಿಹಾರವನ್ನು ಕಂಡುಕೊಳ್ಬೇಕು ಜಿಲ್ಲಾಧಿಕಾರಿಗಳಿಗೆ, ಸ್ಥಳೀಯವಾಗಿ ಪರಿಹಾರ. ಒಂದು ಯಾವುದೇ ಒಂದು ಕೆರೆ ಆಗಿರ್ಬೋದು ಅಥವಾ ನಾವು ವೆಂಟೆಡ್ ಡ್ಯಾಮನ್ನು ಮಾಡಿದ್ರೆ ಆಗುವಂಥದ್ದೇನು, ನೀರು ನಿಲ್ಲುತ್ತೆ, ನಮಗೆ ಅದು ಬೇಸಿಗೆ ಒಳಗಡೆ ಸಹಾಯ ಆಗುತ್ತೆ ಅನ್ನೋಂಥ ಉದ್ದೇಶ. ಆಯ್ತಾಯ್ತಪ್ಪ, ಮಾತಾಡ್ತಾ ಇದ್ದೀವಲ್ವಾ, ರೈತರ ಬಗ್ಗೆನೇ ಮಾತಾಡ್ತಾ ಇರೋದು. ಈಗ ಯಾವ್ಯಾವ ರೈತರಿಗೆ ಆ ವೆಂಟೆಡ್ ಡ್ಯಾಮಿನಿಂದ ಆ ಒಂದು ನೀರಿನ ಬಳಕೆ ಆಗ್ತಾ ಇದೆ ಅವ್ರದ್ದೆಲ್ಲರದು ಕೂಡ ಒಂದು ಸಂಘ ಮಾಡಬೇಕು. ಈಗ ಯೂಶ್ವಲಿ ಸರ್ಕಾರದಿಂದ ನಾವು ಒಂದು ವೆಂಟೆಡ್ ಡ್ಯಾಮನ್ನು ಮಾಡೋದಕ್ಕೆ ನಾವು ಅನುದಾನ ಕೊಡ್ಬೋದು, ಆದರೆ ಮೇಂಟೇನು ನೀವೇ ಮಾಡಬೇಕು, ರಿಪೇರಿನೂ ಮಾಡಬೇಕು ಅಂದರೆ ಸರ್ಕಾರದಲ್ಲಿ ಭಾಳಷ್ಟು ಕೆಲಸಗಳಿರ್ತವೆ, ಭಾಳಷ್ಟು ಕೆಲಸಗಳನ್ನು ಮಾಡುವಂಥದ್ದು ಇರುತ್ತೆ. ಈವನ್ ಮೇಂಟೆನೆನ್ಸ್ಗೂ ಕೂಡ ಸರ್ಕಾರದಿಂದ ದುಡ್ಡನ್ನು ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ. ಆ ವೆಂಟೆಡ್ ಡ್ಯಾಮ್ ಮಾಡೋದ್ರಿಂದ ಯಾರ್ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂಥವ್ರದೆಲ್ಲ ಸೇರಿ ಒಂದು ಆ ವೆಂಟೆಡ್ ಡ್ಯಾಮಿನ ಬಳಕೆದಾರರ ಸಂಘ ಅನ್ನೋ ಟೈಪಲ್ಲಿ ಮಾಡಿ ಅವರಿಂದ ಒಂದು ರೆಗ್ಯುಲರ್ ಆಗಿ ಒಂದು ಯೂಸರ್ ಫಂಡನ್ನು ಕಲೆಕ್ಟ್ ಮಾಡಿಸ್ಕೋಬೇಕು ಗ್ರಾಮ ಪಂಚಾಯತಿ. ಅಲ್ಲ, ಇದನ್ನು PRDಲು ಹಳೇದಿರೋದನ್ನು ಮಾಡಲಿ, ಆವಾಗ ಅದರದ್ದು ನಿರ್ವಹಣೆ ಮಾಡೋದನ್ನು ಕೂಡ ಸರ್ಕಾರನೇ ಮಾಡಿ ಬೆನಿಫಿಟ್ ಮಾತ್ರ ನಮಗೆ ಅಂತೇಳಂದರೆ. ಆದರೆ ನೀವೆಲ್ಲರೂ ಸೇರಿಕೊಂಡು ಮಾಡಿದ್ರೆ ಚಿಕ್ಕ ಚಿಕ್ಕ ಅನುದಾನದೊಳಗಡೆ ನಾವು ಅದನ್ನು ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಈಗ ಇದು ಹಳೇದಾಗಿರೋದ್ರಿಂದ ಒಂದು ಅಲ್ಲಿಯ ಯಾರ್ಯಾರಿಗೆ ಸಮಸ್ಯೆ ಆಗುತ್ತೆ ಅವರು ಮತ್ತು ಗ್ರಾಮ ಪಂಚಾಯತಿಯವರು ನಿಮ್ಮ ಅನುದಾನದಲ್ಲಿ ನೀವು ಅದನ್ನು ನೋಡಿಕೊಂಡು ತೆರವು ಮಾಡೋದ್ರ ಬಗ್ಗೆ ಕ್ರಮ ವಹಿಸಿ. ಈಗ ಮಳೆಗಾಲ ಬರ್ತಾ ಇರೋದ್ರಿಂದ ಆದಷ್ಟು ಬೇಗ ಮಾಡೋದ್ರ ಬಗ್ಗೆ ಕ್ರಮ ವಹಿಸಿ. ಮಾಡ್ತಾರೆ. ಯಾರ್ದು ಅಬ್ಜೆಕ್ಷನ್ ಇದೆ ಅಂತ ಇದು ಪಕ್ಕದ ನೆಟ್ಟಣಿಗೆ ಮುಡ್ನೂರು ಗ್ರಾಮದಲ್ಲಿ ಭಾಳಷ್ಟು ಜನ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಿದ್ದಾರೆ. ಆದರೆ ಭಾಳಷ್ಟು ಜನಕ್ಕೆ ಮುಂಚೆ ಆಗ್ತಾ ಇತ್ತು, ಆದರೆ ಈಗ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಅಬ್ಜೆಕ್ಷನ್ ಇರೋದ್ರಿಂದ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ವಿಷಯದಲ್ಲಿ ಅರಣ್ಯ ಇಲಾಖೆ RF ಅವರು ಮತ್ತು ತಹಶೀಲ್ದಾರ್ ಅವರು ಅಥವಾ ಅಟ್ಲೀಸ್ಟ್ ನಮ್ಮ ಗ್ರೇಡ್ 2 ಯಾರು ಇಲ್ಲ ಅನ್ಕೋತೀನಿ, ಈಗ ನಿಮ್ಮ ಗ್ರೇಡ್ 2 ತಹಶೀಲ್ದಾರರು ಮತ್ತು RF ಅವರು, ADLR ಅವರು, ಗೌರ್ಮೆಂಟ್ ಸರ್ವೇಯರು,
ಜಂಟಿ ತನಿಖೆಯನ್ನು ಮಾಡಲಿ. ಅದರದೊಳಗಡೆ ಏನಿದೆ ನಿಜವಾಗ್ಲೂ ಎಷ್ಟು ದೂರದಲ್ಲಿ ಬರುತ್ತೆ ಅನ್ನೋದನ್ನು ಜಂಟಿ ತನಿಖೆಯನ್ನು ಮಾಡಿ, ನೀವು ಒಂದು ವೇಳೆ ಅವ್ರದ್ದು ದೂರದಲ್ಲಿದ್ದು ನಿಮ್ಮ ರೂಲ್ಸ್ ಪ್ರಕಾರ ಅದು ಕೊಡೋಕ್ಕಾಗಲ್ಲ ಅನ್ನೋದಿದ್ದರೆ ಅದನ್ನು ನೀವು ನಿಮ್ಮ ಆಕ್ಷೇಪಣೆಗಳನ್ನು ಹಾಕಿ. ಒಂದು ವೇಳೆ ಕೊಡೋಕ್ಕಾಗದಿದ್ದು ಅದು ದೂರದಿದ್ದ ಅರಣ್ಯ ಅಲ್ಲದೇ ಇದ್ದರೆ ಒಂದು ಜನ, ಈಗ ನೀವು ಹೇಳೋ ಪ್ರಕಾರ ಒಂದು ವೇಳೆ ಅರಣ್ಯ ಆಗಿದ್ದರೆ ಇದರೊಳಗಡೆ ಆಗಿದ್ದರೆ ಅವರು ಅಲ್ಲಿ ಇರ್ತಾನೆ ಇರಬಾರ್ದಿತ್ತು. ಈಗ ಅಲ್ಲಿ ಭಾಳ ವರ್ಷಗಳಿಂದ ಅಲ್ಲಿ ಅವರು ಬೆಳೆ ಮಾಡ್ಕೊಂಡು ಬಂದಿರೋದಾಗ ನೀವು ಅದನ್ನು ಮಾನವೀಯತೆ ದೃಷ್ಟಿಯಿಂದ ನೋಡಿ ನಿಮ್ಮ ರೂಲ್ಸ್ಗಳಲ್ಲಿ ಸ್ಟ್ರೈಟ್ ಅವೇ ಐ ಆಮ್ ನಾಟ್ ಆಸ್ಕಿಂಗ್ ನೀವು ಫಾರೆಸ್ಟ್ನ ಗ್ರ್ಯಾಂಟ್ ಮಾಡಿ ಅಂತ, ಆದರೆ ಬಫರ್ ಝೋನಲ್ಲಿ ಬರುವಂಥದ್ದನ್ನು ಏನಾದರೂ ಇದರೊಳಗಡೆ ಮಾಡೋದಿದ್ದರೆ ದೂರದಲ್ಲಿದ್ದರೆ ಆಕ್ಷೇಪಣೆಯನ್ನು ಕ್ಲಿಯರ್ ಮಾಡಿಕೊಂಡು ಕೊಡೋದ್ರ ಬಗ್ಗೆ ಗಮನ ಹರಿಸಿ. ಆದರೆ ಜಂಟಿ ತನಿಖೆ ಮಾಡದ ಹೊರತು ಹೇಳೋಕ್ಕಾಗಲ್ಲ. ಇದಕ್ಕೆ ಶಾಶ್ವತ ಪರಿಹಾರ ಅಂದರೆ ನಾವು ಫಾರೆಸ್ಟ್ ಎಕ್ಸ್ಟೆಂಟ್ ಎಷ್ಟಿದೆ ವಿಸ್ತೀರ್ಣ ಅದನ್ನು ಸಪರೇಟ್ ಆಗಿ ಐಡೆಂಟಿಫೈ ಮಾಡಿ ಅವರಿಗೆ ಸಪರೇಟ್ ಸರ್ವೆ ನಂಬರ್ ಕೊಡುವುದೇ ಇದಕ್ಕೆ ಪರಿಹಾರ. ಇಲ್ಲದಿದ್ದರೆ ಆಗೋದಿಲ್ಲ. ಅದಕ್ಕೆ ಬೇಕಾಗಿ ನಮ್ಮ ಫಾರೆಸ್ಟ್ ಮತ್ತು ADLR ಜಂಟಿ ಸರ್ವೆ ಮಾಡಿ ಆ ಫಾರೆಸ್ಟ್ ಲ್ಯಾಂಡನ್ನು ಸಪರೇಟ್ ಮಾಡಬೇಕು, ರೆವಿನ್ಯೂ ಲ್ಯಾಂಡನ್ನು ಸಪರೇಟ್ ಮಾಡಬೇಕು. ಆಗ ನಮಗೆ ಒಂದು ಪರಿಹಾರ ಸಿಗ್ತದೆ. ಇಲ್ಲದಿದ್ದರೆ ಇದು ಖಂಡಿತ ಇಲ್ಲಿ ಅಂತಲ್ಲ ಎಲ್ಲ ಗ್ರಾಮದಲ್ಲಿ ಅದು ಇದೆ. ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬ್ರಿಟಿಷರ ಕಾಲದಲ್ಲಿ ಫಸ್ಟಿಗೆ ಸರ್ವೆ ಆಗಿರೋಕ್ಕೆ ಸ್ಟಾರ್ಟ್ ಆಗಿದ್ದು. ಓಕೆ, ಅವರೇನು ಮಾಡಿದ್ರು, ಕೆಲವೊಂದು ಪಾಯಿಂಟ್ಗಳಲ್ಲಿ ಹಿಲ್ ಬ್ಲಾಕ್ ಅಂತೇಳಿ ಮಾಡಿದ್ರು. ಹಿಲ್ ಬ್ಲಾಕ್ ಮಾಡಿದ್ರೆ ಅದರೊಳಗಡೆ ಅವರೇನು ಮಾಡಿದ್ರು, ಯಾವುದೋ ಒಂದು ಸರ್ವೆ ನಂಬರ್ 1ರಲ್ಲಿ 2000 ಎಕರೆ 3000 ಎಕರೆ ಇರುತ್ತೆ. ಆ ಸರ್ವೆ ನಂಬರಲ್ಲಿ ಅವ್ರದ್ದು ಅರಣ್ಯ ಗುಪ್ಪೆಗಳನ್ನು ಹಾಕ್ಕೊಂಡಿರ್ತಾರೆ. ಅರಣ್ಯ ಗುಪ್ಪೆ ಒಳಗಡೆ ಅವ್ರದ್ದು ಈ ಸರ್ವೆ ನಂಬರ್ ಅಂತೇಳಿ ಇರುತ್ತೆ. ಆ ಸರ್ವೆ ನಂಬರ್ ಒಳಗಡೆ ಆ ಅರಣ್ಯ ಗುಪ್ಪೆ ಒಳಗಡೆ ಇರುವಂಥ ಜಾಗವನ್ನು ಗುರುತು ಮಾಡಿಕೊಂಡು ಸರ್ವೆ ಮಾಡಿ ಶಾಸಕರು ಹೇಳಿದಾಗೆ ಅದನ್ನು ಸಪ್ರೇಟ್ RTC ನಂಬರ್ ಕೊಟ್ಟರೆ ಆವಾಗ ಕಂದಾಯ ಇಲಾಖೆಗೆ ಉಳಿದಿರುವಂಥ ಜಾಗದಲ್ಲಿ ಮಂಜೂರು ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಮುಂಚೆ ಏನಾಗಿರುತ್ತೆ, ಈಗ ಸರ್ವೆ ನಂಬರ್ 1ರಲ್ಲಿ ಟೋಟಲಿ 50 ಎಕರೆ ಇದೆ ಅಂತೇಳಿ ಇಟ್ಕೊಳ್ಳಿ, ಫಾರೆಸ್ಟ್ನವ್ರದ್ದು 30 ಎಕರೆ ಇರುತ್ತೆ. ಓಕೆ, 20 ಎಕರೆ ಕಂದಾಯ ಇಲಾಖೆಗೆ ಬರುವಂಥ ಚಾನ್ಸ್ ಇರುತ್ತೆ. 20 ಎಕರೆನ ಆ ಫಾರೆಸ್ಟ್ ಒಳಗಡೆನೇ ಎಲ್ಲೋ ಹತ್ತಿರದಲ್ಲಿರುವಂಥದ್ರಲ್ಲಿ ಕೊಟ್ಬಿಟ್ಟಿರ್ತಾರೆ. ನಿಮಗೇನನ್ಸುತ್ತೆ, ಫಾರೆಸ್ಟಿಗೆ ಹತ್ತಿರದಲ್ಲಿರೋ 20 ಎಕರೆ ಕೊಟ್ಬಿಟ್ಟಿದ್ದಾರೆ, ಈ ಉಳಿದಿರೋ ಜಾಗ ನಾವು ಅದಕ್ಕಿಂತ ದೂರ ಇದ್ರೂ ಕೊಡ್ತಾ ಇಲ್ಲ. ಆದರೆ ಕಂದಾಯ ಇಲಾಖೆ ಕೋಟಾ ಮುಗಿಸ್ಬಿಟ್ಟಿರ್ತಾರೆ ಅವರು ಹತ್ತಿರದಲ್ಲಿರುವಂಥದ್ದನ್ನ. ದೂರದಲ್ಲಿರುವಂಥದ್ದನ್ನು ನಮಗನ್ನಿಸ್ತಾ ಇರುತ್ತೆ ಅಲ್ಲಿ ಹತ್ತಿರ ಇರೋದು ಕೊಟ್ಟಿದ್ದಾರೆ ದೂರ, ಯಾಕೆಂದರೆ ಕೋಟಾದಲ್ಲಿ 20 ಎಕರೆ ಕಂದಾಯ ಅಂತೇಳಿರುತ್ತೆ, 20 ಎಕರೆ ಕೊಟ್ಬಿಟ್ಟಿರ್ತಾರೆ. ಹಾಗಾಗಿ ಆ ವಿಷಯದಲ್ಲಿ ಒಂದು ಸ್ವಲ್ಪ ಬೇರೆ ರೀತಿ ಹೆಚ್ಚಿನ ಒಂದು ಜಂಟಿ ಇಲಾಖೆ ಜಂಟಿ ಒಂದು ಸ್ಥಳ ತನಿಖೆ ಮಾಡಿಕೊಂಡು ಆಮೇಲೆ ಏನಾಗಿದೆ ನಾನು ನಿಮ್ಗೆ ಹೇಳ್ತಾ ಇರೋದು, ರೆಕ್ಕೆದಲ್ಲಿ ಹಂಗಿದೆ, ಉಬ್ರಡ್ಕ ಮಿತ್ತೂರು ದೊಡ್ಡ ದೊಡ್ಡ ಹಿಲ್ ಬ್ಲಾಕ್ಗಳಿದ್ದಾವೆ. 4000 6000 ಎಕರೆ ಇರುವಂಥ ಒಂದೊಂದು ಸರ್ವೆ ನಂಬರ್ ಇದೆ. ಶಾಸಕರು ಹೇಳಿದಾಗೆ ಅದನ್ನು ವ್ಯವಸ್ಥಿತವಾಗಿ ಸರ್ವೆ ಮಾಡಿ ಮಾಡಿಸ್ಬೇಕು. ಒಂದೊಂದು ಸರ್ವೆ ನಂಬರ್ನ ಸರ್ವೆ ಮಾಡೋಕ್ಕೆ ಮಿನಿಮಮ್ 15ರಿಂದ 20 ಜನ ಸರ್ವೇಯರು ಅಟ್ಲೀಸ್ಟ್ ಒಂದು ವಾರ ಕೆಲಸ ಮಾಡಬೇಕಾಗಿರುತ್ತೆ. ನಮ್ಮ ಹತ್ರ ಈಗ ಇಮ್ಮಿಡಿಯೇಟ್ಲಿ ಅಷ್ಟೊಂದು ರಿಸೋರ್ಸಸ್ ಇಲ್ಲದೆ ಇರೋದಕ್ಕೋಸ್ಕರ ಸ್ವಲ್ಪ ತಡ ಆಗ್ತಾ ಇದೆ. ಈ ಒಂದು ಸರ್ವೆ ನಂಬರ್ ಏನಿದೆ ಅದನ್ನು ಆದ್ಯತೆ ಮೇರೆಗೆ ತೊಗೊಳೋದಕ್ಕೆ ನಾವು ಹೇಳೋಣ. ಓಕೆ, ಈಗ ಅದರಲ್ಲಿ 5-6 ಜನರಿಗೆ ಹಕ್ಕುಪತ್ರ ಸಿಕ್ಕಿದೆ. ಹಕ್ಕುಪತ್ರ ಸಿಗುವಾಗ ಅದರಲ್ಲಿ ಒಬ್ಬರಿಗೆ ಜಯಂತಿ ಅಂತ ಹೇಳುವವರಿಗೆ ಮಧ್ಯಭಾಗದಲ್ಲಿ ಒಬ್ಬರಿಗೆ ಅದನ್ನು ಪ್ಲಾಟಿಂಗ್ ಮಾಡಿ ಅದನ್ನು ಅವರು ಇನ್ನೊಬ್ಬರಿಗೆ ಸೇಲ್ ಮಾಡಿದ್ದಾರೆ. ಹಾಗಿರುವಾಗ ಅದರಲ್ಲಿ ಬಾಕಿ 4 ಜನರಿಗೆ ಯಾಕೆ ಆಗುದಿಲ್ಲ ಅಂತ ನಮ್ಮ ಪ್ರಶ್ನೆ. ಅವರಿಗೆ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ನಿಮಗೆ ಹೇಳಿದ್ದಕ್ಕೆ ನೀವು ಕೇಳೋದಕ್ಕಿಂತ ಮುಂಚಿತವಾಗಿಯೇ ನಾನು ನಿಮ್ಗೆ ಹೇಳಿದೆ. ಕೆಲವೊಂದು ಈ ಅರಣ್ಯದ್ದು ಒಂದು ಪಾಯಿಂಟು ಕಂದಾಯದ್ದು ಒಂದು ಇರುತ್ತೆ. ಕಂದಾಯದಲ್ಲಿರೋದನ್ನ ಮುಂಚೆ ಅದನ್ನು ಕೊಟ್ಟಾಗ್ಬಿಟ್ರೆ ಉಳಿದಿರೋದೆಲ್ಲ ಅರಣ್ಯ ಅನ್ನೋ ಟೈಪಲ್ಲಿ ಬಂದ್ಬಿಡುತ್ತೆ. ನಾನು ಯಾವುದಕ್ಕೂ ಅದನ್ನು ಹೇಳೋದಕ್ಕಲ್ಲ. ಈಗ ನಾನು ನಿಮ್ಗೆ ಹೇಳಿರೋ ಹಾಗೆ 1 ವಾರದಲ್ಲಿ VA RI ಮತ್ತು ಗ್ರೇಡ್ 2 ತಹಶೀಲ್ದಾರ್ ಅವರು RF ಅವರು ನಮ್ಮ ತಾಲೂಕು ಸರ್ವೇಯರ್ ಮುಖಾಂತರ ಅದನ್ನು ಸರ್ವೆ ಮಾಡಿ ಏನು ಮಾಡೋಕ್ಕಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಹದಿನೆಂಟು 19ರಲ್ಲಿ 3 ಎಕರೆ ಹಕ್ಕು ಎಷ್ಟು ದಿವಸ ಆಯಿತು ಕಮಿಟಿಲಿ ಸ್ಯಾಂಕ್ಷನ್ ಆಗಿ? ಏನು ನೋಡಿ ರಮೇಶ್ ಬಾಬು, ಅಲ್ಲಿ ಕಮಿಟಿ ಒಳಗಡೆ ಮಂಜೂರು ಮಾಡಿದ್ದಾರೆ ಹಕ್ಕುಪತ್ರ ಮಾಡೋದಕ್ಕೆ. ನೋಡಿ ಈಗ ಈ ಪಾಯಿಂಟಲ್ಲಿ ಯಾವುದ್ಯಾವುದು ಕಮಿಟಿ ಒಳಗಡೆ ಡಿಸೈಡ್ ಆದ್ರ ಮೇಲೆ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡಿದ್ರೆ ಇದು ಭ್ರಷ್ಟಾಚಾರ ಟೈಪಲ್ಲಿ ಅಲ್ಲ. ಏನು ಅಬ್ಜೆಕ್ಷನ್ ಹಾಕಿದಾರೋ ಇಲ್ಲ ಅನ್ನೋದನ್ನ ಏನಾಗಿದೆ? ಅಲ್ಲಪ್ಪ, ಅದಲ್ಲ, ಕಮಿಟಿ ಒಳಗಡೆ ಏನಾಗಿದೆ ಅನ್ನೋದನ್ನ ಚೆಕ್ ಮಾಡಿ. ಯಾರು ನೋಡ್ರಿ, ಒಂದು ಪಾಯಿಂಟ್ ಅಲ್ರಿ, ನೀವೀಗ ಯಾರು ಅಲ್ಟಿಮೇಟ್ ಅನ್ನೋದನ್ನ ನೀವು ಅದನ್ನು ಡಿಸೈಡ್ ಮಾಡಬೇಕು. ಒಂದು ಮಾಡೋದಕ್ಕಿಂತ ಮುಂಚಿತವಾಗಿ ಸ್ಥಳೀಯವಾಗಿ ನೀವು ಪ್ರಚುರಪಡಿಸಿ ಆ ಅಬ್ಜೆಕ್ಷನ್ ಏನಾರು ಇದೆಯಾ ಅನ್ನೋದನ್ನ ನೋಡಬೇಕು. ಒಂದು ವೇಳೆ ಕಮಿಟಿ ಒಳಗಡೆ ಮಂಜೂರಾದ್ರ ಮೇಲೆ ಅಬ್ಜೆಕ್ಷನ್ ಅಂತೇಳಂದ್ರೆ ಅದನ್ನು ಹೆಂಗೆ ಎಕ್ಸೆಪ್ಟ್ ಮಾಡ್ಕೋತೀರಾ? ಅದನ್ನೇ ಹೇಳ್ತಾ ಇದ್ದೀನಿ ಅಪ್ಪ. ರೈತರೇ ಇದ್ರೊಳಗಡೆ ಒಂದು ನೀವು ಎಲ್ಲರಿಗೂ ಕೂಡ
ಮಾಹಿತಿಯನ್ನು ಕೊಟ್ಟು ಅವರು ನಿಜವಾಗ್ಲೂ ಅಕ್ರಮ ಸಕ್ರಮದೊಳಗಡೆ ಅವರು ಕೃತಾವಳಿ ಮಾಡಿದರೆ ಯಾವ ಅಬ್ಜೆಕ್ಷನ್ಸ್ಗಳು ಬರಲ್ಲ. ಒಂದು ವೇಳೆ ಕೃತಾವಳಿ ಮಾಡದೆ ನೀವು ಸರಿಯಾಗಿ ಕಡತವನ್ನು ರೆಡಿ ಮಾಡದೆ ಕಮಿಟಿ ಒಳಗಡೆ ಇಟ್ಟು ಸ್ಯಾಂಕ್ಷನ್ ಮಾಡಿದ್ರೆ ಅವಾಗ ಮುಂದೆ ಆಕ್ಷೇಪಣೆ ಬರುತ್ತೆ. ಹಾಗೇನಾದ್ರು ಇದ್ದರೆ ಸ್ಥಳ ತನಿಖೆ ಮಾಡಬೇಕು. ನಿಮಗೆ ಮನವರಿಕೆ ಆಗದೆ ಇದ್ದರೆ ಒಂದು ವೇಳೆ ಅವ್ರು ಹೇಳ್ತಾರೋ ಆಕ್ಷೇಪಣೆ ಸರಿಯಾಗಿದೆ ಅಂದರೆ ಮತ್ತೆ ಕಮಿಟಿ ಒಳಗಡೆ ಅದನ್ನಿಟ್ಟು ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಏನೂ ಮಾಡದೆ ಕಮಿಟಿ ಒಳಗಡೆ ಡಿಸೈಡ್ ಆಗಿರೋದನ್ನ ಹಕ್ಕುಪತ್ರ ಕೊಡದೇ ಇದ್ದರೆ ಅದು ಭ್ರಷ್ಟಾಚಾರ ಮತ್ತು ತಪ್ಪಾಗುತ್ತೆ. ಅದಕ್ಕೆ ಅವಕಾಶ ಮಾಡಿ ಕೊಡಬೇಕು. ಆಯ್ತು, ಹೇಳೋಣ. ಇದು ನೀವು ನೋಡಿವ್ರೆ ಎಲ್ಲದೂ ರೈತರ ಸಮಸ್ಯೆಗಳೇ. ನಾನು ಇದನ್ನು ಕುತ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇರೋದು ಇಲ್ಲೂ ಕೂಡ ಕೊಟ್ಟಿರೋದು ರೈತರ ಸಮಸ್ಯೆಗಳನ್ನೇ. ನಾವು ಈಗ ಎಲ್ಲ ಒಂದು ಸೀರಿಯಲ್ ಆರ್ಡರ್ ಪ್ರಕಾರ ನಾವು ತಗೊತಾ ಇದ್ದೀವಿ. ಹೇಳ್ಬಿಡಿ, ಬೇಗ ಹೇಳಿ. ಎಷ್ಟು ಮನವಿ ಕೊಟ್ಟರು ರೋಡ್ ಆಗ್ತಾ ಇಲ್ಲ. ಇಲ್ಲಿ ಖಾಸಗಿ ವ್ಯಕ್ತಿಗಳು 6.5 ಎಕರೆ ಸರ್ಕಾರಿ ಜಾಗ ಉಂಟು, ಸೈಕಲ್ ಬರುವುದಿಲ್ಲ ಸರ್, ಅಂತವರಿಗೆ ರೋಡ್ ಇಲ್ಲ. ಅಲ್ಲ, ಎಲ್ಲಿ ಇದು ಆಯಿತು. ಇದು ಈ ಗ್ರಾಮದ ಇದರೊಳಗಡೆ ಆಗಿರೋದ್ರಿಂದ ಸಂಬಂಧಪಟ್ಟಾಗೆ AC ಅವರು ಅದನ್ನೊಂದು ವಿಸಿಟ್ ಮಾಡಿ ನೋಡಿ. ಎಂಡೋಸಲ್ಫಾನ್ ಪೀಡಿತ ಅಂತೇಳಿ ಹೇಳೋದ್ರಿಂದ AC ಅವರು ಮುಂದಿನ ಒಂದು ವಾರದಲ್ಲಿ ಅದನ್ನು ವಿಸಿಟ್ ಮಾಡಿ ನೋಡ್ತಾರೆ. ಇದು ಎಲ್ಲವೂ ರೋಡಿನ ಸಮಸ್ಯೆ ಸರ್. ಕಾಲೋನಿಗೆ ನಿಮ್ಮಲ್ಲಿಗೆ ಒಮ್ಮೆ ನಾವು ಬಂದಿದ್ದೇವೆ, ನಿಮಗೆ 3 ಸಲ ಬಂದು ಮಾಹಿತಿ ಕೊಟ್ಟು ನೀವು ಆರ್ಡರ್ ಮಾಡಿದ್ದೀರಿ. 1 ವಾರದೊಳಗೆ ಆಗದೆ ವಾಪಸ್ ನೀವು ಬನ್ನಿ ಅಂತ. ನಮಗೆ ಬರಲಿಕ್ಕೆ ಮಾತ್ರ ಆಗಲಿಲ್ಲ. ಈಗ ನಿಮಗೂ ಬರೋಕ್ಕಾಗಲಿಲ್ಲ. ಜಿಲ್ಲಾಧಿಕಾರಿಗಳು ಈಗ ಒಂದು ಕೆಲಸ ಮಾಡಿ, ನೆಟ್ಟಣಿಗೆ ಮುಡ್ನೂರೊಳಗಡೆ ಈ ರಸ್ತೆಯ ಸಮಸ್ಯೆ ಏನಿದೆ ಆ 2-3 ಜಾಗಗಳಲ್ಲಿ ರಸ್ತೆ ಸಮಸ್ಯೆಯನ್ನು 1 ವಾರದಲ್ಲಿ ನೆಕ್ಸ್ಟ್ ಟೈಮಲ್ಲಿ ಯಾವಾಗ ಹೋಗೋಕ್ಕಾಗತ್ತೆ? ಮುಂದಿನ ವಾರ ಬುಧವಾರ, ಗುರುವಾರ ಬೆಳಿಗ್ಗೆ AC ಅವರು ಅಲ್ಲಿಗೆ ಬರ್ತಾರೆ. ಓಕೆ, ಸಾಕು ಬಿಡಿ. ಉಳಿದಿರೋದೆಲ್ಲ ಲೈನಲ್ಲಿ ಬನ್ನಿ. ಈ ಗ್ರಾಮದ ಸಮಸ್ಯೆಯನ್ನು ನಾವು ಅಟೆಂಡ್ ಮಾಡೋದಿದೆ. ಹಸಿರು ಶಾಲೆಗೆ ಗೌರವ ಕೊಟ್ಟಿದ್ದಾಗಿದೆ. ಉಳಿದವರೆಲ್ಲ ಲೈನಲ್ಲಿ ಬನ್ನಿ. ಓಕೆ, ಥ್ಯಾಂಕ್ ಯು. ಈ ಗ್ರಾಮದವರಿಗೆ ಆದ್ಯತೆ ಮೊದಲು. ಹಾಂ, ಹೇಳಿ. ಇದು ನಮ್ಮ ಕಡೂರು ಪಟ್ಟಣಕ ಏಳಲಿಕ್ಕೆ ಜಾಗ ಉಂಟು, ಇಲ್ಲಿ ಕೊಟ್ಬಿಡಿ. ಅರ್ಜಿ ಸ್ವೀಕೃತಿ ಕೇಂದ್ರದಲ್ಲಿ ಮೀನಾಕ್ಷಿ ಭಟ್ ಅವರು ಪಟ್ಟೆಯಿಂದ ಈಶ್ವರಮಂಗಲ ಜಿಲ್ಲಾ ಪಂಚಾಯತ್ ದಾರಿಯಲ್ಲಿ ನೀರು ಹೊಳಗೆ ಹೋಗುವ ಮೋರಿಯ ಕುಸಿತ ಕಂಡಿದೆ. ನೀರು ಸರಾಗವಾಗಿ ಹೊಳಗೆ ಹೋಗದೆ ಮಣ್ಣು ಕುಸಿತದಿಂದ ಪಟ್ಟೆ ಈಶ್ವರಮಂಗಲ ಕಾಂಕ್ರೀಟ್ ರಸ್ತೆ ಕುಸಿತದ ಹಾದಿ ಹಿಡಿದಿದೆ. ಏನು ಎಡಬಲಿ PRD PDO ಅವರು ಗೊತ್ತಿದೆಯಾ ಇದು? ಸ್ಪಾಟ್ ನೋಡಿದ್ದೇವೆ ಸರ್. 1 ಕೋಟಿ ಅನುದಾನದಲ್ಲಿ ರಸ್ತೆ ಆಗಿದೆ ಸರ್, ಕಾಂಕ್ರೀಟ್ ರಸ್ತೆ. ಅದರ ಪಕ್ಕನೇ ಆಗಲೇ ಕಿಂಡಿ ಅಣೆಕಟ್ಟು ಹೇಳಿದಂಥ ರಸ್ತೆ ಸರ್. ಅದು ನೀರು ಜಾಸ್ತಿ ಆದಾಗ ಆ ರೋಡ್ ಸ್ವಲ್ಪ ಕ್ರ್ಯಾಕ್ ಆಗಿ ಇದು ಮೋರಿ ಸಹ ಕೆಳಗಡೆ ಇಳಿಯುವಂಥ ಪರಿಸ್ಥಿತಿ ಇದೆ ಸರ್. ಏನು ಮಾಡಬೇಕು ಈಗ ಅದಕ್ಕೆ? ಎಡಬಲಿ ನೋಡಿದ್ದೀರಾ? ಅಲ್ಲ, ಯಾರೇ ಆಗಲಿ ರೀ, ಪಂಚಾಯತ್ ರಿಲೇಟೆಡ್ ಸಮಸ್ಯೆಗಳಿಗೆ ಏಜೆನ್ಸಿ ಯಾವುದೇ ಇರ್ಬೋದು, ಕೊನೆಗೆ ಹ್ಯಾಂಡ್ ಓವರ್ ಆಗೋದು ಮತ್ತು ಸಮಸ್ಯೆಗಳು ಕ್ರಿಯೇಟ್ ಮಾಡೋದು ಗ್ರಾಮ ಪಂಚಾಯತ್ಗೆ. ಹಾಗಾಗಿ ಆ ವಿಷಯದ ಒಂದು ತಾಂತ್ರಿಕ ಇದರೊಳಗಡೆ ನಿಮಗೆ ತಾಂತ್ರಿಕ ಅನುಭವ ಇರುತ್ತೆ. ಸೊಲ್ಯೂಷನ್ ಏನು ಅನ್ನೋದನ್ನು ನೋಡಬೇಕು. ಬೇರೆ ಏಜೆನ್ಸಿ ಮಾಡಿದ ತಕ್ಷಣ ಅವರೇ ಮೇಂಟೈನ್ ಮಾಡಿ, ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ ಅದನ್ನು? ಮೇಂಟೆನೆನ್ಸ್ ಇಲ್ಲ ಸರ್ ಅಲ್ಲಿ. ಮೇಂಟೆನೆನ್ಸ್ ಇಲ್ಲ ಅಂದರೆ ಅದು ಗ್ರಾಮ ಪಂಚಾಯತಿ ರೆಸ್ಪಾನ್ಸಿಬಿಲಿಟಿ. ಗ್ರಾಮ ಪಂಚಾಯತಿಗೆ ಟೆಕ್ನಿಕಲ್ ಅಡ್ವೈಸರ್ ನೀವೇ. ನಿಮ್ಮ ಸೆಕ್ಷನ್ ಆಫೀಸರ್ ಅದನ್ನು ನೋಡಿ ಏನು ಸೊಲ್ಯೂಷನ್ ಅಂತ ಹೇಳದೇ ಇದ್ದರೆ 1 ಕೋಟಿಯಲ್ಲಿ ಮಾಡಿರೋ ರಸ್ತೆ ಕೊಚ್ಕೊಂಡು ಹೋಗುತ್ತೆ. ಅವಾಗ ಮಾಡಿ. ಹಾಗೇನಾದ್ರು ಇದರೊಳಗಡೆ ಇದ್ದರೆ ಗ್ರಾಮ ಪಂಚಾಯತಿಯಿಂದ ಅನುದಾನ ಇಡಿ. ಮತ್ತೆ ಬೇರೆ ಏನಾದರೂ ತುರ್ತಾಗಿ ನಿಮಗೆ ಆಗಲ್ಲ ಅಂತೇಳಂದರೆ ಶಾಸಕರಿಗೆ ಒಂದು ಎಸ್ಟಿಮೇಟ್ ಮಾಡಿ ನೀವು ನನಗೊಂದು ಕಾಪಿಯನ್ನು ಶಾಸಕರಿಗೆ ಒಂದು ಕಳಿಸ್ಕೊಡಿ. ನಾವು ತುರ್ತು ನಿಧಿ ಒಳಗಡೆ ಏನಾದರೂ ಮಾಡ್ಸೋಕ್ಕಾಗುತ್ತೆ ಅನ್ನೋದನ್ನು ಚೆಕ್ ಮಾಡೋಣ. ಅಟೆಂಡ್ ಆಗಬೇಕು. ಇವೆಲ್ಲ ಹೇಳುವಂಥ ಪಾಯಿಂಟ್ಸ್ಗಳನ್ನು AC ಅವರು 2 ವಾರದ ನಂತರ ರಿವ್ಯೂ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನೀವು ಎಸ್ಟಿಮೇಟ್ ರೆಡಿ ಮಾಡಿ ಶಾಸಕರ ಗಮನಕ್ಕೆ ಒಂದು, ಜಿಲ್ಲಾಧಿಕಾರಿಗಳ ನನ್ನ ಆಫೀಸ್ಗೆ ಒಂದು ಕಳಿಸ್ಕೊಡ್ಬೇಕು. ನಾರಾಯಣ ಸನ್ ಆಫ್ ಚಂದ ಪಾಟಾಳಿ. ಇಲ್ಲಿ ಪಾಟಾಳಿ ಅಂತೇಳಿ ಒಬ್ರು ಮೇಸ್ಟ್ರು ಇದ್ರಲ್ವ, ಪಡುಮಲೆ ಬಗ್ಗೆ ಭಾಳ. ಓಕೆ, ಅವರು ಪಡುಮಲೆಗೆ ಸಂಬಂಧಪಟ್ಟಾಗೆ ಬುಕ್ ಎಲ್ಲ ಬರೆದು ಏನೋ ಭಾಳ ನನ್ನ ಹತ್ರ ಪದೇ. ಓಕೆ, ನಾರಾಯಣ ಸನ್ ಆಫ್ ಚಂದ ಪಾಟಾಳಿ ಅನಧಿಕೃತಗಳನ್ನು 94C ಅರ್ಜಿ ಏನಾಗಿದೆ VA ಅವರು? ಓಕೆ, ನೋಡಿ ಕ್ರಮ ವಹಿಸಿ. ರಾಮ ಪಾಟಾಳಿ ಎಷ್ಟು ಇನ್ನೂ
ಆಯಿತು ನೋಡಿ, ಒಂದು ಇಲ್ಲಿ ಜಿಲ್ಲಾಧಿಕಾರಿಗಳು, ಶಾಸಕರು ಇದ್ದಾರೆ, AC ಇದ್ದಾರೆ. ಇಲ್ಲಿ ಅರ್ಜಿ ಕೊಟ್ಟಿರೋವೆಲ್ಲವನ್ನು ಕೂಡ ಕ್ಲಿಯರ್ ಮಾಡಬೇಕು ಅನ್ನೋದಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಭಾಳ ಕಡೆಗಳಲ್ಲಿ ಈಗ 94C 94CC ಅವೆಲ್ಲ ಮುಂಚಿತವಾಗಿ ಎಲ್ಲ ಜೆನ್ಯೂನ್ ಆಗಿರೋರೆಲ್ಲ ಗ್ರ್ಯಾಂಟ್ ಆಗಿದೆ. ಈಗ ಇರೋವಂಥವ್ರೆ ಅವರ ಮಕ್ಕಳು ಬೇರೆ ಬೇರೆ ಹೆಸರಲ್ಲಿ ಅವರ ಇದನ್ನು ಚೆಕ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಜೆನ್ಯೂನ್ ಆಗಿದ್ದರೆ ಮಾತ್ರ ಕೊಡಿ. ಅವ್ರದ್ದು ಒಂದು ಕೊಟ್ಟಿಗೆನ ಮಂಜೂರು ಮಾಡೋದು, ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ದಂಗೆ ಗ್ಯಾರಾಜು, ಅಂಗಡಿಗಳನ್ನು, ಶಾಪ್ಸ್ಗಳನ್ನು ಮಂಜೂರು ಮಾಡೋದು ಮಾಡಬೇಡಿ. ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಕಾರಣಕ್ಕೂ 94Cಗೆ NOC ಕೊಡಬೇಕಾದ್ರೆ ನೀವು ಅದನ್ನು ಒಂದು ರಿಪೋರ್ಟು ಹಳೇದಾಗಿತ್ತು, RR ನಂಬರ್ ಇತ್ತು, ಅವನ್ನೆಲ್ಲ ಡೀಟೇಲ್ಸ್ ಹಾಕಿ ಕೊಡಬೇಕು. ಗ್ರಾಮ ಪಂಚಾಯಿತಿಯ ಒಪಿನಿಯನನ್ನು ಕಂಪಲ್ಸರಿಯಾಗಿ ತಗೋಬೇಕು. 2015ಕ್ಕಿಂತ ಮುಂಚಿತವಾಗಿ ಕಟ್ಟಿರೋದು ಅನ್ನೋದನ್ನು ಮನವರಿಕೆ ಮಾಡಿಕೊಂಡೇ ಅವರಿಂದ ಲೆಟರ್ ತೊಗೊತಾ ಇದ್ದೀರಾ ಇಲ್ವೋ? ನೀವು ಏನು ಮಾಡ್ತೀರಾ, ನೀವು ಟ್ಯಾಕ್ಸ್ ಒಳಗಡೆ ಡೀಟೇಲ್ಸ್ ಬರ್ದಿರಲ್ಲ, ಅವ್ರು ಇರೋ ಮನೆಗೆ ಕಟ್ತಾ ಇರ್ತಾರೆ. ಅದೇ ಟ್ಯಾಕ್ಸನ್ನು ಇನ್ನೊಂದು ಮನೆಗೆ ಯೂಸ್ ಮಾಡ್ಕೊಂಡು ಅದನ್ನು ಮಂಜೂರು ಮಾಡೋದಲ್ಲ ಅವ್ರದ್ದು. ಈಗ ನೀವು ಅದನ್ನು ಸ್ಥಳ ತನಿಖೆ, ನೀವು ಯಾವುದೇ ಒಂದು 94C ಅರ್ಜಿಗೆ ಕೊಡಬೇಕಾದ್ರೆ ಅವ್ರದ್ದು ಯಾವ ಮನೆಗೆ ಟ್ಯಾಕ್ಸ್ ಕಟ್ತಾ ಇದ್ರು, ಯಾವ ಮನೆಗೆ ಈಗ ಕೇಳ್ತಾ ಇದ್ದಾರೆ ಅನ್ನೋದನ್ನು ಚೆಕ್ ಮಾಡಿ ಕೊಡಬೇಕು. ನೀವು ಎಲ್ಲರೂ ಹೆಂಗೆ ಮಾಡ್ತೀರಾ ಅಂದರೆ ಜಾಣ ಕುರುಡುತನ ಪ್ರದರ್ಶನ ಮಾಡ್ತೀವಿ. ಟ್ಯಾಕ್ಸ್ ಕಟ್ತಾ ಇದೀವಿ ಅನ್ನೋ ರೆಸಿಪ್ಟ್ ಕೊಡಿ, ಓಕೆ ಟ್ಯಾಕ್ಸ್ ಕಟ್ತಾ ಇದೀವಿ, ಇಲ್ಲಿ ಇದು ಜಾಗ, ಈ ಜಾಗಕ್ಕೆ ಅನಧಿಕೃತವಾಗಿ ಮಾಡಿರೋದಕ್ಕೆ ಅದನ್ನು ಇಡ್ತಾರೆ, ಸ್ಯಾಂಕ್ಷನ್ ಮಾಡಿಸ್ಕೊತಾರೆ. RR ನಂಬರ್ ಸಪ್ರೇಟ್ ಆಗಿದೆಯಾ, ಮಾಲಕರು ಸಪ್ರೇಟ್ ಆಗಿದ್ದಾರಾ, ಅವನ್ನೆಲ್ಲವೂ ನೀವು ಒಂದು ವೇಳೆ 911 ಇದರೊಳಗಡೆ ನೀವು 11B ಒಳಗಡೆನಾದರೂ ಇರಬೇಕು ಅದು ಅನಧಿಕೃತ ಕಟ್ಟಡ ಅಂತ, ಅಥವಾ 11A ಮುಂಚಿತವಾಗಿಯೇ ಇರೋದಿದ್ರೆ ಅದನ್ನು ಸಪ್ರೇಟಾಗಿ ಟ್ಯಾಕ್ಸ್ ರಿಜಿಸ್ಟ್ರು ಮೇಂಟೈನ್ ಮಾಡಿರಬೇಕು. ಅದನ್ನು ನೋಡಿಕೊಂಡು ಮಾಡಿ. ಇಲ್ಲ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಒಂದು ವಾರದಲ್ಲಿ ಕ್ಲಿಯರ್ ಮಾಡಬೇಕು ಅಂತ, ಅನಧಿಕೃತ ಎಲ್ಲದನ್ನು ಕ್ಲಿಯರ್ ಮಾಡೋದಲ್ಲ. ರಿಜೆಕ್ಟ್ ಮಾಡೋದಿದ್ರೆ ಹಿಂಬರೋ ಕೊಟ್ಟು ರಿಜೆಕ್ಟ್ ಮಾಡಬೇಕು. ಅದನ್ನು ಸಣ್ಣ ಪುಟ್ಟ ಕಾಡು ಜಾತಿ ಮರಗಳನ್ನು ಕಡಿದು ತೆಗೆಯವರೇ ಅನುಮತಿ ನೀಡುವ ಬಗ್ಗೆ. ಇದು ಯಾರ್ದಿದು? ಈಶ್ವರ ನಾಯ್ಕ. ಈ ಕಡೆ ಈಶ್ವರ ನಾಯ್ಕ, ತಂದೆ ಕೊರಗ ನಾಯ್ಕ. ಎಲ್ಲಿ ಮರ ಕಟ್ ಮಾಡೋಕ್ಕೆ ಹೋಗ್ತಿದ್ದೀರಪ್ಪ? ಮರ ಉಳಿಸಿ ಅಂತ ಹೇಳಿದ್ರೆ ಈಶ್ವರ ನಾಯ್ಕ ಅವ್ರು ಮರ ಕಟ್ ಮಾಡ್ತಿದ್ರ, ಹೇಳಿ ಏನಾಯ್ತು ಸಮಸ್ಯೆ? ಮೈಕಲ್ ಹೇಳಿ. ಹಂಗೆ ಮನೆ ಕಟ್ಟಕ್ಕೆ ಅರಣ್ಯದಲ್ಲಿ ಹೋಗಿ ಮರ ಕಡಿದು ಅದರಲ್ಲಿ ನಾನು ಮನೆಗಟ್ಟಲಿ ಬೋರ್ ತೆಗಿದ್ದೇನೆ, ಅದರಲ್ಲಿ ನೀರು ಸಿಕ್ಕಿದೆ, ನಾನು ಕೃಷಿ ಮಾಡಲಿಕ್ಕೆ ಅದಕ್ಕೆ ಅಂತಾನೆ ನೀವು ಆ ಮರಗಳ ಕಾಡು ಜಾತಿಯ ಮರಗಳಿದ್ರೆ ನೀವು ಅದರ ಎಸ್ಟಿಮೇಟನ್ನು ಮಾಡಿಸ್ಬೇಕು. ಸ್ವಾಧೀನತಾ ಪತ್ರ ತಗೊಂಡು ಸಂಬಂಧಪಟ್ಟವರಿಗೆ ಅರ್ಜಿ ಕೊಟ್ಟರೆ ಅವಾಗ ಮರ ಕಡಿಯೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಆದರೆ ನೀವಾಗೆ ಕಡಿದ್ರೆ ಕೇಸ್ ಹಾಕ್ತಾರೆ. ಅದಕ್ಕೆ ಬೇಕಾಗಿ ನಿಮಗೆ ತಿಳಿಸೋದು. ಓಕೆ ಓಕೆ. ಅವು ಕಾಡು ಮರ, ಚೇರೆ, ನೀವು ಒಳ್ಳೆಯವ್ರು ಇದ್ದೀರಿ ಹಂಗಾಗಿ ಪರ್ಮಿಷನ್ ಕೇಳ್ತಾ ಇದ್ದೀರಾ. ಒಳ್ಳೆಯವ್ರು ಇಲ್ದೇ ಇರೋರೆಲ್ಲ ಏನೇನೋ ಮಾಡಿಬಿಡ್ತಾರೆ. ನಾನು ಅದನ್ನೇ ಹೇಳಿದ್ದು, ಇಲ್ಲಿ ನ್ಯಾಚುರಲ್ ಆಗಿ ಕಾಡು ಬೆಳೀತದೆ. ನನ್ನಲ್ಲಿ ಜಾಗ ಇದ್ದರೆ ನಾನು ಕಾಡು ತೆಗೀಲಿಕ್ಕೆ ನನಗೊಂದಷ್ಟು ಶ್ರಮ ಬೀಳ್ತದೆ, ಖರ್ಚು. ಇಲ್ಲ ಸರ್, ಅದಕ್ಕೊಂದ್ಸಲ ಸರ್ಕಾರದಿಂದ ರೂಲ್ಸ್ ಮಾಡಿದ್ದಾರೆ. ನಿಮ್ಮ ಇದರೊಳಗಡೆ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನೋಡಿ, ನಾವು ಅಧಿಕಾರಿಗಳಾಗಿ ಪ್ರೊಸೆಸ್ನ ಸಿಂಪ್ಲಿಫೈ ಮಾಡಬೇಕು. ಅವರಿಗೆ ಮಾಹಿತಿಯನ್ನು, ಈಗ ಪರ್ಮಿಷನ್ ಕೇಳಿದ್ರೆ ನಾವು 108 ಅಬ್ಜೆಕ್ಷನ್ಸ್ಗಳನ್ನ ಹಾಕ್ತೀವಿ, ಏನೇನೋ ಮಾಡಿ ವಾಪಸ್ ಕಳಿಸ್ತಾ ಇರ್ತೀವಿ. ಅದ್ರ ಬದಲಾಗಿ ಪ್ರೊಸೆಸ್ನ ಸಿಂಪ್ಲಿಫೈ ಮಾಡಿ ಅವರು ಪರಿಸರದ ಜೊತೆಗೆ ಅವರು ಪರಿಸರ ವಿರೋಧ ಅನ್ನೋ ಟೈಪಲ್ಲಿ ಮಾಡ್ಕೊಂಡು ಮಾಡಿದೆ ಅವರು ನಮಗೆ ಸಹಕಾರಿ ಮಾಡೋ ಹಾಗೆ ನಡುವೆ ಇರುವಂಥದ್ದು ಯಾವ್ಯಾವ ಮರಗಳನ್ನ ಇಟ್ಕೊಳಕ್ಕೆ ಅವ್ರಿಗೊಂದು ಟೆಕ್ನಿಕಲ್ ಗೈಡೆನ್ಸ್ ಕೊಟ್ಟು ಯಾವ್ಯಾವ ಮರಗಳನ್ನು ತೆಗಿಬೋದು, ಅದನ್ನು ಹೇಗೆ ತೆಗಿಸ್ಬೋದು ಅನ್ನೋದನ್ನು ನೀವು ಹೇಳಿಕೊಟ್ರೆ ಆವಾಗ ಅವರು ಹೊಂದಾಣಿಕೆಯಿಂದ ಬದುಕೋದಕ್ಕೆ ನೋಡ್ತಾರೆ. ಓಕೆ, ಆ ಪಾಯಿಂಟಲ್ಲಿ ಸ್ವಲ್ಪ ಈಗ ಮೊನ್ನೆ ಶಾಸಕರು ಹೇಳಿದಾಗೆ ನಿಮ್ಮನ್ನು ಯಾರೂ ವಿಲನ್ ಆಗಿ ನೋಡಬಾರ್ದು. ಓಕೆ, ನೀವು ಅವರ ಜೊತೆಗೆ ಸೇರಿ ಪರಿಸರ ಉಳಿಸೋದ್ರ ಬಗ್ಗೆ ಅದನ್ನು ನೋಡ್ತಿದ್ದೀರಿ ಅನ್ನೋ ಟೈಪಲ್ಲಿ ನೋಡಬೇಕಾಗುತ್ತೆ. ಸ್ವಲ್ಪ ಅದನ್ನು ನೋಡ್ತಾರೆ ಈಶ್ವರ ನಾಯ್ಕ ಅವರೇ. ಕರಿಯ ತಂದೆ ಹುಕ್ರ ಇವರು ಹಕ್ಕುಪತ್ರ ಮುಂಚೆ ಯಾಕೆ ಅರ್ಜಿ ಕೊಟ್ಟಿರಲಿಲ್ಲ? ಈಗ ಫಾರ್ಮ್ 57 ಕೊಟ್ಟಿರೋದಾ? ಏನಂತ ಆಗಿದೆ ಕೋರ್ಟ್ ಕೇಸಲ್ಲಿ? ಇದು ನೋಡಿ, ಇವ್ರದ್ದು ಫಾರ್ಮ್ 50 ಒಳಗಡೆ ಅರ್ಜಿ ಬಂದಿದೆ.
50 ಅನ್ಸುತ್ತೆ. ದರ್ಖಾಸ್ಗೆ ಮಂಜೂರಿನಾ? ದರ್ಖಾಸ್ ಮಂಜೂರಿ. ಹಾಂ 81 ಅವೆಲ್ಲ ಹಳೇದಿದ್ರದ್ದು ಆಯಿತು. ದರ್ಖಾಸ್ ಮಂಜೂರಿಗೆ ಅಬ್ಜೆಕ್ಷನ್ ಇತ್ತು, ಅದರೊಳಗಡೆ ಕ್ಲಿಯರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಈಗ ಹೊಸದಾಗಿ ಫಾರ್ಮ್ 57 ಏನಾರು ಹಾಕಿದ್ದೀರಾ? ಅದು ಹಾಕೋ ಟೈಮ್ ಮುಗೀತಾ? ಆಯಿತು ಈಗ ಹ್ಞೂ ದರ್ಖಾಸ್ತ್ ನೋಡಿಯಪ್ಪ, ಕೋರ್ಟ್ ಒಳಗಡೆ ನಿಮ್ಮ ಅವರ ನಡುವೆಯಲ್ಲಿ ಏನಿರುತ್ತೆ ಅನ್ನೋದನ್ನು ಅವರು ಸ್ಟಡಿ ಮಾಡಿ, VA ಅವರು ಅದನ್ನು ನೀವೊಂದು ಲೀಗಲ್ ಒಪಿನಿಯನನ್ನು ತೊಗೊಂಡು ದರ್ಖಾಸ್ ಅರ್ಜಿ ಏನು ಮಂಜೂರಾಗೋದಕ್ಕೆ ಏನಿತ್ತು ಅದು ಯಾವ ಹಂತದಲ್ಲಿತ್ತು ಅನ್ನೋದನ್ನು ನೋಡಿಕೊಂಡು ಅವರಿಗೆ ಲೀಗಲ್ ಒಪಿನಿಯನ್ ಏನಿದೆ ಅದನ್ನು ಕೊಡಬೇಕು. ಅದನ್ನು ಒಂದು ಕೆಲಸ ಮಾಡಿ, ಈ ಫೈಲನ್ನು ಏನಿದೆ ಅನ್ನೋದನ್ನು ತರಿಸಿ. ಇವತ್ತು ನಾವು ಹೆಂಗೋ ರಾತ್ರಿ ಇಲ್ಲಿರ್ತೀವಲ್ಲ, ಈ ಫೈಲನ್ನು ನಾವು ಚೆಕ್ ಮಾಡಿಸೋಣ. ನಮ್ಮ ಅಲ್ಲಿ ರೆಕಾರ್ಡ್ ರೂಮಿಗೆ ಹೇಳಿ ನಿಮ್ಮ ಆಫೀಸಲ್ಲಿ ದರ್ಖಾಸ್ ಮಂಜೂರದ್ದು ಎಲ್ಲಿ ಫೈಲ್ ಇದೆ ಅನ್ನೋದನ್ನು ನೋಡಿ ತರಿಸಿ. ಈ ಫೈಲ್ ಇವತ್ತು ನೋಡೋಣ, ಇವತ್ತು ಕೂತ್ಕೊಂಡು ನೋಡೋಣಪ್ಪ, ಅದನ್ನು ಇಟ್ಕೊಂಡು ಇರಿ. ಇವತ್ತು ನಿಮ್ಮನ್ನು ಕಳ್ಸಕ್ಕೆ ಬಿಡಲ್ಲ ನಿಮ್ಮನ್ನು. ಹಾಂ, ಇವತ್ತು ಆ ಫೈಲ್ ತರಿಸೋಣ ಇಲ್ಲಿ ಕೂತ್ಕೊಂಡು ನೋಡೋಣ ಸರ್, ಡಿಟೇಲಾಗಿ ಓದೋಣ. ಪುತ್ತೂರು ತಾಲೂಕು ಬಡಗನ್ನೂರು ಗ್ರಾಮ ಪಂಚಾಯತಿಯ ಮುಗುಳಿ ಮತ್ತು ಪರಿಸರ ಕಚ್ಚಾ ರಸ್ತೆ. PDO ಅವರು ಏನು ಮುಗುಳಿ ಎಂಬಲ್ಲಿಂದ ಪಳನೀರು ಎನ್ನುವ ತನಕ ಹೋಗುವ ರಸ್ತೆ ಕಚ್ಚಾ ರಸ್ತೆ ಆಗಿದೆ ಅಂತ. ಹಾಂ ಏನು ಎಷ್ಟು ಬೇಕಾಗುತ್ತೆ, ಎಷ್ಟು ಉದ್ದ ರಸ್ತೆ? PRD ಅವರು ನೋಡಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ಯಾವ್ಯಾವ ರಸ್ತೆ PRD AW ಅವರು PDO ಅವರ ಜೊತೆಗೆ ಸೇರಿಕೊಂಡು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಲೈನ್ ಎಸ್ಟಿಮೇಟ್ ಮಾಡಿ ಕಳಿಸಿ. ಒಂದು ಶಾಸಕರ ಗಮನಕ್ಕೂ ತನ್ನಿ. ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಒಂದು ಆದ್ಯತೆ ಮೇರೆಗೆ ನಿಮಗೆ ಬಂದಿರೋ 15th ಫೈನಾನ್ಸ್ ಅನುದಾನ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ನವೀನ್ ಭಂಡಾರಿ ಅದನ್ನು ನೋಡಿ ತಾಲೂಕ್ ಪಂಚಾಯತಿಯಾಗ ಬಾಡಿ ಅಡ್ಮಿನಿಸ್ಟ್ರೇಟರೇ ಸ್ಯಾಂಕ್ಷನ್ ಮಾಡ್ತಾರೆ, ಶಾಸಕರೇ ಅದನ್ನು ರೆಕಮೆಂಡ್ ಮಾಡ್ತಾರೆ. ಜಿಲ್ಲಾ ಪಂಚಾಯತಿ ಅನುದಾನವೂ ಇರುತ್ತೆ. ಯಾವುದ್ರಲ್ಲಾದ್ರು ಒಂದರಲ್ಲಿ ಕಚ್ಚಾ ರಸ್ತೆಗಳನ್ನು ಎಷ್ಟು ಇಂಪ್ರೂವ್ಮೆಂಟ್ ಮಾಡೋಕ್ಕಾಗುತ್ತೆ ಚೆಕ್ ಮಾಡಿಸಿ. ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರು ಈಶ್ವರಮಂಗಲ, ಇದು BO ಪುತ್ತೂರು. ಆಯಿತು, ಇದು ಶಾಲೆಗೆ ಇಟ್ಟಿರೋದನ್ನು ನಾವು ಸಪ್ರೇಟಾಗಿ ನಾವು ನೋಡೋಣ. ಲೋಕೇಶ್, ಇದನ್ನು ನಾನು ನಿಮಗೆ ಹೇಳಿದ್ದೆ, 1.5 ಲಕ್ಷದೊಳಗಡೆ ನೀವು ರಿಪೇರಿ ಮಾಡೋದಾದರೆ ನೀವು ಎಸ್ಟಿಮೇಟ್ ಮಾಡಿಸಿ ಕೊಡಿ ಅಂತ. ಬರತ್ತಲ್ವಾ AW? ಭರತ್, ನಾನು ಸರ್ ಇದರೊಳಗಡೆ ಏನು ಹೇಳಿದ್ದೀವಿ, ಭಾಳಷ್ಟು ಕಡೆಗಳಲ್ಲಿ ನಮ್ಮಲ್ಲಿ ಶಾಲೆ ದುರಸ್ತಿ ಆಗೋದು ಬಾಕಿ ಇದೆ. ಹಾಗಾಗಿ ಜಿಲ್ಲಾ ಖನಿಜ ನಿಧಿ ಮತ್ತು SDRF ಅಲ್ಲಿ ನಾವು ಒಂದೊಂದು ಶಾಲೆಗೆ 1.5 ಲಕ್ಷಕ್ಕೆ ನಾವು ರಿಪೇರಿ ಮಾಡೋದಕ್ಕೆ ಕೊಡೋದಕ್ಕೆ ನಮಗೆ ಪ್ರಾವಿಷನ್ ಇದೆ. ನಾವು ಕೊಟ್ಟಿರಲಿಲ್ಲ, ಆದರೆ ಈಗ ಅವರು ಅಟ್ಲೀಸ್ಟ್ ಕೆಲವೊಂದು ವಿಷಯಗಳಲ್ಲಿ 1.5 ಲಕ್ಷದಲ್ಲಿ ವ್ಯವಸ್ಥಿತವಾಗಿ ಆಗುವಂಥದ್ದನ್ನು ನೋಡಿಕೊಂಡು ಮಾಡಿ. ಯಾಕಂದರೆ ಅಲ್ಲಿ ಒಂದು 4-5 ಕ್ಲಾಸ್ ರೂಮ್ ಇರ್ತದೆ ನೋಡಿ, ಅದು ಉದ್ದಕ್ಕೆ ಇರ್ತದೆ, ಅದನ್ನು ಬಿಚ್ಚಿಸಲಿಕ್ಕೆ ಒಂದನ್ನು ಬಿಚ್ಚಿಸಲಿಕ್ಕೆ ಆಗೋದಿಲ್ಲ, ಇಡೀ ಬಿಚ್ಚಿಸಬೇಕು ಸರ್. ಆದರೆ ನಮ್ಮದು ಏನು ಅಂದರೆ SDRF ಅಲ್ಲಿ 1.5 ಲಕ್ಷ ಲಿಮಿಟ್ ಇದೆ. ನಾನು ಅದಕ್ಕೆ ಈ ವರ್ಷ ಒಂದು ತಗೊಳ್ಳಿ, ಮುಂದಿನ ವರ್ಷಕ್ಕೆ ಮತ್ತೆ ಅದನ್ನು ಬಜೆಟಲ್ಲಿ ತೊಗೊಳ್ಳೋ ಹಾಗೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತೇಳಿ ಹೇಳಿದೆ. ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಪ್ರಗತಿಯಲ್ಲಿದೆ. ಸೊ ದಯವಿಟ್ಟು ರಕ್ತದಾನ ಶಿಬಿರಕ್ಕೆ ಯಾರೇ ಒಬ್ಬರು ಬರಲಿಲ್ಲ ಅಂತ ಸೂಚನೆ ಬರ್ತಾ ಇದೆ. ಸೊ ದಯವಿಟ್ಟು ಇದ್ದವರೆಲ್ಲ, ಬಡವನ್ನೂರಲ್ಲಿ ಯಾರು ರಕ್ತ ಕೊಡುವಂಥ ದೊಡ್ಡ ಮನಸ್ಸಿನ ದಾನಿಗಳು ಯಾರು ಇಲ್ವಾ? ಯುವಕರು ಎಲ್ಲರೂ ಕೂಡ ಅದನ್ನು ನೋಡಿ ಅದನ್ನು. ಅದೇ ರೀತಿ ಕಣ್ಣು ತಪಾಸಣೆಗೆ ಜಿಲ್ಲಾಧಿಕಾರಿಗಳು ಬಂದವರೆಲ್ಲರೂ ಕೂಡ ಒಂದ್ಸಲ ಕಣ್ಣು ತಪಾಸಣೆ ಮಾಡಿ ಹೋಗಬೇಕು ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದು BP-ಯನ್ನು ಚೆಕ್ ಮಾಡಿಸಿ. ಭಾಳ ಜನ ಹೇಳ್ತಾರೆ, ಈವನ್ ನಮ್ಮ ಅಜ್ಜಿ ಅವರೆಲ್ಲರೂ ಕೂಡ ನನಗೆ BP ಇರಲೇ ಇಲ್ಲ ಅಂತ. ಚೆಕ್ ಮಾಡಿಸಿದ್ದೆ ಅಂತ ಕೇಳಿದ್ರೆ ಇಲ್ಲ, ಚೆಕ್ ಮಾಡಿಸ್ದೆ BP ಇದೆಯೋ ಇಲ್ಲೋ ಅನ್ನೋದು ಗೊತ್ತಾಗಲ್ಲ. ಬ್ಲಡ್ ಪ್ರೆಷರ್ ಎಲ್ರಿಗೂ ಇರುತ್ತೆ. ಆ ರಕ್ತದೊತ್ತಡ ಜಾಸ್ತಿ ಆಗಿದೆ ಅನ್ನೋದನ್ನು ನಾವು ಒಂದ್ಸಲ ಪರೀಕ್ಷೆ ಮಾಡಿಸ್ಕೋಬೇಕು. ಕಾಲಕ್ಕೆ ಅಟ್ಲೀಸ್ಟ್ 6 ತಿಂಗಳಿಗೆ ಒಂದ್ಸಲನಾದರೂ ನಾವು ಅದನ್ನು ಶುಗರು, BP ಮತ್ತು ಕಣ್ಣು, ನರಕ್ಕೆ ಸಂಬಂಧಪಟ್ಟಾಗೆ ಅದನ್ನು ನಾವು ಚೆಕ್ ಮಾಡಿಸ್ಕೋಬೇಕಿರುತ್ತೆ. ಬಂದಿರೋರೆಲ್ಲರೂ ಕೂಡ ಹೋಗಿ ಕಣ್ಣಿನ ಡಾಕ್ಟ್ರ್ ಇದ್ದಾರೆ, ಒಂದ್ಸಲ ಚೆಕ್ ಮಾಡಿಸಿ, BP-ಯನ್ನು ಚೆಕ್ ಮಾಡಿಸಿ. ಮತ್ತು ಈಶ್ವರಮಂಗಲ ಡಾಕ್ಟ್ರು ಭಾಳ ಒಳ್ಳೆಯ ಡಾಕ್ಟ್ರು ಕೂಡ ಇದ್ದಾರೆ, ಅಲ್ಲಿ ಹೋಗಿ ಶುಗರ್ ಟೆಸ್ಟು ಅವನ್ನೆಲ್ಲವೂ ಕಾಲಕ್ಕೆ ನಿಯಮಿತವಾಗಿ ಚೆಕ್ ಮಾಡೋದಕ್ಕೆ ಕ್ರಮ ವಹಿಸಿ. ಅದನ್ನು ಅಮ್ಮ ಮುಂದೆ ಕೂತ್ಕೊಂಡು ನಗ್ತಾ ಇದ್ದಾರೆ. ಓಕೆ, 94C ಅರ್ಜಿ ಇದು, ಅದನ್ನು ಚೆಕ್ ಮಾಡಿ. ಸುಳ್ಳೆ ಪದವು
ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಡಗನ್ನೂರು ಮುಖ್ಯೋಪಾಧ್ಯಾಯರು ಲೆಟರ್ ಬರೆದಿದ್ದಾರೆ, ಯಾರ್ಯಾರಿಗೆ ಲೆಟರ್ ಬರೆದಿದ್ವಿ ಅಂತ. 2016ರಲ್ಲಿ ಜಿಲ್ಲಾಧಿಕಾರಿಗಳಿಗೆ, 2010ರಲ್ಲಿ. ಇವನ್ನೆಲ್ಲ ಇವತ್ತು ಸಾಲ್ವ್ ಆಗಲೇಬೇಕು. ಇವತ್ತು ದಿನೇಶ್, ಈ ಶಾಲೆ ಜಾಗಕ್ಕೆ ಸಂಬಂಧಪಟ್ಟಾಗೆ ತಾಲೂಕು ಸರ್ವೇಯರು ಯಾರಿದ್ದಾರೆ ಬರಲಿ. ಅದನ್ನು ತಾಲೂಕು ಸರ್ವೇಯರು ಒಂದು ಈ ಶಾಲೆಯ ಮೈದಾನದ ಒಂದು ಸರ್ವೆ ಅಲ್ಲಲ್ಲ, ಅದು ಗೊತ್ತು ಸರ್, ಇದು ಸರ್ವೋದಯ ಟ್ರಸ್ಟು, ಅದು ಉನ್ನತೀಕರಿಸಿದ್ದು ಇದರೊಳಗಡೆ ಸರ್ಕಾರಿ ಶಾಲೆ. ಅವೆರಡರದ್ದು ಕೂಡ ಇವತ್ತು ನಿಮ್ಮ ಬೇರೆ ಸರ್ವೇಯರ್ಸ್ಗಳು ಯಾರಿದ್ದಾರೆ ನಿರಂಜನ್ ಕರೆಸಿ ಇವೆರಡರದ್ದು ಕೂಡ ಸರ್ವೆ ಆಗಬೇಕು. ಇವತ್ತು ಏನು ಅನ್ನೋದು ಒಂದು ಡಿಸೈಡ್ ಆಗಬೇಕು. ಆಯ್ತು, ಇವತ್ತು ವ್ಯವಸ್ಥೆ ಮಾಡೋಣ. ಇವತ್ತಿಗೆ ನಿಮ್ಮ ಅರ್ಜಿ ಕೊಡೋದು ಇವತ್ತು ಇನ್ಮೇಲೆ ಕೊಡಬೇಡಿ ಅಂತನಾರ ಹೇಳ್ತೀವಿ, ಅಥವಾ ಕೊಟ್ಟಿರೋದನ್ನ ಇವತ್ತು ಕ್ಲಿಯರ್ ಆದರೂ ಮಾಡೋಣ. ಸದ್ಯಕ್ಕೆ ಮುಂದಿನ ಕಡೆನಾದರೂ ಮಾಡೋಣ. ಹೊಸ ಕಟ್ಟಡ ಕೊಡಿಸುವ ಬಗ್ಗೆ ಅದನ್ನು ಮಾನ್ಯ ಶಾಸಕರೇ ಅಲ್ಲಿ ಮಾತಾಡಬೇಕು. ಏನ್ರಿ ಸುಳ್ಳು ಹೇಳಬೇಡಿಯಪ್ಪ. ಯಾವುದು ಬಡಗನ್ನೂರು ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳ್ಬೇಕಲ್ಲಪ್ಪ. ಏನಕ್ಕೆ ಶಾಲೆಗೆ ಡಾಕ್ಯುಮೆಂಟ್ ಆಗಿಲ್ಲ, ಸೈನ್ ಆಗಬೇಕು. ಸರ್ವೆ ಮಾಡಿ ಎಕ್ಸ್ಟೆಂಟ್ ಇದನ್ನು ಮಾಡಿ ಕಾಲಮ್ ನಂಬರ್ 9 ಇದರೊಳಗಡೆ ಬರೋದಕ್ಕೆ ಏನು ವ್ಯವಸ್ಥೆ ಮಾಡೋಕ್ಕಾಗುತ್ತೆ ಮಾಡಿ, ಕುತ್ಕೊಂಡು ಕಡತ ರೆಡಿ ಮಾಡಿ. ಅಲ್ಲಲ್ಲ, ನಾನು ಹೇಳಿದ್ದು ಅವರಿಗೆ ಮಂಜೂರು ಮಾಡೋದಕ್ಕೆ. ನಾವು ಅವರಿಗೆ ಓನರ್ಶಿಪ್ ಮಾಡಿ ಅಪ್ ಟು ನಾವು ಸರ್ಕಾರದ ಇದರೊಳಗಡೆ ಶಾಲೆಗೆ ಒಂದು ಸರ್ಕಾರಿ ಶಾಲೆ ಸರ್ಕಾರಿ ಜಾಗ ಇದ್ದರೆ ನಾನು ಕಾಲಮ್ ನಂಬರ್ 9 ಮಾಡ್ಬೋದು. ಇಲ್ಲಿ ಸರ್ವೋದಯ ಟ್ರಸ್ಟು ಪ್ರೈವೇಟ್ ಸಂಘ ಆಗಿರೋದ್ರಿಂದ ನಾನು ಕಾಲಮ್ ನಂಬರ್ 11 ಹೇಳಿದೆ. ಓನರ್ಶಿಪ್ ಸರ್ಕಾರ ಇರುತ್ತೆ. ಓನರ್ಶಿಪ್ ತೊಗೋಬೇಕು ಅಂದರೆ ಅವ್ರು ದುಡ್ಡು ಕಟ್ಟಬೇಕಾಗತ್ತೆ. ಆದರೆ ಸರ್ಕಾರ ಶಾಲೆಗೆ ನಾವು ಅದನ್ನು ಹೇಳೋಕ್ಕಾಗಲ್ಲ. ಅದನ್ನು ನಾನು ಕಾಲಮ್ ನಂಬರ್ 9 ನಾನು ಆರ್ಡರ್ ಮಾಡಿ ಕೊಡೋದಕ್ಕೆ ಅವಕಾಶ ಇದೆ. ಮಾಡಿದ್ವಿ ಅನ್ನೋ ಟೈಪಲ್ಲಿ ನಾವು ಖಾತೆಯನ್ನು ಅರ್ಜಿದಾರರ ಹೆಸರಿಗೆ ದಾಖಲಿಸಿ ಪಹಣಿ ಪತ್ರವನ್ನು ನೀಡುವ ಕುರಿತು ಕೃಷ್ಣಪ್ಪ ಪೂಜಾರಿ, ಕಾಂತು ಪೂಜಾರಿ ಅವರ ಮಗ. ಹಕ್ಕುಪತ್ರವನ್ನು ಹೊಂದಿದ್ದು ಇದು ನೋಡಿ, ಇದು VA ಅವರು PDO ಅದನ್ನು ಮಾತಾಡ್ಕೋಬೇಕು. ಸುಳ್ಳೆ ಪದವು ಕೃಷ್ಣಪ್ಪ ಪೂಜಾರಿ. ಹಕ್ಕುಪತ್ರ ಬಂದಿದೆಯಾ? ಹಕ್ಕುಪತ್ರನೇ ಸಿಕ್ಕಿಲ್ಲ. ಮತ್ತು ಹಕ್ಕುಪತ್ರ ಕೊಟ್ಟು ಖಾತೆ ಮಾಡಿ ಕೊಡಿ ಅಂತ ಹೇಳದ. ಎಷ್ಟಿದೆ ಜಮೀನು? ಅಲ್ಲಿ ಏನು ಮನೆ ಇದೆಯಾ? 94C ಹಕ್ಕುಪತ್ರ ಆಗಿಲ್ವಾ? ಯಾಕೆ? ಏನು VA ಅವರು ಅದು 81 82 ಓ ಹಕ್ಕುಪತ್ರಣ 81 84 ಅಲ್ಲ, ಹಾಗೇನಾರು ಇದ್ರೆ ಅದು ಯಾರ್ಯಾರ ಹತ್ರ ಈಗ ಹಕ್ಕುಪತ್ರ ಇರೋರು ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಲ್ಲಿ? ಅಲ್ಲ ರೀ, ವಿಲೇಜ್ ಅಕೌಂಟೆಂಟ್ ಅವರು ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿರ್ತೀರಪ್ಪ. ಲಾಂಗ್ ಪೆಂಡಿಂಗ್ ಇಶ್ಯೂಸ್ಗಳನ್ನ ಇಟ್ಕೊಂಡು ಅವನ್ನ ಸರಿ ಮಾಡ್ಬೋದಲ್ವಾ PDO VA ಕೂತ್ಕೊಂಡು? ಈಗ ಆ ಮನೆ ನಿವೇಶನದ ಹಕ್ಕುಪತ್ರ ಕೊಟ್ಟಿರೋದಾಗಿದ್ದರೆ, ಒಂದು ವೇಳೆ ಈಗ ಹಕ್ಕುಪತ್ರ ನಮ್ಮ ಹತ್ರ ದಾಖಲೆ ಇಲ್ಲ ಅಂದರೆ 94C ಅಲ್ಲಿ ಒಂದು ಅರ್ಜಿ ಹಾಕ್ಸ್ಬೇಕು. ಅದನ್ನು ಕೊಟ್ಟಾದರೂ ಮನೆ ಅಡಿ ಇದನ್ನು ಕೊಟ್ಟಾದರೂ ಕೊಡ್ಬೋದು. ಏನು ಅಲ್ಲ, RTC ಏನಂತ ಎಂಟ್ರಿ ಆಗಿರುತ್ತೆ? ಆಯ್ತಪ್ಪ, ನಿವೇಶನ ಅಂತ ಹೇಳಿದ್ರೆ ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅನ್ನೋದನ್ನಾದರೂ ಅಲ್ಲಿ ಬಂದಿರಬೇಕಲ್ವಾ? ಈಗ ನೀವು ನಿವೇಶನಕ್ಕೆ ಹಕ್ಕುಪತ್ರವನ್ನು ಕೊಡಬೇಕಾದಾಗ 2 ಎಕರೆಯನ್ನು ನೀವು ಗ್ರಾಮ ಪಂಚಾಯತ್ಗೆ ರಿಸರ್ವೇಷನ್ ಮಾಡಿರ್ತೀರಾ, ಲೇಔಟ್ ಮಾಡಿ ಯಾರ್ಯಾರಿಗೆ ಹಕ್ಕು. ಹಾಂ,
ಕ್ರಿಯೇಟ್ ಮಾಡಿ. ಒಂದು ವೇಳೆ RTC ಒಳಗಡೆ ಹೆಸರಿದೆ, ಅಲ್ಲಿ ಕುತ್ಕೊಂಡಿರೋ ಜಾಗ ಇದೆ ಅಂದರೆ ನೀವು ಮೇಲಧಿಕಾರಿಗಳ ಗಮನಕ್ಕೆ ತಗೊಂಡು ಫೈಲ್ ಲಾಸ್ಟ್ ಇದೆ, ನಾವು ಅದನ್ನು ಮಂಜೂರು ಮಾಡಿ ಕೊಡೋದಕ್ಕೆ ಮಾಡಬೇಕು ಅದನ್ನು. ಈಗ ಒಂದು ವೇಳೆ RTCಯಲ್ಲೂ ಹೆಸರಿದೆ, ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಮನೆಯೂ ಕೂಡ ಇದೆ, ಗ್ರಾಮ ಪಂಚಾಯತ್ ರೆಕಾರ್ಡ್ಸಲ್ಲೂ ಕೂಡ ಇದೆ, ಅವ್ರಿಗೀಗ ಹಕ್ಕುಪತ್ರವನ್ನು ನಾವು ಸೃಷ್ಟಿ ಮಾಡಿ ಕೊಡಬೇಕು. ಅದನ್ನು ನಾವು ಕಡತ ನಮ್ಮಲ್ಲಿ ಈಗ ಸಿಗ್ತಾ ಇಲ್ಲ, ಅದನ್ನು ನಾವು ರೆಡಿ ಮಾಡಿ ಕೊಡ್ತೀವಿ ಅನ್ನೋದಕ್ಕೆ, ರೀಬಿಲ್ಡ್ ಮಾಡೋದಕ್ಕೆ ನೀವು ಪರ್ಮಿಷನ್ ತೊಗೋಬೇಕು, ನೀವು ಅದನ್ನು ಮಾಡಿ ಕೊಡಬೇಕು. ಅದನ್ನು ಏನು ಒಂದು ವೇಳೆ ಇಲ್ಲ ಅಂತೇಳಂದ್ರೆ ಈಗ ಇರೋದನ್ನೋದನ್ನು ಒಂದು ಹಳೆದನ್ನಾದರೂ ಕೊಡಬೇಕು, ಇಲ್ಲ 94C ಒಳಗಡೆ ಈಗ ಮತ್ತೆ ಮಂಜೂರು ಮಾಡೋದಕ್ಕಾದ್ರೂ ನಾವು ನೋಡಬೇಕು. ಅದನ್ನು ಏನು ಹೇಳಿ ಮೇಡಮ್, ಆಯ್ತು ಕರೆದಾಗ ಹೇಳ್ತೀವಿ, ಸಮಾಧಾನದಿಂದ ಕೂತ್ಕೊಳ್ಳಿ. ಅದನ್ನು ಕೇಳೋದಕ್ಕೋಸ್ಕರನೇ ಬಂದಿದ್ದೀವಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಯಾಕೋ ಭಾಳ ಸಿಟ್ಟಲ್ಲಿ ಕಾಣಿಸ್ತಾ ಇದ್ದೀರಾ, ಸಮಾಧಾನ ಮಾಡ್ಕೊಂಡು ಆಮೇಲೆ ಬನ್ನಿ. ಈಗ ಎಲ್ಲರದೂ ಅದೇ ಅಕ್ರಮ ಸಕ್ರಮದ್ದೇ ಕೇಳ್ತಾ ಇದೆ, ಕೂತ್ಕೊಂಡು ಸಮಾಧಾನ ಮಾಡಿ ಆಮೇಲೆ ಈ ಕಡೆ ಬನ್ನಿ. ಈಗ ಯಜಮಾನ್ರೆ, ಈಗ ನೋಡಿ ವಿಲೇಜ್ ಅಕೌಂಟೆಂಟು ಮತ್ತು PDO ಅವರು, ನೀವು ಅದನ್ನು ಒಂದು ಇದರೊಳಗಡೆ ಚೆಕ್ ಮಾಡ್ಕೊಳ್ಳಿ. ಹಳೆಯ ಹಕ್ಕುಪತ್ರ ಐದರ್ ತಹಶೀಲ್ದಾರ್ ಆಫೀಸಲ್ಲಾದರೂ ಸಿಗಬೇಕು, ಇಲ್ಲ ಅಂತೇಳಂದರೆ ನಮ್ಮ ತಾಲೂಕ್ ಪಂಚಾಯತಿಲಾದರೂ ಸಿಗಬೇಕು. ಎರಡೂ ಕಡೆನೂ ಇಲ್ಲ ಅಂತೇಳಂದರೆ ಕಡತವನ್ನು ಬಿಲ್ಡಪ್ ಮಾಡೋದಕ್ಕಾದರೂ ನೋಡಿ. ಇಲ್ಲ ಅವರಿಗೆ 94C ಒಳಗಡೆ ಅರ್ಜಿಯನ್ನು ಹಾಕಿಸಿ ಸರ್ಕಾರ ಅಂತೇಳಿದರೆ, ಇಲ್ಲ RTC ಒಳಗಡೆ ಇದ್ದರೆ, RTCಯಲ್ಲಿದ್ದರೆ ಏನು ಮತ್ತು ಅದ್ರ ಪ್ರಕಾರ ನೀವು ಕಡತ ಬಿಲ್ಡ್ ಮಾಡೋದು ಈಸಿ ಅಲ್ವಾ? ನೀವು ಯಾರೂ ಎಫರ್ಟ್ ಹಾಕಿಲ್ಲ ಅಷ್ಟೇ. ಎಫರ್ಟ್ ಹಾಕಿದ್ದೀರಾ ನೀವು ಸುಮ್ಮನೆ ಇಲ್ಲಿ ಕುತ್ಕೊಂಡು ಪ್ರಾಬ್ಲಮ್ನ ನಾವು ಕ್ರಿಯೇಟ್ ಮಾಡಬಾರ್ದು. ಏನಾಗಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ವಿಲೇಜ್ ಅಕೌಂಟೆಂಟ್ಗೆ ಈಸ್ ಕ್ಲೂಲೆಸ್ ಆ್ಯಕ್ಚುಲಿ ಈ ಸಮಸ್ಯೆ ಬಗ್ಗೆ. ಯಾಕೆ ಒಬ್ಬರು ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗಿ ಮೀಟ್ ಮಾಡಿದ್ರಾ? ಅರ್ಜಿ ಏನಾದರೂ ಕೊಟ್ಟಿದ್ರಾ? ಅಥವಾ ಜಿಲ್ಲಾಧಿಕಾರಿಗಳಿಗೆ ಗ್ರಾಮ ವಾಸ್ತವ್ಯ ಮಾಡಕ್ಕೆ ಬಂದರೆ ಕೊಡೋಣ ಅಂತ ಕಾಯ್ತಾ ಇದ್ರಾ? ಕೊಟ್ಟಿದ್ದೀರಾ? ಎಲ್ಲಿದೆ ಅದು ಕಾಪಿ? ಶ್ರೀನಿವಾಸ್ಗೆ ಪರಿಚಯದವರ? ಒಂದು ಕೆಲಸ ಮಾಡಿ, ಇದು ಏನಾಗಿದೆ ಕಡತ, ಇದನ್ನು ತಗೊಳ್ಳಿ, ಇದನ್ನು ನೋಡಿ ಹೇಳಿ. ಅವಶ್ಯಕತೆ ಇದ್ದರೆ ನಾವು ಒಂದು ವಿಸಿಟ್ ಕೂಡ ಮಾಡೋಣ, ನೋಡೋಣ. ಪೂಜಾರಿ ಅವ್ರಿಗೆ ಕೂತ್ಕೊಳ್ಳಿ, ನಾನು ಅದನ್ನು ಇವತ್ತು ಅಟೆಂಡ್ ಮಾಡಿಸ್ತೀನಿ. ನಾನು ರೇವತಿ, ಅಕ್ರಮ ಸಕ್ರಮಕ್ಕಾಗಿ ಅರ್ಜಿ ಸಲ್ಲಿಸಿರುತ್ತೇನೆ, ಈವರೆಗೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿರುವುದಿಲ್ಲ. ನಾವು ಪ್ರತಿಯನ್ನು ಲಗತ್ತಿಸಿರುತ್ತೇನೆ. 25 ವರ್ಷ. ಎಲ್ಲಿ ವಾಸ ನಿಮ್ಮದು? ಸುಳ್ಳೆ ಪದವದಲ್ಲೇ ಇರೋದ? ಈಗ ಒತ್ತುವರಿ ಮಾಡಿರುವಂಥ ಜಾಗ ಎಷ್ಟು ಜಾಗ ಇದೆ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಿರೋದು? 60 ಸೆಂಟ್ಸು. 10 ಸೆಂಟ್ಸಾ? ಅಲ್ಲಿ ಏನು ತೋಟ ಇದೆಯಾ, ಮನೆ ಇದೆಯಾ? ಅಡಿಕೆ ಗಿಡ ಇದೆ. 10 ಸೆಂಟ್ಸ್ ಮಾತ್ರ ಇರೋದು. ಎಷ್ಟು ವರ್ಷದ್ದು ತೋಟ, ಗಿಡ? ತುಂಬ ಒಳ್ಳೆಯದಾಗ ಒಂದು 7-8 ವರ್ಷ ಆಯಿತು. ನೀವು ಹಂಗೆ ಹೇಳಿದ್ರೆ ಅದು ಕೊಡೋದಕ್ಕೆ 2005ಕ್ಕಿಂತ ಮುಂಚೆ ಆಗಿರೋಂಥ ಒತ್ತುವರಿ ಆಗಿರಬೇಕು. ಅಂದರೆ ಮಿನಿಮಮ್ 15ರಿಂದ 17 ವರ್ಷ ದೊಡ್ಡ ಇರುವಂಥ ತೋಟ ಆಗಿರಬೇಕು. ಹಾಗಿದ್ರೆ ಮಾತ್ರ ಅಕ್ರಮ ಸಕ್ರಮದಲ್ಲಿ ಕೊಡೋಕ್ಕಾಗೋದು. ಚೆಕ್ ಮಾಡ್ತಾರೆ ಅಮ್ಮ. ನಾನು ಭಾಳ ಡಿಟೇಲ್ಸ್ ಹೇಳಿದ್ರು ಕಷ್ಟ, ಹೇಳದೇ ಇದ್ರೂ ಕಷ್ಟ. ಅದನ್ನು ಚೆಕ್ ಮಾಡಿ ಅದನ್ನು ನೋಡ್ತಾರೆ ಅವರು. ನೋಡ್ರಿ, VA ಮತ್ತು RI ಅವರು ಈಗ ಅವ್ರು ಹೇಳಿದ್ರೆ, ನಾನೀಗ ರೂಲ್ಸನ್ನು ಹೇಳಿದ್ರೆ ಅವರೊಂದು 50 ಎಕ್ಸಾಂಪಲ್ಸ್ನ ತಂದು ಕೊಡ್ತಾರೆ. ಈಗ ಓಕೆ, 50 ಎಕ್ಸಾಂಪಲ್ನ ತಹಶೀಲ್ದಾರ್ ಅವರು ಸ್ಥಳ ತನಿಖೆ ಮಾಡಿ, VA RI ಅವರು ಫೋಟೋಗ್ರಾಫ್ ಹಿಡಿದು ಎಷ್ಟು ವರ್ಷ ಹಳೆಯ ಮರಗಳಿದೆ ಅನ್ನೋದನ್ನು ನೋಡಿಕೊಂಡು ಸಮಿತಿಯ ಮುಂದೆ ಇಡಬೇಕು. ಸಮಿತಿಯಲ್ಲೂ ಕೂಡ ನಿಮಗೆ ಡೌಟ್ಫುಲ್ ಆಗಿದ್ದರೆ ಸಮಿತಿಯವರಿಗೂ ಕೂಡ ಸ್ಥಳ ತನಿಖೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಸ್ಥಳ ತನಿಖೆಗೆ ಅಂತೇಳಿ ರಿಕ್ವೆಸ್ಟ್ ಮಾಡಬೇಕು. ಒಂದೊಂದು ಊರಿನ ಫೈಲ್ಸ್ಗಳನ್ನು, ಎಲ್ಲ ಕಡತಗಳನ್ನು ಒಟ್ಟಿಗೆ ಇಟ್ಟು ಆಕ್ಷೇಪಣೆ ಯಾವುದಾದ್ರೂ ಇದ್ದರೆ ಗ್ರಾಮ ಪಂಚಾಯತಿಲಿ ಒಂದು ಲಿಸ್ಟನ್ನು ಡಿಸ್ಪ್ಲೇ ಮಾಡಿ, ಯಾವತ್ತು ಹಿಯರಿಂಗ್ ಇರುತ್ತೆ ಆವತ್ತಿನ ದಿವಸ ನೀವು ಮಾಹಿತಿ ಕೊಟ್ಟು ಆಯಾ ಊರಿನ ಎಲ್ಲ ಫೈಲ್ಸ್ಗಳನ್ನು ಕ್ಲಿಯರ್ ಮಾಡೋದ್ರ ಬಗ್ಗೆ ನೋಡಬೇಕು. ನೀವು ಒಂದೊಂದೇ ಎರಡೆರಡೇ ಮಾಡಿದ್ರೆ ಅವಾಗ ಭ್ರಷ್ಟಾಚಾರ ಆಗ್ತಿದೆ ಅನ್ನೋ ಟೈಪಲ್ಲಿ ಎಲ್ಲರಿಗೂ ಡೌಟ್ ಬರುತ್ತೆ. ಹಾಗೆ ಮಾಡಬಾರ್ದು. ಆದಷ್ಟು ವಿಲೇಜ್ ವೈಸಲ್ಲಿ ಎಲ್ಲ ಫೈಲ್ಸ್ಗಳನ್ನು ಗ್ರಾಮ ಪಂಚಾಯತಿಲಿ ಡಿಸ್ಪ್ಲೇ ಮಾಡಿ, ಯಾರ್ಯಾರ್ದು ಒತ್ತುವರಿ ಎಷ್ಟೆಷ್ಟು ವರ್ಷಗಳಿಂದ ಯಾವ ರೀತಿ ಕಡತ ಇದೆ ಮಾಡ್ತೀವಿ ಅಂತ ಆಕ್ಷೇಪಣೆಯನ್ನು ಡಿಸ್ಪ್ಲೇ ಮಾಡಿ ನೀವು ಅದನ್ನು ಇಡಬೇಕು. ಮಾಡ್ತಾ ಇದ್ದೀರಾ ಆ ಥರ? ರಮೇಶ್ ಬಾಬು, ಏನು ಮಾಡ್ತಾಯಿದ್ದೀರಾ? ಅದನ್ನ ಯಾಕೆ ಹೇಳ್ತೀರಪ್ಪ? ಮುಂಚೆನೇ ಮಾಡಿದ್ರೆ ಆಕ್ಷೇಪಣೆ ಇರೋರು ಮುಂಚೆನೇ ಹಾಕ್ತಾರೆ ಅಲ್ವಾ? ಇಷ್ಟು ನೀವು ಕದ್ದು ಮುಚ್ಚಿ ಮಾಡೋ ಅಂಥದ್ದು ಏನಿರುತ್ತೆ?
ಮುಂಚಿತವಾಗಿಯೇ ಯಾರ್ಯಾರು ಅಪ್ಲಿಕೇಶನ್ಸ್ ಬಂದಿದೆ, ಯಾರ್ಯಾರ್ದು ಕಡತ ರೆಡಿ ಆಗಿದೆ, ಗ್ರಾಮ ಪಂಚಾಯತಿಲಿ ಡಿಸ್ಪ್ಲೇ ಮಾಡಿದ್ರೆ ಜನನೇ ನಿಮಗೆ ಹೇಳ್ತಾರೆ. ಆಮೇಲೆ ನೀವು ಹಿಂಗಿಟ್ಕೊಂಡ್ರೆ ಆಕ್ಷೇಪಣೆ ಆಗುತ್ತೆ. ಆಕ್ಷೇಪಣೆ ಇದೆ ಅಂತೇಳಿ ಇನ್ನೂ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ ಅವಾಗ. ಸರ್, ಇದ್ರೊಳಗಡೆ ಏನು ಮಾಡಬೇಕು ಅವರು? ಒಂದೊಂದು ವಿಲೇಜಲ್ಲಿ ಒಂದೊಂದು ವಾರ್ಡ್, ಒಂದು ಬೂತ್ ಮಾಡಬೇಕು, ಒಂದೊಂದು ಏರಿಯಾ ಮಾಡಿ. ಇಡೀ ಗ್ರಾಮ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಹೌದು, ಒಂದೊಂದು ಏರಿಯಾ ವೈಸಲ್ಲಿ ಕಂಪ್ಲೀಟ್ ಅವ್ರದ್ದೆಲ್ಲ ಅರ್ಜಿಗಳನ್ನು ಒಟ್ಟಿಗೆ ತಗೋಬೇಕು. ಅವನ್ನ ತಗೊಂಡು ಯಾವುದಾದ್ರೊಳಗಡೆ ನೀವು ಮಂಜೂರಿ ಮಾಡೋಕ್ಕೆ ರೆಕಮೆಂಡ್ ಮಾಡಿದಿರ ಪ್ರಾಸ್ತಾವಿಕವಾಗಿ ಅದನ್ನು ನೀವು ನಕ್ಷೆ ಒಳಗಡೆ ಹಾಕಬೇಕು. ಅದನ್ನು ನೀವು ನಿಮ್ಮ ಮನವರಿಕೆ ಇದ್ರ ಪ್ರಕಾರ ಮಾಡಿ ಗ್ರಾಮ ಪಂಚಾಯತಿಯಲ್ಲಿ ಪ್ರಚುರಪಡಿಸಿ, ಆಕ್ಷೇಪಣೆಗಳಿದ್ದರೆ ನೀವು ಸಮಿತಿಯ ಮುಂದೆ ತಹಶೀಲ್ದಾರ್ಗೆ ಕಂಪ್ಲೇಂಟ್ ಕೊಡ್ಬೋದು ಅಂತ ಮಾಡಿ, ಏನು ಆಕ್ಷೇಪಣೆ ಬರದೇ ಇದ್ದರೆ ಅಲ್ಲಿ ಮುಂದೆ ಇಟ್ಟರೆ ಅಲ್ಲಿಗೆ ಕ್ಲಿಯರ್ ಆಗುತ್ತೆ. ನೀವು ಸಮಿತಿ ಮುಂದೆ ಇಡೋ ಅವಶ್ಯಕತೆನೇ ಇಲ್ಲ. ಈಗ 108C ಅಮೆಂಡ್ಮೆಂಟ್ ಮಾಡಿ ಸರ್ಕಾರ ನಮಗೆ ಕಳಿಸ್ಕೊಟ್ಟಿದೆ. ಇನ್ಎಲಿಜಿಬಲ್ ಇದ್ದರೆ ನೇರವಾಗಿ ನೀವು ಕಮಿಟಿ. ಎಷ್ಟು ಇನ್ಎಲಿಜಿಬಲ್ ಇದೆ ನಿಮ್ಮಲ್ಲಿ? ಎಷ್ಟು ಕಡತ ರೆಡಿ ಮಾಡಿ ಕಳಿಸಿದ್ದೀರಾ? 39 ನನಗೆ ಕಳಿಸಿದ್ದೀರಾ? ಯಾಕೆ? ಈಗ ನಿಮ್ಮಲ್ಲಿ ಕೊಟ್ಟಿರೋ ಎಲ್ಲವೂ ಎಲಿಜಿಬಲ್ ಇದಾವ. ನೀವು ಹಂಗಿರೋ ವಿಲೇಜ್ ಅಕೌಂಟೆಂಟ್ ಇಬ್ಬರು ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ರೀ. ನೀವು ಎಲ್ಲವನ್ನೂ ಇಷ್ಟೊತ್ತಿಗೆ ಏನು ಕೆಲಸ ಇರುತ್ತೆ ನಿಮಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ? ಒಂದು ಕಡತವನ್ನೆಲ್ಲ ರೆಡಿ ಮಾಡಿಕೊಂಡು ಇನ್ಎಲಿಜಿಬಲ್ ಇರೋದನ್ನ ನನ್ನ ಕಚೇರಿಗೆ ಕಳಿಸಿಲ್ಲ ಅಂದರೆ ನೀವು ಕೆಲಸನೇ ಮಾಡ್ತಾ ಇಲ್ಲ ಅಂತ ಅರ್ಥ. ಅಥವಾ ಇಟ್ಕೊಂಡು ಎಲ್ಲರಿಗೂ ಸ್ಯಾಂಕ್ಷನ್ ಮಾಡುವಂಥ ಮೈಂಡ್ ಸೆಟ್ ಏನಾರು ಇದೆಯಾ? ಐ ಥಿಂಕ್ ರಮೇಶ್ ಬಾಬು, ಐ ಆಮ್ ನಾಟ್ ಹ್ಯಾಪಿ. ಓಕೆ, ಈ ವಿಷಯದಲ್ಲಿ ಸಾಹೇಬ್ರು ಹೇಳ್ದಂಗೆ ಒಂದೊಂದು ವಾರ್ಡನ್ನು ಐಡೆಂಟಿಫೈ ಮಾಡಿಕೊಂಡು ಆ ವಾರ್ಡ್ಗಳಲ್ಲಿರುವಂಥ ಎಲ್ಲ ಕಡತಗಳನ್ನು ಎಟ್ ಎ ಟೈಮಲ್ಲಿ ನೀವು ಅದನ್ನು ಪುಟಪ್ ಮಾಡಬೇಕು. ಸೆಲೆಕ್ಟಿವ್ ಆಗಿ ಇಡ್ತಾ ಹೋದರೆ ಜನಗಳಿಗೆ ಅವ್ರು ಯಾರೋ ಸಿಟ್ ಮಾಡ್ಕೊಂಡು ಬಂದಿದ್ರಲ್ಲ ಹಂಗಾಗುತ್ತೆ. ಯಾರ್ದೋ ಒಂದು ಕ್ಲಿಯರ್ ಆಗುತ್ತೆ. ಈಗ ಅವರೇ ಹೇಳೋಂಗೆ 7-8 ವರ್ಷದಿಂದ ಇದ್ರೊಳಗಡೆ ಹಾಕಿದ್ದಾರೆ, ಈಗ ಅವರು ಮುಂದೆ ಬರ್ತಾರೆ. ಆ ಥರದವು ಸೆಲೆಕ್ಟಿವ್ ಆಗಿ ಆಗ್ತಾ ಹೋಗಬಾರ್ದು. ಅದನ್ನು ಚೆಕ್ ಮಾಡ್ಕೊಳ್ಳಿ. ಅನಂತ ತಂದೆ ವಿಶ್ವನಾಥ್ ಅವರು ಪ್ಲಾಟಿಂಗ್ ಸಮಸ್ಯೆ ಪುತ್ತೂರು ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸಿದರು. 25 ಪೈಕಿ RTC ಇದು. ಎಷ್ಟು ಪೈಕಿ RTC ಇದೆ ಅಪ್ಪ ನಿಮ್ಮ ಹತ್ರ? ಏನು VA ಅವ್ರ ಹೆಸರೇನು ಇದ್ರೆ ನೀವು ಅದನ್ನು ಸೇರಿಸಿ ನೀವೇ ಮಾಡಬೇಕಲ್ವಾ? ಈಗ ಇದರೊಳಗಡೆ ಈ ಸರ್ವೆ ನಂಬರ್ ನೋಡಿ 1A1P3 ಅಂತ ಹೇಳಿದೆ. ನೀವು ಒಟ್ಟುಗೂಡಿಸಿದ್ರೆ ನೀವು ಬರಬಾರ್ದಿತ್ತು. ಈಗ ನಾನು ಹೇಳೋದಿಷ್ಟೇ ನಿರಂಜನ್, ನೀವು ಒಟ್ಟುಗೂಡಿಸಿದ್ರೆ ಆ ಸಿಂಗಲ್ ಹೊಸ ಅಲ್ಲಲ್ಲ ನನಗೆ ಹೇಳ್ತಾ ಇರೋದು ಅದ್ರದ್ದು ಎಲ್ಲರಿಗೆ. ಯಾವ ವರ್ಷ ತಗೊಂಡಿರೋದಮ್ಮ ಇದು RTC? 25/3/2022. ನೀವು ಹಕ್ಕಿನ ಬಗ್ಗೆ ಮಾತಾಡಿದ್ರೆ ನೆಕ್ಸ್ಟ್ ಅಪೆಲೆಂಟ್ ಅಥಾರಿಟಿ ಹತ್ರ ಹೋಗಬೇಕು. 30 ದಿವಸದಲ್ಲಿ ಕೊಡದೇ ಇದ್ದರೆ ಫಸ್ಟ್ ಅಪೆಲೆಂಟ್ ಅಥಾರಿಟಿಯಾಗಿ AC ಅವ್ರ ಹತ್ರ ನೀವು ಹೋಗಬೇಕು. ಅಲ್ಲಿಗೆ ಹೋಗಿ ಫಸ್ಟು ಅಪೀಲಲ್ಲಿ. ಆದರೂ ಕೂಡ ಈ ಕಡತವನ್ನು ಇವತ್ತು ತರಿಸಿ ನೋಡೋಣ ಏನಾಗಿದೆ ಅನ್ನೋದು ಚೆಕ್ ಮಾಡೋಣ. ಆಯಿತು, ಈಗ ಅದನ್ನು ತರಿಸೋದ್ರ ಬಗ್ಗೆ ನೋಡೋಣ ನಾವು. ಅವರ ಮನಸ್ಸಿನ ಭಾವನೆ ಎಲ್ಲೆಲ್ಲಿ ಆಗ್ಬೋದು ಅದನ್ನೆಲ್ಲ ಪ್ರಯತ್ನ ಮಾಡಿ. ಅಲ್ಲ, ನಾವು ಹೇಳ್ತಾ ಇರೋದು ನಿಮ್ಮ ಭಾವನೆ ಹೇಳ್ಕೊಳಕ್ಕೆ ನಾವು ಇನ್ನೂ ಟೈಮ್ ಕೊಡ್ತೀವಿ ಅಂತ ಸರ್. ಚೋಮಾ ಅವ್ರದ್ದು ಫಾರ್ಮ್ 57 ಅರ್ಜಿ ಇದೆ, ಅದನ್ನು ಅಟೆಂಡ್ ಮಾಡಿಸ್ತಾರೆ. ಗೀತಾ ಅವ್ರದ್ದು ಕೂಡ ಅಷ್ಟೇ, ಫಾರ್ಮ್ 57 ಅರ್ಜಿ. ಸರ್ಕಾರ ಮಾಡಿಕೊಟ್ಟ ಜಾಗಕ್ಕೆ ಹೋಗಲು ಮಾರ್ಗವನ್ನು ಮಾಡಿಕೊಡೋದ್ರ ಬಗ್ಗೆ. ರೇಖಾ, ಗಿರಿಜಾ, ಸುಬ್ಬಪ್ಪ ಪಾಟಾಳಿ, ವಿದ್ಯಾಧರ್ ಅವರು. ಹಾಂ, ಏನಾಗಿದೆ ರೇಖಾ ಅವರೇ? ಯಾರು ರಸ್ತೆ ಇರಲಿಲ್ವಾ ಮುಂಚೆನೂ ಕೂಡ? ಹ್ಞೂ ಹ್ಞೂ ಹಾಂ ಹ್ಞೂ. ರಸ್ತೆ ಈಗ ಇದೆಯಾ, ಬ್ಲಾಕ್ ಮಾಡಿದಾರ? ರಸ್ತೆನೇ ಇಲ್ಲ. ಮತ್ತೆ ಗ್ರಾಮ ಪಂಚಾಯತಿ ರೆಸ್ಪಾನ್ಸಿಬಿಲಿಟಿ ಅಧ್ಯಕ್ಷರೇ. ಅಲ್ಲ, ಏನಾಗಬೇಕು ಅದು? ಮೇಲಧಿಕಾರಿಗಳಿಂದ ಏನಾಗಬೇಕು? ಈಗ ಜಾಗದ ಸಮಸ್ಯೆಯ, ರಸ್ತೆ ಅಭಿವೃದ್ಧಿಯ ಸಮಸ್ಯೆ ಅಲ್ಲಮ್ಮ. ರಸ್ತೆ ಆಗೋದಂದ್ರೆ ಜಾಗನ ಐಡೆಂಟಿಫೈ ಮಾಡಬೇಕಾ ಅಥವಾ ಇರುವಂಥ ರಸ್ತೆನೇ ಇಂಪ್ರೂವ್ಮೆಂಟ್ ಮಾಡಬೇಕಾ? ಮತ್ತೆ ಏನು ಮಾಡೋಕ್ಕಾಗುತ್ತೆ ಅಮ್ಮ? ಅಗಲೀಕರಣ ಮಾಡಬೇಕು ಅಂತ ಹೇಳಿ. ಅಲ್ಲಮ್ಮ, ಅದನ್ನು ಈಗ ಒಡೆದು ಮಾಡಬೇಕು ಅನ್ನೋದಾ ಅಥವಾ ಬೇರೆ ಆಲ್ಟರ್ನೇಟ್ ಮಾಡೋಕ್ಕಾಗುತ್ತಾ? ಮತ್ತು ಅದನ್ನು ಒಡೆದು ಮಾಡೋಕ್ಕೆ ಸಾಧ್ಯ ಇದೆಯಾ? ಅಲ್ಲಮ್ಮ, ಈಗ ಒಂದು ಒಡೆದು ಮಾಡಬೇಕು, ಇಲ್ಲ ಬೇರೆ ಕಡೆಯಿಂದ ಹೋಗಿ ಮಾಡಬೇಕು. ಒಡೆದು ಮಾಡೋದಕ್ಕೆ ಅವ್ರದ್ದು ಪಟ್ಟ ಜಾಗ ಅಂತ ಹೇಳ್ತಿದ್ದೀರಾ.
ಈಗ ಆಲ್ಟರ್ನೇಟ್ ಜಾಗನೇ ನಾವು ಹುಡುಕ್ಬೇಕಲ್ವಾ? ಆಲ್ಟರ್ನೇಟ್ ಇರುವಂಥ ರಸ್ತೆನೇ ನಾವು ಮಾಡಬೇಕು. ಸರ್, ಈಗ 4 ಅಡಿ ರಸ್ತೆ ಇದೆ ಅಂತ ಹೇಳ್ತೀರಿ, ಅದೀಗ 10 ಅಡಿ ರಸ್ತೆ ಆಗಬೇಕು. 6 ಅಡಿ ಆಚೆ ಈಚೆ ಹೊರತು ವರ್ಗ ಜಾಗ ಇದೆ. ಅದು ವರ್ಗ ಜಾಗ ಅಕ್ರಮ ಸಕ್ರಮದಲ್ಲಿ ಮಂಜೂರಾಗಿದ್ದ ಅಲ್ಲ, ಕದಿಮ ವರ್ಗ ಏನು ಅಂತ ಮಾಹಿತಿ ಇದೆಯಾ? ಅಲ್ಲ, ಅಕ್ರಮ ಸಕ್ರಮ ಆದರೆ ಸರ್ MCRS ಅಲ್ಲ ದಾರಿ ಇದನ್ನ ನೋಡಿಕೊಂಡು ನಾವು ಮಾಡ್ಬೋದು. ಆದರೆ ಅವನ್ನೆಲ್ಲವನ್ನು ಸ್ಕೆಚ್ ಹಾಕಿ ಮಾಡಿರಲ್ಲ ನಮ್ಮವರು. ಆಯಿತು, ಪಟ್ಟಾ ಲ್ಯಾಂಡ್ ಅಕ್ರಮ ಸಕ್ರಮದಲ್ಲಿ ಮಂಜೂರಾಗಿರೋ ಜಾಗನ, ಅಕ್ರಮ ಸಕ್ರಮದಲ್ಲಿ ಮಂಜೂರಾಗಿರೋದಾ ಅಥವಾ ಹೊಸ ವರ್ಗನ ಕದೀಮ್ ವರ್ಗನ ಚೆಕ್ ಮಾಡಿಲ್ಲ ನೀವು. ಒಂದು ಗ್ರಾಮ ಪಂಚಾಯತಿಯವರು ಅಟ್ಲೀಸ್ಟ್ ಈಗ ನಾನು ಹೇಳಿರೋ ಐಡಿಯಾದ ಮೇಲಾದರೂ ಸ್ಥಳ ತನಿಖೆ ಮಾಡಿ. ಒಂದು ಈಗ ಎರಡು ಮೂರು ರೀತಿ ಆಪ್ಷನ್ ಇರುತ್ತೆ. ಸರ್ಕಾರಿ ಜಾಗ ಇದೆ, ನಾನು ಔಟ್ರೈಟ್ಲಿ ನಾವು ರಸ್ತೆಯನ್ನು ಡೆವಲಪ್ ಮಾಡೋಕ್ಕೆ ನಮ್ಗೆ ಅವಕಾಶ ಇದೆ. ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲಿ ಆದರೂ ಮಾಡ್ತೀರಾ. ಪಟ್ಟಾ ಜಾಗ ಇದ್ದರೆ ಅವರು ಅಕ್ರಮ ಸಕ್ರಮದಲ್ಲಿ ಮಂಜೂರಾಗಿದ್ದರೆ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇನ್ಸ್ಟ್ರಕ್ಷನ್ ಕೊಟ್ಕೊಂಡು ಅದನ್ನು ಅಗಲೀಕರಣ ಮಾಡೋದಕ್ಕೆ ನೋಡಿ. ಅಲ್ಲಿ ಮನೆ ಅಥವಾ ಕಾಂಪೌಂಡ್ ಏನಾರು ಇದ್ದರೆ ಅವ್ರು ಏನಂದ್ರೂ ಬಿಡಲ್ಲ. ಅವಾಗ ಕಾಂಪೌಂಡ್ ಆದರೂ ಕೂಡ ಒಳಗಡೆ ಮಾಡಿಕೊಂಡು ರಸ್ತೆ ಅಗಲೀಕರಣ ಮಾಡೋದಕ್ಕೆ ಅವರಿಗೆ ಕನ್ವಿನ್ಸ್ ಮಾಡಿಸಿ. ಓಕೆ, ಇಲ್ಲ ಅಂತೇಳಂದರೆ ಅವರು ಬಿಡೋದೇ ಇಲ್ಲ, ಪಟ್ಟಾ ಜಾಗ ಏನೂ ಮಾಡೋಕ್ಕಾಗಲ್ಲ ಅಂದರೆ ಆಲ್ಟರ್ನೇಟ್ ಜಾಗ ಏನು ಮಾಡೋಕ್ಕಾಗುತ್ತೆ ಅದು ರಸ್ತೆಯನ್ನು ನೋಡಿ. ಅದು ಒಂದು ವೇಳೆ ಆಲ್ಟರ್ನೇಟಿವ್ ಇಲ್ಲ ಅಂತೇಳಂದರೆ ನಾವು ಏನೂ ಮಾಡೋದಕ್ಕಾಗಲ್ಲ. ಆವಾಗ ಲ್ಯಾಂಡ್ ಅಕ್ವೈರಿಗೆ ಹೋಗಬೇಕಾಗಿರುತ್ತೆ. ಗ್ರಾಮ ಪಂಚಾಯತಿಯವರೇ ನಿಮ್ಮ ಸ್ಥಳೀಯದೊಳಗಡೆ ನೀವು ಅದನ್ನು ದುಡ್ಡನ್ನು ಕಟ್ಟೋದಕ್ಕೆ, ಆ ಲ್ಯಾಂಡ್ ಅಕ್ವಿಷನ್ ಮಾಡೋದಕ್ಕೆ ದುಡ್ಡನ್ನು ಕಟ್ಟಬೇಕಾಗುತ್ತೆ. ಗೊತ್ತಾಯ್ತಾ? ಇಷ್ಟು ಆಪ್ಷನ್ ಇದೆ, ಅದನ್ನು ವರ್ಕೌಟ್ ಮಾಡಿ. ಆಯ್ತಮ್ಮ, ಹೇಳಿದ್ದು ಅರ್ಥ ಆಯ್ತಾ? ಅಥವಾ ಜಿಲ್ಲಾಧಿಕಾರಿಗಳು ಏನೋ ಹೇಳಿದ್ರು ಅನ್ನೋ ಟೈಪಲ್ಲಿ ಆಯ್ತಾ? ನಾನು ಜನ ಕಡಿಮೆ ಇರೋದು ನೋಡಿ ಅರ್ಜಿ ಕಡಿಮೆ ಇದೆ ಅಂದ್ಕೊಂಡಿದ್ದೆ. ಶ್ರೀಧರ್ ಪೂಜಾರಿ ಅವರು ಓಕೆ, ಅವ್ರು ಹೇಳ್ತಾ ಇದ್ದಾರೆ ತಹಶೀಲ್ದಾರ್ ಕಚೇರಿಯಲ್ಲಿ RTI ಅಪ್ಲಿಕೇಶನನ್ನು ಸರಿಯಾಗಿ ಇದು ಮಾಡಿಲ್ಲ ಅಂತ. ಶ್ರೀಧರ್ ಪೂಜಾರಿ ಅವರು, ನೀವು ಹೇಳೋದು ಬೇಡ, ಫಸ್ಟ್ ಅಪೆಲೆಂಟ್ ಅಥಾರಿಟಿಯಾಗಿ AC ಅವರು ಇರ್ತಾರೆ, ಅವ್ರ ಹತ್ರ ಅಪೀಲ್ ಹೋಗಿ. ಅವರಲ್ಲೂ ನಿಮಗೆ ಸಿಗದಿದ್ದರೆ ಸೆಕೆಂಡ್ ಅಪೆಲೆಂಟ್ ಆಗಿ ಮಾಹಿತಿ ಇದರೊಳಗಡೆ ಇರುತ್ತೆ. ನೀವು ಓಡಾಡುವಂಥ ಬಸ್ ಚಾರ್ಜು, ನೀವು ಕಳ್ಕೊಂಡಿರುವಂಥ ಅಮೂಲ್ಯವಾದ ಟೈಮನ್ನು ಅವರ ಸಂಬಳದಲ್ಲೇ ನಿಮಗೆ ವಾಪಸ್ ಕೊಡೋದಕ್ಕೆ ಕ್ರಮ ವಹಿಸ್ತಾರೆ ಅವರು. ಎಂಡೋಸಲ್ಫಾನ್ ದುಷ್ಪರಿಣಾಮದಿಂದ ಅಂಗವೈಕಲ್ಯತೆಗೆ ಒಳಗಾದ ನನ್ನ ಮಗಳು ಮೂಲಭೂತ ಅವಶ್ಯಕತೆಯಾದ ರಸ್ತೆಯನ್ನು ಖಾಸಗಿ ವ್ಯಕ್ತಿಯವರು ಪ್ರತಿಬಂಧಿಸಿ ಓಡಾಡೋಕ್ಕೆ ಅಡಚಣೆ. ಅದೇನು ಸರ್ಕಾರಿ ಜಾಗನ ಒತ್ತುವರಿ ಮಾಡಿದ್ದಾರೆ? ಏನು PDO ಮತ್ತು VA ಅವರು ಹೇಳಿಲ್ವಾ? ನೆಟ್ಟಣಿಗೆ ಮುಡ್ನೂರ್ದ ಇದು ಇದಾರ PDO ಇದಾರ EO ಅವರು ನೋಡಿ, ಅವ್ರು ಹೇಳ್ತಾ ಇದ್ದಾರೆ ನೆಟ್ಟಣಿಗೆ ಮುಡ್ನೂರೊಳಗಡೆ ಯಾರೋ ಒಬ್ಬರು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡು, ಅವರು ಏನಾದರೂ ಇದರೊಳಗಡೆ ಇರಲಿ, ಅವರ ಫಾರ್ಮ್ 57 ಅವೆಲ್ಲ ಇರೋದಾಗಿರ್ಬೋದು, ಆದರೆ ಯಾರ್ದಾದ್ರೂ ಮನೆಗೆ ಹೋಗುವಂಥ ಜಾಗ, ತೋಟಕ್ಕೆ ಹೋಗುವಂಥ ಜಾಗವನ್ನು ಒತ್ತುವರಿ ಮಾಡಿದರೆ ಅದನ್ನು ನಾವು ತೆರವು ಮಾಡಿ ಕೊಡಬೇಕಾಗುತ್ತೆ. ಓಕೆ, ಇದನ್ನು ಆದ್ಯತೆ ಮೇರೆಗೆ VA ಮತ್ತು PDO, ತಹಶೀಲ್ದಾರ್ ಮತ್ತು EO ಅವರು ಅದನ್ನು ಮಾನಿಟರ್ ಒಳಗಡೆ ಅದನ್ನು ವಿಸಿಟ್ ಮಾಡಿ ಅವರಿಗೆ ಇಬ್ಬರಿಗೂ ಕೂಡ ಕನ್ವಿನ್ಸ್ ಮಾಡಿ ರಸ್ತೆಯನ್ನು ಮಾಡಿಕೊಡೋಕ್ಕಾದ್ರೆ ಅದು ಮಾಡಿಸಿ. ಅದನ್ನು 1 ವಾರದಲ್ಲಿ ಮಾಡಿಸ್ಬೇಕು ಅದನ್ನು. ಓಕೆ, ಸಾರ್ವಜನಿಕ ಶೌಚಾಲಯ ಸಾರ್ವಜನಿಕರಿಗೆ ತೊಂದರೆ. ಪ್ರಣತಿ ಸರ್ವೋದಯ ಪ್ರೌಢಶಾಲೆ, ದಿನೇ ದಿನೇ ಪೇಟೆಗೆ ಬರುವವರ ಜನರು ಜಾಸ್ತಿ ಆಗ್ತಾ ಇದ್ದಾರೆ, ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಿ ಅಂತ ಹೇಳ್ತಾ. ಪ್ರಣತಿ ಹೇಳಿಕೊಟ್ಟು ಬರ್ದದ್ದ, ನೀನೇ ಬರ್ದಿದ್ದ? ಆಯಿತು, ಕಮ್ಯುನಿಟಿ ಸ್ಯಾನಿಟರಿ ಕಾಂಪ್ಲೆಕ್ಸ್ ಮಾಡಿದ್ದೀರಾ ಎಲ್ಲಾದರೂ? ನೀವೊಂದು ಜಾಗ ಐಡೆಂಟಿಫೈ ಮಾಡಿ, ರಸ್ತೆ ಪಕ್ಕದಲ್ಲಿ ಯಾವುದಾದ್ರೂ ಪೊರಂಬೋಕು ಸರ್ಕಾರಿ ಜಾಗ ಇದ್ದರೆ ನೀವು ಐಡೆಂಟಿಫೈ ಮಾಡಿ ರಿಸರ್ವ್ ಮಾಡಿ ಕೊಡ್ತಾರೆ. ಅಲ್ಲಿ ನಿಮಗೆ ಸ್ವಚ್ಛ ಭಾರತ್ ಮಿಷನಲ್ಲಿ ಕಮ್ಯುನಿಟಿ ಸ್ಯಾನಿಟರಿ ಕಾಂಪ್ಲೆಕ್ಸನ್ನು ಕಟ್ಟೋಕ್ಕೆ 3,20,000 ಕಟ್ಟೋಕ್ಕೆ ಅವಕಾಶ ಇದೆ ನಿಮಗೆ. ಅದನ್ನು ನೀವು ಮಾಡಿದ್ರೆ ನೀವು ಕನ್ವರ್ಜೆನ್ಸ್ ಮಾಡಿಕೊಂಡು ಒಂದು ಸ್ಯಾನಿಟರಿ ಕಾಂಪ್ಲೆಕ್ಸ್ ಮಾಡ್ಬೋದು. ಮತ್ತು ನಿಮ್ಮ ಸ್ವಚ್ಛ ಭಾರತ್ ಮಿಷನಲ್ಲಿ ಕೂಡ ಏನು ಟೈಡ್ ಫಂಡ್ ಬರುತ್ತೆ
ಸ್ಯಾನಿಟೇಷನ್ಗೆ 25% ಖರ್ಚು ಮಾಡಬೇಕು ಅನ್ನೋದಿರುತ್ತೆ. ಅದರೊಳಗಡೆ ಲಿಂಕ್ ಮಾಡಿ. ಪ್ರಣತಿ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಳೆ ಅದು ವ್ಯಾಲಿಡ್ ಆಗಿದೆ. ಮುಂದೆ ಇದಕ್ಕೆ ಆಮೇಲೆ ಮೇಂಟೆನೆನ್ಸ್ಗೂ ಯಾರು ಒಬ್ಬರನ್ನ ರೆಗ್ಯುಲರ್ ಆಗಿ ಕ್ಲೀನ್ ಮಾಡೋದಕ್ಕೆ ಕ್ರಮ ವಹಿಸಿ. ಕಲಾಶ್ರೀ ಎಲ್ಲರದು ಒಂದೇ ಹ್ಯಾಂಡ್ ರೈಟಿಂಗ್ ಇದೆ. ಇದು ಸಾರಿಗೆ ವ್ಯವಸ್ಥೆ, ಬಸ್ ಇದೆಯಾ? PDO ಅವರು KSRTC ಬಸ್ಸು ಎಷ್ಟೊತ್ತಿಗೆ ಬರುತ್ತೆ, ಎಷ್ಟೊತ್ತಿಗೆ ಹೋಗುತ್ತೆ? ಡೈಲಿ ಬರುತ್ತಾ? ಎಷ್ಟೊತ್ತಿಗೆ ಬರುತ್ತೆ? ಸ್ವಲ್ಪ ಈ ಕಡೆ ಬಾಪ. ಹಾಂ, ಈ ಕಡೆ ಗಾಳಿನೇ ಬರ್ತಾ ಇಲ್ಲ. ಇದು AC ಅವ್ರ ಕಡೆ ಅಷ್ಟೇ ಮಾಡಿಟ್ಟಿದ್ದೀರಾ? ಕೋಲ್ಡ್ ಇಲ್ಲ, ಏನು ಗಾಳಿ ಇಲ್ಲ. ಇರಲಿ ಬಿಡಿ. ಹಾಂ ಹೇಳಿ, ಏನು KSRTC ಬಸ್ ಎಷ್ಟು ಗಂಟೆಗೆ ಬರುತ್ತೆ? ಪುತ್ತೂರಿಂದ ಬರೋದಾಯ್ತು, ಹೋಗೋದು ಅದೇ ವಾಪಸ್ ಹೋಗುತ್ತೆ. ಎಲ್ಲಿಗೆ ಹೋಗೋದದು? ಶಾಲೆ ಮಕ್ಕಳಿಗೆ ಹೋಗೋದಕ್ಕೆ ಬರೋಕ್ಕೆ ಏನಾದ್ರು ಸಮಸ್ಯೆ ಇದೆಯಾ? ಅಲ್ಲ, ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಬೇಗ ಬರೋದಕ್ಕೆ ಹೇಳೋಕ್ಕಾಗಲ್ವಾ? ಹೇಳಿ. ಹಾಂ, ಈಗ ಅವರು ಹೇಳ್ತಾ ಇರೋದು ಶಾಲೆ ಮಕ್ಕಳಿಗೆ ಓಡಾಡೋದಕ್ಕೆ ಟೈಮಿಂಗ್ಸ್ ಮ್ಯಾಚ್ ಆಗಲ್ಲ ಅಂತ. ನೀವು KSRTC ಅವರು ಯೂಸರ್ ಫ್ರೆಂಡ್ಲಿಯಾಗಿ ಇರಬೇಕು. ಅದನ್ನು ಚೆಕ್ ಮಾಡಿ ಯಾವ ಸ್ಟೂಡೆಂಟ್ಸ್ಗಳದ್ದು ಎಷ್ಟೊತ್ತಿಗಿದೆ ಅನ್ನೋದನ್ನು ನೋಡಿಕೊಂಡು ಆದ್ಯತೆ ಮೇರೆಗೆ ಟೈಮಿಂಗನ್ನು ಚೇಂಜ್ ಮಾಡೋಕ್ಕಾದ್ರೆ ಇದನ್ನು ಮಾಡಬೇಕು. ಈಗ ಎಷ್ಟೊತ್ತಿಗೆ ಹೋದರೆ ಚೆನ್ನಾಗಿರುತ್ತೆ ಟೈಮಿಂಗ್ಸಲ್ಲಿ? ಹಾಂ, 8 ಗಂಟೆಗೆ. ಫಿಲಮಿನೆಲ್ಲ 9 ಗಂಟೆಗೆ ಸ್ಟಾರ್ಟ್ ಆಗ್ತದೆ, 8 ಗಂಟೆಗೆ ಹೋಗ್ಬೇಕು. ಈಗ ಅದು 8:30 ಗಂಟೆಗೆ ಹೋಗ್ಬೋದು. ಮೊದಲು 8 ಗಂಟೆಗೆ ಇತ್ತು. ಅಂದರೆ ಒಂದು ಅರ್ಧ ಗಂಟೆ ಮುಂಚೆ ಆಗಬೇಕು. ಮಾಡಿಸಿ ಅದನ್ನು. ನೀರುಂಟು ಅದರಲ್ಲಿ, ನೀರುಂಟು. ಅಲ್ಲ ಆಯಿತು ನೋಡಿ, ಆದರೆ ಅವ್ರಿಗೆ ಕಾಲೇಜ್ ಇರೋದು 9 ಗಂಟೆ, ಈಗ 8:30 ಬರುತ್ತೆ, ಹೋಗೋದು ಲೇಟ್ ಆಗುತ್ತೆ ಅಂತ. ನೀವು ಹಾಗಾಗಿ 8 ಗಂಟೆಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿಸ್ಕೊಳ್ಳಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು PDO ಕೊಟ್ಟಿರೋ ಲೆಟರ್ ಪ್ರಕಾರ ಆ್ಯಕ್ಷನ್ ಮಾಡಿ ನನಗೆ 1 ವಾರದಲ್ಲಿ ನೀವೇ ನನಗೆ ಮೆಸೇಜ್ ಮಾಡಿ ಹೇಳಬೇಕು, ಆಯಿತಾ? ಚೇಂಜ್ ಮಾಡಿ ನನಗೆ ಫೋನ್ ಮಾಡಿ ಹೇಳಿ ನನಗೆ. ಇದನ್ನು ಶಾಸಕರಿಗೆ ಆಲ್ರೆಡಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ಕೇರಳ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಯಾವುದೇ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿರೋ ಬಗ್ಗೆ AD ಸೋಷಿಯಲ್ ವೆಲ್ಫೇರ್ ಇದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಏನು ಯಾವ್ಯಾವ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಅಲ್ಲಿ SC ಆಗಿ ನಮ್ಮಲ್ಲಿ SC ಇಲ್ವಾ? ಅದು ಕೇರಳ ಸ್ಟೂಡೆಂಟ್ಸ್ಗಳಲ್ಲಿ SC ST ಇದ್ದು ಇಲ್ಲಿಗೆ ಬಂದಾಗ ಅವರು ಜನರಲ್ ಅಥವಾ OBC ಏನಾರು ಆಗ್ತಾರೆ? ಓಕೆ, ಇದನ್ನು ಹಂಗಿದ್ರೆ ನೀವೊಂದು ಕೆಲಸ ಮಾಡಿ ಅಮ್ಮ, ಒಂದು ಲೆಟರ್ ರೆಡಿ ಮಾಡಿ ನನ್ನ ಆಫೀಸ್ ಒಳಗಡೆ ನನ್ನ PA ಸೆಕ್ಷನ್ಗೆ ಹೀಗೆ ಕಳಿಸಿಟ್ಟಿರಿ. ನಾನು ಕಮಿಷನರ್ ಸೋಷಿಯಲ್ ವೆಲ್ಫೇರ್ ಮತ್ತು ACS ಸೋಷಿಯಲ್ ವೆಲ್ಫೇರ್ ಅವರಿಗೆ ನಾನು ಮಾತಾಡ್ತೀನಿ. ಈಗ ಅಲ್ಲಿಯ ಇಲ್ಲಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಂಬರ್ ಇರೋದು ನಮ್ಮ ರಾಜ್ಯದ ಮಾತ್ರ. ಬೇರೆ ರಾಜ್ಯದ ಸರ್ಟಿಫಿಕೇಟ್ಗಳನ್ನು ನಮ್ಮ ರಾಜ್ಯ ಎಕ್ಸೆಪ್ಟ್ ಮಾಡ್ಕೊಂಡೇ ಇರೋದ್ರಿಂದ ಅವ್ರಿಗೆ ಸಿಗ್ತಾ ಇಲ್ಲ. ಗಡಿನಾಡಲ್ಲಿ ಸಮಸ್ಯೆ ಇದೆ ಅಂತ ನಾನು ಅವರ ಗಮನಕ್ಕೆ ನಾನು ತರ್ತೇನೆ. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ನೀವೊಂದು ಕೆಲಸ ಮಾಡಿ, ನಮ್ಮ ಲೆಟರ್ ಹೆಡ್ಡಲ್ಲಿ ಈಗಲೇ ರೆಡಿ ಮಾಡಿಸ್ಕೊಂಡು ಬನ್ನಿ, ಇವತ್ತೇ ಸೈನ್ ಮಾಡಿಸಿ ಕಳಿಸೋಣ ನಾವು. ಎಕ್ಸಾಕ್ಟ್ಲಿ, ಐ ಟೋಟಲಿ. ಹಾಂ ಹಾಂ, ಈ ಪಾಯಿಂಟನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಇದನ್ನು AD ಅವ್ರು ತೊಗೊಳ್ಳಿ. ನೀವು ನಿಮ್ಮ DD ಅವ್ರ ಮುಖಾಂತರ ಮಾಡಿಸಿ ಇಮಿಡಿಯೇಟ್ಲಿ ನನ್ನ ಆಫೀಸಿನ ಲೆಟರ್ ಹೆಡ್ಡಲ್ಲಿ ಒಂದು ಲೆಟರ್ ಡ್ರಾಫ್ಟ್ ಮಾಡಿಸ್ಕೊಂಡು ತೊಗೊಂಡ್ಬನ್ನಿ. ಅದು ಮೇಷ್ಟ್ರ, ನೀವು ಇವತ್ತು ನೀವು ಏನು ಅಂದ್ಕೊಂಡಿದ್ರೆ ಅದನ್ನು ಹೇಳೇ ತೀರಬೇಕು. ಇವತ್ತು ನನಗೆ ಅರ್ಥ ಆಗಿದೆ, ನಾನು ಬರಿತೀನಿ ಅಂತ ಹೇಳಿದ್ದೀನಿ. ಈಗ ಇನ್ನೂ ಹೇಳಬೇಕಾ ನೀವು? ಎಸ್, ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಸ್ವೀಕರಿಸಿಕೊಳ್ಬೇಕು. ಆದರಣೀಯರೇ, ಇದೀಗ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದು ಜಿಲ್ಲಾಧಿಕಾರಿಗಳ ಜಾದು ಮಾಡಿದ್ರೆ ಸಾಕು ಇವತ್ತು, ಬೇರೆಯವ್ರದ್ದು ಜಾದು ನೋಡೋದು ಬೇಡ.
ಬಡಗನ್ನೂರು ಗ್ರಾಮದ ಪ್ಲಾಟಿಂಗ್ ಸದ್ರಿ ಸ್ಥಿರಾಸ್ತಿ ಈ ಊರಿಗೆ ಸಂಬಂಧಪಟ್ಟ ಪ್ಲಾಟಿಂಗ್ ಅರ್ಜಿಗಳನ್ನೆಲ್ಲ ಇವತ್ತು ಗ್ರಾಮ ಚಾವಡಿಯಲ್ಲಿ ತಗೊಳ್ಳಿ. ಇವತ್ತು ಕುತ್ಕೊಂಡು ನಾವು ಮಾಡಬೇಕು ಇದು ಪ್ಲಾಟಿಂಗ್ ಅರ್ಜಿ ಇಟ್ಕೊಳ್ಳಿ. ನೀರಿಲ್ಲ ಅಂತ ಹೇಳ್ತೀನಿ ನಾನು. ಈಗ ಅದಕ್ಕೆ ಕುತ್ಕೊಂಡು ಕ್ಲಿಯರ್ ಮಾಡೋಣ ಸರ್. ಎನ್ ಕಶ್ಮೀರ್ ಡಿಸೋಜಾನ ನಲ್ಕೆ ಮಜಲು ನಿಮ್ದ ಏನಾಗಿದೆಪ್ಪ? ಮೈಕಲ್ಲಿ ಹೇಳಿ. ಸೊ ಗೆಜ್ಜೆಗೆರೆಯ ಹತ್ತಿರ ನನ್ನ ಜಾಗ ಇದೆ. ಸೊ ಅವರೊಂದು ಆ ನೀರಿನ ಸಮಸ್ಯೆ, ನೀರಿನಂದರೆ ನೀರು ಹಾದು ಹೋಗುವಂಥ ಜಾಗ, ನನ್ನ ಜಾಗದಲ್ಲಿ ಅವರ ಒಂದು ತೋಡನ್ನು ನಿರ್ಮಿಸಿದ್ದಾರೆ. ಸೊ ಆ ಮೊದಲು ಮಾಡುವಾಗ ಅದು ಬಹಳಷ್ಟು ಸಪೂರ ಇತ್ತು. ಈಗ ಬಹಳಷ್ಟು ಅಗಲವಾಗಿ ನನ್ನ ಜಾಗ ಅದು ತುಂಬ ಕರಗಿ ಹೋಗಿದೆ ಅದು. ಮತ್ತು ಪ್ರತಿ ವರ್ಷ ಕೂಡ ಸಮಸ್ಯೆ ಆಗ್ತಾ ಇದೆ ಅಲ್ಲಿ. ನಾನು ಪ್ರತಿ ಸಲ ಏನು ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ನನ್ನ ಜಾಗದಲ್ಲಿ ಅಕ್ರಮವಾಗಿ ಅವರೊಂದು ತೋಡನ್ನು ನಿರ್ಮಿಸಿದ್ದಾರೆ. ಯಾರು? ಗೆಜ್ಜೆಗೆರೆಯ ಸಮಿತಿ ಅಥವಾ ಜಾಗದವರು. ಮತ್ತೆ ತೋಡು ಹೋಗಲೇಬೇಕಲ್ವಾ ಸರ್? ಅದು ಮೊದಲು ನನ್ನ ಜಾಗದಲ್ಲಿ ಇರಲಿಲ್ಲ, ಈಗ ಅಕ್ರಮವಾಗಿ ಅದು ಮಾಡಿದ್ದಾರೆ. ಅವರಷ್ಟಕ್ಕೆ ಬೇಕಾದಷ್ಟು ಜಾಗ ಇದೆ ಅದರಲ್ಲಿ. ನನಗೆ ಇರೋದು ಕೇವಲ ಅಲ್ಲಿ. ಆಯ್ತಪ್ಪ, ಚೆಕ್ ಮಾಡ್ತಾರೆ ಗ್ರಾಮ ಪಂಚಾಯತಿಯವರು ನೋಡಿ ಅದನ್ನ. ನನಗೆ ಒಂದೇ ಒಂದು ಅಂದರೆ ಚಿಕ್ಕದಾಗಿರೋ ತೋಡನ್ನ ದೊಡ್ಡದು ಮಾಡಿದ್ದೀರಾ ಅಂತ, ಅದು ಒಳ್ಳೇದೇ. ಪ್ರವಾಹ ಬರೋದು ಇವನ್ನೆಲ್ಲ ನೀರು ಹರಿದು ಹೋಗುತ್ತೆ. ಅವ್ರು ಹೇಳ್ತಾ ಇರೋದೇನು ಅಂದರೆ ಅವರ ಜಾಗದಲ್ಲಿ, ಬೇರೆ ಕಡೆ ಜಾಗ ಇದ್ದರೂ ಕೂಡ ಅವರ ಜಾಗದಲ್ಲಿ ಮಾಡಿದ್ದಾರೆ ಅಂತ. ಗ್ರಾಮ ಪಂಚಾಯತಿಯ VA ಮತ್ತು PDO ಅದನ್ನು ಚೆಕ್ ಮಾಡಿ ಆ ಪಟ್ಟಾದಾರರಿಗೆ ತೊಂದರೆ ಆಗದೆ ಇರೋ ಹಾಗೆ ಸರ್ಕಾರಿ ಜಾಗದಲ್ಲೇ ಮಾಡೋಕ್ಕಾಗುತ್ತಾ ಅನ್ನೋದನ್ನ ಮಾಡಿ ಅದನ್ನು ಅಷ್ಟೇ ಸರ್. ನನ್ನದೊಂದು ಇದು ಇದೆ ಸರ್, ರಿಕ್ವೆಸ್ಟ್ ಇದೆ. ಅವರು ನನ್ನ ಜಾಗದಲ್ಲಿ ಮಾಡಿದರೂ ತೊಂದರೆ ಇಲ್ಲ, ನೀರು ಕೆಳಗಡೆ ಹೋಗುವಂಥದ್ದು ಕೆಳಗಡೆನೇ ಹೋಗಬೇಕು. ಸೊ ಪೈಪ್ ಹಾಕಿ ಮುಚ್ಚಿ ಹಾಕಿ ಕೊಡಿ, ಪೈಪ್ ಹಾಕಿ ಕೊಡಿ ಅಂತೇಳಿ ನಾನು ಅವರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ನಿಮಗೆ ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ. ಹೆಚ್ಚಿನ ನೀರು ಬಂದರೆ ಪೂರ್ತಿ ಪೈಪಲ್ಲಿ ಹೋಗದೇ ಇದ್ದರೆ ಪೂರ್ತಿ ನಿಮ್ಮ ಜಮೀನಿಗೆ ಬರುತ್ತೆ. ನೀವೀಗ ಏನು ಕೇಳ್ತಾ ಇದ್ದೀರಲ್ಲ ಅದು ತಾಂತ್ರಿಕವಾಗಿ ಭಾಳ ಅಟ್ಲೀಸ್ಟ್ ಓಪನ್ ಆಗಿದ್ರೆ ಹರಿದೋಗುತ್ತೆ. ಭಾಳಷ್ಟು ಮುಚ್ಚಿ ಹಾಕಿ ಕೊಟ್ಟರೆ, ಏನಾದರೂ ಕಟ್ಕೊಂಡ್ರೆ ಆ ತೋಡಲ್ಲಿರುವಂಥ ನೀರೆಲ್ಲ ನಿಮ್ಮ ಜಮೀನೊಳಗಡೆ ನುಗ್ಗುತ್ತೆ. ನೀವು ಏನು ಕೇಳ್ತಾ ಇದ್ದೀರಾ ಅನ್ನೋದನ್ನು ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಕೇಳಬೇಕು. ಆದರೂ ಪರೀಕ್ಷೆ ಮಾಡಲಿ ತಾಂತ್ರಿಕವಾಗಿ. ಭರತ್, ನಿಮ್ಮ ಸೆಕ್ಷನ್ ಆಫೀಸರ್ನ ಒಂದು ಕಳಿಸ್ಕೊಡಿ. ಸೆಕ್ಷನ್ ಆಫೀಸರ್ ಯಾರು ಇದಕ್ಕೆ? ಅವ್ರಿಗೆ ಹೇಳಿ ಒಂದು ಸಲ ಚೆಕ್ ಮಾಡ್ಸೋಕ್ಕೆ ಹೇಳಿ. ಪಂಚಾಯತ್ ಅವ್ರಿಗೆ ಏನಾದರೂ ರೆಕ್ಟಿಫೈ ಮಾಡೋಕ್ಕಾದ್ರೆ ನೋಡಿ. ಏನು ಕಾಶ್ಮೀರ್ ಡಿಸೋಜಾ ಅಂತನ? ಏನಪ್ಪ ಕಾಶ್ಮೀರ್ ಡಿಸೋಜಾ ಏನ ಮೊದಲು ಕಾಶ್ಮೀರ್ ಅಂತ ಹೇಳಿತ್ತು, ಅದು ನಾನು ಮತ್ತೆ ಚೇಂಜ್ ಮಾಡಿಸ್ತೇನೆ. ಹೌದಾ? ಓಕೆ, ಹೆಸರು ಚೇಂಜ್ ಆಗಬೇಕು ಈಗ RTC ಒಳಗಡೆ. ಇದು ಕಂದಾಯ ಅದಾಲತ್ ಟೈಪಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೊಳಗಡೆ ಇರುತ್ತೆ. AC ಅವರು ಮಾಡಿ ಕೊಡ್ತಾರೆ ಅದನ್ನು. ಅಲ್ಲ, ಮುಂಚೆ ರೆಕಾರ್ಡಲ್ಲಿ ಇದ್ದಿದ್ದು ನೀವು ಕೋರ್ಟ್ ಆರ್ಡರ್ ಆಗಿದೆಯಾ? ಮತ್ತು ಹಂಗೆ ಮಾಡದೇ ಇದ್ರೆ ಹಿಂಗೆ ಮಾಡೋಕ್ಕಾಗಲ್ಲ. ಅದು ಯಾರಿಂದ ಆಗಿದೆ? ಈಗ ಹುಟ್ಟಿದಾಗ ಇರುವಂಥ SSLC ಸರ್ಟಿಫಿಕೇಟಲ್ಲಿ ಏನಂತ ಇದೆ? ಎಲ್ಲ ದಾಖಲೆಗಳು ಕೂಡ ಕಾಶ್ಮೀರ್ ಡಿಸೋಜಾ ಅಂತೇಳಿ ಇದೆ. ಕಾಶ್ಮೀರ್ ಡಿಸೋಜಾ ಅಂತೇಳಿ ಅದ್ರ ಪ್ರಕಾರ ನಿಮಗೆ RTC ತಿದ್ದುಪಡಿ ಆಗಬೇಕಾ? ನನಗೆ ಅದರಲ್ಲಿ ಕಾಶ್ಮೀರ ಅಂತೇಳಿ ಇದೆ, ಸೊ ಅದು ಕಾಶ್ಮೀರ್ ಅಂತ ಆಗ್ತದೆ. ನಿಮ್ಮ ಬರ್ತ್ ಸರ್ಟಿಫಿಕೇಟು SSLC ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿದೆಯೋ ಹಾಗೆ ಮಾಡೋದಕ್ಕೆ AC ಅವರಿಗೆ ಅಧಿಕಾರ ಇರುತ್ತೆ, ಅದನ್ನು ಮಾಡಿಕೊಡ್ತಾರೆ. ಗಡಿನಾಡ ರಸ್ತೆ ಸಂಪರ್ಕ ಕಲ್ಪಿಸುವಲ್ಲಿ ತಡೆಗೋಡೆ ಬಿರುಕು ಬಿಟ್ಟಿರೋದು. ಐ ಥಿಂಕ್ ಆಲ್ರೆಡಿ ಒಬ್ಬರು ಹೇಳಿದಾರೆ ಅನ್ಸುತ್ತೆ, ಅದೇ ಅನ್ಸುತ್ತಲ್ವಾ? ಅಂಜನ್ ಬೀರ್ಮಲೆ ಮಿಂಚು ಬಂಧಕ ಅಳವಡಿಸುವ ಬಗ್ಗೆ, ಲೈಟ್ನಿಂಗ್ ಅರೆಸ್ಟ್ರು. ಓಕೆ, ಇಟ್ಸ್ ಅ ಗುಡ್ ಪಾಯಿಂಟ್. ಚೆಕ್ ಮಾಡೋಣ. ನಾವೇನಾದರೂ SDRF ಅಲ್ಲಿ ಮತ್ತು ಬೇರೆ ಯಾವುದ್ರಲ್ಲಾದರೂ ಕೊಡೋಕ್ಕಾಗುತ್ತಾ ಅನ್ನೋದನ್ನು ನಾನು ಚೆಕ್ ಮಾಡಿಸ್ತೇನೆ. ಊರಿನ 10 ಸಮಸ್ತರು ಪಡುವನ್ನೂರು ಗ್ರಾಮ ಕಜಮೂಲೆ ಪೈರುಪುಣಿ ತೋಡಾಗಿ ಪರಿವರ್ತನೆ ಆಗಿದ್ದು ನಮೂದಿಸಲ್ಪಟ್ಟು ಇದರ ಯಾರಾದರೂ ಹೇಳ್ಕೊಳೋರು? P. ನಾರಾಯಣ ಮೂಲ್ಯ ಅವರು ಹೇಳಿ, ಏನಿದೆ? ಆಗಲೇ ಹೇಳಿದ್ದೇನಾ? ಹೇಳಿ. ಪೈರುಪುರಿ ಅಲ್ಲಿ ಒಂದು 20 ಮನೆ ಇದೆ ಸರ್. ಅಲ್ಲಿಂದ ನೀರು ಹೋಗುವ ದಾರಿ, ನೀರು ಹೋಗುವ ಒಂದಿದೆ, ಅದು ದೊಡ್ಡದಾಗಿ ಈಗ ತೋಡಾಗಿ ಕನ್ವರ್ಟ್ ಆಗಿದೆ. ಅದರಲ್ಲಿ ಜನ ನಡ್ಕೊಂಡು ಹೋಗಬೇಕು.
ಅಲ್ಲಿ ಕಾಲು ದಾರಿ ಅಂತ ಏನೂ ಇಲ್ಲ. 20 ಮನೆಗೆ ಒಂದು ಸ್ಕೂಟರ್ ಹೋಗುವ ವ್ಯವಸ್ಥೆ ಕೂಡ ಇಲ್ಲ. ಅಲ್ಲಿ ಒಂದು ಕೆಳಗೆ ಇಲ್ಲಿ ಒಂದು ಮೆಟ್ಟಿಕಲ್ ಇದೆ, ಕಾಲು ಸಂಕ ಅಥವಾ ಇದರೊಳಗಡೆ ಏನು ಮಾಡೋಕ್ಕಾಗಲ್ವಾ? ಒಂದು ಸಂಕ ಒಂದು ಇದೆ, ಅದು ಕ್ರಾಸ್ ಆಗ ಅದು ವೆಹಿಕಲ್ ಹೋಗೋಕ್ಕಾಗಲ್ಲ ಇಲ್ಲ. ಇವರು ಈಗ ಮೂಲಭೂತ ಸೌಕರ್ಯ ಅಂತ ಹೇಳಿ ಕಾಲು ದಾರಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಇವರ ಒಂದು 20 ಕಾಲು ದಾರಿ ಮಾಡಬೇಕಂದ್ರೆ ಬ್ರಿಡ್ಜ್ ಟೈಪಲ್ಲೇ ಮಾಡಬೇಕು. ಅದಕ್ಕೆ ಅಲ್ಲ 200 ಮೀಟರ್ ನಡ್ಕೊಂಡು ತೋಡಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲ ಮತ್ತೆ ಈಗ ಒಂದು ಬ್ರಿಡ್ಜ್ ಮಾಡದೆ ರೋಡ್ ಮಾಡಿದ್ರೆ ಮಳೆಗಾಲದಲ್ಲಿ ನೀರು ಹರಿಯುತ್ತೆ. ಮಾಡಿದ್ರೆ ಬ್ರಿಡ್ಜೇ ಮಾಡಬೇಕು. ಈಗ ಬ್ರಿಡ್ಜ್ ಇಲ್ಲ, ಭರತ್ ಏನದು ಬಂದು ನೋಡಿ ಹೋಗಿದ್ದಾರೆ, ಏನು ಅಂತ ಅವ್ರಿಗೀಗ ಬಿಟ್ಟರೆ ಅವರು ಕಣ್ಣ ದೃಷ್ಟಿಲೇ ಮಾಡಿಬಿಡ್ತಾರೆ. ಈಗ ಅಲ್ಲ ಏನು ಪಟ್ಟ ಜಾಗ ಅವ್ರು ಹೇಳ್ತಾರೆ ಸರ್ಕಾರಿ ಜಾಗನೇ ಅಂತ. ಒಂದು ನಿಮಿಷಪ್ಪ, ಸಮಾಧಾನ ಎಲ್ಲ ನಿಮ್ಮ ಥರನೇ. ಇದ್ರೊಳಗಡೆ ಏನಿರುತ್ತೆ ಅವ್ರಿಗೆ ಗೊತ್ತಿರೋದನ್ನ ಅವ್ರು ಹೇಳ್ತಾರೆ. ಚೆನ್ನಾಗಿ ಏನು ಸೊಲ್ಯೂಷನ್ ಕಂಡುಹಿಡಿಯೋಕ್ಕಾಗುತ್ತೆ ಮಾಡೋಣ. ಹೆದರಿಸಿ ಹೊಡೆದು ಬಡ್ದು ಮಾಡೋಕ್ಕಾಗಲ್ಲ ಅಲ್ವಾ? ಹಾಂ ಹಾಂ ಅವ್ರು ಹೇಳ್ತಾ ಇದ್ದಾರೆ ಸರ್ಕಾರಿ ಜಾಗ ಅಂತ. ವಿಲೇಜ್ ಅಕೌಂಟೆಂಟ್ ಅವರು ನೀವು ಒಂದು ವಿಸಿಟ್ ಮಾಡಿ ಎಸ್ಟಿಮೇಟ್ ಮಾಡಿ ಏನು ಸೊಲ್ಯೂಷನ್ ಹೇಳೋಕ್ಕಾಗುತ್ತೆ ಅದನ್ನು ಮಾಡಿ. ಇವೆಲ್ಲವನ್ನೂ ಕೂಡ ನಿಮ್ಮಲ್ಲಿ ಪ್ರೊಸೀಡಿಂಗ್ಸ್ ಮಾಡ್ಕೋಬೇಕು. ಮಾಡಿಕೊಂಡು ಏನೇನಾಗಿದೆ ಅನ್ನೋದನ್ನ AC ಅವರಿಗೆ ಬ್ರೀಫ್ ಮಾಡಿ ಅದನ್ನು ಚೆಕ್ ಮಾಡ್ತಾರೆ. ಓಕೆ, ಭಾಳಷ್ಟು ಒಳ್ಳೆಯ ಪಾಯಿಂಟ್ಸ್ಗಳನ್ನು ಹಾಕಿದ್ದಾರೆ. ಕೆಲವೊಂದು ಶಾಸಕರ ಮುಖಾಂತರ ಸರ್ಕಾರಕ್ಕೆ ಕಳಿಸುವಂಥ 3-4 ಪಾಯಿಂಟ್ಗಳಿದೆ. ಅದನ್ನು ವರ್ಕೌಟ್ ಮಾಡಿ, ಐ ಥಿಂಕ್ ತಹಶೀಲ್ದಾರ್ AC ಅವರು ಇದರೊಳಗಡೆ ವರ್ಕೌಟ್ ಮಾಡಿ ಯಾವುದ್ಯಾವುದನ್ನು ನಮ್ಮ ಹಂತದಲ್ಲಿ ಮಾಡೋಕ್ಕಾಗುತ್ತೆ ನಾನು ಅದನ್ನು ನೋಡಿ ಇದು ಮಾಡ್ತೀನಿ. ಮೊಬೈಲ್ ಟವರ್ ಹೇಳಿದಿರ, ಬ್ಯಾಂಕಿಂಗ್ ವ್ಯವಸ್ಥೆ, ಇದನ್ನು ನಾನು ಈಗ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಇರ್ತಾರೆ. ಇಲ್ಲಿ ಹತ್ತಿರದಲ್ಲಿರೋ ಬ್ಯಾಂಕ್ ಯಾವುದು? ಪುತ್ತೂರೇನಾ? ಈಶ್ವರಮಂಗಲ? ಎಷ್ಟು ದೂರ? ಈಗ ನೋಡಿ, ಎಲ್ಲ ಊರಲ್ಲೂ ಒಂದೊಂದು ಬ್ರ್ಯಾಂಚನ್ನು ಮಾಡೋದು ಭಾಳ ಕಷ್ಟ ಆಗುತ್ತೆ. ಕೆಲವೊಂದು ಕಡೆಗಳಲ್ಲಿ 10-15 ಕಿಲೋಮೀಟ್ರ್ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಇರುತ್ತೆ. ಓಕೆ, ಆ ವಿಷಯದಲ್ಲಿ ನೀವು ಕೇಳ್ತಾ ಇರೋದು ಮಹತ್ವಾಕಾಂಕ್ಷೆಯ ಒಂದು ರಿಕ್ವೆಸ್ಟೇ. ಬಟ್ ಯಾವುದ್ಯಾವುದನ್ನು ನಾವು ಮಾಡೋಕ್ಕಾಗುತ್ತೆ ನಾವು ಮಾಡೋಣ. ಈಶ್ವರಮಂಗಲ ಅಲ್ಲ ನಿಮಗೆ? ಓಕೆ, ಮತ್ತೆ ಇಲ್ಲಾಂದರೆ ಪುತ್ತೂರಿಗೆ ಹೋಗಬೇಕಾಗುತ್ತೆ. ಆಯ್ತು, ಈ ಪಾಯಿಂಟ್ಗಳಲ್ಲಿ ಯಾವುದ್ಯಾವುದನ್ನು ನಾವು ವರ್ಕೌಟ್ ಮಾಡ್ಸೋಕ್ಕಾಗುತ್ತೆ ನಾವು ನೋಡೋಣ. ಯಾವುದು ಕೂಡ ಇಮ್ಮಿಡಿಯೇಟಾಗಿ ಆಗುವಂಥದ್ದಲ್ಲ, ಸ್ವಲ್ಪ ಸಮಯಾವಕಾಶ ಆಗುತ್ತೆ. ನಾವು ಅದನ್ನು ಯಾವುದ್ಯಾವುದು ಯಾರ್ಯಾರಿಗೆ ನಾನು ಡಿಪಾರ್ಟ್ಮೆಂಟ್ಗೆ ರೆಕಮೆಂಡ್ ಮಾಡಿ ಕಳ್ಸೋಕ್ಕಾಗುತ್ತೆ ನಾನು ಮಾಡಿ ಕಳಿಸ್ತೀನಿ. ಮುಗುಳಿ ಕೂರ್ಮ ತಡ್ಕ ಎಂಬಲ್ಲಿ ಕೂಲಿ ಕೆಲಸದಿಂದ ಮಾಡ್ತಾ ಇರೋದ್ರಲ್ಲಿ ಕೊಳವೆ ಬಾವಿಯಾಗಲಿ ನಳ್ಳಿ ನೀರಾಗಲಿ ತೆರೆದ ಬಾವಿಯಾಗಲಿ ಇರೋಲ್ಲ ಅಂತ. ಏನಿದು? ಬಡಗನ್ನೂರು ಗ್ರಾಮ ಪಂಚಾಯತಿ ಕುಡಿಯೋ ನೀರಿನ ಸಮಸ್ಯೆ ಇದೆಯಾ? ಜನ ಯಾರಿದು? ಲೋಹಿತ್, ನೆಬಿಸಾ, ಜೈನಾಬಿ. ಏನಮ್ಮ ನೀರಿಲ್ವಾ? ಹೇಗೆ ತರ್ತಾ ಇದ್ದೀರಾ? ಈಗ ಬೋರ್ವೆಲ್ ಇದೆ ಅಂತೆ. ಈಗ ಹೆಂಗೆ ಮಾಡ್ತೀರಾ? ಈಗ ಎಷ್ಟು ದೂರದಿಂದ ನೀರು ತರ್ತಾ ಇದ್ದೀರಾ? ಈಗ ಯಾರು ನಿಮ್ಮ ವಾರ್ಡ್ ಮೆಂಬರ್ ಇದ್ದಾರಾ? ಇದು ವಾರ್ಡ್ ಮೆಂಬರ್ ಇದ್ದಾರಾ? ಏನಿದೆ ಇವರೇ? ಹಾಂ, ಅಲ್ಲ, ರಿಪೇರಿ ಮಾಡಿದ ತಕ್ಷಣ ಆಗಲ್ಲಪ್ಪ. ನಾವು ದುಡ್ಡು ಖರ್ಚು ಮಾಡಿದ ತಕ್ಷಣ ಆಗಲ್ಲ. ನೀರು ಬಂತಾ? ಯಾರು? ಏಡಬಲಿ ರೂರಲ್ ವಾಟರ್ ಸಪ್ಲೈ ಏನ್ರಿ? ಈ ಥರ ಸಮಸ್ಯೆಗಳು ಪುತ್ತೂರು ಸುಳ್ಳೆ ಕಡೆ ಇಲ್ಲದೆ ಇರೋದೇ ಭಾಳ ಕಡಿಮೆ. ಓಕೆ, ಇದನ್ನು ತುರ್ತಾಗಿ ಒಂದು ಬೋರ್ವೆಲ್ ಆದರೂ ಹಾಕ್ಸಂಗಿದ್ರೆ ಹಾಕ್ಸಿಯಪ್ಪ. ಈಗ ಬೇಕಾದಷ್ಟು ಅನುದಾನ ಇರುತ್ತೆ 15 ಫೈನಾನ್ಸಲ್ಲಿ. ಹಾಂ, ಬರಗಾಲದಲ್ಲಿ ಹೊಸ ಬೋರ್ವೆಲ್ ಹಾಕೋಕ್ಕಾಗಲ್ಲ. ನಾವು ರಿಪೇರಿ ಈಗ ನೋಡಿ,
ನಾನು ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ ಬರಗಾಲದ ಫಂಡಲ್ಲಿ 1.5 ಲಕ್ಷ ದುರಸ್ತಿಗೆ ಮತ್ತು ಪೈಪ್ಲೈನ್ಗೆ ಕೊಡ್ಬೋದು. ಹೊಸ ಬೋರ್ವೆಲ್ಲನ್ನು ತೆಗಿಯೋಕ್ಕಾಗಲ್ಲ. ನೀವು ಬೇಕಿದ್ರೆ ಹಳೆ ಬೋರ್ವೆಲ್ಲಿನ ಮೋಟ್ರು ಪಂಪ್ಸ್ಗಳನ್ನು ಇದನ್ನು ಮಾಡ್ಕೊಳ್ಳಿ. ನಿಮ್ಮ ಅನುದಾನದಲ್ಲಿ 15 ಫೈನಾನ್ಸ್ ಏನಿರುತ್ತೆ ಬೇಕಾದಷ್ಟು ಎಷ್ಟು ಬರುತ್ತೆ ದುಡ್ಡು ನಿಮಗೆ? 36 ಲಕ್ಷದಲ್ಲಿ ನೀವು ಅದರಲ್ಲಿ 18 ಲಕ್ಷ ನೀವು ಕುಡಿಯೋ ನೀರಿಗೆ, ಅದರಲ್ಲಿ 9 ಲಕ್ಷ ಕುಡಿಯೋ ನೀರಿಗೆ ಇಟ್ಕೊಳೋದಿರುತ್ತೆ. ಬಂದಿಲ್ಲ ನೀರು, ಫೇಲ್ ಆಗಿದೆ ಅಲ್ಲ ಇಲ್ಲಿ ಮಾಡಿ. ಇದು ಅಟ್ಲೀಸ್ಟ್ ನಾನು ಮತ್ತು ಶಾಸಕರು ಇಲ್ಲಿ ಬಂದಿರೋವಂಥದ್ರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಮೊದಲನೇ ಕಂಪ್ಲೇಂಟ್ ಬಂದಿರೋದು. ಇಮ್ಮಿಡಿಯೇಟ್ಲಿ ನೀವು ಒಂದು ಫಂಡನ್ನು ಮಾಡಿಸಿ ಈಗ ಒಂದು ಬೋರ್ವೆಲ್ ಹಾಕ್ಸಿ. ಮತ್ತು ಪ್ಯಾನಲ್ ಬೋರ್ಡ್ಸು, ಪೈಪು ಮತ್ತು ಇದ್ರದ್ದು ವೈರ್ಸು, ಮೀಟ್ರು ಅವನ್ನೆಲ್ಲವನ್ನು ಕೂಡ ಹಳೆ ಬೋರ್ವೆಲ್ ಯಾವ್ದು ಫೇಲ್ ಆಗಿದೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಸೊ ದಟ್ ಖರ್ಚು ಕೂಡ ಕಡಿಮೆ. ಒಂದು ಬೋರ್ವೆಲ್ಲನ್ನು ಹಾಕಿಸ್ತಾರೆ, ಅದಕ್ಕೆ ಬೇಕಾಗಿರುವಂಥ ಪೈಪ್ಲೈನು ದುರಸ್ತಿ ಬೇರೆ ಏನಾದರೂ ಇದ್ದರೆ ಅದನ್ನು SDRF ಅಲ್ಲಿ ನೀವು ರೆಕಮೆಂಡ್ ಮಾಡಿ. ಮತ್ತು ಬೇರೆ ಏನೋ ಎಕ್ಸ್ಟೆನ್ಷನ್ ಮಾಡೋದು ಅವೆಲ್ಲ ಏನಾರು ಇದ್ದರೆ ನೀವು SDRF ಅಲ್ಲಿ 1.5 ಲಕ್ಷ ಲಿಮಿಟ್ ಒಳಗಡೆ ಅದನ್ನು ನೀವು ಮಾಡ್ಕೊಳ್ಳಿ. ಜಲ್ ಜೀವನ್ ಮಿಷನ್ ಒಳಗಡೆ ಮನೆಗೂ ಏನಾದರೂ ಮಾಡೋಕ್ಕಾಗುತ್ತೆ ಅದನ್ನು ಮಾಡಿಕೊಡಿ. ಓಕೆ, ಮಾಡ್ತಾರೆ, ಹೋಗಿ. ಅಲ್ಲ, ಮೊನ್ನೆ ಹ್ಯಾಂಡ್ ಓವರ್ ಆಗಿರೋದು ಅದೇಂಗ್ರಿ AW ಅವರು ಮೊನ್ನೆ ಹ್ಯಾಂಡ್ ಓವರ್ ಆಗಿರೋ ಓವರ್ ಹೆಡ್ ಟ್ಯಾಂಕ್ ಆಲ್ರೆಡಿ ಲೀಕೇಜ್ ಇದೆ ಅಂತ ಅಲ್ಲ. ಯಾವ ವರ್ಷದಲ್ಲಿ ಕಂಪ್ಲೀಟ್ ಆಗಿರೋದು? ಏನು AW ಅವರು? ಅವರು ಬರಲ್ಲ, ನೀವು ಮಾಡಿರೋದ PRD ಅವರು? ಹೊಸ ಟ್ಯಾಂಕೆ ಲೀಕ್ ಆಗ್ತಿದೆ ಅಂದರೆ ಅದನ್ನು ಹ್ಯಾಂಡ್ ಓವರ್ ತೊಗೊಂಡಿರೋ ಇಂಪ್ಲಿಮೆಂಟ್ ಮಾಡಿರೋ ಇಂಜಿನಿಯರ್ ಕಾಂಟ್ರಾಕ್ಟರ್ ಮೇಲೆ ಕೇಸ್ ಆಗಬೇಕು ಅಷ್ಟೇ. ನಾನು ನಿನ್ನೆ ಹೋಗಿದ್ದೆ, ನಿನ್ನೆ ಕಂಪ್ಲೇಂಟ್ ಹೇಳಿದ್ರು, ನಾನು ಹೋಗಿದ್ದೆ. ಹೌದು, ಟಾಂಕಿ ಆಗಿದೆ. ಅದಕ್ಕೆ ಏನು ಫಂಡಲ್ಲಿ ಆಗಿರೋದು? ಓವರ್ ಟ್ಯಾಂಕ್ ನೀವು ಮಾಡಿದ್ದೀರಾ? PRD ಇಂದ ಮಾಡಿದ್ದೀರಾ? ಅದನ್ನು ಹೇಳಿ, ನೀವು ಅದನ್ನು ಚೆಕ್ ಮಾಡಿ ಆಮೇಲೆ ಹ್ಯಾಂಡ್ ಓವರ್ ಆಗಬೇಕಲ್ವಾ? ನೀವು ಅದನ್ನು ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನು ಅದನ್ನು ಹೇಳದೆ ನೀವು ಅದನ್ನು ಹ್ಯಾಂಡ್ ಓವರ್ ಮಾಡಿ ಅವರಿಗೆ ಭಯ ಆಗಿ ಏನಾದರೂ ಇದರೊಳಗಡೆ ಆದರೆ ಯಾರು ಹೊಣೆ? ಏನಂತೆ ಆವಸೆ. ಈಗ ನೀರು ನಿಲ್ಲಿಸಿದ ಮೇಲೆ ಅದರಲ್ಲಿ ಆವಸೆ ಬರ್ತದೆ, ಆಗ ಲೀಕೇಜ್ ಎಲ್ಲ ಸರಿ ಆಗ್ತದೆ. ಈಗ ನೋಡಿ ಭರತ್, ಇದನ್ನು ನನಗೆ ಸೂಕ್ತವಾಗಿ AW ರೂರಲ್ ವಾಟರ್ ಸಪ್ಲೈ PRD ಅವರು ಇಬ್ಬರು ಕೂಡ ಅದನ್ನು ಸ್ಥಳ ತನಿಖೆ ಮಾಡಿ ನನಗೆ ವೈಯಕ್ತಿಕವಾಗಿ ಮಾತಾಡಿ ಹೇಳಬೇಕು. ಸಂಬಂಧಪಟ್ಟ ಕಾಂಟ್ರಾಕ್ಟ್ರು, MB ಬರೆದಿರುವಂಥ ಇಂಜಿನಿಯರು, ಸ್ಯಾಂಕ್ಷನ್ ಮಾಡಿರೋರು ಅವರೆಲ್ಲರೂ ಚೆಕ್ ಮಾಡಿ ನನಗೆ ರಿಪೋರ್ಟ್ ಕೊಡಬೇಕು. ಅಧ್ಯಕ್ಷರೇ, ಫಾಲೋ ಅಪ್ ಮಾಡ್ಕೊಳ್ಳಿ ಇದನ್ನು. ಈಗ ಅದನ್ನು ಸರಿ ಮಾಡಿ, ಆಯ್ತಪ್ಪ. ಚುನಾವಣೆ ಅತಿಥಿ ಉಪನ್ಯಾಸಕ ಎಲ್ಲಿ? ಪ್ರಥಮ ದರ್ಜೆ ಕಾಲೇಜು ಲಂಚ್ ಬ್ರೇಕ್ ಆದ್ರ ಮೇಲೆ ಸಿಗ್ರಿ, ನಾನು ಮಾತಾಡಿ ಏನು ಮಾಡೋಕ್ಕಾಗುತ್ತೆ. ಪುತ್ತೂರು ಸಿವಿಲ್ ಜಡ್ಜ್ ನ್ಯಾಯಾಲಯದಲ್ಲಿ ದಾವೆ ಆದೇಶವಿದ್ದರೂ ರಸ್ತೆಯನ್ನು ಮುಚ್ಚಿದ ಬಗ್ಗೆ ದೂರು. ಚಿತ್ರಾ ನಾಯ್ಕ ಅವ್ರದ್ದು ಆಯಿತು. ಅದನ್ನು ಸ್ಟೇಟಸ್ ಕೋ ಇರಬೇಕಾದಾಗ ಅದಕ್ಕೆ ವಿರುದ್ಧವಾಗಿ ಆ್ಯಕ್ಟ್ ಮಾಡಿದರೆ ಯಾರು? ಕಾನೂನಿನ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕಾಗಿರೋರು ಯಾರು? ನಾವು. ಅದನ್ನು ವಿರುದ್ಧವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಏನು ಇದ್ರೊಳಗಡೆ ಇರುತ್ತೆ? ಈಗ ಮತ್ತೆ ನಮಗೆ ಅದೇ ಅವರು ಎದುರುಗಡೆ ಪಡೆದು ಅವರಿಗೆ ಕೋರ್ಟಿಗೆ ಹೋಗಿರೋದಲ್ಲ, ಸ್ಟೇಟಸ್ ಏನು? ಈಗ ಮತ್ತೆ ಕೋರ್ಟ್ ಆದೇಶದ ಪ್ರಕಾರ ನಾವು ಕ್ರಮ ಮಾಡಬೇಕು. ಅಲ್ಲ, ಆದೇಶ ಏನಂತ ಇದೆ? ಕೋರ್ಟ್ ಆದೇಶ ಏನಂತ ಹೇಳಿದೆ? ಆಯ್ತು.
ಮುಚ್ಚಿರೋದೇ ಸ್ಟೇಟಸ್ ಕೋ ಆಗಿದೆ ಈಗ. ನೋಡಿ, ಅದು ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಅದರೊಳಗಡೆ ಏನು ಪೆಟಿಷನ್ ಇತ್ತು, ಏನು ಇವ್ರದ್ದು ಪ್ರೇಯರ್ ಏನಿತ್ತು, ಅದ್ರ ಪ್ರಕಾರ ನಾವು ಅದನ್ನು ಕೆಲಸ ಮಾಡಬೇಕಾಗಿರುತ್ತೆ. ಅದು ರಸ್ತೆ ಇದ್ದಿರೋದು ಯಾವ ರೀತಿ ಇತ್ತು, ರಸ್ತೆ ಇತ್ತಾ ಅಥವಾ ಮುಚ್ಚಿರೋದಿತ್ತ ಅನ್ನೋದು ಭಾಳ ಇಂಪಾರ್ಟೆಂಟ್. ಆದರಣೀಯರೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಕೊನೆಗೊಳ್ಳುತ್ತದೆ. ಸೊ ದಯವಿಟ್ಟು ಇನ್ನೂ ಕೂಡ ನೋಡೋಣಮ್ಮ, ಇದನ್ನ ಹಾಗಿದ್ರೆ ನನಗೆ ಸಪರೇಟ್ ಆಗಿ ಫೈಲ್ನ ತರಿಸಿ ಎಕ್ಸ್ಪ್ಲೇನ್ ಮಾಡಿ. ಮಾಡದೇ ಇರಬಹುದು. ನೋಡೋಣಮ್ಮ, ನೀವೀಗ ಕೋರ್ಟಿಗೂ ಹೋಗಿದ್ದೀರಾ. ಈಗ ಸ್ಟೇಟಸ್ ಕೋ ಅಂತೇಳಿ ಬಂದಾಗ ಮುಚ್ಚಿರೋದು ಸ್ಟೇಟಸ್ ಕೋನ, ರಸ್ತೆ ಇರೋದು ಸ್ಟೇಟಸ್ ಕೋನ, ಅದನ್ನ ಅರ್ಥ ಆಗಲ್ಲ. ಅದನ್ನು ನಾನು ಸಪ್ರೇಟಾಗಿ ಚೆಕ್ ಮಾಡಿಸಿ ನೋಡೋಣ. ಕಾನೂನು ಹೋರಾಟ ಮಾಡ್ತಾ ಇದ್ದೀರಾ, ಅದರೊಳಗಡೆ ಏನು ಸಹಾಯ ಮಾಡೋಕ್ಕಾಗುತ್ತೆ ಚೆಕ್ ಮಾಡಿ. ಆಯ್ತು, ನನಗೆ ಊಟ ಆದ್ರ ಮೇಲೆ ನಾವು ಹೊರಗಡೆ ಕೂತ್ಕೊಂಡು ಅದನ್ನೇ ಸಪ್ರೇಟಾಗಿ ನಾವು ನೋಡೋಣ. ಸಪ್ರೇಟಾಗಿ ನೋಡೋಣಮ್ಮ, ಕೂತ್ಕೊಳ್ಳಿ. ಆದರಣೀಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಸದಾಶಿವ ಶೆಣೈ ಅಧ್ಯಕ್ಷರು, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಬೆಂಗಳೂರು, ಶ್ರೀಯುತ ಜಗನ್ನಾಥ ಶೆಟ್ಟಿ ಬಾಳ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರು, ಶ್ರೀಯುತ ಬದ್ರುದ್ದೀನ್ ಮಾಣಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ಸಜಂಕಾಡಿ ನಾರಾಯಣ ರೈಗಳ ಮಗ ಬಾಬು ರೈ ಅವರು ಹೇಳೋದು, ಗ್ರಾಮ ಪಂಚಾಯತಿಯವರು ಒಂದು ರಸ್ತೆ ಬದಿಯಲ್ಲಿ 40 ಅಡಿ ಆಳದಲ್ಲಿ ಇದರೊಳಗಡೆ ಇದೆ. ಅದೀಗ ಹೇಗೆ ಮಾಡಿದ್ದಾರೆ ಅಂದರೆ, ತಿರುವು ಇರೋ ಜಾಗದಲ್ಲಿದೆ, ತಡೆಗೋಡೆ ಇಲ್ಲ, ಒಂದು ಬಾವಿಗೂ ತೊಂದರೆ ಆಗಿದೆ, ಮತ್ತು ಅಲ್ಲಿ ಯಾವುದಾದ್ರೂ ವೆಹಿಕಲ್ಸ್ಗಳು ಬೀಳೋ ಚಾನ್ಸಸ್ಸು ಇದೆ ಅಂತೇಳಿ ಹೇಳ್ತಿದ್ದಾರೆ. ಅದನ್ನು ಚೆಕ್ ಮಾಡಿಕೊಂಡು ಗ್ರಾಮ ಪಂಚಾಯತಿಯವರು ಕ್ರಮ ತಗೊಳ್ಳಿ. ಅದು PMGSY AW ಅವರು ಅದನ್ನು ನೋಡ್ರಿ. ಒಂದು ನಿಮ್ಮ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಇರ್ತಾರೆ, ಮೇಂಟೆನೆನ್ಸ್ ವರ್ಕ್ ಇರುತ್ತೆ, ರೋಡ್ ಶೋಲ್ಡ್ರು ಮಾರ್ಜಿನ್ನು ಮತ್ತು ಪ್ರೊಟೆಕ್ಷನ್ ಮಾಡುವಂಥದ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈ ಮಳೆಗಾಲಕ್ಕಿಂತ ಮುಂಚಿತವಾಗಿ ಕೆಲಸನ ಮಾಡಿಸ್ಬೇಕು. ಚಿಕ್ಕ ಕೆಲಸ ಇರುತ್ತೆ, ನಿಮ್ಮ ಕಾಂಟ್ರಾಕ್ಟರ್ ಏನು ಬಡವರಾಗಲ್ಲ, ಇದನ್ನು ಮಾಡಿಸಿ, ಇದನ್ನು ಮಾಡಿಸ್ತಾರೆ. ಗ್ರಾಮ್ ಸಡಕ್ 4,29,00,000 ಹಣಗಳ ಬಿಡುಗಡೆ ಆಗಿದ್ದು, ರಸ್ತೆಗಳ ಬದಿಗಳಲ್ಲಿ ಮರಗಳಿದ್ದು ಅದನ್ನು ಕಡಿಯದೆ ರಸ್ತೆ ಅಗಲೀಕರಣ ಆಗಲ್ಲ ಅಂತ ಚೆಕ್ ಮಾಡಿ. ಅದನ್ನ ಯೂಶಲಿ ಅವರು ಅದನ್ನು ಚೆಕ್ ಮಾಡಿ. ಸರ್, ಇವತ್ತು ಈಶ್ವರಮಂಗಲದಿಂದ ಸುಳ್ಯ ಪದವಾಗಿ ಬರುವ ಗ್ರಾಮ ಸಡಕ್ ರಸ್ತೆ, ಅದಕ್ಕೆ ಮಾನ್ಯ ಶಾಸಕರು ಮತ್ತು MP ಅವರು ಸೇರಿ ಅದನ್ನು ಸಡಕ್ ರಸ್ತೆ ಅಂತ ಮಾಡಿ 4.38 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಈಶ್ವರಮಂಗಲದಿಂದ 2-3 ಕಿಲೋಮೀಟರ್ವರೆಗೆ ಅಗಲೀಕರಣ ಆಗಿದೆ ಸರ್. ಅದರ ನಂತರ ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ ಅಗಲೀಕರಣ ಆಗಲಿಲ್ಲ, ಇದ್ದ ರಸ್ತೆಯನ್ನೇ ಡಾಮರೀಕರಣ ಮಾಡಿದ್ದಾರೆ. ಬಹುಶಃ ನಮಗೆ ಏನು ಅಂತ ಹೇಳಿದರೆ, ಇಷ್ಟು ಹಣ ರಸ್ತೆಗೆ ಹಾಕಿ ಅದು ಇನ್ನು ಮಳೆಗಾಲದಲ್ಲಿ ತುಂಬ ಮರಗಳಿವೆ ಸರ್, ಮರದ ನೀರೆಲ್ಲ ರಸ್ತೆಗೆ ಬೀಳ್ತಾ ಇದೆ. ಆ ಹಣ ವ್ಯರ್ಥ ಆಗುವುದ ಬದಲು ಒಂದು ಅಗಲೀಕರಣ ಆಗಬೇಕು ಮತ್ತು ಆ ಒಂದು ಮರದ ಗೆಲ್ಲನ್ನಾದರೂ ಕಡಿಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ನೋಡಿ ಯಜಮಾನ್ರೆ, ಎಲ್ಲರಿಗೂ ಕೂಡ ಕಾಡಿನ ಮೇಲೆ ಮರಗಳು, ನಾವು ವಿ ಶುಡ್ ನಾಟ್ ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ಓಕೆ, ನಾವು ನಮ್ಮ ರಸ್ತೆ ಅಗಲವಾದ ರಸ್ತೆ ಬೇಕು ಅಂತ ಕೇಳೋದು ನಿಮ್ಮ ಜವಾಬ್ದಾರಿ ಇರುತ್ತೆ, ಅರಣ್ಯವನ್ನು ಉಳಿಸ್ಕೊಳೋ ಜವಾಬ್ದಾರಿನೂ ಇರುತ್ತೆ. ಅವೆರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಒಂದು ವೇಳೆ ನಿಜವಾಗ್ಲೂ ಅವಶ್ಯಕತೆ ಇದ್ದರೆ PMGSY ಅವರಿಗೆ ನಾವು ವರ್ಕ್ಶಾಪ್ ಕೂಡ ಮಾಡಿದ್ದೀವಿ. ಲೀನಿಯರ್ ಪ್ರಾಜೆಕ್ಟ್ಸ್ಗಳಿಗೆ ರಸ್ತೆ ಅಗಲೀಕರಣಕ್ಕೆ ಬೇಕಾದರೆ ಫಾರೆಸ್ಟ್ ಡೈವರ್ಷನ್ನ ಅವ್ರೇನು ಅನ್ಕೋತಾರೆ, ಕೇಳಿದ್ರೆ ಕೊಡ್ತಾ ಇಲ್ಲ ಅಂತ, ನೀವೇನು ಹೇಳ್ತೀರಿ ಅರಣ್ಯದವ್ರು ಪರ್ಮಿಷನ್ ಕೊಡಲ್ಲ ಅಂತ. ಆದರೆ ಏನು ಪ್ರೊಸೀಜರ್ ಪ್ರಕಾರ ಅಪ್ಲೈ ಮಾಡಬೇಕಿರುತ್ತೆ, ಅದು ನೀವು ಪ್ರೊಸೀಜರ್ನ ತಿಳ್ಕೊಂಡು ಫಾರೆಸ್ಟ್ ಲೀನಿಯರ್ ಪ್ರಾಜೆಕ್ಟ್ಸಲ್ಲಿ ಡೈವರ್ಷನ್ ಮಾಡೋದಕ್ಕೆ ನೀವು ಅವ್ರ ಹತ್ರ ಪರ್ಯಾವೇಶ ಇದರೊಳಗಡೆ ಏನಿರುತ್ತೆ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು. ಅದನ್ನು ಮಾಡಿದೆ. ಹೌದು ಸರ್, ಈಗ ಅದು ಆಗಿದೆ ಸರ್. ಹೌದು ಸರ್, ಹೌದು. ಸ್ವಾತಂತ್ರ್ಯ ಪೂರ್ವದ ರಸ್ತೆ. ಎಷ್ಟು ಮರ ಕಡಿಬೇಕಾಗುತ್ತೆ? ಅಲ್ಲ, ನಾನು ಮರ ಕಡಿಬೇಕು ಅಂತ ಹೇಳುದಿಲ್ಲ ಸರ್, ರಸ್ತೆಗೆ ಅಗತ್ಯ ಇದ್ದಂತ ಮರ ಅಗಲೀಕರಣ ಮಾಡುವಾಗ ಅದನ್ನೇ ರಸ್ತೆ ಅಗತ್ಯಕ್ಕೆ ಬೇಕಾಗಿರುವ ಎಷ್ಟು ಮರಗಳು 10-15 ಮರಗಳು ಇರ್ಬೋದು. ಸರ್ಕಾರಿ ಜಾಗದ ಮರ ಸರಿ ಇದೆ ಸರ್, ಆಲ್ರೆಡಿ ರಿಸರ್ವ್ ಫಾರೆಸ್ಟ್ ಮರ ಏನು ಅಪಾಯಕಾರಿ ಇಲ್ಲ ಅಂದರೆ ಅಂತ ಅವಶ್ಯಕತೆ ಮತ್ತೆ ನೋಡಿ ಚೆಕ್ ಮಾಡಿ ಹೇಳ್ತಾರೆ. ಆಮೇಲೆ ಕನಿ ಮಾಡಲಿಲ್ಲ ಸರ್. ಈಗ ಮಳೆಗಾಲದಲ್ಲಿ ಕನಿ ಮಾಡೋದಿಲ್ಲ. AW PMGSY ಅವರು RFO ಮತ್ತು ACF ಅವ್ರ ಜೊತೆಗೆ ಮಾತಾಡ್ಕೊಂಡು ಚೆಕ್ ಮಾಡಿ. ಶಾಸಕರು ಕೂಡ ಅದು ಗೊತ್ತಿದೆ ಅದರೊಳಗಡೆ.
ನಾನು ಕಾನೂನನ್ನು ಬಿಟ್ಟು ಯಾವುದನ್ನು ಅಡ್ವೈಸ್ ಮಾಡೋಕ್ಕಾಗಲ್ಲ, ಅದನ್ನು ಚೆಕ್ ಮಾಡ್ಕೊಂಡು ಮಾಡಿ. ಕಾಲುದಾರಿಗೆ ಚನಿಯಪ್ಪ ನಾಯಕ, ಅಪ್ಪು ನಾಯಕ. ಕಾಲುದಾರಿ, ಈ ದಾರಿ ಸಮಸ್ಯೆಗಳನ್ನೆಲ್ಲವನ್ನೂ ಕೂಡ VA PDO ನೋಡಿ, ಎಲ್ಲರೂ ಬರೋದು ಬೇಡ ಅಲ್ಲೇ ಇರಿ, VA ಮತ್ತು PDO ಅವರು ಕಾಲುದಾರಿಗೆ ಇರುವಂಥ ಸಮಸ್ಯೆಗಳನ್ನು ನಾನು ನಿಮಗೊಂದು ಫಾರ್ಮುಲಾ ಹೇಳ್ತೇನೆ. ಒಂದು, ಸರ್ಕಾರಿ ಜಾಗ ಆಗಿದ್ದರೆ, ಬೇರೆ ಯಾವುದೂ ಕೂಡ ಆಲ್ಟರ್ನೇಟ್ ಜಾಗಗಳಿಲ್ಲದೆ ಇದ್ದರೆ ಅದನ್ನು ಗ್ರಾಮ ಪಂಚಾಯತಿ PDO ಅವರು ಸೇರಿ ಮಾಡಿಸ್ಕೊಡ್ಬೇಕು. ಒಂದು ವೇಳೆ ಬೇರೆ ಆಲ್ಟರ್ನೇಟ್ ಜಾಗ ಸಿಕ್ಕರೆ ಅದನ್ನು ಮಾಡಿಸ್ಕೊಡಿ. ಒಂದು ವೇಳೆ ಅಕ್ರಮ ಸಕ್ರಮದಲ್ಲಿ ಅರ್ಜಿಗಳಿದ್ದರೆ ನೀವು ಸ್ಯಾಂಕ್ಷನ್ ಮಾಡಬೇಕಾದಾಗ ಕಂಪಲ್ಸರಿಯಾಗಿ ಸ್ಕೆಚ್ ಮಾಡಬೇಕಾದ್ರೆ ರಸ್ತೆಗಳನ್ನು ಮಾರ್ಕ್ ಮಾಡಿ ಕೊಡಿ. ಇಲ್ಲಾಂದರೆ ಪೊಲೀಸ್ನವರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ನೀವು ದಾರಿ ಇದೆ ಅಂತಾರೆ, ಅದನ್ನು ನೀವು ಸ್ಕೆಚ್ ಮಾಡಬೇಕಾದ್ರೆ ಅದನ್ನು ಮಾಡಿ ಕೊಡದೇ ಇದ್ದರೆ, ಅಕ್ರಮ ಸಕ್ರಮ ಫೈಲ್ಸ್ಗಳನ್ನು ತಯಾರಿ ಮಾಡಬೇಕಾದಾಗ ನೀವು ಯಾಕೆ ಸ್ಯಾಂಕ್ಷನ್ ಮಾಡೋದಕ್ಕಿಂತ ಮುಂಚೆನೇ ನೀವು ಡಿಸ್ಪ್ಲೇ ಮಾಡಬೇಕು ಅಂದರೆ, ಎಲ್ಲಾದರೂ ರಸ್ತೆ ಇದ್ದರೆ ಅವ್ರು ಬಂದು ಹೇಳಬೇಕು ರಸ್ತೆ ಇದೆ, ಅದನ್ನು ಸ್ಕೆಚ್ಚಲ್ಲಿ ಹಾಕಿ ಕೊಡದೇ ಇದ್ದರೆ ಊರು ತುಂಬ ಜಗಳ ಆಗ್ತವೆ ಮುಂದೆ. ಕಂದಾಯ ಇಲಾಖೆ ಒಳಗಡೆ ನಾವು ಜಾಗ ಮಂಜೂರು ಮಾಡಿ ಇಡೀ ಊರೇ ಒಬ್ರಿಗೊಬ್ರು ಜಗಳ ಆಡ್ಕೊಳ್ಳೋ ಪರಿಸ್ಥಿತಿ ಮಾಡಿಕೊಡ್ತೀವಿ. ಹಾಗೆ ಮಾಡಬಾರ್ದು. ಅಂದರೆ ಮುಂಚಿತವಾಗಿ ಕಾಲುದಾರಿ ಆ ಥರ ಏನಾದರೂ ಇದ್ದರೆ ಅದನ್ನು ರೆಗ್ಯುಲರೈಸ್ ಮಾಡೋದಕ್ಕೆ ನಾವು ಕ್ರಮ ಮಾಡ್ಕೋಬೇಕು. ಗ್ರಾಮ ಪಂಚಾಯತಿಯವರು ಕೂಡ ಇಂತಿಂಥ ರಸ್ತೆ ಇದೆ ಅದನ್ನು ಎಂಟ್ರಿ ಮಾಡಿ ಅನ್ನೋದನ್ನು, ಕಾಲ್ದಾರಿಗಳು ಆ ಥರ ಏನಾದ್ರು ಇದ್ದರೆ ಸರ್ಕಾರಿ ಜಾಗಗಳಲ್ಲಿದ್ದರೆ ಅದನ್ನು ನೀವು ವಾರ್ಡ್ ಮೆಂಬರ್ಗಳಿಂದ ರಿಪೋರ್ಟನ್ನು ತೊಗೊಂಡು ಗ್ರಾಮ ಸಭೆ ಒಳಗಡೆ ನೀವು ಇದನ್ನು ತೊಗೊಂಡು ಸಾಮಾನ್ಯ ಸಭೆಯಲ್ಲಿ ರೆಸೊಲ್ಯೂಷನ್ ಮಾಡಿ ಕಂದಾಯ ಇಲಾಖೆಗೆ ಕಳಿಸ್ಕೊಟ್ರೆ ಸ್ಕೆಚ್ಚಲ್ಲಿ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇಂಥ ರಸ್ತೆ, ಕಾಲು ರಸ್ತೆ ಇದೆ, ಮುಂದೆ ಅವರು ಜಗಳ ಆಡ್ಕೊಳೋದು ತಪ್ಪುತ್ತೆ. ಓಕೆ, ನೀವು ಅದನ್ನು ವಿಲೇಜ್ ಅಕೌಂಟೆಂಟು PDO ಅವರು ಸ್ಥಳ ತನಿಖೆ ಮಾಡಿಕೊಂಡು ಕ್ರಮ ವಹಿಸಿ ಬರ್ತಾರೆ. ಆಯಿತು, ಸಾಕು, ಅದನ್ನೇನು ಹೇಳೋದು. ಆಯಿತು, ಹೇಳ್ತೀನಿ. ಚನಿಯ ನಾಯಕ್ ಅವರ, ಅಪ್ಪು ನಾಯಕ್ ಅವರೇ, ನಾನು ಹೇಳಿದ್ದೀನಿ, VA PDO ಅವರು ಬಂದು ಅದನ್ನು ಚೆಕ್ ಮಾಡಿ ನನಗೆ ಮಾತಾಡಿ ಹೇಳ್ತಾರೆ. ಕೂತ್ಕೊಳ್ಳಿ. ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ, ಯಮುನಾ ಅವ್ರದ್ದು ಅರ್ಜಿ ಗ್ರಾಮ ಪಂಚಾಯತಿಯವರು ನೋಡಿ ಅದನ್ನು. ಶಿವಚಂದ್ರ ಅವರು ತಂದೆ ಕೃಷ್ಣಮೂಲ್ಯ ಹೇಳ್ತಿದ್ದಾರೆ 30 ದಿನಗಳೊಳಗೆ ಕೊಡಬೇಕು ಅಂತಿದ್ರು, ಕೊಟ್ಟಿಲ್ಲ ಅಂತ. ಫಸ್ಟ್ ಅಪೀಲೆಂಟ್ ಅಥಾರಿಟಿ ACರು ಇರ್ತಾರೆ, ಅವರಿಗೆ ಅಪೀಲನ್ನು ಹಾಕಿ. ಯಾವುದು ಮಾಹಿತಿ ಇದೆ ನೀವು ಕೊಡೋಕ್ಕೆ ಇದು ಮಾಡಿಯಪ್ಪ. ಕಂದಾಯ ಇಲಾಖೆಯ ಮಾಹಿತಿ ಹಾಕಿದ್ದು ತುಂಬಾ ಕೇಸ್ಗಳು ಬಂತು. ಯಾಕೆ 30 ದಿವಸಗಳ ಒಳಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅಪೀಲ್ ಹೋಗುದು ಮತ್ತೆ, ಯಾಕಂದ್ರೆ ಅವ್ರಿಗೆ ನ್ಯಾಯ ಯಾಕೆ ಸಿಗುದಿಲ್ಲ ಅಂತ ಆಗ್ಬೇಕಲ್ಲ. ಏನಾಗಿದೆ ಅಲ್ಲ, ಈಗ ಒಂದು ಏನಾಗಿರುತ್ತೆ ಸರ್, ಆ ರೆಕಾರ್ಡ್ ರೂಮ್ಗಳಲ್ಲಿ ಅದನ್ನ ಜನರಲೈಸ್ ನಾನು ಹೇಳ್ಬೋದು, ಆದರೆ ಆಯಾ ಪ್ರಕರಣದಲ್ಲಿ ಏನಾಗಿದೆ, ಏನು ಮಾಹಿತಿ ಕೇಳಿದ್ರಿ ನೀವು? ಯಾವ ವರ್ಷ? ನೋಡಿ, ಚಂದ್ರಮೂಲ್ಯ ಅವ್ರು ಹೇಳ್ತಾ ಇರೋದು, ರೆಕಾರ್ಡ್ ರೂಮನ್ನು ನಾವು ಮಾಡರ್ನೈಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅಲ್ಲಿ ರೆಕಾರ್ಡ್ ರೂಮಲ್ಲಿ ಹೋಗಿ ಭಾಳಷ್ಟು ಜನ ಕಂಪ್ಲೇಂಟ್ ಹೇಳೋದೇನೆಂದರೆ ದುಡ್ಡು ಕೊಟ್ಟರೆ ಸಿಗುತ್ತೆ, ಕೊಡದೇ ಇದ್ದರೆ ಸಿಗಲ್ಲ ಅನ್ನೋ ಟೈಪಲ್ಲಿ ಕರಪ್ಟ್ ಪ್ರಾಕ್ಟೀಸಸ್ ಅಂತ. ನೀವು ಅದರೊಳಗಡೆ ಸಂಬಂಧಪಟ್ಟ ವಿಲೇಜ್ ಅಕೌಂಟೆಂಟ್ಗಳನ್ನೇ ಅದಕ್ಕೆ ಬಿಟ್ಟು, ಯಾರು ಇರ್ತಾರೆ ನಿಮಗೆ 30 ದಿವಸಗಳಲ್ಲಿ ಮಾಹಿತಿ ಕೊಡಬೇಕು ಅನ್ನೋದಿದ್ದರೆ ನೀವು ಇಮ್ಮಿಡಿಯೇಟ್ಲಿ ನಿಮ್ಮ ವಿಲೇಜ್ ಅಕೌಂಟೆಂಟನ್ನು ಅಲ್ಲಿ ಇದಕ್ಕೆ ಬಿಟ್ಟು ಆ ಮಾಹಿತಿಯನ್ನು 1 ವಾರದಲ್ಲಿ ಹುಡುಕಿಸಿ ಕೊಡೋ ಹಾಗೆ ಆಗಬೇಕು. ಯಾವುದಾದ್ರೂ ಮಾಹಿತಿ ಸಿಕ್ಕಿಲ್ಲ ಅಂದರೆ ನಿಮ್ಮ ರೆಕಾರ್ಡ್ ರೂಮಿನ ಸಿಬ್ಬಂದಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಅಂಥವ್ರ ಮೇಲೆ ಆ್ಯಕ್ಷನ್ ಮಾಡಿ ಇದ್ರೊಳಗಡೆ ಮಾಡಿ. ಅವ್ರದ್ದು ನೆಕ್ಸ್ಟ್ ಅರ್ಜಿನೂ ಕೂಡ ರೆಕಾರ್ಡ್ ರೂಮ್ದು ಅದನ್ನೇ ಹೇಳ್ತಾರೆ. ಈ ಸಲ ಏನಾದರೂ ಅವ್ರ ಹತ್ರ ಇದ್ದು ನೀವು ಇಲ್ಲ ಅಂತೇಳಿ ಕೊಟ್ಟರೆ ಸಂಬಂಧಪಟ್ಟ ರೆಕಾರ್ಡ್ ರೂಮ್ನ ನಿಮ್ಮ ಕೇಸ್ ವರ್ಕರ್ನ ನಾವು ಸಸ್ಪೆಂಡ್ ಮಾಡಬೇಕು. ವಿಲೇಜ್ ಅಕೌಂಟೆಂಟ್ ಮೇಲೆ DE ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇನ್ನು ಉಳಿದಿದ್ದೆಲ್ಲ ಲಂಚ್ ಅದ್ರ ಮೇಲೆ ತಗೊಳ್ಳೋಣ. ಒಂದೇ ನಿಮಿಷ, ಇಲ್ಲಾಂದ್ರೆ ಬೇಕಿರೋ ಕ್ವಿಕ್ಕಾಗಿ ಓದಿ ಹೇಳೋಣ. ಪುಷ್ಕರಣಿ ಕೆರೆಗೆ ಅನುದಾನ ಒದಗಿಸಿಕೊಡೋದ್ರ ಬಗ್ಗೆ ಗ್ರಾಮ ಪಂಚಾಯತಿ ಅವ್ರದ್ದೇ ಎಷ್ಟು ಏನಿದೆ ಅಮ್ಮ? 93 ಸೆಂಟ್ಸ್ ಇರುವಂಥ ಕೆರೆನ ಅರಿಯಡ್ಕ ಗ್ರಾಮ ಪಂಚಾಯತಿ ಅವರ ಏನು ಈ ಕೆರೆನೂ ಕೂಡ ಅದು ಮಾಡೋದಕ್ಕೆ ಮೈನರ್ ಇರಿಗೇಷನ್ ಅವರು ಅಚ್ಚುಕಟ್ಟು ಪ್ರದೇಶ 40 ಸ್ಕ್ವೇರ್ ಕಿಲೋಮೀಟರ್ಗಿಂತ ಕಡಿಮೆ ಇರೋದಾದರೆ ಅದನ್ನು
ಮೈನರ್ ಇರಿಗೇಷನ್ ಅವರಿಗೆ ಕೊಡೋದಕ್ಕೆ ಪ್ರಾವಿಷನ್ಸ್ ಇರುತ್ತೆ. ಇದನ್ನು ಎಸ್ಟಿಮೇಟ್ ಮಾಡಿಸೋಣ. ನೀವು PRD ಬರುತ್ತೆ, ನೀವು ಎಸ್ಟಿಮೇಟ್ ಮಾಡಿಸಿ AWMI ಅವ್ರ ಮುಖಾಂತರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಲಿ. ಮತ್ತು ನನಗೆ ಮತ್ತೆ ಇಟ್ಕೊಂಡಿದ್ದೀರಾ? ಎಷ್ಟು ದುಡ್ಡು ಇಟ್ಕೊಂಡಿದ್ದೀರಾ? ಓಕೆ, ಉದ್ಯೋಗ ಖಾತ್ರಿ ಒಳಗಡೆನೂ ತೊಗೊಳ್ಳಿ. ಮತ್ತು ನಾನು ಕೂಡ ಬೇರೆ ಯಾವುದಾದ್ರೂ ಪ್ರಪೋಸಲಲ್ಲಿ ನಾನು ಏನಾದ್ರು ಮಾಡೋಕ್ಕಾಗುತ್ತಾ ನೋಡೋಣ. ಮಾಡ್ತಾ ಇದ್ದಾರಾ? ಮತ್ತೆ ಏನು ಸಮಸ್ಯೆ? ಇನ್ನು 5 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ದೇನೆ. ಅದು ಅಲ್ಲ, ಅದಕ್ಕೆ ಒಂದು 50 ಲಕ್ಷ ಇಂದ ಮೇಲೆ ಬೇಕು. ಈ 50 ಲಕ್ಷ ಕೊಡೋದಿದ್ರೆ ನಮ್ಮಿಂದೆಲ್ಲ ಆಗೋದಿಲ್ಲ, MI ಇಂದ ಮಾತ್ರ ಆಗಬೇಕಾಗುತ್ತೆ. ಆಯಿತು, ಒಂದು ಅವರಿಗೆ ಮಾಡ್ತಾ ಇರೋ ಕೆಲಸವನ್ನು ಬಿಟ್ಟು ಉಳಿದಿರೋದನ್ನು ಎಸ್ಟಿಮೇಟ್ ಮಾಡಿಸಿ ಸಾಹೇಬ್ರಿಗೆ ಮತ್ತು ನನಗೊಂದು ಕಾಪಿ ಕಳಿಸಿ. ನಾನು MI ಸೆಕ್ರೆಟರಿ ಅವರಿಗೆ ನಾನು ಲೆಟರ್ ಬರ್ತೇನೆ. ಆಯಿತಾ? ಏನಿದೆ ಮತ್ತೆ ಏನಿದೆ? ಆಯ್ತು, ಇರಿ. ಆದಿದ್ರಾವಿಡ ಕಾಲನಿ ಒಳಗಡೆ ಸೂಕ್ತ ದಾಖಲೆಗಳು ಇಲ್ಲದ ಕಾರಣ ವಂಚಿತರಾಗಿರುತ್ತೇವೆ. ಆದಿದ್ರಾವಿಡ 188ನೇ ಸರ್ವೆ ನಂಬರ್. ಯಾರಾದರೂ ಇದ್ದಾರಾ? ಏನಾಗಿದೆ ಅದು? ಫಾರೆಸ್ಟ್ ಅಂತನಾ? ಹಾಂ, ಅಲ್ಲ ಆಯಿತು. ಈಗ ಏನು ಅದು ಯಾಕೆ ಆಗ್ತಾಯಿಲ್ಲ? ಅಲ್ಲ, ಈಗ ಅದನ್ನು ಆ ಜಾಗ ಯಾವುದ್ರಲ್ಲಿದೆ ಗೊತ್ತಾ? ಕಂದಾಯ ಇಲಾಖೆಯ ಜಾಗನ, ಸರ್ವೆ ನಂಬರ್ 188. ಸರ್ಕಾರನ ಫಾರೆಸ್ಟಾ? ಏನು ಮಾಡಬೇಕು ಈಗ? ಈಗ ನಾವು ನಿಮಗೆ ಅದನ್ನು ಮಂಜೂರು ಮಾಡೋಕ್ಕೂ ಆಗಲ್ಲ, ಗ್ರ್ಯಾಂಟ್ ಮಾಡೋಕ್ಕಾಗಲ್ಲ, ನಿಮಗೆ ಖರೀದಿ ಮಾಡೋದಕ್ಕೂ ಅದ್ರದ್ದು ಎಬಿಲಿಟಿ ಇದರೊಳಗಡೆ ಇರಲ್ಲ. ಏನು ಮಾಡ್ಬೋದು? ಕಾಲಮ್ ನಂಬರ್ 11ರಲ್ಲಿ ಈ ಥರ ಟೆಂಪಲ್ ಇದೆ, ಎಷ್ಟು ವರ್ಷ ಹಳೇದು ಇನ್ನೊಂದನ್ನು, ಇಷ್ಟು ಹಳೆಯ ಟೆಂಪಲ್ ಇದೆ ಅನ್ನೋದನ್ನು ಕಾಲಮ್ ನಂಬರ್ 11ರಲ್ಲಿ ಎಂಟ್ರಿ ಮಾಡಿ ಕೊಡಿ. ಅಟ್ಲೀಸ್ಟ್ ಅವ್ರಿಗೆ ಅದೊಂದಾದರೂ ಒಂದು ರೆಗ್ಯುಲರೈಸ್ ಆದರೂ ಆದಂಗೆ ಆಗುತ್ತೆ. ಮಾಡೋದಕ್ಕಾಗಲ್ಲ, ಹಂಗೆ ಮಾಡೋದಕ್ಕಾಗಲ್ಲ. ಯಾವುದೋ ಒಂದು ಟೆಂಪಲ್ಗೆ, ಒಂದು ಸಂಘಕ್ಕೆ ದಾಖಲೆಯನ್ನು ಮಾಡಿ ಕೊಡೋದಕ್ಕೆ ಆಗಲ್ಲ. ಸುಮ್ಮನೆ ನಾನು ಹೇಳಕ್ಕೆ ಹೋಗ್ಬಾರ್ದು. ಹಕ್ಕುಗಳನ್ನು ಇದೆ ಅನ್ನೋದನ್ನು ನಾವು ಎಸ್ಟಾಬ್ಲಿಷ್ ಮಾಡಿ ಕೊಡ್ತೇವೆ. ಆರಾಧನಾ ಸಮಿತಿ ಮಾಡಿಕೊಂಡು ಮಾಡಬೇಕು. ಪಡವನೂರು ಸಜಂಕಾಡಿಯಲ್ಲಿ 150 ಜನಸಂಖ್ಯೆ ಇದೆ, 200 ಮೀಟ್ರ್ ಮಾತ್ರ ಕಾಂಕ್ರೀಟ್ ಆಗಿದೆ, ಉಳಿರೋದನ್ನು ಮಾಡಿ ಅಂತ ಹೇಳ್ತಾರೆ. PDO ಮತ್ತು AW ಅವರು ಚೆಕ್ ಮಾಡಿ ಅದನ್ನು. ವಾಮನ ಅರಿಡಕ ಸಮುದಾಯ ಭವನ ನಿರ್ಮಾಣ ಮಾಡೋದಕ್ಕೆ 10 ಎಕರೆ ಜಮೀನನ್ನು ಕಾದಿರಿಸುವರೆ ಅಂತೇಳಿ ಹೇಳ್ತಿದ್ದಾರೆ. ಎಲ್ಲಿದೆ ಜಾಗ? ಎಲ್ಲಿ? ಜಾಗ ಐಡೆಂಟಿಫೈ ಮಾಡಿದ್ದೀರಾ? ಎಲ್ಲಿದೆ? ಅದನ್ನು ನಾವು ಇಂಡಸ್ಟ್ರಿಯಲ್ ಏರಿಯಾ ಮಾಡೋಕ್ಕೆ ನೋಡ್ತಾ ಇದ್ದೀವಿ ಅನಿಸುತ್ತೆ. ನೀವು ಒಂದು ಇದರೊಳಗಡೆ ಇದ್ದರೆ ಅದು ಸಾಹೇಬ್ರು, ನಾವು ಅದನ್ನು ಮಾತಾಡ್ತಾ ಇದ್ದೀವಿ. ಒಂದು ಅರಿಯಡ್ಕ ನಾನು ನೋಡಿದ್ದೀನಿ, ಅದು ಕೌಡಿಚಾರು ಇದರಲ್ಲಿ ರೈಟ್ ಸೈಡಲ್ಲಿ 10 ರಿಂದ 15 ಎಕರೆ ಏನೋ ಇದೆ. ಅಲ್ಲಿ ಯಾವುದೋ ಒಬ್ಬರು ಯಾರಿಗೋ ಲೀಸ್ ಕೊಟ್ಟಿದ್ದಾರೆ. ಅದನ್ನು ನಾವು ಇಂಡಸ್ಟ್ರಿಯಲ್ ಏರಿಯಾ ಮಾಡೋದಕ್ಕೆ ಪ್ರಸ್ತಾವನೆ ನಡೀತಾ ಇದೆ. ಶಾಸಕರು ಅದನ್ನು ಕುತ್ಕೊಂಡು ನೋಡ್ತೀವಿ. ಬೇರೆ ಯಾವುದು ಜಾಗ ಇದೆ ಅದನ್ನು ನೋಡಿಕೊಂಡು ತಹಶೀಲ್ದಾರ್ ಅವರು ಇಮ್ಮಿಡಿಯೇಟ್ಲಿ ಪ್ರಸ್ತಾವನೆಯನ್ನು ಮಾಡಿ ಕಳಿಸ್ಕೊಡ್ಬೇಕು. ಸುಸ್ತಾದಂಗೆ ಕಾಣ್ತಾ ಇದ್ದೀರಾ ಯಾಕೋ? ನೋಟ್ ಡೌನ್ ಮಾಡ್ಕೊಳ್ಳಿ, ಅದನ್ನು ಮಾಡೋಣ. ನೀವು ಸರ್ಕಾರಿ ಜಾಗ ಐಡೆಂಟಿಫೈ ಮಾಡಿ ಅದನ್ನು ಗ್ರಾಮ ಪಂಚಾಯತ್ಗೆ ರಿಸರ್ವ್ ಮಾಡೋ ಕೆಲಸನ ನಾವು ಮಾಡಿಸ್ತೀವಿ AC ಅವ್ರ ಮುಖ. ಇದು ಬಡಗನ್ನೂರು ಗ್ರಾಮ ವಾಸ್ತವ್ಯ ಫುಲ್ ಅರಿಯಡ್ಕದ್ದೇ ಆಗೋಗಿದೆ. ಈಗ ಅಕ್ರಮ ಸಕ್ರಮ ಜಾಗ ಮಂಜೂರು ಮಾಡಿ ಅಂತ ಸೀತಾ ಅದನ್ನು ಹೇಳಿರೋ ಪ್ರಕಾರ ಮಾಡಿ. VA ಅವರು ಅನಧಿಕೃತ ಆಕ್ರಮಣವನ್ನು ಸಕ್ರಮೀಕರಿಸಲಾಗಿದೆ. ಶಾಂತ ಅವರ ಅರ್ಜಿ RTC ತೆಗೆದಾಗ ನನ್ನ ಹೆಸರು ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅವರು ನಾನು ಖಜಾನೆಗೆ ದುಡ್ಡು ಕೂಡ ಕೊಟ್ಟಿದ್ದೀನಿ ಅಂತ. ಎಲ್ಲ ಅರ್ಜಿಗಳನ್ನು ವೈಯಕ್ತಿಕವಾಗಿ ದುಡ್ಡು ಕಟ್ಟಿದ್ದೀರಾ? RTC ಯಾಕೆ ಆಗಿಲ್ಲ? ಇದನ್ನ ಒಂದು ವಾರದಲ್ಲಿ ನೋಡಿ ಇದನ್ನ ಹೇಳ್ತಾರೆ ಅಮ್ಮ. ನನ್ನ ಗಮನಕ್ಕೆ ಬಂದಿದೆ, ಅದನ್ನ ಚೆಕ್ ಮಾಡಿಸಿ ನಾನು ಹೇಳೋಣ.
ಇದು ನೋಡಿ ಹರಿಯಡ್ಕ ಗ್ರಾಮ ಪಂಚಾಯತಿ ಅವ್ರದ್ದು ಜಾಗ, ಹರಿಯಡ್ಕ ವಿ ಎ ಇದ್ದಾರ, ಆರ್ ಐ ನೋಡಪ್ಪ, ಆರ್ ಐ ನಿಮ್ಗೆ ಆಲ್ರೆಡಿ ಒಂದು ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಐ ಆಮ್ ಹೆಲ್ಬೆಂಟ್ ನಿಮ್ಮನ್ನು ತೆಗಿಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡಿದ್ದೀನಿ. ಏನಾದರೂ ಈ ಸರ್ಕಾರಿ ಜಾಗ ಹುಡುಕಿ ಗ್ರಾಮ ಪಂಚಾಯತಿಗಳಿಗೆ ನೀವು ನಿವೇಶನ ಮಂಜೂರು ಮಾಡೋದಕ್ಕೆ ಎ ಸಿ ಅವರಿಗೆ ಪ್ರಸ್ತಾವನೆ ಕಳಿಸಿದ್ರೆ 1 ವಾರದಲ್ಲಿ ಉಳ್ಕೋತೀರಾ. ಇಲ್ಲ ಅಂತೇಳಂದ್ರೆ ಐ ಆಮ್ ಪ್ಲಾನಿಂಗ್ ಟು ಚೇಂಜ್ ಯು. ನೋಡ್ಕೊಳ್ಳಿ, ಮಾಡಬೇಕು ಅದನ್ನು. ಆರ್ ಐ, ತಹಶೀಲ್ದಾರರು, ಅಕ್ರಮ ಸಕ್ರಮ 94C ಎಲ್ಲ ಮಾಡ್ತೀವಿ. ಇದನ್ನು ಮಾಡೋಕ್ಕೆ ಯಾಕೆ ಇಂಟ್ರೆಸ್ಟ್ ತೋರಿಸಲ್ಲ? ಇದನ್ನು ಹೇಳಿದಿರಲ್ಲ ಅಧ್ಯಕ್ಷರೇ, ಪಲ್ಲ ಮುದುಕ ಪುಷ್ಕರಣಿ ಅದಾಗಿದೆ. ಹರಿಯಡ್ಕ ಗ್ರಾಮ ಪಂಚಾಯತಿ ಮಾಡೂರು ಗ್ರಾಮದಲ್ಲಿ ಪ್ರಾಥಮಿಕ ಕಟ್ಟಡ ಹೇಳಿಕೆ ಕುರಿತು ಎಷ್ಟು ದೂರ ಆಗುತ್ತೆ? ಹಂಗೆ 8 ಕಿಲೋಮೀಟರ್ ನಮ್ಮಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಒಂದೊಂದು ಗ್ರಾಮಕ್ಕೂ ಒಂದೊಂದು PHC ಮಾಡೋದಕ್ಕೆ ಆಗಲ್ಲ. ಆದರೆ ಒಂದು ಆರೋಗ್ಯ ಕೇಂದ್ರ ಮತ್ತು ಬೇರೆ ಏನಾದರೂ ಮಾಡೋಕ್ಕಾಗುತ್ತೆ ಅನ್ನೋದನ್ನ ಚೆಕ್ ಮಾಡಿಸೋಣ. ಹರಿಯಡ್ಕ ಮಾಡ್ನೂರು ಗ್ರಾಮವನ್ನು ಒಳಗೊಂಡಿರುತ್ತದೆ. ಅದನ್ನು ಮಾಡ್ನೂರು ಗ್ರಾಮವನ್ನು ಪ್ರತ್ಯೇಕ ಗ್ರಾಮ ಪಂಚಾಯತಿ ಮಾಡಬೇಕು ಅಂತನ. ಆದರೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಮಾಡ್ತೀವಿ ಅದನ್ನು. ಶಾಸಕರು ಕೂಡ ಇದರೊಳಗಡೆ ಇದನ್ನು ಮಾಡಿ ನಾವು ಎಷ್ಟು ಪಾಪ್ಯುಲೇಷನ್ ಇದೆ ಅನ್ನೋದನ್ನು ನಾವು ನೋಡಿಕೊಂಡು ನೀವು ರೆಸೊಲ್ಯೂಷನ್ ಮಾಡಿ ಕಳಿಸಿದ್ರೆ ನಾವು ಇನ್ನೊಂದು ಗ್ರಾಮ ಪಂಚಾಯತಿ ಮಾಡೋ ಬಗ್ಗೆ ನಾವು ಎಲಿಜಿಬಲ್. ಇವು ಅವರು ನೋಡ್ರಿ, ಇದನ್ನು ಹರಿಯಡ್ಕ ಮತ್ತು ಮಡ್ನೂರನ್ನು ಸಪ್ರೇಟ್ ಮಾಡೋದಕ್ಕೆ ಪ್ರಸ್ತಾವನೆ ಟೈಪಲ್ಲಿ ಏನು ನಿಯಮಾನುಸಾರ ಏನು ಮಾಡಬೇಕಿದೆ ಅದು ನೋಟ್ ಡೌನ್ ಮಾಡ್ಕೊಂಡು ಮಾಡಿ. ಮುಗುಳಿ ಕಾಯಂ ವಾಸಿ ಇದರೊಳಗಡೆ ಆಗಿದ್ದೀವಿ. ಮರಾಠಿ ಪರಿಶಿಷ್ಟ ಜಾತಿಯವರಿಗೆ ಸೇಗಿದ್ದು ನಾವು ಒಂದು ಮನೆ ದುರಸ್ತಿ ಮಾಡೋದಕ್ಕೆ. ಯಾರು ಇದು? ಸರಸ್ವತಿ ಅವರು. ಕೊರಗ ಮತ್ತು ಮಲೆ ಕುಡಿಯೋಕ್ಕೆ ಮಾತ್ರ ಇದೆ. ಅದರ್ವೈಸ್ ಗ್ರಾಮ ಪಂಚಾಯತಿಯವರೇ ನೀವು SCP TSP ಒಳಗಡೆ ಏನಾದರೂ ಇಟ್ಕೊಂಡು ಕೊಡಬೇಕು ಅಷ್ಟೇ ಅವರಿಗೆ. ಅದನ್ನು ಮಾಡಿ ಇದನ್ನು ಇಟ್ಕೊಂಡು ನಾನು ನಿಮಗೆ ಲೆಟ್ರ್ ಬರೀತೀನಿ. ಸದರಿ ಪಡವನೂರು ಗ್ರಾಮದಲ್ಲಿ 25 ಎಕರೆ ಜಾಗವಿದೆ. ತಾವು ನೀಡಿದ ಮಾಹಿತಿಯಂತೆ ನಮಗೆ ಅಗತ್ಯವಾಗಿ ಈ ಬಗ್ಗೆ ಸದಾಶಿವ ಭಟ್ರದು ಏನಿದು ದೃಢೀಕರಣ ಪತ್ರ ನೀಡೋದಕ್ಕೆ 25 ಎಕರೆ ಅಥವಾ ಅವರು ಏನು ಹೇಳ್ತೀವಿ ಅದಕ್ಕೆ ಆ ಅರ್ಹತೆಗಿಂತನೂ ಜಾಸ್ತಿ ಜಮೀನಿದೆ ಅನ್ನೋದನ್ನು, ಮಿತಿಗಿಂತ ಜಾಸ್ತಿ ಇದೆ ಅನ್ನೋದನ್ನು ಅವರು ದೃಢೀಕರಣ ಕೇಳ್ತಾ ಇದ್ರೆ ಹಿಂಬರ ಕೊಡ್ತಾರೆ. ಅಕ್ರಮ ಸಕ್ರಮದ ಫೈಲು ವಿಜಯ್ ಕುಮಾರ್ ಅವ್ರದ್ದು, ಅದನ್ನು ಕಡತ ಬಿಲ್ಡಪ್ ಮಾಡೋದಕ್ಕೆ ಹೇಳಿದ್ದೀವಿ. ಮಾಡಿ ವಾರ್ಡ್ ವೈಸಲ್ಲಿ ಮಾಡಿ ಕೊಡಿ. ಅಂಬಟಮೂಲೆ ಪುಳಿತ್ತಾಡಿ ಈಶ್ವರಮಂಗಲಕ್ಕೆ ತೆರಳುವ ಜಿಲ್ಲಾ ಪಂಚಾಯತಿ ರಸ್ತೆಯ ವಾಹನ ಚಾಲಕರು ಬದಲಿ ತಡೆಗೋಡೆ ಮತ್ತು ಬೇಲಿ ನಿರ್ಮಾಣ. ಅಂಬಟಮೂಲೆ ಪುಳಿತ್ತಡಿ ಮೂಲಕ ಈಶ್ವರಮಂಗಲಕ್ಕೆ ಇದೇನು ಸಮಸ್ಯೆ ಇದು? ಅಂಬಟಮೂಲೆ ಪುಳಿತ್ತಡಿಗೆ ಸಂಬಂಧಪಟ್ಟಂಥ ವಿಷಯ. ಅಲ್ಲೀಗ ಪಟ್ಲಡ್ಕದಲ್ಲಿ ಸೇತುವೆ ಬದಿಯಲ್ಲಿ ಅಪ್ ಆ್ಯಂಡ್ ಡೌನ್ ತುಂಬ ಡೌನಲ್ಲಿ ಇರುವ ಸೈಡಲ್ಲಿ ಪ್ರೈವೇಟ್ ಲ್ಯಾಂಡಿಗೆ ಹೊಂದಿಕೊಂಡು ಬಾವಿ ಇದೆ. ಅವರ ಸ್ವಂತ ಜಾಗೆಯಲ್ಲಿ ಅಲ್ಲಿ ತಡೆಗೋಡೆ ಯಾವುದೂ ಇಲ್ಲ. ತಡೆಗೋಡೆ ಇಲ್ಲದೆ ವಾಹನ ಇರುವಂಥದ್ರಲ್ಲಿ ಅದಕ್ಕೆ ಬೀಳುವಂಥ ಪರಿಸ್ಥಿತಿ ಅಷ್ಟು ಅಪಾಯಕಾರಿಯಾಗಿ ಉಂಟಲ್ಲಿ. ನಾವು ಇದಕ್ಕೆ ಮೊದಲು ಸಹ ತುಂಬ ಅರ್ಜಿಯನ್ನು ಕೊಟ್ಟಿದ್ದೇವೆ. ನಾವು ಜಿಲ್ಲಾ ಪಂಚಾಯತಿಗೆ ಮತ್ತು ಪೇಪರಿಗೆ ಕೊಟ್ಟಿದ್ದೇವೆ, ಎಲ್ಲ ಕೊಟ್ಟಿದ್ದೇವೆ. ಆದರೂ ಈ ತನಕ ಯಾವುದೇ ಕಾರ್ಯಕ್ರಮ ಕಾಣಲಿಲ್ಲ. ಅಲ್ಲಿ ಖಂಡಿತವಾಗಿ ಅಪಾಯ ಬರ್ತದೆ. ಈಗ ಮಳೆಗಾಲ ಬಂದಾಗಲೂ ಜರಿದು ಬೀಳುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಉಂಟು. ಈಗ ಹಂತಲ್ಲಿದೆ. ಈಗ ನೀವು ಹೇಳ್ತೀರಾ ಯಜಮಾನ್ರೆ, ಎಲ್ಲ ಕಡೆನೂ ತಡೆಗೋಡೆ ಬೇಕು, ಅಪಾಯಕಾರಿ ಇರುವಂಥ ಜಾಗಗಳು ಭಾಳ ಇದೆ. ಅಂಥ ಅಪಾಯಕಾರಿ ಜಾಗಗಳಲ್ಲಿ ಎಲ್ಲ ಕಡೆನೂ ತಡೆಗೋಡೆ, ಎಲ್ಲ ಕಡೆನೂ ರಸ್ತೆ. ಎಲ್ಲರೂ ಹೇಳ್ತಾನೆ ಸರ್ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರ ಕೊಟ್ವಿ, ಏನೂ ಆಗಲಿಲ್ಲ ಅಂತ. ಈಗ ನಾನು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಇಟ್ಕೊಂಡು ನಾವು ಕೆಲಸ ಮಾಡದೇ ಇದ್ದರೆ ಇದರೊಳಗಡೆ ಸರ್ಕಾರದ ಹಂತದಲ್ಲಿ ಅದರದ್ದು ಒಂದೊಂದು ಮಿತಿ ಇರುತ್ತೆ. ಯಾವ್ಯಾವ ಅನುದಾನವನ್ನು ಯಾವಾಗ ಕೊಡಬೇಕು ಅನ್ನೋದನ್ನ ಒಂದು ಪ್ರಯಾರಿಟೈಸ್ ಮಾಡ್ಕೊಳೋದಕ್ಕೆ ಒಂದಿರುತ್ತೆ. ಎಲ್ಲರಿಗೂ ಅವರವರ ಊರಿನ ಸಮಸ್ಯೆಗಳೇ ಭಾಳ ದೊಡ್ಡದು ಅಂತೇಳಿರುತ್ತೆ. ಹಾಗಾಗಿ ಆ ವಿಷಯದಲ್ಲಿ PRD ಅವರು ಚೆಕ್ ಮಾಡ್ಕೊಳ್ಳಿ. ಆದ್ಯತೆ ಮೇರೆಗೆ ಅಲ್ಲಿ ಆಕ್ಸಿಡೆಂಟ್ಸ್ಗಳು ಈಗ ಆಲ್ರೆಡಿ ಆಗ್ತಾ ಇದ್ದರೆ ಅದನ್ನು ಬ್ಲ್ಯಾಕ್ ಸ್ಪಾಟ್ ಅಂತ ಡಿಕ್ಲರೇಷನ್ ಮಾಡಿದ್ರೆ ಕಡ್ಡಾಯವಾಗಿ ಅದನ್ನು ನಾವು ಸರಿ ಮಾಡೋದಕ್ಕೆ ಕ್ರಮ ವಹಿಸಬೇಕಾಗಿರುತ್ತೆ. ಅದನ್ನು ಚೆಕ್ ಮಾಡಿ ಎಸ್ಟಿಮೇಟ್ ಮಾಡಿ ಯಾವ ಅನುದಾನದಲ್ಲಿ ಹಾಕೋಕ್ಕಾಗುತ್ತೆ ಅದನ್ನು ಚೆಕ್ ಮಾಡಿಸಿ.
ಆಮೇಲೆ ಒಂದು ವೇಳೆ ಏನೂ ಹಾಕದೇ ಇದ್ದರೆ ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಷನ್ ಬೋರ್ಡ್ ಹಾಕು, ಇಲ್ಲಿ ಅಪಾಯಕಾರಿಯಾದಂಥ ಈ ಜಾಗ ಇದೆ, ಸ್ವಲ್ಪ ನಿಧಾನವಾಗಿ ಸಂಚರಿಸಿ ಅನ್ನುವಂಥ ಒಂದು ಇನ್ಫಾರ್ಮೇಷನ್ ಬೋರ್ಡನ್ನಾದರೂ ಗ್ರಾಮ ಪಂಚಾಯತಿಯಿಂದ ಹಾಕಿಸಿ. ಸೊ ದಟ್ ಜನ ಅದನ್ನು ಓದ್ಕೊಂಡಾದರೂ ಸ್ವಲ್ಪ ಸ್ಲೋ ಹೋಗೋದಕ್ಕೆ ಗಮನ ಹರಿಸಲಿ. ಮತ್ತೆ ಸರ್ ಅದು ಮಳೆಗಾಲ ಬರೋ ರೋಡಿ ಸೈಡ್ ಡಾಮರಿಗೆ ಹೊಂದಿಕೊಂಡೇ ಉಂಟು ಬಾವಿ, ಜರ್ದು ಬಿದ್ದರೆ ಪೂರ್ತಿಯಾಗಿ ರೋಡೇ ಕಟ್ಟಾಗುವಂಥ ಸಾಧ್ಯತೆ ತುಂಬ. ನೋಡಿ ಅವ್ರು ಹೇಳ್ತಾ ಇರೋ ಪ್ರಕಾರ ಜರ್ದು ಬಿದ್ದರೆ ಮತ್ತೆ ಇನ್ನೂ ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ ಅನ್ನೋಂಥ ಪಾಯಿಂಟ್ ಹೇಳ್ತಾ ಇದ್ದಾರೆ. ಚೆಕ್ ಮಾಡಿಸಿ. KDR ಅರ್ಜಿ ಕಡತವನ್ನು ನನಗೆ ಚೆಕ್ ಮಾಡಬೇಕು ಅಂತ. ಇವೆಲ್ಲ ಯಾವ್ಯಾವ ಕಡತಗಳ ಫೈಲ್ಸ್ ಇದೆ ತರಿಸ್ಬೇಕು. ಇದು ಸದಾಶಿವ ಭಟ್ರು ಫೈಲ್. ಜಗದೀಶ್ ಗೌಡ ರಸ್ತೆ ಡಾಂಬರೀಕರಣ ಮಾಡಬೇಕು ಅಂತ, ಮೈಕುಳ ರಸ್ತೆ. ಚನಿಯಪ್ಪ ನಾಯ್ಕ ಹೇಳ್ತಿದ್ದಾರೆ ಧಾರಾಕಾರ ಮಳೆಗೆ ಅವರ ಮನೆ ಡ್ಯಾಮೇಜ್ ಆಗಿದೆ ಅಂತ. SDRF ಪ್ರಕಾರ ಏನಿರುತ್ತೆ, ಒಂದು PREDಯ ಸೆಕ್ಷನ್ ಆಫೀಸರು, PDO, ವಿಲೇಜ್ ಅಕೌಂಟೆಂಟು ಇಮ್ಮಿಡಿಯೇಟ್ಲಿ ಯಾರ್ದಾದ್ರೂ ಮನೆ ಬಿದ್ದಿದೆ ಅಂತೇಳಂದರೆ ಆ ಸ್ಥಳ ತನಿಖೆ ಮಾಡಬೇಕು. ಎಷ್ಟು ದುಡ್ಡು ಕೊಟ್ಟಿದ್ದೀರಾ? ಮೊನ್ನೆ ಇದರೊಳಗಡೆ ಮಾಡಿದ್ರೆ SDRF ಒಳಗಡೆ ಏನು ನಿಮಗೆ ಮಾನದಂಡದ ಪ್ರಕಾರ ಎಷ್ಟಿರುತ್ತೆ, ಪಾರ್ಷಲ್ ಡ್ಯಾಮೇಜಾ ಏನಿರುತ್ತೆ ಅದನ್ನು ದುಡ್ಡನ್ನು ಕೊಡಬೇಕು. ಕಂಪಲ್ಸರಿ ಎಂಜಿನಿಯರು, PDO, VA ಜಾಯಿಂಟಾಗಿ ಸ್ಥಳ ತನಿಖೆ ಮಾಡಿ ರಿಪೋರ್ಟನ್ನು ಕೊಡಬೇಕು. ಚನಿಯಪ್ಪ ನಾಯ್ಕ ಅವ್ರದ ಮಾಡ್ತಾರಮ್ಮ, ಹೇಳ್ತಾರೆ. ಮೊಬೈಲ್ ಟವರ್ ಸಿಗ್ನಲ್ ಬಲಪಡಿಸುವ ಬಗ್ಗೆ ಏರ್ಟೆಲ್ ಸೂಳ್ಯ ಪದವು ಮರದ ಮೂಲೆ ರಸ್ತೆ ಡಾಂಬರೀಕರಣ ಮಾಡಬೇಕು ಅಂತ ಸೂಳ್ಯ ಪದವು ಗ್ರಾಮಸ್ಥರು ಇದನ್ನು ನೋಡೋಣ. ಎಸ್ಟಿಮೇಟ್. ಶ್ರೀಮತಿ ಪ್ರೇಮ ಅವರು ಬಟ್ಟಂಗಳ ಮರದ ಮೇಲೆ ಸಂಪರ್ಕಿಸುವ ಕಚ್ಚಾ ರಸ್ತೆ ಯಾವುದು ಡಾಂಬರೀಕರಣದ ರಸ್ತೆನ ಅದನ್ನು ಮಾಡ್ಸೋಣಪ್ಪ. ಅದನ್ನೇ ಎಲ್ರಿಗೂ ಎಲ್ಲರ ರಸ್ತೆಗಳು ಡಾಂಬರೀಕರಣ ಆಗಬೇಕು ಅನ್ನೋದು ಇರುತ್ತೆ. ಅದರ ಆದ್ಯತೆ ಮೇಲೆ ತೊಗೊತಾರೆ, ಅದನ್ನು ಚೆಕ್ ಮಾಡೋಣ. ಯಾಕೆಂದರೆ ನಾನು ನಿಮ್ಗೆ ಹೇಳಿದಾಗೆ ನನ್ನ ಹತ್ರ ಈಗ ಒಂದು 100 ಕೋಟಿ ದುಡ್ಡು ಇಟ್ಕೊಂಡು ನಾನು ಸುಮ್ಮನೆ ಕೂತಿದ್ರೆ ನೀವು ರಿಕ್ವೆಸ್ಟ್ ಕೊಟ್ಟು ಮಾಡಿಸ್ಬೋದು. ಆದ್ಯತೆ ಮೇರೆಗೆ ಶಾಸಕರು, ಗ್ರಾಮ ಪಂಚಾಯತಿ, ಸಂಬಂಧಪಟ್ಟ ಇಂಜಿನಿಯರ್ ಇಲಾಖೆಯವರು ಮಾಡ್ತಾರೆ. ಎಷ್ಟು ಮನೆಗಳಿಗೆ ಯಾವ ರೀತಿ ಸಹಕಾರ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಮಾಡ್ತಾರೆ. ಶ್ರೀಮತಿ ಪ್ರೇಮ ನೀವೇನಾ? ನಿವೃತ್ತ ಮುಖ್ಯ ಶಿಕ್ಷಕರು ಇದೇ ಶಾಲೆಯಲ್ಲಿ. ಕಚ್ಚಾ ರಸ್ತೆ ಕಾಂಕ್ರೀಟ್ ಆಗಬೇಕು ಅಂತ ಈಗ ನನಗೂ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ. ಹಾಗೆ ನಾನು ಮೈಕಲ್ಲಿ TV ಹೇಳಂಗಿಲ್ಲ. ಕೆಲವೊಂದು ಊರಿನ ರಸ್ತೆ ನನಗೆ ಅನ್ನಿಸ್ತಾ ಇರುತ್ತೆ. ಆದರೆ 1-2 ಮನೆಗೆ ನಾವು 2 ಕೋಟಿ 3 ಕೋಟಿ ಖರ್ಚು ಮಾಡೋಕ್ಕೆ ಆಗ್ತಾರೆ. ನಾವು ನಮ್ಮಲ್ಲಿರುವಂಥ ರಿಸೋರ್ಸನ್ನು ನಾವು ಆದ್ಯತೆ ಮೇರೆಗೆ ನಾವು ಮಾಡಬೇಕಾಗಿರೋದು. ಒಂದು ಸ್ವಲ್ಪ 10 ಮೀಟರಿಗೆ ಅಲ್ಲಿ ಕಾಂಕ್ರೀಟ್ ಹಾಕಿದ್ದಾರೆ, 10 ಮೀಟರಿಗೆ ಮಾತ್ರ. ಇಲ್ಲ ನಮಗೆ ಕಚ್ಚಾ ರಸ್ತೆ ಇರ್ತಿದ್ರೆ ಪ್ರಾಬ್ಲಮ್ ಆಗ್ತದೆ. ಮತ್ತು ಈಗೇನಾಗಿದೆ? ಅದನ್ನೇ ಹೇಳ್ತಾ ಇದ್ದೆ ಸರ್, ಈ ಥರ ತಡೆಗೋಡೆ ರಸ್ತೆ ಬೇಕು ಅಂತ ಇಲ್ಲ. ಅದನ್ನು ನಾನು ಟವರ್ನ ನೆಟ್ವರ್ಕ್ ಅಸೋಸಿಯೇಷನ್ ಇರ್ತಾರೆ ಕರೆಸಿ ನಾನು ಮಾತಾಡಿದೆ. ಜಿಯೋ ಮತ್ತು ಏರ್ಟೆಲ್ ಎರಡು, ಕೆಲವೊಬ್ರು ಜಿಯೋದಲ್ಲಿ ಮಾಡ್ತಾರೆ, ಕೆಲವೊಬ್ರು ಏರ್ಟೆಲ್. ನಮ್ಮಲ್ಲಿ ನೀವೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡೋರು ಎಲ್ಲ ಸ್ವಲ್ಪ ದುಡ್ಡು ಹಾಕಿ ಕಾಂಟ್ರಿಬ್ಯೂಷನ್ ಮಾಡಿ ರಸ್ತೆಗೆ ಇವನ್ನೆಲ್ಲ ಸಹಕಾರ ಮಾಡಬೇಕು. ಎಲ್ಲ ಸರ್ಕಾರದಿಂದಲೇ ನಿರೀಕ್ಷೆ ಮಾಡೋದಲ್ಲ. ಈಗ ನೀವು ಮನೆ ಬಾಡಿಗೆ ಕಟ್ಟಲ್ಲ, ಅಲ್ಲಿ ಹೋಗಿ ಜಂಕ್ ಕುಡಿಸ್ತೀನಲ್ಲ, ಆ ಥರ ದುಡ್ಡನ್ನು ಇಲ್ಲಿ ಶಾಲೆಗೆ ಬೇರೆ ಇವನ್ನೆಲ್ಲ ರಿಪೇರಿ ಮಾಡಿದ್ರೆ ಶಾಲೆಗೆಲ್ಲ ಆಲ್ರೆಡಿ ಕೊಟ್ಟಿದ್ದೇವೆ ನಮ್ಮ ಕಡೆಯಿಂದ. ಎಲ್ಲ ಸರ್ಕಾರದಿಂದನೇ ಎಲ್ಲ ಮಾಡಿ ಅಂತ ಕೇಳಿದ್ರೆ ತಪ್ಪಾಗುತ್ತೆ. ಹೌದು, ಹಾಗೆ ನಮಗೆ ಕೇಳಲಿಕ್ಕೆ ಸಂಕೋಚ ಆಗ್ತದೆ. ಮಾಡೋಣ ನಾನು ಅವ್ರಿಗೆ ಹಂಗೆ ಹೇಳಿದೆ. ನೆಬೀಸ್ ಅವರು
2 ಬಾರಿ ಅರ್ಜಿ ಸಲ್ಲಿಸಿದರೂ ಜಾಗ ಪ್ಲಾಟಿಂಗ್ ಮಾಡಿಲ್ಲ. ಪ್ಲಾಟಿಂಗು ಮತ್ತು ಈ ಎಲ್ಲ ವಿಷಯಗಳನ್ನು ಇವತ್ತು ಸಾಯಂಕಾಲ ನಾನು 6 ಗಂಟೆ ಮೇಲೆ ನಾನು ತೊಗೊತೀನಿ. ಇದರದೆಲ್ಲ ಫೈಲ್ ತರಿಸ್ಬೇಕು. RTC ನೀಡುವ ಬಗ್ಗೆ 2018ರಲ್ಲಿ ಅಕ್ರಮ ಸಕ್ರಮಕ್ಕೆ ಅರ್ಜಿ ನೋಡಿ. ಇದು ಅಕ್ರಮ ಸಕ್ರಮದೆಲ್ಲ ಗಡುವು ಕೊಟ್ಟಿದ್ದೀನಿ. ಈ ನೆಕ್ಸ್ಟ್ 1 ತಿಂಗಳಲ್ಲಿ ಕಡತ ರೆಡಿ ಮಾಡಿ ಅವರಿಗೆ ಮಾಹಿತಿ ಕೊಡಿ. ಇದು ಇಬ್ರಾಹಿಂ ಕೆ ಬಿನ್ ಅಬ್ದುಲ್ ರಹಮಾನ್ ಅವರ ಅರ್ಜಿ. 1 ತಿಂಗಳಲ್ಲಿ ಕಡತ ರೆಡಿ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಹೇಳಿದ್ವಿ. ನಿಮ್ಮದು ಅರ್ಹತೆ ಇದ್ದರೆ ಮಂಜೂರಾಗುತ್ತೆ, ಇಲ್ಲಾಂದರೆ ರಿಜೆಕ್ಟ್ ಆಗುತ್ತೆ. ನೆಟ್ಟಣಿಗೆ ಮುಡ್ನೂರು ಗ್ರಾಮ ಪಂಚಾಯತಿಯಲ್ಲಿ ಮೂಲಭೂತ ಸೌಕರ್ಯ ರವಿ ಬಿನ್ ಗೋಜಾ ಅವರು ಗ್ರಾಮ ಪಂಚಾಯತ್ಗೆ ಕಳಿಸ್ಕೊಡಿದ್ದಾರೆ. ನೊಂದ ಊರವರು ಮೈಂದನಡ್ಕ ನಮ್ಮ ಊರಿನ ರಸ್ತೆಯನ್ನು ಡಾಂಬರೀಕರಣ ಮಾಡಿ ಅಂತ ಉತ್ತರ ಈಗ ಆಲ್ರೆಡಿ ಹೇಳಿದ್ದೀನಿ. ಆದ್ಯತೆ ಮೇರೆಗೆ ಮಾಡಿಸ್ತೀವಿ. ಜಯಂತಿ ಅವರು ನೈತಡ್ಕ ಮನೆ ನಮ್ಮ ಮನೆಗೆ ಮಾರ್ಗದ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಏನಮ್ಮ ಅಲ್ಲ ಯಾಕೆ ಏನು ಅಂದರೆ ಯಾರು ಬ್ಲಾಕ್ ಮಾಡಿದಾರ ಅಥವಾ ಇಂಪ್ರೂವ್ಮೆಂಟ್ ಮಾಡಿ ಯಾರು ಪಟ್ಟ ಜಾಗ ಸಂಬಂಧಿಕರ ನಡುವೆ ಹೊಡೆದಾಟ ಯಾಕೆ ಹೊಂದಾಣಿಕೆಯಿಂದ ಇರೋಕ್ಕಾಗ್ತಾ ಇಲ್ಲ? ಅಧ್ಯಕ್ಷರೇ ಒಂದ್ಸಲ ಹೋಗಿ ಅವರ ಒಂದು ಸರ್ಕಾರಿ ಜಾಗದಿಂದ ಏನಾದರೂ ಮಾಡೋಕ್ಕಾಗುತ್ತಮ್ಮ? ಎಲ್ಲಾದರೂ ಸುತ್ತಮುತ್ತ ಸರ್ಕಾರಿ ಜಾಗ ಇದ್ದರೆ ಅಲ್ಲಿ ರಸ್ತೆ ಮಾಡಿ ಕೊಡೋಕ್ಕಾಗುತ್ತಾ? ಅಲ್ಲಮ್ಮ, ಆ ಜಾಗ ಬಿಟ್ಟು ಬೇರೆ ಏನಾದರೂ ಜಾರಿ ಇದೆಯಾ? ಅದು ಒಂದೇ. ಆಯ್ತಮ್ಮ, ಇದನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಾರ್ಡ್ ಮೆಂಬರ್ಗಳು ಬರ್ತಾರೆ ಅಲ್ಲಿ. ಆಯ್ತು, ನಾಗರಾಜ್ ಕೆ ಆಮೇಲೆ ಅಧ್ಯಕ್ಷರು ಮಾತಾಡ್ತಾರೆ. ಅಮ್ಮ, ಇದು ಸರ್ಕಾರಿ ಜಾಗದ ಸಮಸ್ಯೆ ಆಗಿದ್ರೆ ನಾನೇ ಇನ್ವಾಲ್ವ್ ಆಗಿ ಒಂದು ವಿಸಿಟ್ ಮಾಡ್ತಾ ಇದ್ದೆ. ಪಟ್ಟಾ ಜಾಗ ಆಗಿರೋದ್ರಿಂದ ಕುತ್ಕೊಂಡು ಒಂದು ಸ್ವಲ್ಪ ಮಾತಾಡಬೇಕು. ನೀವು ಅದನ್ನು ಚೆಕ್ ಮಾಡಿ ಮತ್ತೆ ಕೆಲವೊಂದು ರಸ್ತೆ ಸಮಸ್ಯೆಗಳಿರೋದನ್ನ ನೋಟ್ ಡೌನ್ ಮಾಡಿ ಅದನ್ನು ಇವತ್ತು ನಾನು ಮಧ್ಯಾಹ್ನದ ನಂತರ ನಾನು ವಿಸಿಟ್ ಮಾಡೋಕ್ಕಾಗಿದ್ರೆ ನಾನು ಮಾಡ್ತೇನೆ. ನಾಗರಾಜ್ KM, ಗೋಪಾಲ್ ಕೃಷ್ಣ ಭಟ್ ಪ್ಲಾಟಿಂಗು ಅದನ್ನು ನಾನು 6 ಗಂಟೆ ನಂತರ ನಾನು ಪ್ಲಾಟಿಂಗ್ ಸಮಸ್ಯೆದು ನಾನು ಸಪರೇಟಾಗಿ ಕರಿತೀನಿ. ಸರಸ್ವತಿ ದಾದು ನಾಯ್ಕ ಅವ್ರದ್ದು 2 ಕಂತು ಹಣ ಮಾತ್ರ. PDO ಅವರು ಯಾಕೆಪ್ಪ ಬಂದಿದ್ದಾರ? ಸರಸ್ವತಿ ಅವರು ಇದ್ದಾರಾ? ಆಗಿದೆಯಾ? ನಾನು ಮೊನ್ನೆ ಮಾಡಿದ್ದೆ. ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಕಾಲ್ ಮಾಡಿದ ನಂತರ ನಾನೇ ಮಾಡಿದ್ದೆ. ನೋಡ್ರಿ, ಮನೆ ನೀವು ಎಷ್ಟು ಸ್ಪೀಡಾಗಿ ಕಟ್ಕೋತೀರೋ ಅಷ್ಟು ಬೇಗ ಆಗುತ್ತೆ. ಯಾಕೆ ಡಿಲೇ ಆದ? ಯಾಕೆ ನೇಮ್ ಡುಪ್ಲಿಕೇಟ್ 2 ನೇಮ್ ಇದೆ ಅಂತ ಹೇಳಿ ನೇಮ್ ಡುಪ್ಲಿಕೇಟ್ ಅಂತ ಹೇಳಿ ಅದನ್ನ ನೇಮ್ ಡುಪ್ಲಿಕೇಟ್ ನಾವು ತೆಗೆದುಕೊಂಡು ನೇಮ್ ಡುಪ್ಲಿಕೇಟ್ ತೆಗೆದುಕೊಂಡು ಆ್ಯಪ್ಸ್ ಚೇಂಜ್ ಆಯಿತು. ವಿಸಿಲ್ ಆ್ಯಪ್ ಇಂದಿರಾಮನೆ ಆ್ಯಪ್ ಚೇಂಜ್ ಆಗಿದೆ. ಲಾಸ್ಟ್ ಟೈಮ್ ಒಂದು 2 ಮಂತ್ಸ್ ಬ್ಯಾಕ್ ಇಂದಿರಾ ಫೈನಲ್ ಆಯಿತು. ಅದರಲ್ಲಿ ಬಂದ ತಕ್ಷಣ ಇವ್ರು ಕಾಲ್ ಮಾಡಿದ್ರು, ಸ್ವಿಚ್ ಆಫ್ ಅಂತ ಬರ್ತದೆ. ಕಾಲ್ ಮಾಡಿ ಬಂದು ಬಿಟ್ಟೆ. ಇವ್ರು ನೆಕ್ಸ್ಟ್ ಡೇ ಇವ್ರು ನೋಟಿಸ್ ಕೊಟ್ಟದಕ್ಕೆ ಒಂದು ಕಾಲ್ ಮಾಡಿದ್ರು. ಆನಂತರ ಹೋಗಿ GPS ಮಾಡಿದ್ರೆ GPS ಅಲ್ಲ ಆಯ್ತು ಇವರೇ, ಈಗ ಮನೆ ಮುಗಿದೋಗಿದೆಯಾ? ಮತ್ತೆ ಸ್ಲ್ಯಾಬ್ ಆಗಿದೆ, ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಮತ್ತೆ 5 ವರ್ಷದಲ್ಲಿ ನೀವು ಯಾಕೆ ಮಾಡಿಲ್ಲ? ಅಲ್ಲ, ನೀವು 5 ವರ್ಷ ಅಂತೇಳಿ ಹೇಳಿದ್ದು 2 ಕಡೆನೂ ಮಿಸ್ಟೇಕ್ಸ್ ಇರುತ್ತೆ, ಒಂದೇ ಕಡೆ ಅಲ್ಲ. ಈಗ 3ನೇದು ಮಾಡಿದ್ದಾರೆ, 4ನೇ ಹಂತದನ್ನು ಇಮಿಡಿಯೇಟ್ಲಿ ಮಾಡೋದಕ್ಕೆ ಕ್ರಮ ವಹಿಸ್ತಾರೆ. ಅದು ಅಲ್ಲ, ಅದನ್ನು ಮನಸ್ವಿನಿ ಇದ್ರೊಳಗಡೆ ಪೆನ್ಷನ್ ಬರ್ತಾ ಇಲ್ವಾ? ಎಷ್ಟು ಪ್ರಾಯ, ಎಷ್ಟು ಅವ್ರಿಗೆ? ಯಾಕೆ ಅಪ್ಪ? ಬರುತ್ತೆ. ಅಲ್ಲ, ಇವತ್ತೇ ಮಾಡೋಣ. ಇದು ಎಲ್ಲಿ ಅಮ್ಮ ಮನೆ? ಎಲ್ಲಿ ನಿಮ್ಮದು?
ಇವತ್ತು ನಾನು ನಾಳೆ ಬೆಳಿಗ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಾನು ಸ್ಯಾಂಕ್ಷನ್ ಮಾಡಿಸಿ ಹೋಗ್ತೀನಿ. ಇದನ್ನು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಒಂದು ಕೊಡಿ, ಅಲ್ಲಿ ಕೂರ್ಸ್ಕೊಂಡು ಅರ್ಜಿ ಬರ್ಸ್ಕೊಳ್ಳಿ ಅಪ್ಪ. ಕೊಡೋಣಮ್ಮ, ಇವತ್ತು ಕೊಡೋಣ, ಇಮ್ಮಿಡಿಯೇಟ್ಲಿ ಕೊಡಿ. ಅದು ಏನ್ರಿ ಇದನ್ನೆಲ್ಲ ಮನೆ ಮನೆ ಸರ್ವೆ ಮಾಡಿ ಕೊಡಬೇಕಪ್ಪ. ಇದನ್ನ ಐ ಥಿಂಕ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ವಾರ್ಡ್ ಮೆಂಬರ್ಸ್ಗಳು ಕೂಡ ನಾನು ನಿಮ್ಗೆ ಹೇಳ್ತೀನಿ, 40 ವರ್ಷ ಮೇಲ್ಪಟ್ಟಿರುವಂಥ ಮಹಿಳೆ ಯಾರಾದರೂ ಮದುವೆ ಆಗದೆ ಇದರೊಳಗಡೆ ಇದ್ದಾರೆ ಅಂದರೆ ಸರ್ಕಾರದ ಹಂತದಿಂದ ಅವರಿಗೆ ಪೆನ್ಷನ್ ಬರೋಕ್ಕಿರುತ್ತೆ. 60 ವರ್ಷ ದಾಟಿರೋರು, ವಿಧವಾ ವೇತನ, ಅವನ್ನೆಲ್ಲವನ್ನೂ ಕೂಡ ನೋಡಿ. ಅವ್ರ ಮಹಿಳೆ 10 ವರ್ಷದಿಂದ ಅವರು ವಂಚಿತರಾಗಿದ್ದಾರೆ. ಅದನ್ನು ನಾವೆಲ್ಲರೂ ಈಗ ಅಧಿಕಾರಿಗಳನ್ನ ನಾವು ಅಷ್ಟೇ ಬ್ಲೇಮ್ ಮಾಡ್ಬೋದು, ಆದರೆ ಸುತ್ತಮುತ್ತಲ ಎಲ್ಲರೂ ಕೂಡ ಅದನ್ನು ತಿಳ್ಕೊಂಡು ಅದನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿಸ್ಬೇಕು. ಅದು ಕುಟ್ಟಿನೊಪ್ಪಿ ನಡ್ಕ ಉಜ್ರೋಡಿ ರಸ್ತೆ ಸಂಪರ್ಕ ಯಾರ ಇದ್ದೀರಾ? 6 ವರ್ಷದಿಂದ ಏನೋ, ಆದರೆ ವರ್ಷದಿಂದ ವರ್ಷಕ್ಕೆ ರಸ್ತೆ ಕಿರಿದಾಗ್ತಾ ಇದೆ. ಮುಂದಿನ ದಿವಸ ಇತಿಹಾಸ ಪುಟ ಸೇರ್ಬೋದು ಅಂತ ಬರೆದಿದ್ದಾರೆ ಈ ರಸ್ತೆ. ಗ್ರಾಮ ಪಂಚಾಯತಿಯವರು ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಕೊಡಬೇಕಾದ್ರೆ ಯಾವುದಾದ್ರೂ ರಸ್ತೆಗಳು ಅತಿಕ್ರಮಣ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಆಮೇಲೆ ಯಾವುದಾದ್ರೂ ಕಾಲು ದಾರಿ ಏನಾರು ಇದ್ದರೆ, ಮನೆ ಕಟ್ಕೋತಾ ಇದ್ದರೆ ಅವರಿಗೆ ಸೆಟ್ ಬ್ಯಾಕ್ ಬಿಟ್ಟು ಕಟ್ಕೊಳಕ್ಕೆ ಹೇಳ್ಬೇಕು. ಅವ್ರದ್ದೇ ಜಾಗ ಆಗಿದ್ರು ಕೂಡ ರಸ್ತೆಗೆ ನೀವು ಅದನ್ನು ಕಟ್ಕೊಳಕ್ಕೆ ಅವಕಾಶ ಮಾಡಿ ಕೊಡಬಾರ್ದು. ಅಲ್ಲಲ್ಲ ಹೇಳೋದು ನೀವು ಅವರು ಮಾಹಿತಿ ಕೊಡಿದು ಆಯ್ತಪ್ಪ. ಬೇರೆಯವ್ರನ್ನ ಇದರೊಳಗಡೆ ನಾನು ಅದನ್ನ ಹೇಳೋಣ. ನೀವು ಭಂಡಾರಿ ಅವರು ಇದು ನೀವು ಅದನ್ನೊಂದು ಸ್ವಲ್ಪ ನವೀನ್ ಭಂಡಾರಿ ಏನು ಮಾಡ್ಬೋದು? ಸೊಲ್ಯೂಷನ್ ಏನು? ಈಗ ಸಮಸ್ಯೆ ಜೊತೆಗೆ ಬಂದರೆ ಪರಿಹಾರ ನನ್ನಿಂದನೇ ಬರಬೇಕು ಅಂತೇಳಿಲ್ಲ. ಏನು ಮಾಡಬೇಕು ಅನ್ನೋದನ್ನು ನೀವು ಹೇಳಿದ್ರೆ ನಾವು ಅದನ್ನು ಮಾಡೋದಕ್ಕೆ ಡೈರೆಕ್ಷನ್ಸ್ ಕೊಡ್ಬೋದು. ಅಲ್ಲ, ಅವ್ರದ್ದು ಪಟ್ಟ ಜಾಗ ಅಂತ ಹೇಳ್ತಿದ್ದಾರೆ. ಸರ್ವೆ ಮಾಡಿದ್ರೆ ಏನಾದರೂ ಒತ್ತುವರಿ ಆಗಿರೋದು ಕಂಡು ಬರ್ಬೋದಾ? ನವೀನ್ ನಮ್ಮ RIನ ಮತ್ತು ತಾಲೂಕು ಸರ್ವೇರ್ನ ಕೂಡ ಕರ್ಕೊಂಡೋಗಿ ನೆಕ್ಸ್ಟ್ ಟೈಮಲ್ಲಿ ವಿಸಿಟ್ ಮಾಡಿ. ಅದು AWE ರೂರಲ್ ವಾಟರ್ ಸಪ್ಲೈ ಅವರ ಹ್ಯಾಬಿಟೇಷನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತೆ. ಏನು ನೆಟ್ಟಣಿಗೆ ಮುಡ್ನೂರು, ಅದು ಬೇರೆ ಗ್ರಾಮ ಪಂಚಾಯತಿ ಅಲ್ವಾ? ಪಕ್ಕದ್ದು. ಉಷಾ ಅವರು ಹೇಳ್ತಾ ಇದ್ದಾರೆ, ಸರ್ಕಾರಿ ಜಮೀನು ಸರ್ವೆ ನಂಬರ್ 54ರಲ್ಲಿ 8 ಎಕರೆ ಇದೆ, ಯಾರೋ ಒತ್ತುವರಿ ಮಾಡಿದ್ದಾರೆ, ತೆರವುಗೊಳಿಸಿಲ್ಲ ಅಂತ. ಪಡವನ್ನೂರು ಗ್ರಾಮ. ಉಷಾ ಅವರಿದ್ದಾರ? ಒಳಮಗರು ಗ್ರಾಮ, ಇದು ಬೇರೆ ಇದ್ರದಲ್ವಾ? ರಸ್ತೆಯನ್ನು ಅತಿಕ್ರಮಿಸಿ ಅದೇ ಅರ್ಜಿ ಇದನ್ನು ಹೇಳಿತ್ತು. ಕ್ಲಬ್ಗೆ ಜಾಗ ಮಂಜೂರು ಮಾಡುವ ಬಗ್ಗೆ ಯುವಶಕ್ತಿ ಕಲಾ ಮತ್ತು ಕ್ರೀಡಾ ಬಳಗ ಅವ್ರು ಯಾರು ಅಧ್ಯಕ್ಷರು ಮತ್ತು ಸದಸ್ಯರು? ಸುಳ್ಯ ಪದವು ಅವರಿದ್ದಾರ? ಯುವಶಕ್ತಿ ಮಂಡಲ ಯುವಶಕ್ತಿಯವರು ಇವತ್ತು ಅಟ್ಲೀಸ್ಟ್ 10 ಯೂನಿಟ್ಸ್ ಬ್ಲಡ್ ಕೊಟ್ಟಿದ್ರೆ ನಾವು ಕೊಡ್ತೀವಿ ಜಾಗ. ಕೊಡ್ತಾ ಇದ್ದಾರಾ? ನೀವು ರಕ್ತ ಕೊಡದೇ ಇದ್ರೆ ನೀವು ಜಾಗ ಕೊಡಲ್ಲ. ನಿಮಗೆ ಕೊಡ್ತಾ ಇದ್ದೀರಾ? ಓಕೆ, ಹಾಗಿದ್ರೆ ಸೀರಿಯಸ್ ಆಗಬೇಕಾಗತ್ತೆ. ನೀವು ಈಗ 1-2 ರೀತಿ ಜಾಗ ಕೊಡೋದಿರುತ್ತೆ. ನಾವು ನಿಮಗೆ ಕೊಡಬೇಕು ಅಂದರೆ ನೀವು ಅದನ್ನು ಸಾಮಾಜಿಕ ಸೇವೆಗಾಗಿ ಅಂತ ಅಟ್ಲೀಸ್ಟ್ 50% ಡಿಸ್ಕೌಂಟ್ ಕೊಡ್ಬೋದು, ಖರೀದಿ ಮಾಡಬೇಕು ಸರ್ಕಾರದಿಂದ. ಅದಕ್ಕೆ ರೆಡಿ ಇದ್ದೀರಾ? ಇಲ್ಲ ನಾನು ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಇಲಾಖೆಗೆ ರಿಸರ್ವ್ ಮಾಡಬೇಕು, ಅವರ ಮುಖಾಂತರ ನೀವು ಒಡಂಬಡಿಕೆ ಮಾಡಿಕೊಂಡು ಬಿಲ್ಡಿಂಗ್ ಮಾಡಬೇಕು. ಅದು ಒಳ್ಳೇದು. ನಿಮಗೆ ಯುವಜನ ಮತ್ತು ಕ್ರೀಡಾ ಇಲಾಖೆ ಉಂಟಲ್ಲ, ಆ ಮುಖಾಂತರ ಮಾಡಿ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಬೇಕು. ನೀವು ಮೊದಲು ಕ್ಲಬ್ಬನ್ನು, ಅಲ್ಲಿಂದ ಮತ್ತೆ ನೀವು ನಾನು ನಿಮಗೆ ಹೇಳೋದು, ನಿಮ್ಮಲ್ಲಿ ರಿಸೋರ್ಸ್ ಇದ್ದು ನಿಮ್ಮ ಇದರೊಳಗಡೆ ಇದ್ದರೆ ಇವನ್ನೆಲ್ಲ ಮಾಡೋದು ಸ್ವಲ್ಪ ಕಿರಿಕಿರಿ. ನಾವು ಯಾರು
ಬಡ ಸಂಘಟನೆಗಳಿರ್ತವೆ ಅವ್ರಿಗೆ ಮಾತ್ರ ಹೇಳ್ತೀವಿ. ನಿಮ್ಮಲ್ಲಿ ಸ್ವಲ್ಪ ನಾವು ಇಲ್ಲ ಸರ್ ದುಡ್ಡು ಹಾಕಿ ಒಂದ್ಸಲ ನಾವು ಖರೀದಿನೇ ಮಾಡ್ತೀವಿ ಅಂದರೆ ನೀವು ಇಮಿಡಿಯೇಟ್ಲಿ ಪ್ರಸ್ತಾವನೆ ಸ್ಕೆಚ್ ಮಾಡಿಸಿ ಕಳಿಸೋದಕ್ಕೆ ನಾನು ಹೇಳ್ತೀನಿ. ಖರೀದಿನೇ ಮಾಡಿಬಿಡಿ, ಆದಷ್ಟು ಡಿಸ್ಕೌಂಟ್ ಕೊಟ್ಟು ನಿಮಗೆ ಇದು ಮಾಡಿಸೋದಕ್ಕೆ ನಾವು ವ್ಯವಸ್ಥೆ ಮಾಡಿಸೋಣ. ಆಗ್ಬೋದಲ್ವಾ? ರಕ್ತ ಹಂಗಿದ್ರೆ 100 ಯೂನಿಟ್ ಮಾಡಿಸ್ಬೇಕೀಗ. ಓಕೆ. ಅಕ್ರಮ ಸಕ್ರಮ ಜಾಗ ವಸಂತಿ ಅವ್ರದ್ದು ಮಂಜೂರು ಮಾಡೋದಕ್ಕೆ ಪಡವನ್ನೂರು ಗ್ರಾಮ ಸುಳ್ಯ ಪದವಿನಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಪೈಪು, ಸುಳ್ಯ ಪದವು ಸಾರ್ವಜನಿಕ, ಇವೆಲ್ಲ ಡಿಸ್ಕಷನ್ ಆಗಿದೆ. ಬಾಲಸುಬ್ರಹ್ಮಣ್ಯ ಅನುದಾನಿತ ಶಾಲೆಯಲ್ಲಿ ಶೂನ್ಯ ಅಧ್ಯಾಪಕರು ಹೊಂದಿದ್ದು ಸದರಿ ಶಾಲೆಯಲ್ಲಿ ಏನಿದು ಬಾಲಸುಬ್ರಹ್ಮಣ್ಯ ಅನುದಾನಿತ ಶಾಲೆ? ಹಾಂ, ಯಾರು ಟೀಚರ್ಸೇ ಇಲ್ವಾ? ಮತ್ತೆ ಹೆಂಗೆ ಅನುದಾನ ಕೊಡ್ತಾ ಇದೀವಿ? ಬಾಲಸುಬ್ರಹ್ಮಣ್ಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನೀಗ ಇಲ್ಲಿ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷನಾಗಿದ್ದೇನೆ. ಆದರೆ ಇಲ್ಲಿ ಈ ಬಾಲಸುಬ್ರಹ್ಮಣ್ಯ ಶಾಲೆಯಲ್ಲಿ 163 ಮಕ್ಕಳು ಕಲಿತಾ ಇದ್ದಾರೆ. ಆದರೆ ಶೂನ್ಯ ಅಧ್ಯಾಪಕರ ಶಾಲೆ ಆಗಿದೆ. ಮತ್ತೆ ಅನುದಾನ ನಾವು ಕೊಡದೆ ಸಂಬಳಕ್ಕಲ್ವಾ? ಸರ್ಕಾರ ಸುಮಾರು 20 ವರ್ಷದಿಂದ ನಮಗೆ ಟೀಚರ್ಸ್ ಅನ್ನು ಕೊಡ್ತಾ ಇಲ್ಲ. ನಮಗೆಲ್ಲ ಸ್ಟೇಟ್ ಇಶ್ಯೂ. ಸ್ಟೇಟಲ್ಲಿ ಯಾವುದೇ ಅನುದಾನಿತ ಶಾಲೆಗೆ ಪ್ರೈಮರಿಗೆ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ, ಹೈಸ್ಕೂಲಿಗಾದ್ರೂ ಆಗ್ತದೆ. ಅಲ್ಲ ರೀ, ಪೊಸಿಷನ್ ಸ್ಯಾಂಕ್ಷನ್ ಆದರೆ ಎಲ್ಲಿ ಲೋಕೇಶಲ್ಲಿ BU ಎಲ್ಲಿದ್ದಾರೆ? ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲರೂ ರಿಟೈರ್ ಆಗಿ ಮೊನ್ನೆ ಫೆಬ್ರವರಿ 28ಗೆ ಲಾಸ್ಟ್ ಟೀಚರ್ ಅಲ್ಲ ರೀ, ಯೂಶಲಿ ಅನುದಾನಿತ ಶಾಲೆಗೆ ಆ ಪೋಸ್ಟ್ ಸ್ಯಾಂಕ್ಷನ್ ಮಾಡ್ತೀವಿ. ಆ ಪೋಸ್ಟಲ್ಲಿ ಯಾರಿಗಿರುತ್ತೆ ಅವರಿಗೆ ಅನುದಾನವನ್ನು ಸರ್ಕಾರದಿಂದ ಕೊಡ್ತೀವಿ. ಆ ಪೋಸ್ಟ್ ಸ್ಯಾಂಕ್ಷನ್ ಆಗಿದ್ದರೆ ಕಾಲಕಾಲಕ್ಕೆ ನಿವೃತ್ತಿಯಾಗಿದ್ದರೆ ಆಡಳಿತ ಮಂಡಳಿಯವರು 3 men ಕಮಿಟಿ ಅಂತೇಳಿ ಇರುತ್ತೆ. ಅದರ ಮುಖಾಂತರ ಅಪಾಯಿಂಟ್ಮೆಂಟ್ ಮಾಡಿ ನಮ್ಮಿಂದ ಇದ್ರೊಳಗಡೆ ಹೋದರೆ ಅವರಿಗೆ ಸಂಬಳ ಬರುತ್ತೆ ಅಲ್ವಾ? ಯಾಕೆ? ಅಲ್ಲ, ಅದು ಸರ್ಕಾರ ನಿಲ್ಲಿಸಿ ಸುಮಾರು 10-15 ವರ್ಷ ಅಲ್ಲ, 15 ವರ್ಷಕ್ಕಿಂತ ಮುಂಚೆ ಹೈಸ್ಕೂಲ ಪ್ರೈಮರಿ ಸ್ಕೂಲ್ ಆಯಿತು ಸರ್. ಅದು ಏನಂದ್ರೆ ಪ್ರೈಮರಿಯಿಂದ ಹಿಡಿದು ಡಿಗ್ರಿ ತನಕ ಅದೇ ರೀತಿಯಾಗಿ ಉಂಟು. ನಾನು ಅದನ್ನು ಮೊನ್ನೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಅದಕ್ಕೆ ಅದು ಸರ್ಕಾರ ಇವತ್ತು ಡಿಸಿಷನ್ ತಗೊಳ್ಬೇಕು. ಯಾಕಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಲ್ಲಿಸಿಬಿಟ್ಟಿದೆ ಎಲ್ಲವನ್ನು. ಯಾವುದು? ಅದಕ್ಕೆ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿಗೆ ತಗೊಂಡು ಇವರಿಗೆ ಆಯ್ತು, ನಿಮ್ಮ ಇದನ್ನ ಮಾಡಿ ನಾನು ಕೂಡ ರೆಕಮೆಂಡ್ ಮಾಡಿ ಒಂದು ಲೆಟರ್ ಬರೀತೇನೆ. ಅಲ್ಲ ರೀ, ಆಯ್ತು, ಬೇರೆ ಕಡೆ ಎಲ್ಲ 3 men ಕಮಿಟಿ ಒಳಗಡೆ ಹೈಸ್ಕೂಲ್ ಆಗುತ್ತೆ, ಕಾಲೇಜ್ ಆಗುತ್ತೆ. ಇಲ್ಲ, ಹೈಸ್ಕೂಲಿಗೂ ಇಲ್ಲ, ಹೈಸ್ಕೂಲಿಗೂ ಯಾವುದು ಡಿಸೆಂಬರ್ 15ನೇ ಇಸ್ವಿ ಡಿಸೆಂಬರ್ನಿಂದ ಅವರಿಗೆ ಅಲ್ಲಿಂದ ಕೊಡಲಿಲ್ಲ. ನಾನು CEO ಇದ್ದಾಗ ನಾನು ಭಾಳ ಬೆಳಗಾವಿಯಲ್ಲಿ ಬಳ್ಳಾರಿಯಲ್ಲಿ ಮಾಡಿದ ನೆನಪಿದೆ ನಾನು. ಹಾಗಾಗಿ 3 men ಕಮಿಟಿ ಅಂತೇಳಿ ಇರುತ್ತೆ, ಅದಕ್ಕೆ ನಾವೇ ಚೇರ್ಮನ್ ಇರ್ತೀವಿ. ಓಕೆ, ಅದನ್ನು ಚೆಕ್ ಮಾಡೋಣ. ನನಗೂ ಸಿದ್ದರಾಮಯ್ಯ ಸರ್ಕಾರದಿಂದ ಕೊಡಲಿಲ್ಲ, ಚೆಕ್ ಮಾಡಿಸೋಣ. ಸವಿತಾ ಮೋಹನ್ ಅವರು ಅಕ್ರಮ ಸಕ್ರಮ ಅರ್ಜಿ, ನಾನೀಗ ಆಲ್ರೆಡಿ ಡೈರೆಕ್ಷನ್ ಹೇಳಿದ್ದೀನಿ 1 ಮಂತಲ್ಲಿ ಕೊಡೋದಕ್ಕೆ. ಚಂದ್ರಶೇಖರ್ ಅವ್ರದ್ದು ಕೂಡ ಅಕ್ರಮ ಸಕ್ರಮ ಅರ್ಜಿ, ಕಡತ ಬಿಲ್ಡಪ್ ಮಾಡೋದಕ್ಕೆ ಆದೇಶ ಮಾಡಿದ್ದೀವಿ. ಕನಿಷ್ಠ ಅತಿಥಿ ಅಧ್ಯಾಪಕರನ್ನ ಕೊಡಿ ಅಂತ ಅನುದಾನಿತ ಅದು ಕೊಲೆ ಮಾಡ್ದಂಗೆ. ಶೂನ್ಯ ಅಧ್ಯಾಪಕರ ಶಾಲೆ ಇದೆ. ವಿಶ್ವನಾಥ್ ಶೀನಾ ಪೂಜಾರಿ ಅವರ ಮಗ, ಅವ್ರದ್ದು ಕೂಡ ಅಕ್ರಮ ಸಕ್ರಮ ಕಡತ ತಯಾರಾಗಿದ್ದು ಗ್ರಾಮ ಕರ್ಣಕರ ಕಚೇರಿಗೆ ಬಂದಿರುತ್ತದೆ. ಕಡತ ವಿಲೇವಾರಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. 1 ತಿಂಗಳಲ್ಲಿ ಕಡತವನ್ನು ಕಮಿಟಿ ಮುಂದೆ ಇಡಬೇಕು ಅಂತೇಳಿ ಹೇಳಿದ್ದೀನಿ. ಏನಿದೆ ಮತ್ತೆ ಬೇರೆ ಏನಾದ್ರು ಪಾಯಿಂಟ್ಸ್ ಇತ್ತಾ? ನಾನು ನೋಡಿದೆ ಅದರೊಳಗಡೆ, ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅದನ್ನು ಮಾತ್ರ ಓದಿದೆ. ಮತ್ತೆ ಏನು ಬೇಕು ಅಂತ ಅದರದ್ದೆಲ್ಲ ಡಿಸ್ಕಷನ್ ಆಗಿದೆ. ಎಸ್ಟಿಮೇಟ್ ಮಾಡಿ ನಾನು ನಿಮಗೆ ಯಾವುದಾದ್ರೂ ನಿಮಗೆ ಡೆವಲಪ್ಮೆಂಟಿಗೆ ಅನುದಾನ ಬೇಕಿದ್ರೆ, ರೋಡು ಕಾಂಕ್ರೀಟೀಕರಣ ಅದರೊಳಗಡೆ ಬೇಕಿದ್ರೆ ಎಸ್ಟಿಮೇಟ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳೋದಕ್ಕೆ. ಯಾವ KSRTC ಬಸ್ ಇತ್ತಾ ಪ್ರೈವೇಟ್ ಬಸ್ಸಾ? ಏನು KSRTC ಅವರು? ಡಿಪೋ ಮ್ಯಾನೇಜರ್ KSRTC ಅವರು ಅದು ಬಂತು, ಆಗಲೇ ಬಂದಿದೆ. ಅವರು ಇದರಿಂದ ಕಾಸರಗೋಡಿಗೆ ಹೋಗೋ ಬಸ್ ಇತ್ತು, ಅದನ್ನು ನಿಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಅಲ್ಲ, ಯಾರು ನಮ್ಮ ಇದ್ರೊಳಗಡೆ ನಮ್ಮ RT ಒಳಗಡೆನ ಮತ್ತೆ ಅದನ್ನ ನೀವು ರೆಕಮೆಂಡ್ ಮಾಡಿ ಕೊಡಿ ಅದನ್ನ. ಆಯ್ತು, ಮುಂಚೆ ಇದ್ದಿದ್ದನ್ನ ಅಲ್ಲ ರೀ, ಇದ್ದಿದ್ದನ್ನ ನಿಲ್ಸಿದಿರಂತೆ. ಅವ್ರು ಹೇಳೋದಿಲ್ಲ. ನೀವು ಕೋವಿಡ್ ಸಮಯದಲ್ಲಿ ನಿಲ್ಲಿಸಿದಂಥ ರೂಟ್ ಇದೆ, ಒಂದಲ್ಲ ಸುಮಾರು ಎಷ್ಟು ರೂಟ್ ಇದೆ
ಇಲ್ಲಿ ಸೇರಿ 80 ರೂಟ್ ಅಲ್ಲ ನಾನು ಹೇಳೋದು ಇಲ್ಲಿ ಅಷ್ಟು ರೂಟ್ಗಳು ನಿಲ್ಲಿಸ್ತಾರೆ ಇಲ್ಲಿ ಈಗ ಒಂದು ನೋಡಿ, ಇದರೊಳಗಡೆ ಹೇಳೋದು ಬೇಡ. ಅವ್ರು ಹೇಳ್ತಾ ಇರೋದು 5 ವರ್ಷಗಳ ಹಿಂದೆ ಪರ್ಮಿಟ್ ಇರೋದನ್ನ ನೀವು ಯಾವ ಕಾರಣಕ್ಕೆ ನಿಲ್ಲಿಸಿದ್ರಿ ಅನ್ನೋದನ್ನ ನೋಡಿ. ಒಂದು ವೇಳೆ ಪರ್ಮಿಟ್ ರಿನ್ಯೂವಲ್ ಅಂತ ಹೇಳಿದರೆ ನೀವು STA ಬರೀರಿ. ಒಂದು ವೇಳೆ ಪರ್ಮಿಟ್ ಇನ್ನೂ ಕೂಡ ವ್ಯಾಲಿಡ್ ಇದ್ದರೆ ಆ ಬಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಕ್ರಮ ವಹಿಸಿ. ಅದರದ್ದು ಡಿಸ್ಕಷನ್ ಆಗಿದೆ. ಎಷ್ಟು ಜನ ಬಸ್ಸು, ಎಷ್ಟು ಜನ ನೀವು ಯಾವುದೇ ಒಂದು ಸೇವೆಯನ್ನು ಮಾಡಬೇಕು ಅಂದರೆ ಈಗ ಅದರಲ್ಲಿ ಅವರ ವಯಬಿಲಿಟಿನೂ ಆಗುತ್ತಾ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಕೆಲವೊಂದು ಸಲ ಏನಾಗಿರುತ್ತೆ, ಸಾಹೇಬ್ರು ಹೇಳ್ದಂಗೆ 80 ರೂಟ್ ಬಸ್ ಎಲ್ಲ ಊರವರಿಗೂ ಬಸ್ ಬೇಕು ಅಂತೇಳಿರುತ್ತೆ. ಎಷ್ಟು ಜನ ಓಡಾಡೋರು ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಅಟ್ಲೀಸ್ಟ್ 10ರಿಂದ 15 ಜನ ಸ್ಟೂಡೆಂಟ್ಸ್ ಇದ್ದು 20-30 ಜನನಾದರೂ ಓಡಾಡೋವಾಗಿದ್ದರೆ ನಾವು ಅವರಿಗೆ ಫೋರ್ಸ್ ಮಾಡಿ ಹೇಳ್ಬೋದು. ಓಕೆ, ಇಲ್ಲಾಂದರೆ ನಮಗೆ ಚಂದ್ರಗ್ರಹಕ್ಕೆ ಹೋಗೋಕ್ಕೆ ನಮಗೊಂದು ಬಸ್ ಕೊಡಿ ಅಂತ ಹೇಳಿದ್ರೆ ಅದು ಕಷ್ಟ ಆಗುತ್ತೆ. ನಾನು ಜೋಕಿಂಗ್ಲಿ ಐ ಸೆಡ್, ಬಟ್ ಈವನ್ ನಮಗೆ ಎಷ್ಟೇ ಜನ ಮಕ್ಕಳಿದ್ರು ಕೂಡ ಅದನ್ನು ಕನ್ವಿನ್ಸಿಂಗ್ ಆಗಿ ಮಾಡೋದಕ್ಕೆ ಅವ್ರಿಗೆ ಒಂದು ಲೆಟರ್ ಕೊಡಿ. ಏನೇನು ಡ್ಯಾಮೇಜ್ ಏನಾರು ಆಗಿದೆಯಾ? ಅವರ ತೋಟದಲ್ಲಿ ಇರೋದು ಕಾಡು ಮಾಡೋದು. ಸೋಲಾರ್ ಫೆನ್ಸಿಂಗ್ ಮಾಡಿಲ್ವಾ? ಸೋಲಾರ್ ಫೆನ್ಸಿಂಗ್ ಮಾಡ್ಕೋಬೋದಲ್ವಾ? ಸೋಲಾರ್ ಫೆನ್ಸಿಂಗ್ಗೆ ಸಬ್ಸಿಡಿ ಇದೆ ಸರ್, ಮಾಡಿಸಿ ಅದನ್ನು. ಈಗ ಕಾರ್ಡ್ ಒಂದು ನಿಮಿಷ ಅಲ್ಲ ನೀವು ದಿನೇಶ್, ನಾನು ಏನು ಹೇಳಕ್ಕೆ ಹೋಗಲ್ಲ. ನಾವು ಕಾಡಿನ ಹತ್ತತ್ರ ಹೋಗ್ತಾ ಇದ್ದೀವಿ, ಹಾಗಾಗಿ ಕಾಡು ಪ್ರಾಣಿಗಳು ನಮ್ಮ ಹತ್ರ ಬರ್ತಾ ಇದ್ದಾವೆ. ಓಕೆ, ಆ ವಿಷಯದಲ್ಲಿ ನಾವು ಎಷ್ಟು ಪ್ರೊಟೆಕ್ಷನ್ ಮಾಡ್ಕೊಳಕ್ಕಾಗುತ್ತೆ ನೋಡೋಣ. ನಿಮಗೆ ಸೋಲಾರ್ ಇದನ್ನು ಮಾಡೋದಕ್ಕೆ ಸಬ್ಸಿಡಿ ಇರುತ್ತೆ. ಕೆಲವೊಂದು ಹಂತದಲ್ಲಿ ನಾವು ಇದರೊಳಗಡೆ ಆದರೂ ಕೂಡ ಇನ್ನೂ ಹೆಚ್ಚಿನ ಒಂದು ಟ್ರೆಂಚ್ ಏನಾದರೂ ಮಾಡಿಸ್ಕೊಳ್ಳಿ ಅಥವಾ ಇದನ್ನು ಮಾಡ್ಕೊಳ್ಳಿ. ಇದರೊಳಗಡೆ ನಾವು ಅರ್ಥ ಮಾಡ್ಕೋಬೇಕು, ವಿ ಆರ್ ಫಾರೆಸ್ಟಿನ ಹತ್ತತ್ರ ಹೋಗ್ತಾ ಇರೋದ್ರಿಂದ ಈ ಸಮಸ್ಯೆಗಳು ಬರುತ್ತೆ. ನಾವು ರೈತರನ್ನೂ ಕಾಪಾಡಬೇಕು, ಪ್ರಾಣಿಗಳನ್ನು ಕಾಪಾಡಬೇಕು, ಮತ್ತು ಬೇರೆ ಅರಣ್ಯನೂ ಉಳಿಸ್ಕೋಬೇಕಿರುತ್ತೆ. ಬೆತ್ತನ ಹೌದು, ಬೆತ್ತನ ಕಡಿಮೆ ಮಾಡ್ತಾ ಇದ್ವಿ. ಬೆತ್ತ ಇನ್ಮೇಲೆ ನೆಡೋದಿಲ್ಲ ಮುಂದಕ್ಕೆ. ಹಿಂದೆ ಅದು ಅಂದರೆ ಈಗೇನಾಗಿದೆ, ಇವ್ರಿಗೆ ಗುಣಿಗಾರಿಕೆ ಇರ್ತಾರಲ್ಲ ಅವ್ರಿಗೆ ಕೊಡೋದಕ್ಕೋಸ್ಕರ ಬೆತ್ತ ಮಾಡಬೇಕು ಅಂತಲೇ ಇತ್ತು. ಈಗ ಅದು ಕಡಿಮೆ ಮಾಡ್ತಾ ಇದ್ದೇವೆ. ಅದನ್ನು ಬಿಟ್ಟು ಹಣ್ಣು ಹಂಪಲು ಬೀಜಗಳನ್ನು, ಹಣ್ಣು ಹಂಪಲು ಗಿಡಗಳನ್ನ ಸರ್, ಬೆತ್ತ ಇದು ಸರ್ ನಮ್ಮದು ಕೇನ್ ಸ್ಪೀಶೀಸು. ಅದೇನಾಗಿದೆ, ಕಾಡಲ್ಲಿ ನೆಟ್ಟಾಗ ಅದು ಬೆಳ್ಕೊಂಡ್ರೆ ಅದು ಬಲ್ಲೆ ಥರ ಬೆಳ್ಕೊಳುತ್ತೆ. ಅದು ಚಾಟಿ ಮುಳ್ಳಿದೆ, ಆ ಮುಳ್ಳಿಂದ ಅದೆಲ್ಲ ಎಳೆದು ಕೆಳಗೆ ಬೀಳುತ್ತೆ. ಸೊ ಅದು ಒಂದು ಸಮಸ್ಯೆ. ಹಗ್ಗದ ರೀತಿಯಲ್ಲಿ ಬಳ್ಳಿ ಆ್ಯಕ್ಚುಲಿ ಬಳ್ಳಿ ಎಳ್ಕೊಂಡು ಹೋಗುತ್ತೆ. ಅವನ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡ್ತೇವೆ, ಇಡ್ತೇವೆ. ಅವರು ಹೇಳ್ತಾ ಇರೋದು ಆದಷ್ಟು ನೀವು ಡೀಪ್ ಇಂಟೀರಿಯರ್ ಒಳಗಡೆ ನೀವು ಅಲ್ಲಿ ಹೋಗಿ, ಮನುಷ್ಯರು ಕೂಡ ಕಾಡಲ್ಲಿ ಹೋಗಿ ಮರಗಳನ್ನು ಮತ್ತು ಮರದಲ್ಲಿರೋ ಹಣ್ಣನ್ನು ಕಳ್ತನ ಮಾಡಬಾರ್ದು. ಅವ್ರು ಹೇಳ್ತಾ ಇರೋದು ಭಾಳ ವ್ಯಾಲಿಡ್ ಸಜೆಷನ್ ಇದೆ. ಅಲ್ಲಿ ಹಣ್ಣಿನ ಗಿಡಗಳು ಬೇರೆ ಬೇರೆ ನಡೆದ್ರೆ ಫುಡ್ಡನ್ನು ಅರಿಸ್ಕೊಂಡು ಇಲ್ಲಿಗೆ ಬರೋದು ತಪ್ಪುತ್ತೆ ಅಂತ ಮಾಡೋಣ. ನೀವು ಕೂಡ ಅಷ್ಟೇ, ಏನು ಸೋಲಾರ್ ಫೆನ್ಸಿಂಗಿಗೆ ಏನು ಸಬ್ಸಿಡಿ ಇರುತ್ತೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ನಾನು ಕೆನರಾ ಬ್ಯಾಂಕ್ ಅವರಿಗೆ ಅಥವಾ ಬೇರೆ ಯಾವುದಾದ್ರೂ ಬ್ಯಾಂಕ್ ಅವರಿಗೆ ರೆಕಮೆಂಡ್ ಮಾಡಿ. ಪ್ರಯತ್ನ ಈಗ ಇಲ್ಲ, ಅದನ್ನು ಅವ್ರು ಮಾಡ್ತಾ ಇರ್ತಾರೆ ಸರ್. ಅದು ಎಲ್ಲದು ಇವ್ರು ಹೇಳಿದಾಗೆ 5 ಕಿಲೋಮೀಟ್ರಿಗಿಂತನೂ ಭಾಳ ದೂರದಲ್ಲಿರೋ ಭಾಳಷ್ಟು ವಿಲೇಜ್ಗಳಿದ್ದಾವೆ. ಎಲ್ಲರಿಗೂ ಅವ್ರವ್ರ ಊರಲ್ಲಿ ಆಗಬೇಕು ಅನ್ನೋದಿರುತ್ತೆ. ಈಗ ನವೀನ್ ಭಂಡಾರಿ, ಬ್ಲಾಕ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿಗೆ ನೀವೇ ಅಧ್ಯಕ್ಷರಿರ್ತೀರ. ಬ್ಯಾಂಕ್ ಅವರು ಮೀಟಿಂಗಿಗೆ ಬಂದಾಗ ಪ್ರಸ್ತಾವನೆಯನ್ನು ಜಿಲ್ಲಾ ಮಟ್ಟದಲ್ಲಿ ಕೊಡೋಕ್ಕೆ ಹೇಳಿ. ಎಲ್ಲೆಲ್ಲಿ ನಿಮಗೆ ರೆಕಮೆಂಡ್, ಈಗ
ಎಲ್ಲ ಹಳ್ಳಿಯವರು ಕೇಳ್ತಾ ಇರ್ತಾರೆ. ಆದರೆ ನಿಮಗೆ ಅನಿಸುತ್ತೆ ಇಂಥದ್ದು ಆದ್ಯತೆ ಮೇರೆಗೆ ಕೊಡಬೇಕು ಅಂತ, ಅಂಥದ್ದನ್ನ ನೀವು ಡಿಸ್ಟ್ರಿಕ್ಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿಗೆ ರೆಕಮೆಂಡ್ ಮಾಡಿ. ಕನಿಷ್ಠ ATM ಮಾತ್ರ ಕೊಡಿ ಅಂತ ಹೇಳಿ. ATM ಅದು ಅದಕ್ಕೆ ಮ್ಯಾನುವಲ್ ಅಲ್ಲಲ್ಲ, ಅದು ಬೇಕಾಗಿಲ್ಲ. ಅದನ್ನು ನೀವು ರೂರಲ್ ಬ್ಯಾಂಕ್ ಅವ್ರಿಗೆ ಅದನ್ನು ಮಾಡೋಣ. ಒಂದು ಕೆಲಸ ಮಾಡಿ, ATMಗೆ ನೀವು ರೆಕಮೆಂಡ್ ಮಾಡಿ. ATM ಮಾಡಿದ್ರೆ ಮತ್ತೆ ಈಗ ನೀವು ಡಿಸೈಡ್ ಮಾಡಿ ಹೇಳಿ, ATM ಬೇಕೋ ಸದ್ಯಕ್ಕೆ ಬ್ಯಾಂಕ್ ಬೇಕು. ಆಯ್ತು, ಹಾಗಿದ್ರೆ ಪ್ರಯತ್ನ ಮಾಡೋಣ. 5 ವರ್ಷ ಆಗೋದು 10 ವರ್ಷ ಆಗುತ್ತೆ ಅಷ್ಟೇ. ಎಲ್ಲಿ ಯಾವುದು ಕನ್ನಡಕ? ನೀವು ಹೇಳಿದ್ದೀರಾ ಭೇಟಿ ಕೊಟ್ಟರೆ ಎಲ್ಲ ಗೊತ್ತಾಗುತ್ತೆ, ಅಲ್ಲೇ ಸಿಕ್ಕು ಮಾತಾಡೋಣ. ಆಗಿದೆ ಸಾಯಂಕಾಲ 4-4:15 ಅಷ್ಟೊತ್ತಿಗೆ ಬರೋಣ. ನಾವು ಅಲ್ಲಿಗೆ ಬಂದಾಗ ಉಳಿದ ವಿಷಯಗಳನ್ನು ಮಾತಾಡೋಣ. ಅಲ್ಲಿಗೆ ಬರೋದು ಕನ್ಫರ್ಮ್, ಬರ್ತೇನೆ. ಓಕೆ, ಈಗ ಒಂದು ATMಗೆ ಒಂದು ರೆಕಮೆಂಡ್ ಮಾಡಿ, ಗ್ರಾಮ ಪಂಚಾಯತಿಲಿ ಅದನ್ನು ಜಾಗ ಕೊಡೋದಕ್ಕೆ ನೋಡಿ. ನಾನು ಕೂಡ ಕೆನರಾ ಬ್ಯಾಂಕ್ ಅವ್ರಿಗೆ ಹೇಳ್ತೀನಿ. 108 ಇರುತ್ತೆ, ಅದಕ್ಕೆ ಫೋನ್ ಮಾಡಿ ನೋಡೋಣಪ್ಪ. ಅದನ್ನು ನಾವು ಎಲ್ಲ ಕಡೆನೂ ಈಗ ಕೇಳಿದ್ದಕ್ಕೆಲ್ಲದನ್ನು ಎಸ್ ಅಂತ ಹೇಳಿ ನಾವು ಮಾಡದೇ ಇರೋದಕ್ಕೆ ಆಗಲ್ಲ. ನಾನು ಯಾವುದನ್ನು ಮಾಡೋಕ್ಕಾಗುತ್ತೆ ಅದನ್ನು ಮಾತ್ರ ಪ್ರಾಮಿಸ್ ಮಾಡೋಕ್ಕಾಗುತ್ತೆ. ಪುಣ್ಯ, ನಾನು ಅದನ್ನು ಏನು ಅರೇಂಜ್ ಮಾಡೋಕ್ಕಾಗುತ್ತೆ ನೋಡೋಣ. 108 ಇರುತ್ತೆ, ಅದನ್ನು ಸದ್ಬಳಕೆ ಮಾಡಿ. ಜಲಜಾಕ್ಷಿಯವರು ಹಕ್ಕುಪತ್ರ ಇದರೊಳಗಡೆ ಇದೆ ಅಮ್ಮ, ಅದನ್ನು 1 ತಿಂಗಳಲ್ಲೇ ಕಡತ ರೆಡಿ ಮಾಡೋದಕ್ಕೆ ಹೇಳಿದ್ದೀವಿ. ಚೆಕ್ ಮಾಡಿಸ್ತೀವಿ. ಏನಮ್ಮ? ಯಾರ್ಯಾರು? ಅಲ್ಲಪ್ಪ, ಅವ್ರು ಹೇಳೋದು ಬೇಡ ಕಂಪ್ಲೇಂಟ್ ಆಗಿ. ಅಲ್ಲ, ನಾನು ನಿಮ್ಗೆ ಹೇಳ್ತೀನಿ, ಒಂದು ರಿಜೆಕ್ಟ್ ಆಗದೆ ಇರೋದು, ಒಂದು ನಾನು ನಿಮಗೆ ಈಗ ಹೇಳಿರೋ ಇದ್ರ ಪ್ರಕಾರ ಎಲ್ಲರ ಕಡತ ರೆಡಿ ಆಗದೆ ಇದ್ದರೆ ಅದರೊಳಗಡೆ ನನಗೆ ಅನ್ಸೋ ಮಟ್ಟಿಗೆ 70 to 80% ಇನ್ಎಲಿಜಿಬಲ್ ಇರುತ್ತೆ. ಅವನ್ನ ನೀವು ನಿಯಮಾನುಸಾರ ನೀವು ರಿಜೆಕ್ಟ್ ಮಾಡೋಕ್ಕೆ ಮಾಡದೇ ಇದ್ದರೆ ಯು ವಿಲ್ ಸಿ ಯುವರ್ ಪ್ಲೇಸ್. ಆಯ್ತಮ್ಮ, ನಾನು ಚೆಕ್ ಮಾಡಿಸ್ತೀನಿ. ನಾನು ವೈಯಕ್ತಿಕವಾಗಿ ಗಮನ ಹರಿಸ್ತೀನಿ. ಏನಾದ್ರು ಸಮಸ್ಯೆ ಈ ಥರ ಯಾರಾದರೂ ಕೇಳಿದ್ರೆ ಸೀದಾ ನನ್ನ ಹತ್ರ ಬನ್ನಿ. ನೀವು ನನ್ನ ಹತ್ರ ಇದರೊಳಗಡೆ ಹೇಳಿ, ಕಂಪ್ಲೇಂಟ್ ಇದನ್ನು ಮಾಡಿ, ರೈಟಿಂಗಲ್ಲಿ ಕೊಟ್ಟರೆ ಸಸ್ಪೆಂಡ್ ಮಾಡಿ ಇದು ಮಾಡ್ತೀನಿ. ಕುದುರೆಮಜಲು, ಪಾಲಡ್ಕ ಕುದುರೆಮಜಲು ರುದ್ರಭೂಮಿ ರಸ್ತೆ ಡಾಮರೀಕರಣ. AW ಎಸ್ಟಿಮೇಟ್ ಮಾಡಿಸಿ ಅದನ್ನು. ಇಬ್ರಾಹಿಂ, ವಿಕಲಚೇತನರು. ಕುಡಿಯೋ ನೀರಿನ ಬಗ್ಗೆ, ನಾನು ಅಂಗವಿಕಲನಾಗಿದ್ದರಿಂದ ಯಾವುದೇ ರೀತಿಯ ಆದಾಯವಿಲ್ಲ. ಪೆನ್ಷನ್ ಬರ್ತಾ ಇದೆಯಾ ಇಬ್ರಾಹಿಂ ಅವರು? ಅಲ್ಲೇ ಇರಿ, ಅಲ್ಲೇ ಇರಿ, ಅಲ್ಲೇ ಇರಿ, ಅಲ್ಲೇ ಕೂತ್ಕೊಳ್ಳಿ. ಮೈಕ್ ಕೊಡಿ ಅವರಿಗೆ, ಕೂತ್ಕೊಳ್ಳಿ. ಅಲ್ಲಿ ಕೂರಿಸಿಯಪ್ಪ ಅವರಿಗೆ. ಅಲ್ಲೇ ಮೈಕ್ ಪೆನ್ಷನ್ ಬರ್ತದೆ, ಬರ್ತಾ ಇದೆ, ರೆಗ್ಯುಲರ್ ಆಗಿ ಬರ್ತಾ ಇದೆ. ಓಕೆ. ಇವಾಗ BPL ಕಾರ್ಡ್ ಇದೆಯಾ? ಇದೆ. ರೇಷನ್ ಸಿಗ್ತಾ ಇದೆಯಾ? ಸಿಗ್ತದೆ. ಓಕೆ, ಹೇಳಿ. ನೀರಿಲ್ಲ. ಯಾಕೆ? ಮುಂಚೆ ಎಲ್ಲಿಂದ ಬರ್ತಾ ಇತ್ತು? ಎಷ್ಟು ದಿವಸಗಳಿಂದ ಸಮಸ್ಯೆ ಇದೆ? ಹಿಂದೆ ಇದು ನಲ್ಲಿ ನೀರು ಬರ್ತಾ ಇತ್ತು, ಈಗ 5-6 ವರ್ಷ ಆಯಿತು ನಲ್ಲಿ ನೀರು ಬರುವುದಿಲ್ಲ. ಹೇಗೆ ಮಾಡ್ತಾ ಇದ್ದೀರಾ ಮತ್ತೆ? ಈಗ ಬೇರೊಂದು ಮನೆಯಿಂದ ತೆಗೋಗ್ತಾ ಇದ್ದೇವೆ. ನಾನು ಯಾಕೆ ಮತ್ತೆ ಸರಿ ಮಾಡಿಸ್ಬೇಕಲ್ರಿ? ಲೈನ್ನ ಯಾರು ಸರಿ ಮಾಡಬೇಕು? ಅಲ್ಲಪ್ಪ, ಅದಕ್ಕೆ ಪ್ರೆಷರ್, ಸಫಿಷಿಯೆಂಟ್ ಪ್ರೆಷರು ಐದರ್ ಗ್ರಾವಿಟಿಯಿಂದನಾದರೂ ಹೋಗಬೇಕು, ಇಲ್ಲ ಪಂಪ್ ಆದರೂ ಇಟ್ಟು ಮಾಡಬೇಕು. ಓಕೆ, ಅಲ್ಲಿಗೆ ನೀರು ಹೋಗ್ತಾ ಇಲ್ಲ ಅಂದರೆ ನಾವು ಸೊಲ್ಯೂಷನ್ ಹೇಳಬೇಕಲ್ವಾ? ಅವೆಲ್ಲ ಮಾಡ್ರಿ. PDO ಅವ್ರು ಏನು ಹೆಸರು? ವಸೀಮ್. ನಾನು ಹೇಳ್ತಾ ಇರೋದಿಷ್ಟೇ, ನಮ್ಮೆಲ್ಲ ಎಫರ್ಟು ಅವ್ರ ಮನೆಗೆ ನೀರು ಹೋಯ್ತಾ ಅನ್ನೋದ್ರ ಮೇಲೆ ಇರಬೇಕು. ಸರ್, ನಾನು ಎಲ್ಲ ಮಾಡಿದೆ, ಮೋಡಕ್ಕೆ ಪೈಪ್ ಕನೆಕ್ಷನ್ ಕೊಟ್ಟೆ, ನೀರು ಬರದೇ ಇದ್ರೆ ಏನು ಉಪಯೋಗ? ಸೆಕ್ಷನ್ ಆಫೀಸರ್ AW ಅವರು ಅಲ್ಲ, ಪೈಪ್ಲೈನ್ ಮಾಡಿದ್ರಿ, ಪೈಪ್ಲೈನಲ್ಲಿ ನೀರು ಹೋಗದೇ ಇದ್ರೆ ಉಪಯೋಗ ಏನು ಅದ್ರದ್ದು? ನಿಮ್ಮ ಸೆಕ್ಷನ್ ಆಫೀಸರ್ಗೆ ಹೇಳಿ. ಅವ್ರು ಹೇಳ್ತಾ ಇರೋದು, ಅವರು ಬೇರೆಯವ್ರ ಮನೆಯಿಂದ, ಈಗ ಒಬ್ಬರು ವಿಕಲಚೇತನರಾಗಿ ಇದರೊಳಗಡೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಾನು ಊಟ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನಿಮ್ಮ ಸೆಕ್ಷನ್ ಆಫೀಸರ್ ರಿಪೋರ್ಟ್ ಕೊಟ್ಟಿರಬೇಕು. ನೀವು ಇಲ್ಲೇ ಕೂತ್ಕೊಂಡು ಊಟ ಮಾಡಿ ಯಜಮಾನ್ರೆ, ಏನಾಗಿದೆ ಅನ್ನೋದನ್ನು ಚೆಕ್ ಮಾಡಿ ಹೇಳೋಣ. ಇದನ್ನು ಪೆಂಡೆನ್ಸಿ ಇಡಿ, ಇದನ್ನು ವೈಯಕ್ತಿಕವಾಗಿ ಬ್ರೀಫ್ ಮಾಡಿ ಹೇಳಬೇಕು. ಚೆಕ್ ಮಾಡಿ.
94C ವಾಸವಾಗಿರುವ ಜಾಗವನ್ನು ಕೊಡಿ ಅಂತ ಶಾಂತಿಯವರು ಅದನ್ನು ಚೆಕ್ ಮಾಡಿ ಹೇಳ್ತಾರೆ, ಕಡತವನ್ನು ಬಿಲ್ಡಪ್ ಮಾಡ್ತಾರೆ. 1 ತಿಂಗಳಲ್ಲಿ ಆಗದೆ ಇದ್ದರೆ ನನ್ನ ಗಮನಕ್ಕೆ. ಸರ್ವೋದಯ ವಿದ್ಯಾವರ್ಧಕ ಸಂಘ ವಿದ್ಯಾರ್ಥಿ ವೇತನದ ಬಗ್ಗೆ ಹೇಳಿದ್ದೀರಾ, ಅದು ಆಲ್ರೆಡಿ ರೆಕಾರ್ಡ್ ಮಾಡಿದ್ವಿ. ನಾನು ಕೂಡ ಸರ್ಕಾರಕ್ಕೆ ಒಂದು ಲೆಟ್ರ್ ಬರೆದು ಶಾಸಕರಿಗೆ ಒಂದು ಲೆಟ್ರ್ ಕೊಡ್ತೇನೆ, ವಿಧಾನಸಭೆ ಒಳಗಡೆ ಕೂಡ ಅದನ್ನು ಹೇಳಿ ಅದನ್ನು ಮಾಡಿಸೋಣ. ತಂದೆಯವರ ಹೆಸರು ದಾಖಲು ಮಾಡುವ ಲೇವಿ ರಿಜಿಸ್ಟ್ರಿನಲ್ಲಿ ತಂದೆಯವರ ಹೆಸರು 68-69ನೇ ಸಾಲಿನಲ್ಲಿ ಪಹಣಿ ದಾಖಲಾಗುವ ಸಂದರ್ಭದಲ್ಲಿ ನನ್ನ ತಂದೆಯವರ ಹೆಸರು, ಇದು ಕೃಷ್ಣಪ್ಪ ನಾಯ್ಕ್ ಅವ್ರದ್ದು, ನನ್ನ ತಂದೆಯವರು ಮೃತಪಟ್ಟಿರುತ್ತಾರೆ. ಕಾಲಮ್ ನಂಬರ್ 11ನಲ್ಲಿ ನನ್ನ ತಂದೆಯವರ ಹೆಸರನ್ನು ದಾಖಲು ಮಾಡುವಂತೆ. ಪಾವತಿ ಖಾತೆ ಒಳಗಡೆ ಈಗ ಕೈ ಬರದ ಪಹಣಿ ಯಾರ ಇದ್ದಾರ ಅವರು? ಹಾಂ, ನೀವೇ ಉಪಾಧ್ಯಕ್ಷರಂದರೆ ನೀವೇ ಮಾಡಬೇಕು. ನೀವೇ ಸರ್ಕಾರ ಆಯ್ತು, ಉಪಾಧ್ಯಕ್ಷರು ಅಧ್ಯಕ್ಷರೇ ಮಾಡಬೇಕಮ್ಮ. ನೀವು ನನಗೆ ಕೊಟ್ಟರೆ ಹೆಂಗಿರುತ್ತೆ ನೋಡಿ ಅಮ್ಮ. ಒಂದು ನಾನು ನಿಮ್ಗೆ ಹೇಳ್ತೀನಿ, ನಾನು ಯಾಕೆಂದರೆ 4 ವರ್ಷ CEO ಆಗಿದ್ದೆ. ತಡೆಗೋಡೆ ಮಾಡೋದಕ್ಕೆ, ನಿಮಗೆ ಪ್ರವಾಹ ನಿಯಂತ್ರಣ ಗೋಡೆಯನ್ನು ಮಾಡೋದಕ್ಕೆ ಉದ್ಯೋಗ ಖಾತ್ರಿಯಲ್ಲಿ ಅವಕಾಶ ಇದೆ. ಸರ್ಕಾರದ ಹಂತದಲ್ಲಿ ತಡೆಗೋಡೆ ಮಾಡೋದಾದರೆ ನಮ್ಮ ಜಿಲ್ಲೆಯಲ್ಲೇ ಮಿನಿಮಮ್ 5,000 ಕೋಟಿ ಬೇಕು. 5,000 ಕೋಟಿ. ಒಬ್ಬೊಬ್ಬರು ಮನೇಲೂ ಗುಡ್ಡ ಕಡ್ದು ಮನೆ ಕಟ್ಕೋತೀರಾ, ಆಮೇಲೆ ಗುಡ್ಡ ಕುಸಿಯುತ್ತೆ, ತಡೆಗೋಡೆ ಬೇಕು ಅಂತ. ಹಾಗೆ ಮಾಡೋದಕ್ಕೆ ಆಗಲ್ಲ. ಹಾಗೆ ಮಾಡೋಕ್ಕಾಗದಿದ್ರು ಗ್ರಾಮ ಪಂಚಾಯತಿಯಲ್ಲಿ ಪ್ರವಾಹ ತಡೆಗೋಡೆ ಅಂತೇಳಿ ಉದ್ಯೋಗ ಖಾತ್ರಿಯಲ್ಲಿ ಮಾಡ್ಕೊಳ್ಳಿ. ಮಾಡಿ, ನೀವು ಅದನ್ನು ಮಾಡಿ. ನಿಮ್ಮ ಮೆಂಬರು, ಉಪಾಧ್ಯಕ್ಷರು, ಅಧ್ಯಕ್ಷರು ಬಂದು ಕೇಳ್ತಾರೆ ಅಂದರೆ ಇದು ದೇವರು ಸ್ಯಾಂಕ್ಷನ್ ಮಾಡಲ್ಲ, ನೀವೇ ದೇವರುಗಳು ಊರಿಗೆ. ಮಾಡಿ. ಅಥವಾ DC ಅವರು ಇದ್ದಾರೆ, ಕೊಡಂಗೆ ಕೊಟ್ಬಿಡೋಣ ಅಂತನ ಅಲ್ಲಿ ಕೊಡ್ತಾರೆ. ಅದೇ ಹೇಳ್ತಾರೆ. ಅಂಚೆ ಇಲಾಖೆಯ ಮೊಹರಿನಲ್ಲಿ ಸುಳ್ಯ ಪದವು ಮಾಡೋದಕ್ಕೆ ಇದು ಭಾಳ ಗಂಭೀರ ಸಮಸ್ಯೆ ಆಯಿತು. ಪೋಸ್ಟ್ ಅವ್ರು ಇದೀನ ಸುಳ್ಯ ಪದವು ಅಂತ ಮಾಡ್ರಿ, ಅವ್ರದ್ದು ಅಸ್ತಿತ್ವದ ಪ್ರಶ್ನೆ ಅಲ್ಲ. ನಿಮ್ದಲ್ಲಿ ರೆಕಾರ್ಡ್ ಆಗಬೇಕಾದ್ರೆ ಏನಾಗಬೇಕು? ನಾನು ಬರೆದು ಕೊಡಬೇಕು ಅನ್ನೋದಾದರೆ ನಾಳೆ ಬೆಳಿಗ್ಗೆ ಒಳಗಡೆ ಬರೆದು ಕೊಡ್ತೇನೆ, ಆಯಿತಾ? ಓಕೆ. ನನ್ನ ಒಂದು ವಿಸಿಟಿನ ಅಟ್ಲೀಸ್ಟ್ ಸ್ಟ್ಯಾಂಪ್ ಮುಖಾಂತರ ಬಂದರೆ ನಮಗೂ ಕೂಡ ಖುಷಿ ಆಗುತ್ತೆ. ಇದನ್ನು ಒಂದು ಕೆಲಸ ಮಾಡಿ, ನಮ್ಮ PA ಸೆಕ್ಷನ್ಗೆ ಶಾಖಾ ಅಂಚೆ ಕಚೇರಿ ಬಾಡಿಗೆ ಬಗ್ಗೆ ಏನಾಗಿದೆ? ಹಾಂ, ಅದು ತಪ್ಪಲ್ವಾ? ಹಾಂ, ನಾನು ಅದನ್ನು ಕ್ಯಾನ್ಸಲ್ ನೋಡ್ರಿ. ಒಂದು ಅದು ಸರ್ಕಾರದ ಇದರೊಳಗಡೆ ಅವರಿಗೆ ಸಂಬಳ ಅಂತೇಳಿ ಬರುತ್ತೆ. ಈಗ ನಮಗೆ ಎಲ್ಲದೂ ಬೇಕು ಅಂತೇಳಿದ್ದಾಗ ಅದಕ್ಕೆ ಆ 300 ರೂಪಾಯಿ ಈಗ ಅವ್ರ ಕೈಯಲ್ಲಿ ಹೇಗೆ ಹಾಕ್ತಾರೆ? ಬಂದಿದೆ, ಅದ್ರ ಪ್ರಕಾರ ಮಾಡಿ. ಈಗ ಅವ್ರಿಗೆ ನಿಮ್ಗೆ ಯಾಕೆ ಹಾಕ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಾಯಿತು. ನೀವು ಫಸ್ಟು ಫ್ರೀಯಾಗಿ ಕೊಡಿ, ಅವರು ಅವಾಗ ಸ್ಟ್ಯಾಂಪ್ ಹಾಕೋದಕ್ಕೆ ಕ್ರಮ ವಹಿಸ್ತಾರೆ. ಮಾಡಿ, ಇಮ್ಮಿಡಿಯೇಟ್ಲಿ ಬಾಡಿ ಒಳಗಡೆ ನಿರ್ಣಯ ಮಾಡಿ ಫ್ರೀಯಾಗಿ ಕೊಡಿ. ಮಾಡಿ. ಕಾಡು ಕೋಣ, ಮಂಗಗಳು, ಕೃಷಿ ಹಾನಿ ಅದನ್ನು ಹೇಳಿದರು. ಕೊಳೆ ರೋಗ ನಷ್ಟ ಪರಿಹಾರ ದೊರಕದಿರುವ ಬಗ್ಗೆ AD ಹಾರ್ಟಿಕಲ್ಚರ್ ಅವರು, AD ಹಾರ್ಟಿಕಲ್ಚರ್ ಕರೀರಿ. ವಿನೋದ್ ಶೆಟ್ಟಿ, ರವಿಚಂದ್ರ, ಜಾನಕಿ, ಚಂದ್ರಶೇಖರ್ ಬನ್ನಿ. 18-19 ಏನಾಗಿದೆ? AD ಹಾರ್ಟಿಕಲ್ಚರ್ ಅವ್ರನ್ನ ಬರಕ್ಕೆ ಹೇಳಿ. ಕೇಳೋಣ. ಹಾಂ, AD ಹಾರ್ಟಿಕಲ್ಚರ್ ಆಯಿತು. ಇದನ್ನು ಹೇಳೋಣ, ಇದನ್ನು ಬಿಡಲ್ಲ. 18-19 18
AD ಹಾರ್ಟಿಕಲ್ಚರ್ ಎಲ್ಲಿದ್ದಾರೆ? ಊಟ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಕರೆದು ಸರಿ ಮಾಡಿಸೋಣ. ಕರೀರಿ. ಇಷ್ಟು ಬೇಗ ಹಸುವಾಗಿದ್ದೇನೆ ರೀ ಅವರಿಗೆ? 2:30 ಆಯಿತು. ಆಯಿತು, ನಾವಿವತ್ತು ಇದನ್ನು ಕೇಳೋಣ. ನೀವು ಇಲ್ಲೇ ಕೂತ್ಕೊಳ್ಳಿ, ಅವ್ರು ಬಂದ ತಕ್ಷಣ ಕೇಳಿ ಇದನ್ನು ಹೇಳೋಣ. ಪಡುಮಲೆ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ಏನಾಗಬೇಕು ಇವರೇ? ಒಂದು 5 ವರ್ಷ ಹಿಂದಿಂದ ಬೇರೆ ಒಂದು ಕಮಿಟಿ ಬಂದು ವ್ಯವಸ್ಥಾಪನಾ ಸಮಿತಿ, ಅವರು 2 ಸಮಿತಿಗಳನ್ನು ಮಾಡಿಕೊಂಡ್ರು. ಒಂದು ಇದು ದೈವಗಳ ಸಮಿತಿ ಮತ್ತು ದೈವಸ್ಥಾನದ್ದು, ಒಂದು ಇದು ದೇವಸ್ಥಾನದ್ದು. ಅನಾದಿ ಕಾಲದಿಂದ ಸುತ್ತಮುತ್ತ ಇರೋ ದೇವಸ್ಥಾನಗಳಲ್ಲೆಲ್ಲ ಅದೇ ರೀತಿ ಒಂದೇ ಕಮಿಟಿಯಲ್ಲಿ ನಡೀತಾ ಉಂಟು. ನಾನು ಹೇಳಿದ್ದು ಹನುಮಗಿರಿಗೆ ಇಲ್ಲಿ ಏನು ತೊಂದರೆ ಆಗ್ತಿದೆ ಅಂತ ಹೇಳಿದರೆ, ದೇವಸ್ಥಾನದಲ್ಲಿ ಏನು ಕಾರ್ಯಕ್ರಮಗಳು, ರಂಗಪೂಜೆ ಎಲ್ಲ ಆಗಿ ಉತ್ಸವ ನಿಲ್ತದ, ಅದೇ ಕಮಿಟಿಯವರು ಹೋಗಿ ಅಲ್ಲೇ ಕೊಡಿಯೇರಿಸೋದು ದೇವಸ್ಥಾನದಲ್ಲಿ. ಇವಾಗ ಏನಂದರೆ 2 ಕಮಿಟಿಗಳು ಮಾಡಿ ಇದು ಏನು ತುಂಬ ತೊಂದರೆ ಅನುಭವಿಸ್ತಾ ಇದ್ದೇವೆ. ಅಲ್ಲಿ ಕಮಿಟಿ ಬೇರೆ. ಒಂದು ಕೆಲಸ ಮಾಡಿ, ನಾನು ತಹಶೀಲ್ದಾರಿಗೂ ಕೂಡ ಹೇಳ್ತೀನಿ, ಧಾರ್ಮಿಕ ದತ್ತಿ ಇದರೊಳಗಡೆ ಧಾರ್ಮಿಕ ಪರಿಷತ್ ಇರುತ್ತೆ, ಅದರೊಳಗಡೆ ನಾವು ಕೆಲವೊಂದು ನಿರ್ಣಯನ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೀವು ತಹಶೀಲ್ದಾರ್ ಎಂಡೋಮೆಂಟು, AC ಎಂಡೋಮೆಂಟ್ ಅವ್ರಿಗೆ ನಾನು ಇಲ್ಲೇ ಬರೆದು ಕೊಡ್ತೀನಿ, ಅಲ್ಲಿ ಅಜೆಂಡಾ ಆಗಿ ಬರೋ ಹಾಗೆ ನೋಡ್ಕೊಳ್ಳಿ. ನೆಕ್ಸ್ಟು ನಾನು ಧಾರ್ಮಿಕ ಪರಿಷತ್ ಮೀಟಿಂಗ್ ಮಾಡೋ ಟೈಮಲ್ಲಿ ನಿಮ್ಮ ಈ ಇಶ್ಯೂ ಅಜೆಂಡಾ ಆಗಿ ಬರೋ ಹಾಗೆ ನೀವು ನೋಡ್ಕೊಳ್ಳಿ. ನಾನು ಅಲ್ಲಿ ಮೀಟಿಂಗಲ್ಲಿ ಚರ್ಚೆ ಮಾಡಿ ಏನು ಮಾಡೋಕ್ಕಾಗುತ್ತೆ ನೋಡೋಣ. ಒಂದೇ ಕಮಿಟಿ ನಾನು ಹೇಳಿದ್ದು ಅರ್ಥ ಆಯ್ತಲ್ವಾ? ತಹಶೀಲ್ದಾರ್ ಎಂಡೋಮೆಂಟ್ಗೆ ನಾನು ಹೇಳಿದ್ದೀನಿ ಅಂತೇಳಿ ಅವ್ರಿಗೆ ಕೊಡಿ, ಅದನ್ನು ಅಜೆಂಡಾದಲ್ಲಿ ಬರೋ ಹಾಗೆ ನೋಡ್ಕೊಳ್ಳಿ. ನಾನು ಅಲ್ಲಿ ಮೀಟಿಂಗಲ್ಲಿ ಚರ್ಚೆ ಮಾಡಿ ನಿಮಗೆ ಪರಿಹಾರ ಕೊಡ್ತೀನಿ. ನಟ್ಟಣಿಗೆ ಮುಡ್ನೂರು ಗ್ರಾಮದ ಬನ್ನಿ ಟಿಕ್ ಮಾಡಿರೋದು ಮಾತ್ರ ಹೇಳ್ಬಿಡಿ, ಯಾವ್ದಾದ್ರು ನೀವೇ ಮೈಕಲ್ಲಿ ನಿಮ್ಮ ಹತ್ರ ಆಗಿರೋದನ್ನು ನೀವೇ ಹೇಳಿದ್ರೆ ಮತ್ತೆ ನಾನು ನಿಮಗೆ ಮುಜುಗರ ಬರೋ ಹಾಗೆ ಮಾತಾಡ್ಬಿಡ್ತೀನಿ. ಸರ್ಕಾರದ ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ ಆಗುವಂಥದ್ದು ಮಾತ್ರ ಕೇಳಬೇಕು. ಒಂದು ಸರ್, ಬಡಾವಣೆ ನಕ್ಷೆ ಅನುಮೋದನೆ ಏನು ಉಂಟಲ್ಲ ಸರ್, ಅದು ಬಡಾವಣೆ ನಕ್ಷೆ ಅನುಮೋದನೆ ಅಂತ ಅದು ಈಗ ಪೂಡಕ್ಕೆ ಕಳಿಸಿದ್ದಾರೆ, ಈಗ ಮತ್ತೆ ಪಂಚಾಯತ್ಗೆ ಕಳಿಸಿದ್ದಾರೆ. ನಮಗೆ ಪಂಚಾಯತ್ಗೆ ಆದೇಶ ಬರಲಿಲ್ಲ, ರೆವೆನ್ಯೂ ಮಾಡಿಕೊಡ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಓಕೆ, ಅದು ಈಗ ಏನು ಮಾಡಿದ್ದಾರೆ, ಸರ್ಕಾರದ ಹಂತದಲ್ಲಿ ಅಪ್ ಟು 25 ಸೆಂಟ್ಸ್ PDO ಮಾಡೋರು 1 ಎಕರೆ ತನಕ ಬಡಾವಣೆ ಅಪ್ರೂವಲ್ನ EO ಮಾಡ್ತಾಯಿದ್ರು. ಈಗ ಕಂಪಲ್ಸರಿ AD ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗ್ ಅವರು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಮಾನ್ಯ ಶಾಸಕರು ಅವರೆಲ್ಲರೂ ಕೂಡ ಸರ್ಕಾರದ ಹಂತದಲ್ಲಿ ACS ಅವರ ಗಮನಕ್ಕೆ ತಂದು ಅವರೇನು ಹೇಳಿದ್ದಾರೆ, 10 ಸೆಂಟ್ಸನ್ನು ಅವರ ಜಾಗದಲ್ಲಿ ಮನೆ ನಿವೇಶನ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಈಗ ಯಾರ್ದೋ 1 ಎಕರೆ ಜಮೀನು ಇರುತ್ತೆ, ಅದರಲ್ಲಿ ಮನೆ ಕಟ್ಟಬೇಕು ಅಂದ್ರೂ ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗಲ್ಲಿ ನೀವು ಲೇಔಟ್ ಅಪ್ರೂವಲ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ಇದರಿಂದ ಅದಕ್ಕೆ ಅದು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಮಾನ್ಯ ಶಾಸಕರು ಅಲ್ಲಿ ACS ಅವ್ರ ಗಮನಕ್ಕೆ ತಂದು ಸರ್ಕಾರ ಒಪ್ಕೊಂಡಿದೆ. ಅಧಿಕೃತ ಆದೇಶ ಸದ್ಯದಲ್ಲೇ ಬರುತ್ತೆ. ಆದೇಶ ಬರಬೇಕಂತ. ಮತ್ತು ಸರ್, ತಮಗೆ ಗೊತ್ತಿದೆ, ತಾವು ಪುತ್ತೂರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಾಗ ನಮ್ಮ ಪಂಚಾಯತ್ನ ನಿವೇಶನ ಅದು ಕಚೇರಿಯಲ್ಲಿ ಏನೋ ಕೋರ್ಟಲ್ಲಿ ನಡೀತಾ ಇದೆ ಅಲ್ವಾ? ಹೌದೌದು, DC ಕೋರ್ಟಲ್ಲಿ ಇದೆ ಸರ್. ಒಂದು ಅದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಪೊಲೀಸ್ OP ಹೀಗೆ ಒಂದು ಬಿಲ್ಡಿಂಗಿಗೂ ಸಮಸ್ಯೆ ಆಗಿದೆ. ಕೋರ್ಟ್ ಪ್ರಕರಣಗಳನ್ನು ನಾವು ಇಲ್ಲಿ ಚರ್ಚೆ ಮಾಡಿದ್ರೆ ಸರಿಯಾಗಲ್ಲ, ಅದನ್ನು ನಾನು ನಿಮಗೆ ಅದನ್ನು ಹೇಳ್ತೇನೆ. ಓಕೆ, ಸಪ್ರೇಟಾಗಿ ಊಟದ ಟೈಮಲ್ಲಿ ಮಾತಾಡಿ. ಓಕೆ. ಮತ್ತು ನಮಗೆ ಸಾಂತ್ಯ ನೆಲ್ಲಿತಡ್ಕ ಎಂಬಲ್ಲಿ ಒಂದು ಮನನಿವೇಶನದ ಒಂದು ಇದುತ್ವದ ಪಂಚಾಯತ್ನ RTCಯಲ್ಲಿದೆ, ಬಟ್ ಅಲ್ಲಿ ಫಾರೆಸ್ಟ್ ಇಲಾಖೆಯವರು ಬಫರ್ ಅಂತೇಳಿ ನಮಗೆ ಅದಕ್ಕೆ ಒಬ್ಜೆಕ್ಷನ್ ಹಾಕಿದ್ದಾರೆ. ನೋಡಿ ದಿನೇಶ್, ಒಂದು ನಿವೇಶನಕ್ಕೆ ನಾವು ರಿಸರ್ವ್ ಮಾಡಿರುವಂಥ ಜಾಗ ಇದೆ, ಅದು ಈಗ ನಿವೇಶನ ಮಾಡೋಕ್ಕೆ ಹೋದರೆ ನೀವು ಫಾರೆಸ್ಟ್ ಬಫರ್ ಅಂತೇಳಿ ಹೇಳ್ತಾರೆ. ನೀವೀಗ ಅಲ್ಲಿ ನಮ್ಮ ಕಂದಾಯ ಇಲಾಖೆಯ ಜಮೀನಿನಲ್ಲಿ ಅವರು ಬಫರ್ ಅಂತೇಳಿ ಹೇಳ್ತಾರೆ, ಆದರೆ ನೀವು ಅಲ್ಲಿ ಮನೆ ಕಟ್ಕೊಳಕ್ಕೆ ಅವಕಾಶ ಮಾಡಿಕೊಡದೇ ಇದ್ರೆ ಜನ ಕಾಡಿಗೆ ನುಗ್ತಾರೆ ಅಷ್ಟೇ. ಅಲ್ಲ, ಅಲ್ಲಿ ನಮಗೆ ಬೇರೆ ಸೈಟ್ ಇಲ್ಲ. ನಟ್ಟಣಿಗೆ ಮುಡ್ನೂರು ಗ್ರಾಮ ನಮ್ಮ ತಾಲೂಕಿನಲ್ಲಿ ಬಹುಶಃ 2ನೇ ದೊಡ್ಡ ಪಂಚಾಯತ್ತು, ಬಟ್ ಇಲ್ಲಿ ನಮಗೆ ಸರ್ಕಾರಿ ಇದಕ್ಕೆ ಯಾವುದೇ ಒಂದು ಸ್ಥಳ ಎಷ್ಟು ದೂರ ಆಗುತ್ತೆ ಅಂತ ಬಫರಲ್ಲಿ? ಬಫರ್ ಇಲ್ಲ, ಅವರು RTC ಇದೆ. ಅರಣ್ಯದ ಗುಪ್ಪೆ ಎಷ್ಟು ದೂರದಲ್ಲಿದೆ? ಅಲ್ಲಿ ಅರಣ್ಯದ ಯಾವುದೇ ಕುರು ಇಲ್ಲ ಸರ್. ಅವರೀಗ ಅರಣ್ಯ ಇಲಾಖೆಯವರು ಅಲ್ಲಿ ಸಸಿ ನೆಟ್ಟಿದ್ದಾರೆ. ಈಗ ಅದರಲ್ಲಿ ಕಾರ್ಯಪ್ಪ ದಿನೇಶ್, ನಿಮ್ಮ ಕಾರ್ಯಪ್ಪ ಅವರು ಈ ವಾರದಲ್ಲಿ ಅದನ್ನ ಸ್ಥಳ ತನಿಖೆ ಮಾಡಿ ನಮಗೆ ಮಾತಾಡ್ಸಿ. ಒಂದು ಅವ್ರು ಹೇಳ್ತಾ ಇರೋದು ಅರಣ್ಯದ ಯಾವುದೇ ನೇಚರ್ ಇಲ್ಲ, ಅರಣ್ಯ ಗುಪ್ಪೆ ಇಲ್ಲ, ಸುಮ್ಮನೆ ಅದು ಬಫರ್ ಅಲ್ಲಿ ಬರುತ್ತೆ ಅಂತೇಳಿ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ. ನೀವು ಇಲ್ಲಿ ಈಗ ಬಡವರು ಇರ್ತಾರೆ, ಅಧ್ಯಕ್ಷರಿಗೆ ಅವರ ಒಂದು ಟೈಮಲ್ಲಿ
ಮನೆ ವ್ಯವಸ್ಥಿತವಾಗಿ ಕಟ್ಟಕ್ಕೆ ಪರ್ಮಿಷನ್ ಕೊಡದೇ ಇದ್ರೆ ಜನ ಎಲ್ಲೆಲ್ಲಿ ಬೇಕೋ ಹೋಗಿ ಕಟ್ಟಿ ಅರಣ್ಯ ನಾಶ ಮಾಡ್ತಾರೆ. ಅಲ್ಲಿ ಉಳಿಕೆ ಜಾಗವನ್ನು ನಮಗೆ ಪಂಚಾಯತ್ನ ಇದಕ್ಕೆ ನಮ್ಮ ಸಾರ್ವಜನಿಕ ಉದ್ದೇಶಗಳಿಗೆ ಬಿಟ್ಟು ಕೊಡಬೇಕಾಗಿ ತಮ್ಮಲ್ಲಿ ನಾವು ಒಪ್ಕೊಂಡಿದ್ದಾರೆ. ಸರಿ ಸರಿ, ನಿಮ್ಮ ಒಂದು ಪರಿಶೀಲನೆ ಮಾಡಿ ಸರ್, ಪರಿಶೀಲನೆ ಮಾಡಿ RFO ಬಂದು ಸ್ಥಳ ತನಿಖೆ ಮಾಡ್ತಾರೆ. ತಮ್ಮ ಮೇಲೆ ದೋಷಾರೋಪಣೆ ಅಂತ ತಿಳ್ಕೊಳ್ಬಾರದು. ನಮಗೆ ಅಲ್ಲಿ ಪಂಚಾಯತಿಗೆ ಬಹಳ ಅಗತ್ಯ ಇದೆ ಸ್ಥಳಗಳದ್ದು. ಹಾಗೆ ಮತ್ತೆ ನಮ್ಗೆ ಅಲ್ಲಿ ಗಡಿ ಗುರುತು ಅದು ಟಿಕ್ ಹಾಕಿದ ಹೊಡೆಯುದು. ಅದೇ ಹೊರಟಾಣೆಗೆ ಒಂದು ಅನುದಾನ ಒದಗಿಸುವ ಬಗ್ಗೆ ನಮಗೆ ಅದು ಸಹ ಒಂದು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಈಶ್ವರಮಂಗಲ ಓಪಿಗೆ ಅನುದಾನ ಒದಗಿಸಿಕೊಡುವುದು. ಅಲ್ಲಿ ಮತ್ತು ಆ ಈಶ್ವರಮಂಗಲದಲ್ಲಿ ಔಟ್ಪೋಸ್ಟ್ ಇದೆ. ಹೌದೌದು. ಅಲ್ಲ, ಈಗಾಗಲೇ ನಮ್ಮ ಸಂಪ್ಯ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಇದರ ಔಟ್ಪೋಸ್ಟು ನಮ್ಮ ಗಡಿ ಭಾಗದ ಈಶ್ವರಮಂಗಲದಲ್ಲಿದೆ. ಅಲ್ಲಿ ಪೂರ್ಣ ಪ್ರಮಾಣದ ಔಟ್ಪೋಸ್ಟ್ ಬೇಕು ಅಂತ ನಮ್ಮ ಬೇಡಿಕೆ ಇದೆ. ನಾವು ಈಗಾಗಲೇ ಸರ್ಕಾರಕ್ಕೆ ಅದನ್ನು ಗಮನಕ್ಕೆ ತಂದಿದ್ದೇವೆ, ನಮ್ಮ ಗೃಹ ಸಚಿವರ ಗಮನಕ್ಕೂ ತಂದಿದ್ದೇನೆ. ಅನುದಾನ ಬಿಡುಗಡೆಗೆ ನಮ್ಮ ಪ್ರಯತ್ನಗಳಾಗ್ತಾ ಇದೆ. ಜಾಗದ್ದು ನೋಡೋ ಜಾಗ RTC ಇದೆ, ಅದರಲ್ಲಿ ಆಲ್ರೆಡಿ ಇದೆ, ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ಹೌದು, ಬಿಲ್ಡಿಂಗ್ಗೆ ಗೃಹ ಇಲಾಖೆಯಿಂದ ಅದಕ್ಕೆ ಏನು ಗ್ರಾಂಟ್ ಆಗಬೇಕು, ಅದನ್ನು ನಾವು ಈಗ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ತಾಲೂಕಿಗೆ ಕಿರಿಯ ಅಭ್ಯಂತರರ ನೇಮಕ ಮಾಡೋ ಬಗ್ಗೆ ಒಂದು ನಮಗೆ ತಮ್ಮಲ್ಲಿ ಭಾಳ ಇಲ್ಲಿ ಒಬ್ಬರೇ ಇದ್ದಾರೆ, ನಮಗೆ ಭಾಳ ಕಷ್ಟ ಆಗ್ತದೆ ಎಸ್ಟಿಮೇಷನ್ ಮಾಡಿಸಲಿಕ್ಕೆ ಎಲ್ಲ ಜೂನಿನ. ಹೌದು. ಮತ್ತು ಗ್ರಾಮ ಕರಣಿಕರ ಕಚೇರಿಗೆ ಒಂದು ಸ್ಥಳಾವಕಾಶ ಮಾಡಿಕೊಡಬೇಕು. ಹಾಗೆ ಪಂಚಾಯತ್ ಕಟ್ಟಡಕ್ಕೆ ಅದು ತಾವೆಲ್ಲ ಹೇಳಿ ಆಗಿದೆ. ಒಂದು ಕೆಲಸ ಮಾಡಿ, ಬರೀ ನವೀನ್ ಭಂಡಾರಿಯವರು ಗ್ರಾಮ ಪಂಚಾಯತಿಗೆ ಸರ್ಕಾರದ ಪರ್ಪಸ್ಗೆ ಒಂದು ಉಪಕೇಂದ್ರ ಆಗಿರ್ಬೋದು, ಶಾಲೆಯ ಆಟದ ಮೈದಾನ ಆಗಿರ್ಬೋದು, ಸ್ಮಶಾನ ಆಗಿರ್ಬೋದು, ಮತ್ತು ಬೇರೆ ಯಾವುದೇ ಗ್ರಾಮ ಪಂಚಾಯತಿಯ ಬಿಲ್ಡಿಂಗಿಗೆ ಆಗಿರ್ಬೋದು, ಅದರದ್ದೆಲ್ಲ ನೀವು ಗ್ರಾಮ ಪಂಚಾಯತಿ ವೈಸಲ್ಲಿ ಪಟ್ಟಿ ಮಾಡಿ ನಮ್ಮ ತಾಲೂಕು ಸರ್ವೇರ್ ಮುಖಾಂತರ ಸ್ಕೆಚ್ ಮಾಡಿಸಿ ನಾವು ಅವನ್ನೆಲ್ಲವೂ ಒಂದೊಂದು ಗ್ರಾಮ ಪಂಚಾಯತಿಯನ್ನು ನಾವು ಯಾವುದ್ಯಾವುದಕ್ಕೆ ಅವಕಾಶ ಇದೆಯಾ ಎಲ್ಲದನ್ನು AC ಅವರು ಸಿಂಗಲ್ ಡೇ ಆರ್ಡ್ರ್ ಮಾಡ್ಬೋದು. ಕಾಲಮ್ ನಂಬರ್ 11 ಎಂಟ್ರಿ ಮಾಡೋದಕ್ಕೆ ಅದನ್ನು ಒಂದೊಂದು ಗ್ರಾಮ ವೈಸಲ್ಲಿ ತೊಗೊಂಡು ನಾವು ಮಾಡಿಬಿಡ್ಬೇಕು ಸಮರೋಪಾದಿಯಲ್ಲಿ. ಹೌದು ಸರ್, ನಾವು ಅದೇ ಇನ್ನೊಂದು ಪಾಯಿಂಟ್ ನಮಗೆ ಕಾಯ್ದಿರಿಸಿದ ತುಂಬ ಕೆಲವು ವಿವಿಧ ಉದ್ದೇಶಗಳಿಗೆ ಕಾಯ್ದಿರಿಸಿದ ಜಮೀನಿನ ಗಡಿಗುರುತು ಮಾಡೋ ಬಗ್ಗೆ ತುಂಬ ಸಲ ಆಯಿತು. ನಮಗೆ ನಮ್ಮ ತಾಲೂಕು ಸರ್ವೇವರಿಗೆ ಪುರ್ಸೊತ್ತೆ ಸಿಗ್ತಾ ಇಲ್ಲ. ಒಂದು ಸಲ ಆದಷ್ಟು ಬೇಗ ಅದನ್ನು, ಮತ್ತು ನಮಗೆ ಅಲ್ಲಿ ಸುರುಳಿಮೂಳೆ ಎನ್ನುವಲ್ಲಿ ಒಂದು ಜೂನಿಯರ್ ಕಾಲೇಜಿಗೆ, ಸರ್ಕಾರಿ ಜೂನಿಯರ್ ಕಾಲೇಜಿಗೆ ಇದಾಗಿದೆ, ಅಲ್ಲಿ ಮಂಜೂರಾಗಿದೆ. ಅಲ್ಲಿ ಸರ್ಕಾರಿ ಜಾಗಗಳಿವೆ, ಅದನ್ನು ಗುರುತು ಮಾಡಿಕೊಡಬೇಕು ನಮಗೆ, ಅದನ್ನು ಶಾಲೆಗೆ ನಮಗೆ ಒದಗಿಸಿಕೊಡ್ಬೇಕು ಅಂತ. ಕರೆಯೋಣ. ಥ್ಯಾಂಕ್ ಯು ಸರ್. ಮತ್ತೆ ಯಾರಾದರೂ ಅರ್ಜಿ ಇದೆಯಾ? ಊಟದ ನಂತರನೂ ಕೊಡ್ಬೋದು. ಅಲ್ಲಪ್ಪ, ಇದು ಬಂದಿದೆ ಅನ್ಸುತ್ತೆ, ಕಾಂಕ್ರೀಟ್ ರಸ್ತೆ ಆಗಿರೋದ್ರಿಂದ ನಾವು ಅದನ್ನು ಎಸ್ಟಿಮೇಟ್ ಮಾಡಿಸಿ ಅನುದಾನ ಇಟ್ಕೋತೀವಿ ಅಂತ ಹೇಳಿದ್ವಿ. PWD ಅವ್ರು ಮಾಡಿರೋದಾ? ನೀರು ಅವರ ಕುಡಿಯುವ ನೀರು. ಓಕೆ, ಒಂದು ನಿಮಿಷ. ದಿನೇಶ್ ರೈ ಅವರು ಹೇಳೋದು ಹನುಮಗಿರಿ ದೊಡ್ಡ ಮನೆ ಇದರಲ್ಲಿ PWD ರಸ್ತೆ ಕಳಪೆ ಕಾಮಗಾರಿ ಆಗಿದೆ ಅಂತ. ಎಡಬಲಿ PWD ಇದ್ದಾರೆ, ಚೆಕ್ ಮಾಡಿರಿ ಅದನ್ನು. ಏನು PWD ವರ್ಕ್ಸ್ಗಳು ಕಳಪೆ ಅಂತೇಳಂದರೆ ಅದು ನೀವು ಅವ್ರದ್ದು ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಅಂತೇಳಿ ಇರುತ್ತೆ. ಅದನ್ನು ನೀವು ಚೆಕ್ ಮಾಡಿಕೊಂಡು ನೀವು ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೂ ಸ್ಥಳ ತನಿಖೆ ಮಾಡೋದಕ್ಕೆ ಹೇಳ್ತೀನಿ. ಅದನ್ನು ಚೆಕ್ ಮಾಡಿಕೊಂಡು ಕಳಪೆ ಏನಾದರೂ ಆಗಿದ್ದರೆ ಅದ್ರ ಮೇಲೆ ಆ್ಯಕ್ಷನ್ ಮಾಡಬೇಕು. ನಾನು ಹೇಳ್ತೀನಪ್ಪ, ಒಂದು ಕೆಲಸ ಮಾಡಿ, ನಾನು ಅದನ್ನು ಅಲ್ಲಿಂದನೇ ಒಂದು ಟೀಮನ್ನು ಕಳಿಸೋದಕ್ಕೆ ವ್ಯವಸ್ಥೆ ಮಾಡಿಸಿ. ಹಾರ್ಟಿಕಲ್ಚರ್ AD ಅವರು ಏನಮ್ಮ ಏನಾಗಿದೆ ಇದು? ಕೊಳೆ ರೋಗದ್ದು 18-19 ಮೈಕಲ್ ಹೇಳಿ. ಸರ್, ಕೊಳೆ ರೋಗದ್ದು ಆ್ಯಕ್ಚುಲಿ ಅದು ಕಂದಾಯ ಇಲಾಖೆ ಮುಖಾಂತರನೇ ಆನ್ಲೈನಲ್ಲಿ ಎಂಟ್ರಿ ಮಾಡಿ ಅದು ನೀವು ಅದನ್ನು ಜಾಯಿಂಟ್ ಇದನ್ನು ಮಾಡಿಕೊಂಡು ಎಂಟ್ರಿ ಮಾಡೋದಿರುತ್ತೆ. ಅದನ್ನು ನೀವು ನೋಡಲ್ ಏಜೆನ್ಸಿ ಅಲ್ವಾ ಮಾಡಿದ್ದೀರಾ? ಅವರು ಆನ್ಲೈನಲ್ಲಿ ಎಂಟ್ರಿ ಮಾಡಿದ್ದಾರೆ ಸರ್. ಮಾಡಿದ ನಂತರ ಅದು ಪೇಮೆಂಟ್ ಅಂತ ಹೇಳಿದ್ರೆ ಅವರು VAS ಏನಾಗಿದೆ? ತಹಶೀಲ್ದಾರ್ ಅವರು ಅಲ್ಲಮ್ಮ, ನಾವು ಸರ್ವೆ ನಂಬರ್ ವೈಸಲ್ಲಿ ನಾವು ಡಿಟೇಲ್ಸ್ ಹಾಕಿ
ನಾವು ಇದರೊಳಗಡೆ ಪರಿಹಾರ ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡ್ತೀವಿ ಅಲ್ವಾ? ಪರಿಹಾರ ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡಿದರೆ ಆಟೋಮೆಟಿಕ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗುತ್ತೆ. ಎಂಟ್ರಿ ಆಗಿದೆಯಾ? ಎಂಟ್ರಿ ಮಾಡೋದು ನಿಮ್ಮ ಇಲಾಖೆಯಿಂದನೇ ಮಾಡ್ತೀವಲ್ವಾ? ಇಲ್ಲ ಸರ್, ಆ ಟೈಮಿಗೆ ಕಂದಾಯ ಇಲಾಖೆ VSಗಳೇ ಎಂಟ್ರಿ ಮಾಡಿರುವಂಥ ಸರ್. ಆಯ್ತಮ್ಮ, ಅದನ್ನು ನೀವು ಫಾಲೋ ಅಪ್ ಮಾಡಬೇಕಲ್ವಾ? ಆಗಿಲ್ಲ ಅಂತೇಳಂದ್ರೆ ಏನಾಗಿದೆ ಟೆಕ್ನಿಕಲ್? ಈಗ ಅವ್ರದ್ದು ಕೊಳೆ ರೋಗ ಆಗಿರೋದು ಹೌದು, ರಿಪೋರ್ಟ್ ಕೊಟ್ಟಿರೋದು ಹೌದು, ತಾಂತ್ರಿಕ ಸಮಸ್ಯೆಗಳಂದಾಗಿದ್ರೆ ನನ್ನಿಂದ ಒಂದು ರೆಕಮೆಂಡ್ ಮಾಡಿ ಕಳಿಸಿ ಅದನ್ನು. ನೋಡಿ, AD ಅವ್ರ ಹೆಸರೇನು? ರೇಖಾ ಸರ್. ರೇಖಾ ಅವರೇ, ಇನ್ನು ನೆಕ್ಸ್ಟ್ ಒಂದು ವಾರದಲ್ಲಿ ಏನು ತಾಂತ್ರಿಕ ಸಮಸ್ಯೆ ಇದೆ, ಏನು ಟೆಕ್ನಿಕಲ್ ಸಮಸ್ಯೆ ಆಗಿದೆ, ನನ್ನಿಂದನೇ ನಿಮ್ಮಿಂದ ಒಂದು ರಿಪೋರ್ಟ್ ತೊಗೊಂಡು DD ಅವರಿಗೆ ಕೊಟ್ಟು, ನೀವು ಮತ್ತು ತಹಶೀಲ್ದಾರ್ ಇಬ್ಬರು ಸೈನ್ ಮಾಡಿ DD ಅವರಿಗೆ ಒಂದು ರಿಪೋರ್ಟ್ ಕೊಟ್ಟು, ಅವರ ಮುಖಾಂತರ ಅವರ ಒಂದು ರಿಪೋರ್ಟ್ನ ಉಲ್ಲೇಖದ ಆಧಾರದ ಮೇಲೆ ಸರ್ಕಾರಕ್ಕೆ ಪತ್ರ ಬರೆಸಿ ನನ್ನ ಹತ್ರ ಮಾತಾಡಿಸ್ಬೇಕು ಅಲ್ಲಿ. ಇದು ನಿಮ್ಮ ವೈಯಕ್ತಿಕ ರೆಸ್ಪಾನ್ಸಿಬಿಲಿಟಿ. ಓಕೆ, ಅದು ಇದು ಅಂತ ಕಾರಣ ಹೇಳ್ಬಾರ್ದು, ವೈಯಕ್ತಿಕವಾಗಿ ನೋಡಿ. ರತ್ನಾವತಿ ಅವರು ಹೇಳಿ ಅಮ್ಮ, ಮೈಕ್. ನನ್ನ ಕುಡಿಯುವ ನೀರಿನ ಕೆರೆಗೆ ಬಂದು ಬಿದ್ದು ಏನು ಮಳೆಯಿಂದಾಗಿ 4 ಕಡೆ ರಸ್ತೆಯ ನೀರು ಕಲುಷಿತ, ಇದರಿಂದ ನನ್ನ ಕುಡಿಯುವ ನೀರಿನ ಉಂಟಾಗಿರುತ್ತದೆ. ಪರಿಹಾರ ಧನ ಅಲ್ಲ, ಮಡ್ಡು ಹೋದರೆ ಅದು ಅದಕ್ಕೆ PMJSY ಅವರು ಹೇಳ್ತಾ ಇದ್ದಾರೆ, PMJSY ರಸ್ತೆ ನಡೀತಾ ಇರಬೇಕಾದ್ರೆ ಮಣ್ಣು ಕಲುಷಿತ ನೀರೆಲ್ಲ ಹೋಗಿ ಅವ್ರು ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಿದೆ ಅಂತ. ಆ ಸುತ್ತಮುತ್ತ ಡ್ಯಾಮೇಜ್ ಆಗದೆ ಇರೋ ಹಾಗೆ ನೋಡ್ಕೊಳೋದು ನಿಮ್ಮ ಕಾಂಟ್ರಾಕ್ಟರ್ನ ಕೆಲಸ. ಅದು ಇಲ್ಲಾಂದರೆ ಸಿವಿಲ್ ಸೂಟ್ ಹಾಕ್ಸಿದ್ರೆ ಮತ್ತೆ ಕಷ್ಟ ಆಗುತ್ತೆ. ಒಂದು ಕೆಲಸ ಮಾಡಿ, ಅವರ ಫೋನ್ ನಂಬರ್ ತೊಗೊಳ್ಳಿ, ನೀವು ಅವರ ನಂಬರ್ನ ತೊಗೊಳ್ಳಿ ಅಮ್ಮ. ಒಂದು ವಾರದಲ್ಲಿ ಬರದೇ ಇದ್ದರೆ ಅದು PD ಅವರು ಫಾಲೋ ಅಪ್ ಮಾಡಿಸಿ. ಅದು ಎದುರಿ ಅರ್ಜಿದಾರರಿಗೆ ಸೇರಿದ ಅಡಕೆ ತೋಟದ ಮಧ್ಯೆ ಅಕ್ರಮವಾಗಿ ತಂತಿ ಬೇಲಿ ನಿರ್ಮಿಸುತ್ತಿರುವ ಬಗ್ಗೆ ಬಾಲ್ತು ಡಿಸೋಜಾ ಏನಾಗಿದೆ ಅಮ್ಮ? ಅಲ್ಲಮ್ಮ, ನೀವು ಯಾರ್ದು ಜಾಗ, ಯಾರ್ದು ಪಟ್ಟ ಜಾಗನ? ಮತ್ತೆ ಹದ್ದು ಬಸ್ ತಕ್ಕೊಳ್ಳಿ. ಅಲ್ಲಮ್ಮ, ನೀವು ಸರ್ಕಾರದ ಇದರೊಳಗಡೆ ಹದ್ದು ಬಸ್ತಿಗೆ ಅರ್ಜಿ ಹಾಕ್ಕೊಂಡ್ರೆ ನಿಮ್ಮ ಜಾಗವನ್ನು ಮಾರ್ಕ್ ಮಾಡಿ ಕೊಡ್ತಾರೆ. ಆ ಜಾಗದಲ್ಲಿ ಯಾರಾದರೂ ಬಂದರೆ ನೋಡಿ ಗಾನ. ಈಗ ಯಾರು ಪೊಲೀಸ್ನವ್ರು ಅಲ್ಲಮ್ಮ, ನೋಡಿ, ನಿಮ್ಮಿಬ್ಬರು ಕೂಡ ಗಡಿ ತಕರಾರು ಅಂತ ಹೇಳೋದಕ್ಕಿಂತ ಮುಂಚೆ ನೀವು ನಿಮ್ಮ ಜಾಗದ RTC ಏನಿರುತ್ತೆ, ಸರ್ವೆ ಇಲಾಖೆ ಒಳಗಡೆ ನಾಡ ಕಚೇರಿ ಅಥವಾ ನಮ್ಮದು ಇದರೊಳಗಡೆ ತಾಲೂಕು ಆಫೀಸಲ್ಲಿ ಬಂದು ಹದ್ದು ಬಸ್ತಿಗೆ ದುಡ್ಡು ಕಟ್ಟಿ ನನ್ನ ಜಾಗವನ್ನು ಗಡಿ ಗುರುತು ಮಾಡಿಕೊಡಿ ಅಂತ ದುಡ್ಡು ಕಟ್ಸ್ಕೊಳ್ಳಿ. ಆ ದುಡ್ಡು ಕಟ್ಟಿದ್ರ ಮೇಲೆ ಅವರು ಬಂದು ಸರ್ವೆ ಮಾಡ್ತಾರೆ, ಗಡಿ ಕಲ್ಲನ್ನು ಗುರುತು ಮಾಡಿ ಕೊಡ್ತಾರೆ. ಕೇಳಿಸ್ಕೊಳ್ಳಿ, ಪೂರ್ತಿ ಸಮಾಧಾನನೇ ಇಲ್ಲಲ್ಲಮ್ಮ. ನಾನು ಹೇಳ್ತಾ ಇದ್ದೀನಲ್ವಾ, ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಬರ್ತಾ ಇದ್ರೆ ಫಸ್ಟು ನಿಮ್ಮ ಜಾಗ ಅಂತ ಬಾರ್ಡರ್ನ ನೀವು ಗುರುತು ಮಾಡ್ಕೊಳ್ಳಿ. ಗುರುತು ಮಾಡಿಕೊಂಡ ನಂತರನೂ ಕೂಡ ನಿಮ್ಮ ಜಾಗಕ್ಕೆ ಬಂದರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಿ, ವಿಲ್ಫುಲ್ ಟ್ರೆಸ್ಪಾಸ್ ಅಂತೇಳಿ ಅವ್ರ ಮೇಲೆ ಕೇಸ್ ಬುಕ್ ಆಗಲಿ. ನೀವೇನು ಮಾಡಬೇಕು, ಜಾಣತನದಿಂದ ಕೆಲಸ ಮಾಡಬೇಕು. ಈಗ ಹದ್ದು ಬಸ್ತಿಗೆ ಗಡಿ ಗುರುತು ಮಾಡೋದಕ್ಕೆ 1 ಎಕರೆಗೆ ಎಷ್ಟು? 650 ರೂಪಾಯಿ, 850, 500 ರುಪೀಸ್ ಟೋಟಲ್. 500 ರೂಪಾಯಿ ಕಟ್ಟಿ ನೀವು ನಾಡ ಕಚೇರಿ ಒಳಗಡೆ ಸರ್ವೆಗೆ ನೀವು ದುಡ್ಡು ಕಟ್ಟಿ 1 ತಿಂಗಳ ಒಳಗಡೆ ಬಂದು ನಿಮಗೆ ಸರ್ವೆಯನ್ನು ಮಾಡಿಕೊಡ್ತಾರೆ. ಗಡಿ ಕಲ್ಲು ಗುರುತು ಕೊಟ್ಟ ಮೇಲೆ ನೀವು ಯಾರ ಹತ್ರನೂ ಹೋಗ್ಬೇಡಿ, ಸರ್ ಇದು ಸರ್ವೆ ಮಾಡಿರೋದು, ವಿಡಿಯೋ ಮಾಡ್ಕೊಳ್ಳಿ. ಆ ಗಡಿ ಕಲ್ಲು ಒಳಗಡೆ ಅವ್ರು ಏನಾರು ಬಂದರೆ ಟ್ರೆಸ್ಪಾಸ್ ಅಂತೇಳಿ ಕಂಪ್ಲೇಂಟ್ ಕೊಡಿ, ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆಗ್ಬೋದಲ್ವಾ? ಸಮಾಧಾನ ಆಯ್ತಾ? ಹಿಂಗೆ ಮಾಡಿ. ಇನ್ನೂ ಅಳದಿದೆಯಾ ನೀವು? ಮನೆಗೆ ವಿದ್ಯುತ್ ಕಂಬ ಮೆಸ್ಕಾಮ್ನವ್ರು ಮೆಸ್ಕಾಮ್ ಅವ್ರು ಇದ್ದೀರಾ? ಆಯ್ತಮ್ಮ, ನಾನು ಹೇಳ್ತೀನಿ ಅವ್ರಿಗೆ. ಯಾಕೆ ಈಗ ಮನೇಲಿ ಕರೆಂಟ್ ಇಲ್ವಾ? ಕಟ್ಟಾಗಿ ಬೀಳ್ತಾ ಇರುತ್ತೆ ನೋಡಿ ಅಮ್ಮ.
ಇದು ಭಾಳ ದೂರದಲ್ಲಿ ಕಂಬ ಹಾಕಿರೋದ್ರಿಂದ ಪದೇ ಪದೇ ಜೋತ್ ಬೀಳುತ್ತೆ ಅಂತ ಇದು ಕೊಡೋದು ಬೇಡ. ಫೋಟೋ ತಕ್ಕೊಳ್ಳಿ, ನನಗೆ ನನ್ನ ಆಫೀಸ್ಗೆ ಕಳಿಸಿ, ಚೆಕ್ ಮಾಡಿಸ್ತೀನಿ. ಹೇಳಿ. ಸರ್ಕಾರಿ ಜಮೀನಿನಲ್ಲಿ ಮನೆಗೆ ಸಂಪರ್ಕ ರಸ್ತೆ ಕೊಡೋದಕ್ಕೆ ಈಗ ನಾನು ರಸ್ತೆದ ಬಗ್ಗೆ ನಮ್ಮ VA/PDOಗೆ ಹೇಳಿದ್ದೀನಿ. ಆ ರಸ್ತೆ ಮಾಡೋದ್ರ ಬಗ್ಗೆ ಯಾವ್ಯಾವ ರಸ್ತೆ ತಕರಾರಿನ ಅರ್ಜಿಗಳಿದ್ದಾವೆ ಅದರಲ್ಲಿ VA/PDO ವೈಯಕ್ತಿಕವಾಗಿ ಮತ್ತು ಆ ವಾರ್ಡ್ ಮೆಂಬರ್ಗಳು ಬಂದು ಏನು ಮಾಡಬೇಕು ಅನ್ನೋದು ನೋಡಿ ನನಗೆ ರಿಪೋರ್ಟ್ ಕೊಡ್ತಾರೆ, ಅದು ಮಾಡಿಸ್ತಾರೆ, ಮಾಡಿ ಹೇಳ್ತಾರೆ. ಓಕೆ, ಈಗ ನನ್ನ ಹತ್ರ ಹೇಳಿದ್ರ ಮೇಲೆ ಆಗದೆ ಇದ್ರೆ ನಾನೇ ಬಂದು ಅದನ್ನು ನೋಡ್ತೇನೆ, ಇಲ್ಲ AC ಅವರು ಬಂದು ನೋಡ್ತಾರೆ. ಓಕೆ, ಮತ್ತೆ ಯಾರ್ದಾರು ಇದೆಯಾ? ಊಟ ಮಾಡಿಕೊಂಡ ನಂತರ ಮತ್ತೆ ಮುಂದುವರ್ಸೋಣ. ಅಲ್ಲ, ಸಮಸ್ಯೆ ಇಲ್ಲದೆ ಇದ್ದವರು ನಿಲ್ಲೋ ಅವಶ್ಯಕತೆ ಇಲ್ಲ, ಸಮಸ್ಯೆ ಇದ್ರೆ ನಿಲ್ಲಿ. ಎಸ್, ಮಧ್ಯಾಹ್ನದ ನಂತರ ಅರ್ಜಿಗಳ ಸ್ವೀಕಾರ ಮತ್ತೆ ನಡೀತೆ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮನವಿ. ರಕ್ತದಾನ ಶಿಬಿರವನ್ನು ನಡೆಸಿಕೊಟ್ಟ AJ ವೈದ್ಯಕೀಯ ಮಹಾವಿದ್ಯಾಲಯದ ಆಸ್ಪತ್ರೆಯ ಕೋಆರ್ಡಿನೇಟರ್ ಆಗಿರುವಂತಹ ಪ್ರವೀಣ್ ಅವರು ರಾಜೇಶ್ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ಕೋರಿಕೆ. ಅದೇ ರೀತಿ ಭಾರತೀಯ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಪ್ರವೀಣ್ ಅವರು ಕೂಡ ಒಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ಮಧ್ಯಾಹ್ನದ ಹೊತ್ತು ನಡೆಯುವಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಇವರು ಕೂಡ ಒಂದು ಗೌರವಾರ್ಪಣೆಯನ್ನು ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳಿಂದ ಸ್ವೀಕರಿಸುವಂತೆ ಕೋರಿಕೆ. ಇದೀಗ AJ ವೈದ್ಯಕೀಯ ಮಹಾವಿದ್ಯಾಲಯದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಿಕೊಟ್ಟ ಸಂಯೋಜಕರಾಗಿರುವ ಪ್ರವೀಣ್ ಅವರು ರಾಜೇಶ್ ಇವರಿಗೆ ಕೃತಜ್ಞತೆ. ಅದೇ ರೀತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪರವಾಗಿ ಪ್ರವೀಣ್ ಒಂದು ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಸರ್, ತಾವು ಕೂಡ ವೇದಿಕೆಗೆ ಬರಬೇಕು, ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಸದಾಶಿವ ಶೆಣೈ ಅಧ್ಯಕ್ಷರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಬೆಂಗಳೂರು ಇವರ ವೇದಿಕೆಗೆ ಬರಬೇಕು. ಜಗನ್ನಾಥ ಶೆಟ್ಟಿ ಬಾಳ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರು, ಬದ್ರುದ್ದೀನ್ ಮಾಣಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಮಾತಿನೊಂದಿಗೆ ತಮ್ಮನ್ನು ಗೌರವ ಪೂರ್ವಕವಾಗಿ ಸ್ವಾಗತಿಸಿದ ನಮ್ಮಿಂದ ಕಿರು ಗೌರವಾರ್ಪಣೆಯನ್ನು ಸ್ವೀಕರಿಸುವಂತೆ ಕೋರಿಕೆ. ಸದಾಶಿವ ಶೆಣೈ ಅಧ್ಯಕ್ಷರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಬೆಂಗಳೂರು, ಜಗನ್ನಾಥ ಶೆಟ್ಟಿ ಬಾಳ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರು, ಬದ್ರುದ್ದೀನ್ ಮಾಣಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕು. ದೂರದಿಂದ ಬಂದು ಅದೇ ರೀತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸನ್ಮಾನ್ಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಒಂದು ಗೌರವ ಸಮರ್ಪಣೆ ನಡೆಯಲಿಕ್ಕಿದೆ. ಆದರಣೀಯರೇ, ಮುಂದಕ್ಕೆ ಬೆಳಗ್ಗಿನಿಂದ ಈ ತನಕ ಬಹಳ ಶ್ರದ್ಧೆಯಿಂದ ನೈಜ ಶುದ್ಧ ಮನಸ್ಸಿನಿಂದ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸಿದ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾಗಿರುವ ಡಾಕ್ಟರ್ ರಾಜೇಂದ್ರ KV IAS ಜಿಲ್ಲಾಧಿಕಾರಿಗಳಿಗೆ ಮತ್ತು ಸನ್ಮಾನ್ಯ ಶಾಸಕರಿಗೆ ಒಂದು ಗೌರವ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸ್ಮರಣಿಕೆಯ ಜೊತೆಗೆ ಗೌರವ ಸಮರ್ಪಣೆ. ಕೃತಜ್ಞತೆಗಳು ಸನ್ಮಾನ್ಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲ ವರಿಷ್ಠ ಅಧಿಕಾರಿ ವೃಂದದವರಿಗೆ. ಎಲ್ಲರಿಗೂ ಕೂಡ ಒಂದೇ ಇದು, ಈಗ ಲಂಚ್ ಬ್ರೇಕು ಎಕ್ಸಾಕ್ಟ್ಲಿ 3 ಗಂಟೆ ಅಥವಾ 3:15 ಅಷ್ಟೊತ್ತಿಗೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಅರ್ಜಿಗಳು ಎಷ್ಟು ಬಂದಿದೆ ಅನ್ನೋದ್ರ ಮೇಲೆ ಈಗ ಕೆಲವೊಂದು SC ಕಾಲೋನಿ ಮತ್ತು ಶಾಲೆ, ಅಂಗನವಾಡಿ,